ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡುತ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮ್ಮ ಮುಂದೆ ಇದ್ದೇನೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಫಾರ್ ದ ಬೋರ್ಡ್ ಎಕ್ಸಾಮಿನೇಷನ್ ಇನ್ ಫಿಸಿಕ್ಸ್. ಓಕೆ, ಸೊ ಫಿಸಿಕ್ಸಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತಂದಿದ್ದೇನೆ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈ ವಿಡಿಯೋದಲ್ಲಿ ನಾನು 5 ಚಾಪ್ಟರ್ನ ಕವರ್ ಮಾಡಲಿದ್ದೇನೆ. ಸೊ ಫಿಸಿಕ್ಸ್ ಆದಮೇಲೆ ನೆಕ್ಸ್ಟ್ ಬಯಾಲಜಿ, ಕೆಮಿಸ್ಟ್ರಿ, ಈ 2 ಸಬ್ಜೆಕ್ಟ್ ಸಹಿತ ಈ ವಿಡಿಯೋದಲ್ಲೇ ಇರುತ್ತೆ. ಸೊ ಇಲ್ಲಿ ನಾವು ಸ್ವಲ್ಪ ಸ್ಪೀಡಾಗಿ ಡಿಸ್ಕಸ್ ಮಾಡಬೇಕು, ಯಾಕೆಂತಂದರೆ ವಿಡಿಯೋ ಲೆಂತ್ ಜಾಸ್ತಿ ಆದರೆ ನಿಮಗೆ ತೊಂದರೆ. ಸೊ ಅದರಿಂದ ನಾವು ಆದಷ್ಟು ಬೇಗ ಡಿಸ್ಕಸ್ ಮಾಡೋಣ. ಸೊ ನಾವು 1 ಶಾರ್ಟ್ ವಿಡಿಯೋ ಮಾಡಿದ್ದೀವಿ, ಮೈಂಡ್ ಮ್ಯಾಪ್ ಸೀರೀಸ್ ಮಾಡಿದ್ವಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಡಿಸ್ಕಸ್ ಮಾಡಿದ್ವಿ. ಸೊ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಸೊ ಫಸ್ಟ್ ನೀವು ಆ ವಿಡಿಯೋಸ್ ಎಲ್ಲ ಒಂದ್ಸತಿ ನೋಡಿಕೊಂಡ್ರೆ ಒಳ್ಳೆಯದು. ಓಕೆ, ಸೊ ಲೆಟ್ಸ್ start with the first slide, that is define the unit of a current. ನಮಗೆ ಗೊತ್ತಿದೆ ಯೂನಿಟ್ ಆಫ್ ಕರೆಂಟ್ ಈಸ್ ಆಂಪಿಯರ್. ಓಕೆ, ಸೊ ಆಂಪಿಯರ್ ಅಂದರೆ ಏನು ಅಂತ ನಾವು ಡಿಫೈನ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ನಾವು ಕರೆಂಟ್ನ ಡಿಫೈನ್ ಮಾಡಬೇಕಾದ್ರೆ ಯಾವ ಥರ ಡಿಫೈನ್ ಮಾಡ್ತೀವಿ? ಸೊ ನಾವು ಮ್ಯಾಥಮೆಟಿಕಲಿ ಬರೀಬೇಕಂತಂದರೆ I is equal to Q/T ಅಂತ ಬರೀತೀವಿ. ಸೊ ಇದನ್ನು ನಾವು ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಅಂತಲೂ ಕರಿತೀವಿ. ಓಕೆ, ಸೊ ಇಲ್ಲಿ ಡೆಫಿನೇಷನ್ ಆಫ್ ಕರೆಂಟ್ ಕೇಳಿಲ್ಲ, ಅವ್ರು ಕೇಳಿರೋದು SI ಯೂನಿಟ್ ಆಫ್ ಎ ಕರೆಂಟ್, ದಟ್ ಈಸ್ ಎ ಆಂಪಿಯರ್. ಆಂಪಿಯರ್ನ ಯಾವ ಥರ ಡಿಫೈನ್ ಮಾಡ್ತೀರಾ? ಸೊ ಇಲ್ಲಿ ದ SI ಯೂನಿಟ್ ಆಫ್ ಎ ಕರೆಂಟ್ ಇಸ್ ಆಂಪಿಯರ್. ಆಂಪಿಯರ್ ಯಾವ ಥರ ಡಿಫೈನ್ ಮಾಡ್ತು ಅಂದರೆ ಇಲ್ಲಿ ನೋಡಿ, ಈ ಫಾರ್ಮುಲಾ ನೆನ್ಕೊಂಡ್ರೆ ನೀವು ಆರಾಮ್ಸೆ ನೀವು ಡಿಫೈನ್ ಮಾಡ್ಬೋದು. ಯಾವ ಥರ? ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್ ಇಸ್ ಸೇಡ್ ಟು ಬಿ 1 ಆಂಪಿಯರ್ ಇಫ್ 1 ಕೂಲಮ್ ಆಫ್ ಚಾರ್ಜ್ ಫ್ಲೋಸ್ ಥ್ರೂ ಇಟ್ ಇನ್ 1 ಸೆಕೆಂಡ್ ಅಂತ. ಓಕೆ, 1 ಕೂಲಮ್ ಆಫ್ ಚಾರ್ಜ್ ಫ್ಲೋಯಿಂಗ್ ಥ್ರೂ ಇಟ್ ಇನ್ 1 ಸೆಕೆಂಡ್ ಕಂಡಕ್ಟರಲ್ಲಿ. That is the meaning of this 1 ampere definition. So ಅದನ್ನ ನಾವು ಮ್ಯಾಥಮೆಟಿಕಲಿ ಯಾವ ಥರ ಬರೀತೀವಿ ಅಂದರೆ 1 ampere that is equal to 1 coulomb per 1 second. ಇದನ್ನ ನಾವು 1 coulomb per second ಅಂತ ಬರೀತೀವಿ. So this is the definition of 1 ampere in mathematical form. Okay, but definition ಇಷ್ಟು ಬರೆದ್ರೆ ಸಾಕು. ಓಕೆ, ಇಲ್ಲಿಂದ ಇಲ್ಲಿಗೆ ಬರೆದ್ರೆ ಸಾಕು. Fine, so let's move on to the next question. ಸೊ ನೆಕ್ಸ್ಟ್ ಕ್ವಶನ್, ಆನ್ ವಾಟ್ ಫ್ಯಾಕ್ಟರ್ಸ್ ಡಸ್ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಡಿಪೆಂಡ್ಸ್? ಇಲ್ಲಿ ನಮ್ಗೆ ಗೊತ್ತಿದೆ, ಆ ಫಾರ್ಮುಲಾ ನಮ್ಗೆ ಬರೆದ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ವಾಟ್ ಇಸ್ ದ ಫಾರ್ಮುಲಾ ಫಾರ್ ರೆಸಿಸ್ಟೆನ್ಸ್? ಸೊ R is equal to rho L divided by A, where rho is the nature of the material, L is the length of the conductor, and A is area of cross section. Nothing but we are talking about a thickness. Okay, so ಜಾಸ್ತಿ thickness ಆದರೆ ಏನಾಗುತ್ತೆ, ಕಮ್ಮಿ thickness ಇದ್ರೆ ಏನಾಗುತ್ತೆ? ಸೊ ಇಲ್ಲಿ ನೋಡ್ಬೋದು R is directly proportional to length, inversely proportional to area. ಓಕೆ, ಇಲ್ಲಿ ಕೇಳಿರೋದು ಆನ್ ವಾಟ್ ಫ್ಯಾಕ್ಟರ್ಸ್ ಡಸ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಅಂದರೆ ನೀವು ಎಷ್ಟು ಬರೆದ್ರೆ ಸಾಕು. ಸೊ ಮೂರಿದೆ. ದ ಲಾಸ್ಟ್ ಒನ್ ಇಟ್ ಈಸ್ ದ ಟೆಂಪ್ರೇಚರ್. ಓಕೆ, ಸೊ ಟೆಂಪ್ರೇಚರ್ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಡಿಸ್ಕಸ್ ಇಲ್ಲಿ ಮಾಡಲ್ಲ, ನಾವು ಸೆಕೆಂಡ್ ಇಯರಲ್ಲಿ ಮಾಡ್ತೀವಿ, ದಟ್ ಈಸ್ ಸೆಕೆಂಡ್ PUC. ಸೊ +2 ಲೆವೆಲಲ್ಲಿ ಟೆಂಪ್ರೇಚರ್ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೇವೆ. ಬಟ್ ಇಲ್ಲಿ ನಾವು 10th ಸ್ಟ್ಯಾಂಡರ್ಡ್ಗೆ ನಾವು R is equal to rho L divided by ಇದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀವಿ 1 ಶಾರ್ಟ್ ವಿಡಿಯೋದಲ್ಲಿ. ಓಕೆ, ಸೊ ನೀವು ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನೀವು ಆರಾಮ್ಸೆ ನೀವು ಫ್ಯಾಕ್ಟರ್ಸ್ನ ಬರೀಬೋದು. Resistance of a conductor depends on its length, that is directly proportional, and its area of cross section, that is R is inversely proportional to area of cross section, nature of the conducting material, that is rho, and temperature T. Okay, so istu badre saku. So let's move on to the next question. Why are coils of electric toaster and electric irons made of an alloy rather than pure metal? Pure metal conductance ಜಾಸ್ತಿ ಇರುತ್ತೆ, alloy ಅಲ್ಲಿ ಕಂಡಕ್ಟಿವಿಟಿ ಲೆಸ್ ಆಗಿರುತ್ತೆ. ಬಟ್ ಏನಾಗಿರುತ್ತೆ ಅಂದರೆ ಹೈ ರೆಸಿಸ್ಟಿವಿಟಿ ಆ್ಯಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಆ ರೀಸನ್ನಿಂದ ನಾವು ಇಲ್ಲಿ ಅಲಾಯ್ನ ಯೂಸ್ ಮಾಡ್ತೀವಿ. ಬಟ್ ಅದು ಥಿಯರಿಟಿಕಲಿ ಯಾವ ಥರ ಬರೀಬೇಕು ಅನ್ನೋದು ನಿಮಗೆ ತಿಳಿದಿರಬೇಕು. ಸೊ ಈ ಥರ ಬರೆದ್ರೆ ಖಂಡಿತ ನಿಮಗೆ ಫುಲ್ ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ಇಲ್ಲಿ ನೋಡಿ, ದ ಕಾಯಿಲ್ಸ್ ಆಫ್ ಎಲೆಕ್ಟ್ರಿಕ್ ಟೋಸ್ಟರ್ ಆ್ಯಂಡ್ ಎಲೆಕ್ಟ್ರಿಕ್ ಐರನ್ಸ್ ಮೇಡ್ ಅಪ್ ಆಫ್ ಆನ್ ಅಲಾಯ್ ರಾದರ್ ದ್ಯಾನ್ ಅ ಪ್ಯೂರ್ ಮೆಟಲ್ ಬಿಕಾಸ್ ಆಫ್ ರೀಸನ್. Resistivity of alloy is generally higher than that it's constituting a metals. Metal ಗಿಂತ ಜಾಸ್ತಿ ಇರುತ್ತೆ resistivity. Second one, alloy have high melting point. Okay, so compared to metals ಅಲ್ಲಿ ಸ್ವಲ್ಪ melting point ಕಮ್ಮಿ ಇರುತ್ತೆ. ಬಟ್ ನೀವು alloyನ ತಗೊಂಡ್ರೆ melting point ಜಾಸ್ತಿ ಆಗುತ್ತೆ. So that is the second reason. And third reason is they do not oxidize. Oxidize ಅಂದರೆ burn ಆಗೋದು. Okay, they do not oxidize ಅಂದರೆ ಅದು ಬರ್ನ್ ಆಗದೆ ಇರೋದ್ರಿಂದ ರೆಡಿಲಿ ಅಟ್ ಹೈ ಟೆಂಪ್ರೇಚರ್ ಆದರೆ ಏನಾಗುತ್ತೆ, ಬರ್ನ್ ಆಗೋ ಸಾಧ್ಯತೆಗಳಿರುತ್ತೆ. ಬಟ್ ಅಲಾಯ್ ಬರ್ನ್ ಆಗಲ್ಲ. ಸೊ ಅದರಿಂದ ಈ ಕಾಯಿಲ್ ಆಫ್ ಎಲೆಕ್ಟ್ರಿಕ್ ಟೋಸ್ಟರ್ ಆಗಿರ್ಬೋದು, ಎಲೆಕ್ಟ್ರಿಕ್ ಐರನ್ಸ್ ಆಗಿರ್ಬೋದು, ಇದನ್ನ ಅಲಾಯಿಂದ ಮಾಡಿರ್ತಾರೆ. ಗಾಟ್ ಇಟ್? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ದಿಸ್ ಇಸ್ ದ ಥರ್ಡ್ ಪಾಯಿಂಟ್, ದಟ್ ಈಸ್ ಆಕ್ಸಿಡೈಸೇಷನ್. ಸೊ ಅಡ್ವಾಂಟೇಜ್ ಆಫ್ ಪ್ಯಾರಲಲ್ ಕಾಂಬಿನೇಷನ್ ಓವರ್ ದ ಸೀರೀಸ್ ಕಾಂಬಿನೇಷನ್. ಸೊ ಇಲ್ಲಿ ನಿಮಗೆ ಕ್ವೆಶ್ಚನ್ಸ್ ಹೇಗೆ ಕೇಳ್ತಾರೆ ಅಂದರೆ, ವಾಟ್ ಆರ್ ದ ಅಡ್ವಾಂಟೇಜ್ and what is the difference between series combination as well as parallel combination?
ಹೌಸ್ ಹೋಲ್ಡ್ ಸರ್ಕ್ಯೂಟಲ್ಲಿ ಯಾವ ಕಾಂಬಿನೇಷನ್ ರೆಫರ್ ಮಾಡ್ತಾರೆ ಮತ್ತು ಯಾಕೆ ರೆಫರ್ ಮಾಡ್ತಾರೆ ಅನ್ನೋ ಕ್ವಶನ್ಗಳು ಈ ಟೇಬಲ್ ಮೇಲಿಂದ ಬರುತ್ತೆ. ಸೊ ಅದರಿಂದ ನಿಮಗೆ ಸಿಂಪಲ್ ಆಗಿರಲಿ ಅಂತೇಳಿ ಈ ಥರ ಟೇಬಲ್ ಕ್ರಿಯೇಟ್ ಮಾಡಿದ್ದೇನೆ, ನಿಮ್ಗೆ ಈಸಿ ಆಗುತ್ತೆ ಬರೆಯೋದಕ್ಕೆ. ಸೊ ಫಸ್ಟ್ ನಾವು ಸೀರೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೀರೀಸ್ ಕಾಂಬಿನೇಷನಲ್ಲಿ ಇನ್ ಸೀರೀಸ್ ಸರ್ಕ್ಯೂಟ್ ಇಫ್ ಒನ್ ಅಪ್ಲೈನ್ಸ್ ಸ್ಟಾಪ್ ವರ್ಕಿಂಗ್ ಡ್ಯೂ ಟು ಸಮ್ ಡಿಫೆಕ್ಟ್ ದೆನ್ ಆಲ್ ದ ಅದರ್ ಅಪ್ಲೈನ್ಸಸ್ ಆಲ್ಸೋ ಸ್ಟಾಪ್ ವರ್ಕ್. ಇವಾಗ ಒಂದು ಸರ್ಕ್ಯೂಟಲ್ಲಿ ಏನು ಮಾಡ್ತಾರೆ ಅಂದರೆ ಬಲ್ಬ್, ಫ್ಯಾನ್, ಇನ್ನೊಂದು ಯಾವುದೇ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಕನೆಕ್ಟ್ ಮಾಡಿದರೆ ಒಂದೇನಾದರೂ ಫ್ಯೂಸ್ ಆದರೆ ಅಂದರೆ ಅದು ವರ್ಕ್ ಆಗೋದು ಸ್ಟಾಪ್ ಮಾಡಿದ್ರೆ ಮಿಕ್ಕಿದ್ದೆಲ್ಲ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಸ್ಟಾಪ್ ವರ್ಕ್ಸ್. ಸೊ ಅದರಿಂದ ಇದನ್ನು ನಾವು ಹೌಸ್ ಹೋಲ್ಡ್ ಸರ್ಕ್ಯೂಟಲ್ಲಿ ಯೂಸ್ ಮಾಡಲ್ಲ. ಸೊ ಮತ್ತೆ ಸೆಕೆಂಡ್ ಒನ್, ಇನ್ ಸೀರೀಸ್ ಸರ್ಕ್ಯೂಟ್ ಆಲ್ ದ ಅಪ್ಲೈನ್ಸ್ ಹ್ಯಾವ್ ಓನ್ಲಿ ಒನ್ ಸ್ವಿಚ್ ಡ್ಯೂ ಟು ಸ್ವಿಚ್ ದಟ್ ಡು ನಾಟ್ ಟರ್ನ್ಡ್ ಆನ್ ಆಫ್ ಸಪರೇಟ್ಲಿ. ನೀವು ಸೀರೀಸ್ ಕನೆಕ್ಷನ್ ಒನ್ ಮೋರ್ ರೀಸನ್ ಯಾಕೆ ಯೂಸ್ ಮಾಡಲ್ಲ ಅಂತಂದರೆ ಈ ಸೀರೀಸ್ ಕನೆಕ್ಷನಲ್ಲಿ ನೋಡ್ಬೋದು ನಿಮಗೆ ಒಂದೇ ಒಂದು ಸ್ವಿಚ್ ಇರುತ್ತೆ. ಓಕೆ, ನಿಮಗೆ ಅಟ್ ದ ಸೇಮ್ ಟೈಮ್ ಎಲ್ಲನೂ ಒಂದು ಸ್ವಿಚ್ ಆಫ್ ಮಾಡಿದ್ರೆ ಎಲ್ಲ ಎಲೆಕ್ಟ್ರಿಕಲ್ ಅಪ್ಲೈನ್ಸು ಆಫ್ ಆಗಿಬಿಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ 3 ಅಪ್ಲೈನ್ಸ್ ಇದೆ ಅಂದ್ಕೊಳ್ಳಿ, ಒಂದು ಟಿ ವಿ, ಒಂದು ಫ್ಯಾನ್, ಒಂದು ಎಲೆಕ್ಟ್ರಿಕಲ್ ಬಲ್ಬ್. ನೀವು ಸಪೋಸ್ ನೀವೇನಾದರೂ ಟಿ ವಿ ಆಫ್ ಮಾಡಬೇಕು ಅಂದ್ಕೊಂಡು ಸ್ವಿಚ್ ಆಫ್ ಮಾಡಿದ್ರೆ ಈ ಫ್ಯಾನ್ ಮತ್ತು ನೆಕ್ಸ್ಟ್ ಒಂದು ಯಾವುದು ಎಲೆಕ್ಟ್ರಿಕಲ್ ಬಲ್ಬ್ ಆ ಎರಡೂ ಆಫ್ ಆಗಿಬಿಡುತ್ತೆ. ಸೊ ಇಲ್ಲಿ ನಾವು ಹೇಳ್ಬೋದು ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಏನಿದೆಯಲ್ಲ ದೇ ಆರ್ ಡಿಪೆಂಡೆಂಟ್ ಫ್ರಮ್ ಅನದರ್ ಎಲೆಕ್ಟ್ರಿಕಲ್ ಅಪ್ಲೈನ್ಸ್. ಒಂದು ಸ್ವಿಚ್ ಆಫ್ ಮಾಡಿದ್ರೆ ಎಲ್ಲನೂ ಸ್ವಿಚ್ ಆಫ್ ಆಗುತ್ತೆ, ಒಂದು ಸ್ವಿಚ್ ಆನ್ ಮಾಡಿದ್ರೆ ಎಲ್ಲನೂ ಸ್ವಿಚ್ ಆನ್ ಆಗುತ್ತೆ. ಅದರಿಂದ ನಾವು ಇದನ್ನು ರೆಫರ್ ಮಾಡಲ್ಲ. ಸೊ ದಿಸ್ ಇಸ್ ಒನ್ ಮೋರ್ ಪಾಯಿಂಟ್. ಸೊ ಇನ್ ಸೀರೀಸ್ ಸರ್ಕ್ಯೂಟ್ ಆಲ್ ದ ಅಪ್ಲೈನ್ಸಸ್ ಡು ನಾಟ್ ಗೆಟ್ ದ ಸೇಮ್ ವೋಲ್ಟೇಜ್ ದಟ್ ಈಸ್ 220 ವೋಲ್ಟ್ ಹೌಸ್ ಹೋಲ್ಡ್ ಸರ್ಕ್ಯೂಟಲ್ಲಿ. ಓಕೆ, ಆಸ್ ದಟ್ ಆಫ್ ಪವರ್ ಸಪ್ಲೈ ಲೈನ್. ಫಾರ್ ಎಕ್ಸಾಂಪಲ್ 220 ವೋಲ್ಟ್ ಸಪ್ಲೈ ಮಾಡ್ತೀವಿ ಫಸ್ಟ್ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ಗೆ, ಅಲ್ಲಿ ಏನಾಗುತ್ತೆ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಸೊ ನೆಕ್ಸ್ಟ್ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ಗೆ 220 ವೋಲ್ಟ್ ಸಿಗೋದೇ ಇಲ್ಲ, ನೆಕ್ಸ್ಟ್ ಅದಕ್ಕಿಂತ ಇನ್ನೂ ಕಮ್ಮಿ ವೋಲ್ಟೇಜ್ ಸಿಗುತ್ತೆ. ಅದರಿಂದ ಎಲ್ಲ ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ ಡು ನಾಟ್ ವರ್ಕ್ ಪ್ರಾಪರ್ಲಿ. ಸೊ ಇದೊಂದು ರೀಸನ್ನಿಂದ ನಾವು ಸೀರೀಸ್ ಕಾಂಬಿನೇಷನ್ನ ರೆಫರ್ ಮಾಡಲ್ಲ. ಆ್ಯಂಡ್ ಲಾಸ್ಟ್ ಒನ್, ದ ಸೀರೀಸ್ ಕನೆಕ್ಷನ್ ಆಫ್ ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ ದ ಓವರಾಲ್ ರೆಸಿಸ್ಟೆನ್ಸ್ ಆಫ್ ಸರ್ಕ್ಯೂಟ್ ಇನ್ಕ್ರೀಸಸ್ ಟೂ ಮಚ್ ಡ್ಯೂ ಟು ವಿಚ್ ದ ಸೆಂಟ್ ಕರೆಂಟ್ ಫ್ರಮ್ ದ ಪವರ್ ಸಪ್ಲೈ ಈಸ್ ಲೋ. ಇಲ್ಲೇನಾಗುತ್ತೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ನಾವು ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ನಾವು ಓದಬೇಕಾದ್ರೆ ಸೀರೀಸ್ ಕಾಂಬಿನೇಷನ್ ಟೋಟಲ್ ರೆಸಿಸ್ಟೆನ್ಸ್ ಅಥವಾ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಥವಾ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ ದ ಗ್ರೇಟರ್ ದೆನ್ ದ ರೆಸಿಸ್ಟೆನ್ಸ್ ವ್ಯಾಲ್ಯೂ ಈಸ್ ಗ್ರೇಟರ್ ದೆನ್ ದ ಇಂಡಿವಿಜುವಲ್ ಹೈಯೆಸ್ಟ್ ರೆಸಿಸ್ಟೆನ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ತುಂಬ ಜಾಸ್ತಿ ಆಗಿರೋದ್ರಿಂದ ಕರೆಂಟ್ ಕಮ್ಮಿ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ಗೆ ಸಿಗುತ್ತೆ. ಸೊ ಆ ಒಂದು ರೀಸನ್ನಿಂದ ಈ ಸರ್ಕ್ಯೂಟ್ನ ನಾವು ರೆಫರ್ ಮಾಡಲ್ಲ, ಯಾವುದದು ಸೀರೀಸ್ ಕಾಂಬಿನೇಷನ್. ಬಟ್ ವಾಟ್ ಆರ್ ದ ಅಡ್ವಾಂಟೇಜ್ ಆಫ್ ಪ್ಯಾರಲಲ್ ಕಾಂಬಿನೇಷನ್ ಓವರ್ ಸೀರೀಸ್ ಕಾಂಬಿನೇಷನ್, ಈ ಪಾಯಿಂಟ್ನ ಬರೆದ್ರೆ ಸಾಕು. ಸೊ ಇಲ್ಲಿ ನೋಡಿ ಒಂದು ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಸ್ಟಾಪ್ ಅಥವಾ ಆನ್ ಮಾಡಿದ್ರೆ ಎಲ್ಲನೂ ಸ್ಟಾಪ್ ಅಥವಾ ಆನ್ ಆಗುತ್ತೆ. ಬಟ್ ಇನ್ ಕೇಸ್ ಆಫ್ ಪ್ಯಾರಲ್ ಇದು ಇಂಡಿಪೆಂಡೆಂಟ್ ಆಫ್ ಅದರ್ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಅಂತಲೇ ಹೇಳ್ಬೋದು. ನಿಮಗೆ ಟಿ ವಿ, ಎಲೆಕ್ಟ್ರಿಕಲ್ ಫ್ಯಾನ್, ಎಲೆಕ್ಟ್ರಿಕಲ್ ಬಲ್ಬ್ ಇದೆ, ನೀವು ಸ್ವಿಚ್ ಆನ್ ಮಾಡಬೇಕು ಯಾವುದೋ ಒಂದು. ಓಕೆ, ಫಾರ್ ಎಕ್ಸಾಂಪಲ್ ಟಿ ವಿನ ಸ್ವಿಚ್ ಆಫ್ ಮಾಡ್ಬೇಕು ಅಂದ್ಕೊಳ್ಳಿ, ಟಿ ವಿ ಬಟನ್ನೇ ಸಪ್ರೇಟ್ ಆಗಿರುತ್ತೆ, ಅದನ್ನು ಸ್ವಿಚ್ ಆಫ್ ಮಾಡಿದ್ರೆ ಟಿ ವಿ ಮಾತ್ರ ಆಫ್ ಆಗುತ್ತೆ. ಬಟ್ ಇನ್ ಕೇಸ್ ಆಫ್ ಸೀರೀಸ್ ಇಲ್ಲ, ಒಂದು ಸ್ವಿಚ್ ಆಫ್ ಆದರೆ ಎಲ್ಲನೂ ಸ್ವಿಚ್ ಆಫ್ ಆಗಿಬಿಡುತ್ತೆ, ಎಲ್ಲನೂ ವರ್ಕ್ ಆಗೋದು ಸ್ಟಾಪ್ ಮಾಡುತ್ತೆ. ಓಕೆ, ಸೊ ದಟ್ ಈಸ್ ದ ಒನ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್, in parallel circuit each electrical appliance has its own switch due to which can be turned on or turned off independently without affecting other appliances. Adane helidu first point as well as second point. Now third point is, in parallel circuit each electrical appliance gets the same voltage, ಇಲ್ಲಿ ಸಮ್ ಅಲ್ಲ same voltage as that of the ಪವರ್ ಸಪ್ಲೈ ಲೈನ್. ಅದು 220 ವೋಲ್ಟೇಜ್ ಪವರ್ ಸಪ್ಲೈ ಮಾಡ್ತಿದ್ದಾರೆ ಅಂತಂದರೆ ಎಲ್ಲ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ಗೂ 220 ವೋಲ್ಟೇಜೇ ಸಿಗುತ್ತೆ. ಬಟ್ ನಾಟ್ ಇನ್ ಕೇಸ್ ಆಫ್ ಸೀರೀಸ್ ಕಾಂಬಿನೇಷನ್ ಡ್ಯೂ ಟು ಡ್ರಾಪ್ ಇನ್ ವೋಲ್ಟೇಜ್. ಓಕೆ, ಅಲ್ಲಿ ಕರೆಂಟ್ ಸೇಮ್ ಆಗಿರುತ್ತೆ, ವೋಲ್ಟೇಜ್ ಡ್ರಾಪ್ ಆಗ್ತಿರುತ್ತೆ. ಇನ್ ದಿಸ್ ಕೇಸ್ ಪ್ಯಾರಲಲ್ ಕಾಂಬಿನೇಷನಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಆಗಿರುತ್ತೆ, ಕರೆಂಟ್ ವೇರಿ ಆಗ್ತಾ ಇರುತ್ತೆ. ಓಕೆ, ಸೊ ಲಾಸ್ಟ್ ಪಾಯಿಂಟ್, ದ ಪ್ಯಾರಲಲ್ ಕನೆಕ್ಷನ್ ಆಫ್ ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ ದ ಓವರಾಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ರೆಡ್ಯೂಸಸ್ ಡ್ಯೂ ಟು ವಿಚ್ ದ ಕರೆಂಟ್ ಫ್ರಮ್ ದ ಪವರ್ ಸಪ್ಲೈ ಇಸ್ ಹೈ. ಇಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್, ಟೋಟಲ್ ರೆಸಿಸ್ಟೆನ್ಸ್, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ ಅಂದರೆ, ಒಂದು ಸಪೋಸ್ ಒಂದು ಇಂಡಿವಿಜುವಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಅತಿ ಕಮ್ಮಿ ಇದ್ದರೆ ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅದಕ್ಕಿಂತ ಕಮ್ಮಿ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ R1 is equal to 1 ohm, R2 is equal to 2 ohm, R3 is equal to 4 ohm ಇದೆ ಅಂದ್ಕೊಳ್ಳಿ. ಓಕೆ, ಸೊ ಲೀಸ್ಟ್ ರೆಸಿಸ್ಟೆನ್ಸ್ ಎಷ್ಟಿದೆ ಇದರಲ್ಲಿ 1 ohm ಇದೆ. ನೀವು ಈ ಕಾಂಬಿನೇಷನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ನಿಮಗೆ ಲೀಸ್ಟ್ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಅಂದರೆ ಇಟ್ ಈಸ್ ಲೆಸ್ ದೆನ್ 1 ohm ಇರುತ್ತೆ. Okay, that is the meaning of the last point. Okay, so let's move on to the next question. Define ohmic and non-ohmic conductor. Give examples for each. Ohmic conductor and non-ohmic conductor. It is simple. ಹೇಗೆ ಹೇಳ್ಬೋದು? With respect to law, Ohm's law ಆಗಿ ಹೇಳ್ಬೋದು. Ohmic conductor ಅಂದರೆ the conductor which obey Ohm's law. Okay, that is V directly proportional to I at a constant temperature. But non-ohmic conductor ಅಂತಂದರೆ ಇಲ್ಲಿ the conductors do not obey Ohm's law. ಅದನ್ನು ನಾನು
ನಾವು ನಾನ್ ಓಮಿಕ್ ಕಂಡಕ್ಟರ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಹೇಳ್ಬೇಕಂದ್ರೆ ನಾನ್ ಓಮಿಕ್ ಕಂಡಕ್ಟರ್ಗೆ ಸೆಮಿ ಕಂಡಕ್ಟರ್ಸ್ ಎಕ್ಸಾಂಪಲ್ ಹೇಳ್ಬೋದು. ಡಯೋಡ್ ಆಗಿರ್ಬೋದು, ಟ್ರಾನ್ಸಿಸ್ಟರ್ ಆಗಿರ್ಬೋದು, LED ಆಗಿರ್ಬೋದು, ಓಕೆ, ಡಯೋಡ್ ಆಗಿರ್ಬೋದು, ಇವೆಲ್ಲ ಎಕ್ಸಾಂಪಲ್ಸ್ ಹೇಳ್ಬೋದು. ಬಟ್ ಕಂಡಕ್ಟರ್ಸ್ ದಟ್ ಈಸ್ ಓಮಿಕ್ ಕಂಡಕ್ಟರ್ಸ್ಗೆ ನಾವು ಮೆಟಲ್ಸ್ನ ಹೇಳ್ಬೋದು. ಓಕೆ, ಸೊ ಇಲ್ಲಿ ನೋಡಿ ಓಮಿಕ್ ಕಂಡಕ್ಟರ್ ದ ಸಬ್ಸ್ಟೆನ್ಸ್ ವಿಚ್ ಒಬೇ ದ ಓಮ್ಸ್ ಲಾ ಆರ್ ಕಾಲ್ಡ್ ಓಮಿಕ್ ಸಬ್ಸ್ಟೆನ್ಸಸ್ ಆ್ಯಂಡ್ ಮೆಟಲ್ಸ್. ಎಕ್ಸಾಂಪಲ್ ಮೆಟಲ್ಸ್ ಹೇಳಿದ್ದಾರೆ. ನೆಕ್ಸ್ಟ್ ನಾನ್ ಓಮಿಕ್ ಕಂಡಕ್ಟರ್ಸ್ ದ ಸಬ್ಸ್ಟೆನ್ಸ್ ವಿಚ್ ಡಸ್ ನಾಟ್ ಒಬೇ ದ ಓಮ್ಸ್ ಲಾ ದೇ ಆರ್ ಕಾಲ್ಡ್ ನಾನ್ ಓಮಿಕ್ ಸಬ್ಸ್ಟೆನ್ಸ್, ನಾನ್ ಮೆಟಲ್ಸ್ ಆ್ಯಂಡ್ ಡಯೋಡ್ಸ್ ಆ್ಯಂಡ್ ETC. ಸೊ ಸಿಂಪಲ್ ಆಗಿ ನಾವು ಸೆಮಿ ಕಂಡಕ್ಟರ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. what is an ammeter? How is it connected in a circuit? Simple ಆಗಿ ಹೇಳ್ತೀನಿ ನೋಡಿ. Ammeter is the device by which we can measure the magnitude of current in the circuit, and it is connected in a circuit in a series connection. Series ಅಲ್ಲಿ ಕನೆಕ್ಟ್ ಮಾಡಿರ್ತಾರೆ ನೋಡಿ. ammeter ಆಂಪಿಯರ್ ಪ್ಲಸ್ ಮೀಟರ್. ಇಲ್ಲಿ ammeter ನ ಅದು ವರ್ಡಿಂಗ್. ಓಕೆ, ammeter is a device used to measure electrical current in a circuit. So as shown in the figure ಅವೆಲ್ಲ ಬರೆಯೋದು ಅವಶ್ಯಕತೆ ಇಲ್ಲ, ನೀವು ಡೈರೆಕ್ಟ್ ಆಗಿ an ammeter is always connected in series in a circuit is ಬರ್ದರೆ ಸಾಕು. ಡೆಫಿನೇಷನ್ ಈ ಒಂದು ಲೈನ್ ಬರೆದ್ರೆ ಸಾಕು. ಓಕೆ, ಇಟ್ ಈಸ್ ಅ ಜಸ್ಟ್ ಗ್ರಾಫಿಕಲ್ ಪ್ರೆಸೆಂಟೇಷನ್. ಓಕೆ, ಇಟ್ ಈಸ್ ಎ ammeter. ಓಕೆ, ಇಟ್ ಈಸ್ ಅ ಪಾಸಿಟಿವ್ and this is negative. It is a cell. It is a positive and it is negative, and it is current. It is a bulb. It is a direction of electric current, and it is a plug key. Okay, ಸೊ ಇದೆಲ್ಲ ಬರೆಯೋದು ಅವಶ್ಯಕತೆ ಇಲ್ಲ, ಜಸ್ಟ್ ಡೆಫಿನೇಷನ್ ಆಸ್ ವೆಲ್ ಆಸ್ ದಿಸ್ ಲೈನ್ ಬರೀರಿ. ಏನದು? ammeter is always connected in a series in a circuit. In the same way, voltmeter is the device by which we can measure the potential difference between 2 points. ಓಕೆ, ಅದು ಹೇಗೆ ಕನೆಕ್ಟ್ ಮಾಡ್ತಾರೆ ಅಂದರೆ ಪ್ಯಾರಲಲ್. ಓಕೆ, ಪ್ಯಾರಲಲ್ ಇನ್ ದ ಸರ್ಕ್ಯೂಟ್, ಪ್ಯಾರಲಲ್ ಆಗಿ ಯೂಸ್ ಮಾಡ್ತಾರೆ. ಓಕೆ, ದ ರೀಸನ್ ಗೊತ್ತಿದೆ, ಡ್ಯೂ ಟು ರೆಸಿಸ್ಟೆನ್ಸ್. ಫೈನ್, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. Same thing. Okay, same way. It is a measure of potential difference between 2 points known as a voltmeter. Voltmeter has high resistance. Okay, the voltmeter is always connected parallel to the circuit. Got it? So let's move on to the next one. Define electrical potential and next one electrical potential difference. ಇಲ್ಲಿ ತುಂಬ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಾರೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡಿಫರೆನ್ಸ್? ನೋಡಿ, ಪೊಟೆನ್ಷಿಯಲ್ ಅಂದರೆ ಇನ್ಫೈನೈಟ್ ಪಾಯಿಂಟ್. ಓಕೆ, ಒನ್ ಪಾಯಿಂಟ್ ರೆಫರೆನ್ಸ್ ಪಾಯಿಂಟ್, another one is infinite. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಟೂ ನೋನ್ ಪಾಯಿಂಟ್ಸ್. ಓಕೆ, A and B ಆಗಿರ್ಬೋದು. ಸೊ ಫಸ್ಟ್ ನೋಡೋಣ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ವರ್ಕ್ ಡನ್ ಟು ಮೂವ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫೈನೈಟ್ ಟು ಪರ್ಟಿಕ್ಯುಲರ್ ಪಾಯಿಂಟ್. ಓಕೆ, ಇನ್ಫೈನೈಟ್ ಇಂದ ಪರ್ಟಿಕ್ಯುಲರ್ ಪಾಯಿಂಟ್ಗೆ ಏನು ಕರಿತೀವಿ ಅಂತಂದರೆ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಅದೇ ಎರಡು ಪಾಯಿಂಟ್ ನೋನ್ ಆಗಿದ್ರೆ, ಅಂದರೆ ಗೊತ್ತಿರೋ ಪಾಯಿಂಟ್ಸ್ ಆಗಿದ್ರೆ ಅದನ್ನ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ದ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡಿಫರೆನ್ಸ್, okay, between 2 points in an electric circuit is the work done to move a unit charge from one point to other point. So SI unit of both electrical potential as well as electrical potential difference ಏನಾಗಿರುತ್ತೆ ಅಂದರೆ ವೋಲ್ಟ್ ಆಗಿರುತ್ತೆ. It is represented by capital letter V. Got it? Okay, so let's move on to the next one. What is meant by resistance of a conductor? So simple ಆಗಿ ಹೇಳ್ಬೇಕಂದ್ರೆ resistance is nothing but obstruction offered for the flow of charges or flow of current in the conductor. It is a property of a conductor. Okay, and what if they ask about SI unit? SI unit of a resistance is ohm, OHM. Okay, it is denoted by Greek letter ohm. Okay, so the resistance of a conductor is its property by virtue of which it opposes the flow of current through it. Okay, ಇಷ್ಟು ಬರೆದ್ರೆ ಸಾಕು, ಇದೆಲ್ಲ ಬೇಕಾಗಿಲ್ಲ. It is equal to the ratio of potential difference applied across the conductor to the current flowing through it. ಇದು ಓಮ್ಸ್ ಲಾ. ಅವ್ರು ಕೇಳಿದ್ರೆ ಡೆಫಿನೇಷನ್ ಮಾತ್ರ, ಇಷ್ಟು ಬರೆದ್ರೆ ಸಾಕು. ಓಕೆ, ಸೊ ಇಲ್ಲಿಂದ ಇಲ್ಲಿವರೆಗೆ ಬರೆದ್ರೆ ಸಾಕು, ಇಲ್ಲಿವರೆಗೆ. ಓಕೆ, ಸೊ ದೇರ್ ಅಕಾರ್ಡಿಂಗ್ ಟು ಓಮ್ಸ್ ಲಾ ಏನು ಬರ್ತೀವಿ? V is equal to IR ಅಂತ, R is equal to V by I ಅಂತ. ಸೊ ಅದನ್ನ ನೆಕ್ಸ್ಟ್ ಲೈನಲ್ಲಿ ಹೇಳಿದ್ದಾರೆ. ಸೊ SI ಯೂನಿಟ್ ಈ ಥರ, SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಇಸ್ ಓಮ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ರೈಟ್ ದ ಫ್ಯಾಕ್ಟರ್ ಆನ್ ವಿಚ್ resistivity of wire depends. Only two. Okay, one is nature of the material, second one temperature, directly dependent. Okay, so resistivity is also called specific resistance of a conductor. Okay, so each conductor have its own specific resistance. Okay, so that indicates the nature of the material. Second one is a temperature. It is a temperature dependence. It does not depends on length, or else you can directly say it do not depends on dimensions. Length ಮೇಲೆ ಡಿಪೆಂಡ್ ಆಗಲ್ಲ, ಏರಿಯಾ ಮೇಲೆ ಡಿಪೆಂಡ್ ಆಗಲ್ಲ. So it is independent of dimensions of a conductor. Okay, so let's move on to the next question. State Ohm's law. It is very, very important.
ಓಕೆ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಥರ ಸ್ಟೇಟ್ಮೆಂಟ್ ಬರೀಬೇಕು ಅಂತಂದರೆ, ದ ಪೊಟೆನ್ಷಿಯಲ್ ಡಿಫರೆನ್ಸ್, ಓಕೆ, ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈಡ್ ಅಕ್ರಾಸ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಫ್ಲೋಯಿಂಗ್ ಇನ್ ಇಟ್. ಯಾವುದು? ಕಂಡಕ್ಟರಲ್ಲಿ ಫ್ಲೋ ಆಗಂತ ಕರೆಂಟ್. ಸೊ ಅದನ್ನೇ ನಾವು ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಕರೆಯೋದು. ನೋಡಿ, ದಿಸ್ ಲಾ ಸ್ಟೇಟ್ಸ್ ದಟ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಟ್ potential difference, not just a difference, it is a potential difference applied across its end, provided ಈ ಪಾಯಿಂಟ್ ಮಾತ್ರ ತುಂಬಾ ಇಂಪಾರ್ಟೆಂಟ್, ಪ್ರೊವೈಡೆಡ್ ದ ಟೆಂಪರೇಚರ್ ಅಂಡ್ ಅದರ್ ಫಿಸಿಕಲ್ ಕಂಡೀಷನ್ಸ್ ರಿಮೈನ್ಸ್ ಅನ್ಚೇಂಜ್ಡ್. ಅಂದರೆ ಡೈಮೆನ್ಷನ್ಸ್ ಸೇಮ್ ಆಗಿರಬೇಕು, ಲೆಂತ್ ಸೇಮ್ ಆಗಿರಬೇಕು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಸೇಮ್ ಆಗಿರಬೇಕು, ಮತ್ತೆ ಟೆಂಪರೇಚರು ಸೇಮ್ ಆಗಿರಬೇಕು. ಅದರ್ ಫಿಸಿಕಲ್ ಕ್ವಾಂಟಿಟೀಸ್ ಅಂದರೆ ಇಷ್ಟು ಬರಿಬೋದು. ಓಕೆ, ಮ್ಯಾಥಮೆಟಿಕಲಿ ಹೇಗೆ ಬರಿಬೋದು? ಈ ಥರ ಬರಿಬೋದು ಮ್ಯಾಥಮೆಟಿಕಲಿ. ಸೊ ಫೈನಲ್ ಎಕ್ಸ್ಪ್ರೆಷನ್ ಏನು ಬರುತ್ತೆ? ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಬರುತ್ತೆ. ಇಲ್ಲಿ ಗ್ರಾಫ್ ಕೇಳಿದ್ರೆ ಯಾವ ಥರ ಬರೀಬೇಕಂದ್ರೆ ವಿ ವರ್ಸಸ್ ಐ. ಓಕೆ, ವಿ ವರ್ಸಸ್ ಐ ಬರೆದ್ರೆ you'll get a straight line. So slope of straight line you'll be getting r is equal to delta v divided by delta I. Idu. Okay, so it is a graphical presentation of Ohm's law. So let's move on to the next question. So sometimes our activity based questions keltare. Okay, so adana just explain madak hogalla, adana display ಮಾಡ್ತೀನಿ 2 seconds alli. Okay, adana screenshot ತಗೊಳ್ಳಿ, ಯಾಕಂದ್ರೆ I have explained it for many times. So to save our time in this discussing very most expected question for the board examination, okay, so ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ಆಕ್ಟಿವಿಟಿ ಕೇಳಿದ್ರೆ ಈ ಥರ ಬರೀರಿ. ಫಸ್ಟ್ ಡಯಾಗ್ರಾಮ್, ಓಕೆ, ಸೊ ಇಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಪ್ಲಗ್ ಕೀ ಆ್ಯಂಡ್ ಇಟ್ ಇಸ್ ಸೆಲ್ 1, ಸೆಲ್ 2, ಸೆಲ್ 3 ಆ್ಯಂಡ್ ಸೆಲ್ 4, ನಾಟ್ ಕೆಪಾಸಿಟರ್. ಓಕೆ, ಸೆಲ್ 1, ಸೆಲ್ 2, ಸೆಲ್ 3 ಆ್ಯಂಡ್ ಸೆಲ್ 4. ಈ ಪಾಯಿಂಟ್ಸ್ನ ನೀಟಾಗಿ ಬರ್ಕೊಳ್ಳಿ. ಗಾಟ್ ಇಟ್? ಸೊ ಇಷ್ಟು ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟ್ ಒನ್, ವಾಟ್ ಇಸ್ ದ ಕಂಡೀಷನ್ ಫಾರ್ ಅಪ್ಲೈಯಿಂಗ್ ಓಮ್ಸ್ ಲಾ? ಅದೇ ಏನು ಕಂಡೀಷನ್ ಅಂದರೆ ಎಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್ ಆ್ಯಂಡ್ ಅದರ್ ಫಿಸಿಕಲ್ ಕಂಡೀಷನ್ ಶುಡ್ ಬಿ ಸೇಮ್. ಅದೇ ಕಂಡೀಷನ್ ಇಲ್ಲಿ ಬರೀತೀವಿ. ಓಮ್ಸ್ ಲಾ ಇಸ್ ಅಪ್ಲಿಕೇಬಲ್ ಓನ್ಲಿ ಇಫ್ ಆಲ್ ದ ಫಿಸಿಕಲ್ ಕಂಡೀಷನ್ಸ್ ಲೈಕ್ ಟೆಂಪರೇಚರ್, ಮಟೀರಿಯಲ್ ಆರ್ ಡೈಮೆನ್ಷನ್ಸ್ ಆಫ್ ದ ವೈರ್ ರಿಮೈನ್ಸ್ ಕಾನ್ಸ್ಟೆಂಟ್. ಇಷ್ಟಿದ್ರೆ ಮಾತ್ರ ನಮಗೆ ಓಮ್ಸ್ ಲಾ ವ್ಯಾಲಿಡ್ ಆಗುತ್ತೆ, ಇಲ್ಲ ಅಂತಂದ್ರೆ ಓಮ್ಸ್ ಲಾ ವ್ಯಾಲಿಡ್ ಆಗಲ್ಲ. ಗಾಟ್ ಇಟ್? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವೈ ಇಸ್ ಟಂಗ್ಸ್ಟನ್ ಮೆಟಲ್ ಸೆಲೆಕ್ಟೆಡ್ ಫಾರ್ ಮೇಕಿಂಗ್ ಫಿಲಾಮೆಂಟ್ ಆಫ್ ಇಂಡಿಸೆಂಟ್ ಲ್ಯಾಂಪ್? ನಮಗೆ ಈ ಬಲ್ಬಲ್ಲಿ ಓಕೆ ಟಂಗ್ಸ್ಟನ್ ಯೂಸ್ ಮಾಡ್ತಿರಲ್ಲ, ಯಾಕೆ ಆ ಟಂಗ್ಸ್ನ ಯೂಸ್ ಮಾಡ್ತಾರೆ, ಯಾವ ಪ್ರಾಪರ್ಟಿ ಬೇಸ್ ಮಾಡ್ಕೊಂಡು ಈ ಟಂಗ್ಸ್ನ ಯೂಸ್ ಮಾಡ್ತಾರೆ ಅಂತ. ಓಕೆ, ಸೊ ಇಲ್ಲಿ ನೋಡ್ಬೋದು, ಟಂಗ್ಸ್ಟನ್ ಮೆಟಲ್ ಇಸ್ ಸೆಲೆಕ್ಟೆಡ್ ಫಾರ್ ಮೇಕಿಂಗ್ ಫಿಲಾಮೆಂಟ್ ಆಫ್ ಇಂಡಸೆಂಟ್ ಲ್ಯಾಂಪ್ ಬಲ್ಬ್ ಬಿಕಾಸ್ ಇಟ್ ಕ್ಯಾನ್ ಸಬ್ಸ್ಟ್ರೇಟ್ ಹೈ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಅದು ತಡ್ಕೊಳ್ಳುತ್ತೆ. ಸೊ ಎಷ್ಟೇ ಟೆಂಪ್ರೇಚರ್ ಇನ್ಕ್ರೀಸ್ ಆದರೂ ಅದು ತಡ್ಕೊಳ್ಳುತ್ತೆ. ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಹೈ ರೆಸಿಸ್ಟಿಬಿಲಿಟಿ, ಈ ಎರಡು ಪ್ರಾಪರ್ಟಿಯಿಂದ ನಾವು ಟಂಗ್ಸ್ಟನ್ನ ಮೇಕಿಂಗ್ ಆಫ್ ಫಿಲಾಮೆಂಟ್ ಆಗಿ ಯೂಸ್ ಮಾಡ್ತೀವಿ ಇನ್ ಬಲ್ಬ್ಸ್. ಗಾಟ್ ಇಟ್? So let's move on to the next question. Why is manganese used for making standard resistor? So manganese ಇದನ್ನ ರೆಸಿಸ್ಟರ್ ಮಾಡಕ್ಕೆ ಯೂಸ್ ಮಾಡ್ತಾರೆ, ಬಟ್ ಯಾಕೆ? ಮ್ಯಾಂಗನೀಸ್ ಆಸ್ ವೆಲ್ ಆಸ್ ಕಾನ್ಸ್ಟಂಟಿನಿಯಮ್ ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಎರಡು ರೀಸನ್ ಬರಿಬೋದು. ದೇ ಹ್ಯಾವ್ ವೆರಿ ಹೈ ವ್ಯಾಲ್ಯೂ ಆಫ್ ರೆಸಿಸ್ಟಿವಿಟಿ, ನಥಿಂಗ್ ಬಟ್ ಹೈ ರೆಸಿಸ್ಟಿವಿಟಿ, ದಟ್ ಈಸ್ ಹೈ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಸೆಕೆಂಡ್ ಒನ್, ದೇ ಹ್ಯಾವ್ ವೆರಿ ಸ್ಮಾಲ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ, ಅಂದರೆ ಟೆಂಪರೇಚರ್ ಎಷ್ಟೇ ವೇರಿ ಆದ್ರೂ ಈ ರೆಸಿಸ್ಟೆನ್ಸ್ ವ್ಯಾಲ್ಯೂ ಚೇಂಜ್ ಆಗಲ್ಲ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ very small temperature of coefficient of resistivity. Got it? So let's move on to the next one. So distinguish between conductors and insulators. Give some of their examples. Conductor, insulator as well as semiconductors discuss ಮಾಡಿದ್ವಿ. ಇಲ್ಲಿ ಡೆಫಿನೇಷನ್ಸ್ ಕೇಳಿದ್ರೆ ಏನು ಬರೀಬೇಕು? Conductors, the substance which allow the electrical current through them are called conductors. Example, you can say metals. An insulator, it is opposite for the conductors. What is that? It allows the current, but insulator do not allow. ಸೊ ಅದನ್ನ ಡೆಫಿನೇಷನ್ ಆಗಿ ಹೇಗೆ ಬರೀಬಹುದು ಅಂತಂದ್ರೆ, ಇನ್ಸುಲೇಟರ್ ದ ಸಬ್ಸ್ಟೆನ್ಸ್ ವಿಚ್ ಡಸ್ ನಾಟ್ ಅಲೋ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ದಮ್ ಆರ್ ಕಾಲ್ಡ್ ಇನ್ಸುಲೇಟರ್. ಎಕ್ಸಾಂಪಲ್ ಏನು ಬರೀಬಹುದು? ಗ್ಲಾಸ್ ಆಗಿರ್ಬೋದು, ವುಡ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಆಲ್ ದೀಸ್ ಆರ್ ಇನ್ಸುಲೇಟರ್. ಸೊ ಇದರಲ್ಲಿ ಯಾವುದೇ ಥರ ಕರೆಂಟ್ ಫ್ಲೋ ಆಗಲ್ಲ. ಗಾಟ್ ಇಟ್? ಸೊ ಅದಕ್ಕೆ ನೀವು ಯಾವುದೇ ವೈರ್ನ ತಗೊಳ್ಳಿ, ಆ ವೈರ್ ಮೇಲೆ ಈ ರಬ್ಬರ್ನ ಇನ್ಸುಲೇಟರ್ ಆಗಿ ಯೂಸ್ ಮಾಡ್ತಾರೆ, ಸೊ ದಟ್ ವಿಲ್ ನಾಟ್ ಗೆಟ್ ಎನಿ ಶಾಕ್. ಗಾಟ್ ಇಟ್? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. Define 1 kilowatt hour. How is the SI unit of energy related to one joule? So ಇಲ್ಲಿ kilowatt is defined as the electrical energy consumed by appliance of 1000 watt in 1 hour. ಅದನ್ನ ಮ್ಯಾಥಮೆಟಿಕಲಿ ಯಾವ ಥರ ಬರೀತಾರೆ ಅಂದರೆ 1 kilowatt hour. It is not a SI unit, it is a commercial unit of electrical energy. Okay, every month ನಾವು ಬಿಲ್ ಪೇ ಮಾಡ್ತೀವಲ್ಲ, ಇದೇ ಯೂನಿಟ್ಗೆ ಪೇ ಮಾಡ್ತೀವಿ. ಸೊ 1 kilowatt hour, that is nothing but P into T, power into time. So power, SI unit of power is the watt and time, SI unit of time is second.
ಸೊ ಇಲ್ಲಿ 1 ಕಿಲೋ ಆಗಿರೋದ್ರಿಂದ 10⁻³ ವ್ಯಾಟ್ ಅಂತ ಬರೀತೀನಿ. ಆಮೇಲೆ ಟೈಮ್ ಇಲ್ಲಿ ಹವರ್ಸ್ ಕೊಟ್ಟಿದ್ದಾರೆ, 36 ಇಂಟು 2 10⁻² ಸೆಕೆಂಡ್ಸ್ ಅಂತ ಬರೀತೀನಿ. ಅಂದರೆ 1 ಅವರಲ್ಲಿ 3600 ಸೆಕೆಂಡ್ಸ್ ಇರುತ್ತೆ. ಸೊ ಇಲ್ಲಿ 10⁻³ ಇಲ್ಲಿ 10⁻², ಏನಾಗುತ್ತೆ 36 ಇಂಟು 10⁻5. ಈ ವ್ಯಾಟ್ ಮತ್ತು ಸೆಕೆಂಡ್ನ ಜೌಲ್ ಅಂತ ಬರಿಬೋದು. ಸೊ ಇಲ್ಲಿ ನಿಮಗೆ 1 ಕಿಲೋ ವ್ಯಾಟ್ ಅವರ್ ಈ ಥರನೂ ಬರಿಬೋದು, ಅಥವಾ ಸೈಂಟಿಫಿಕ್ ಮೆಥಡಲ್ಲಿ 3.6 ಇಂಟು 10⁻6 ಜೌಲ್ಸ್ ಅಂತಲೂ ಬರಿಬೋದು. ಎರಡೂ ಕರೆಕ್ಟ್. ಓಕೆ, ಸೊ ದಿಸ್ ಈಸ್ ಹೌ ಯು ಕ್ಯಾನ್ ರಿಲೇಟ್ ಅ ಕಮರ್ಷಿಯಲ್ ಯೂನಿಟ್ ಆಫ್ electrical energy and SI unit of electrical energy. So 1 kilowatt hour is equal to 3.6 into 10⁻6 joules ಅಂತ ಬರಿಬೋದು. Got it? So let's move on to the next question. So define the term electrical power, write expression for it. Directly ನಮ್ಗೆ ಗೊತ್ತಿದೆ electrical power, just ignore about electrical. Okay, power ಅಂದರೆ rate of doing work ಅಥವಾ consuming energy. ಸೊ ಅದನ್ನ ಇಲ್ಲಿ ಎಲೆಕ್ಟ್ರಿಕಲ್ ಆಗಿ ಆ್ಯಡ್ ಮಾಡೋದು. ಯಾವುದು ಕನ್ಸ್ಯೂಮ್ ಮಾಡೋದು ಎಲೆಕ್ಟ್ರಿಕಲ್ ಎನರ್ಜಿ? ಎಲೆಕ್ಟ್ರಿಕಲ್ ಅಪ್ಲಯನ್ಸ್. ಅದನ್ನ ಈಸಿಯಾಗಿ ಬರಿಬೋದು. ಯಾವ ಥರ? ಎಲೆಕ್ಟ್ರಿಕ್ ಪವರ್, ದ ಎಲೆಕ್ಟ್ರಿಕ್ ಪವರ್ ಆಫ್ ಅನ್ ಅಪ್ಲಯನ್ಸಸ್ ಈಸ್ ದ ರೇಟ್ ಅಟ್ ವಿಚ್ ಇಟ್ ಕನ್ಸ್ಯೂಮ್ಸ್ ಎಲೆಕ್ಟ್ರಿಕ್ ಎನರ್ಜಿ. ಅದನ್ನು ನಾವು P ಇಸ್ ಈಕ್ವಲ್ ಟು W/T ಅಥವಾ E/T ಅಂತ ಬರೀತೀವಿ. ನೆನಪಿದೆನಾ? ಇದನ್ನು ನಾವು ಎಲೆಕ್ಟ್ರಿಕಲ್ ಪವರ್ ಅಂತ ಕರಿತೀವಿ. ಸೊ ಆಫ್ಟರ್ ಸಿಂಪ್ಲಿಫೈಯಿಂಗ್ ಇಟ್ ವಿಲ್ ಬಿ ಗೆಟಿಂಗ್ IV ಅಥವಾ P ಇಸ್ ಈಕ್ವಲ್ ಟು V²/R ಅಥವಾ P ಇಸ್ ಈಕ್ವಲ್ ಟು I²R ಅಂತ. ಓಕೆ, ಅಥವಾ ಇನ್ನೊಂದಿದೆ P ಇಸ್ ಈಕ್ವಲ್ ಟು F ಇಂಟು V. ಇಲ್ಲಿ ಡೆಫಿನೇಷನ್ ಕೇಳಿರೋದ್ರಿಂದ ನೀವು ಜಸ್ಟ್ ಡೆಫಿನೇಷನ್ ಬರೀಬೇಕು. ವಾಟ್ ಇಸ್ ದ ಯೂನಿಟ್ ಆಫ್ ಪವರ್? ಇಟ್ ಈಸ್ ದ ವಾಟ್. ಓಕೆ, WATT. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ದ ಕಾಂಬಿನೇಷನ್ ಆಫ್ 3 ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಎ ಸೀರೀಸ್. ಡೆರಿವೇಷನ್ ನಮ್ಗೆ ಗೊತ್ತಿದೆ. ಸೊ ಡೆರಿವೇಷನ್ ಅಂತಂದರೆ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ? 1 ರೆಸಿಸ್ಟರ್, 2 ರೆಸಿಸ್ಟರ್, 3 ರೆಸಿಸ್ಟರ್. ಸೊ ಇಲ್ಲಿ ಒಂದು ಆಮೀಟರ್ ತೊಗೋತೀವಿ. ಓಕೆ, ಇಟ್ ಈಸ್ ಕನೆಕ್ಟೆಡ್ ಟು ಸೆಲ್ ಆರ್ ಬ್ಯಾಟ್ರಿ. ಸದ್ಯಕ್ಕೆ ಸೆಲ್ ಅಂತ ತೊಗೋತೀನಿ. ಇಟ್ ಈಸ್ ಅ ಪ್ಲಗ್ ಕೀ. ಓಕೆ, ಸೊ ಡೈರೆಕ್ಷನ್ ಆಫ್ ಕರೆಂಟ್ ವಿಲ್ ಬಿ ಇನ್ ದಿಸ್ ವೇ, ಪಾಸಿಟಿವ್ ಟರ್ಮಿನಲ್ ಆ್ಯಂಡ್ ನೆಗೆಟಿವ್ ಟರ್ಮಿನಲ್. ದಿಸ್ ಈಸ್ ಅ ಸೆಲ್. ಓಕೆ, ಸೊ ಇಟ್ ಈಸ್ ಅ ಪಾಸಿಟಿವ್ ಆ್ಯಂಡ್ ದಿಸ್ ಈಸ್ ಅ ನೆಗೆಟಿವ್. ಆ್ಯಂಡ್ ರೆಸಿಸ್ಟರ್ 1, ರೆಸಿಸ್ಟರ್ 2 ಆ್ಯಂಡ್ ರೆಸಿಸ್ಟರ್ 3. ಸೊ ರೆಸಿಸ್ಟೆನ್ಸ್. ಓಕೆ, ಸೊ ಇಲ್ಲಿ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಯೂಸ್ ಮಾಡಬೇಕು. ಓಕೆ, ಇಲ್ಲಿ for the current it has the same path, hence current will remain same, but potential difference will vary. ಎಲ್ಲೆಲ್ಲಿ? ಸೊ ಇಲ್ಲಿ V1 ಆಗಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಲ್ಲಿ, ಸೊ ದಟ್ ಈಸ್ V2 ಆ್ಯಂಡ್ ಲಾಸ್ಟ್ ಒನ್ ದಟ್ ಈಸ್ V3. ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಸೊ ಇಷ್ಟು ಬರ್ದಾದ್ಮೇಲೆ ಇದು ಪ್ಲಗ್ ಕೀ. ಸೊ ನಮಗೆ ಓಮ್ಸ್ ಲಾ ಪ್ರಕಾರ ಸೊ V ಇಸ್ ಈಕ್ವಲ್ ಟು IR ಅಂತ. ಓಕೆ, ಸೊ ಇಲ್ಲಿ ಏನು ಡಿಫರ್ ಆಗ್ತಿದೆ? ನಮಗೆ ಕರೆಂಟ್ ಸೇಮ್ ಇದೆ, ಪೊಟೆನ್ಷಿಯಲ್ ಡಿಫರೆನ್ಸ್ ವೇರಿ ಆಗ್ತದೆ. ಸೊ ಇನ್ ಪ್ಲೇಸ್ ಆಫ್ V1 ಪ್ಲಸ್ V2 ಪ್ಲಸ್ V3 ಈ ಥರ ಬರ್ಕೊಳ್ಳೋಣ. I ಟೋಟಲ್ ಕರೆಂಟ್, R ಇಸ್ ಟೋಟಲ್ ರೆಸಿಸ್ಟೆನ್ಸ್. ಓಕೆ, ಅಥವಾ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂತಲೂ ಬರಿಬೋದು. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋದು? ಅಕಾರ್ಡಿಂಗ್ ಟು ಓಮ್ಸ್ ಲಾ V ಇಸ್ ಈಕ್ವಲ್ ಟು ಯಾವ ಥರ ಬರಿಬೋದು? ಕರೆಂಟ್ ಸೇಮ್ ಆಗಿದೆ, ರೆಸಿಸ್ಟೆನ್ಸ್ ಅಕ್ರಾಸ್ 1 ದಟ್ ಈಸ್ ರೆಸಿಸ್ಟೆನ್ಸ್ R1. ಸೊ ದಿಸ್ ಈಸ್ ಅಕ್ರಾಸ್ ರೆಸಿಸ್ಟೆನ್ಸ್ 2. This is last one across resistor R3. So I is equal to RT. Okay, total resistance. So ಇಲ್ಲಿ I common ಆಗಿದೆ. I taking out R1 plus R2 plus R3 that is equal to I into RT. Okay, so ಇಲ್ಲಿ ಏನಾಗುತ್ತೆ? This I and this I get cancelled. So remaining total resistance of this circuit is given by R1 plus R2 plus R3. This is your required solution. ಸೊ ಈ ಥರ ಬರೀಬೇಕು. ಜನರಲಿ ಡೆರಿವೇಷನ್ ಪಾರ್ಟ್ ಕೇಳಲ್ಲ, ಬಟ್ ಇರಲಿ ಸೇಫರ್ ಸೈಡ್. ಗಾಟ್ ಇಟ್? ಸೊ ಇನ್ ದ ಸೇಮ್ ವೇ ಯು ಕ್ಯಾನ್ ಡೂ ಇಟ್ ಫಾರ್ ಪ್ಯಾರಲಲ್ ಆಲ್ಸೋ. ಸೊ ಪ್ಯಾರಲಲ್ ನೀವು ಡಿರೈವ್ ಮಾಡಿ. ಸರ್ಕ್ಯೂಟ್ ಡ್ರಾ ಮಾಡ್ತೀನಿ ಬಟ್ ನೀವು ಡಿರೈವ್ ಮಾಡಿ. ಓಕೆ, ಪ್ಲಗ್ ಕೀ, ಸೆಲ್, ಪ್ಲಸ್ ಮೈನಸ್, path different ಆಗಿರೋದ್ರಿಂದ current will vary but potential difference will remain same. Okay, so this is V. Okay, point A and point B. V. So R1, R2 and R3, and this is I1 and this is I2 and this is I3. So I1, I2, I3. So
ಅಕಾರ್ಡಿಂಗ್ ಟು ಓಮ್ಸ್ ಲಾ ವಿ ಇಸ್ ಈಕ್ವಲ್ ಟು ಐ ಆರ್. ಸೊ ಇಲ್ಲಿ ಕರೆಂಟ್ ವೇರಿ ಆಗ್ತದೆ. ಸೊ ವಿ ಇಸ್ ಈಕ್ವಲ್ ಟು I1 ಪ್ಲಸ್ I2 ಪ್ಲಸ್ I3 ಆ್ಯಂಡ್ ಆರ್. ಸೊ ಈ ವಿ ಆರ್ನ ಈ ಕಡೆ ಸೆಂಡ್ ಮಾಡ್ತೀನಿ, ಆರ್ ಈ ಕಡೆ ಸೆಂಡ್ ಮಾಡ್ತೀನಿ, ಮಿಕ್ಕಿದ್ದು I1 ಪ್ಲಸ್ I2 ಪ್ಲಸ್ I3. ಸೊ ಇದನ್ನು ಪೊಟೆನ್ಷಿಯಲ್ ಡಿಫರೆನ್ಸ್ ಆ್ಯಂಡ್ ಅಕ್ರಾಸ್ ದ ರೆಸಿಸ್ಟೆನ್ಸ್ ಬರೆದ್ರೆ ವಿ ಡಿವೈಡೆಡ್ ಬೈ R1. ಯಾಕೆ ನಾನು V1 ಬರೀತಿಲ್ಲ? ಪೊಟೆನ್ಷಿಯಲ್ ಡಿಫರೆನ್ಸ್ ವಿಲ್ ರಿಮೈನ್ ಸೇಮ್. ಸೊ ವಿ ಡಿವೈಡೆಡ್ ಬೈ R2, ವಿ ಡಿವೈಡೆಡ್ ಬೈ R3. ಸೊ ದ್ಯಾಟ್ ಇಂಡಿಕೇಟ್ಸ್ I1 that is across R1, I2 across R2, I3 across R3. So potential difference same ಆಗಿರೋದ್ರಿಂದ it is a total resistance. Okay, this is the total resistance. Next one. So V common outside, so that is 1 by R1 plus 1 by R2 plus 1 by R3. So V get cancelled. So total resistance will be 1 by R1 plus 1 by R2 plus 1 by R3. Okay, so it's bardre saku. So this is your required solution. So let's move on to the next question. So name the type of current. First one used in the household supply, parallel. Second one given by the cells, direct current. So ಇಲ್ಲಿ parallel connection ಕೇಳಿದ್ರೆ connection ಬಗ್ಗೆ ಕೇಳಿದ್ರೆ parallel ಅಂತ ಬರೀರಿ. ಟೈಪ್ ಕೇಳಿರೋದ್ರು AC ಆರ್ DC. ಸೊ ಹೌಸ್ಹೋಲ್ಡ್ ಸರ್ಕ್ಯೂಟ್ ಅಲ್ಲಿ ಆಲ್ಟರ್ನೇಟಿಂಗ್ ಕರೆಂಟೇ ಯೂಸ್ ಮಾಡೋದು. ಓಕೆ, ಸೊ DC ಸೆಲ್ಸ್ ಸೆಲ್ಸ್ ಅಲ್ಲಿ ಯಾವ ಥರ ಕರೆಂಟ್ ಇರುತ್ತೆ? ಡೈರೆಕ್ಟ್ ಕರೆಂಟ್. ಸೊ ಇಲ್ಲಿ ಈ ಥರ ಆನ್ಸರ್ ಮಾಡ್ಬೋದು. ಗಾಟ್ ಇಟ್? So let's move on to the next question. So why is alternate current preferred over the direct current? List any 3 reasons. So ನಾವು ಯಾಕೆ DC ಬದಲು AC ಯೂಸ್ ಮಾಡ್ತೀವಿ? ಸೊ ರೀಸನ್ ಇಲ್ಲಿದೆ ನೋಡಿ. ಫಸ್ಟ್ ರೀಸನ್, AC ಕ್ಯಾನ್ ಬಿ ಈಸಿಲಿ ಜನರೇಟೆಡ್ ದ್ಯಾನ್ DC. ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ, ಒನ್ ಶಾರ್ಟ್ ವಿಡಿಯೋ ನೋಡಿ. ಸೆಕೆಂಡ್ ಒನ್, AC ಕ್ಯಾನ್ ಬಿ ಈಸಿಲಿ ಕನ್ವರ್ಟೆಡ್ ಟು DC. And third one, cost of generation of AC is less than DC. The fourth one, the AC generates have higher efficiency than DC. The last one, AC can be transmitted over long distance without much loss of energy. It is very important. Okay, so e point na miss marde bariri. Got it? So let's move on to the next one. So out of 2, toaster of 1 kilowatt and an electric heater of 2 kilowatt, which has greater resistance? Illo nodbodu, as so toaster of 1 kilowatt has a greater resistance than electric heater of 2 kilowatt. ಓಕೆ, ಸೊ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೇಳಿಲ್ಲ, ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಪವರ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಟ್ ಹೌಸ್ ಹೋಲ್ಡ್ ಸರ್ಕ್ಯೂಟ್ ನಮ್ಗೆ ಗೊತ್ತಿದೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿಲ್ ರಿಮೈನ್ ಸೇಮ್. ಸೊ ಅದರಿಂದ ವಿ ಸ್ಕ್ವಯರ್ ಡಿವೈಡೆಡ್ ಬೈ ಆರ್ ಯೂಸ್ ಮಾಡ್ತೀವಿ. ಸೊ ಪಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1 by R ಅಥವಾ ಪಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಅಂತಲೂ ಹೇಳ್ಬೋದು. ಓಕೆ, ಸೊ ಪವರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದರೆ ಪವರ್ ಕಮ್ಮಿ ಇರುತ್ತೆ, ರೆಸಿಸ್ಟೆನ್ಸ್ ಕಮ್ಮಿ ಇದ್ದರೆ ಪವರ್ ಜಾಸ್ತಿ ಇರುತ್ತೆ. ಸೊ ಅಕಾರ್ಡಿಂಗ್ ಟು ದಿಸ್ ಇಲ್ಲಿ 1 kWh ಪವರ್ ಕಮ್ಮಿ ಇದೆ, ಇದರ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಅ ಟೋಸ್ಟರ್ ಆಫ್ 1 kilowatt ಹ್ಯಾಸ್ ಗ್ರೇಟರ್ ರೆಸಿಸ್ಟೆನ್ಸ್. ಈ ರಿಲೇಷನ್ ಪ್ರಕಾರ ನಾವು ಹೇಳ್ಬೋದು. ಗಾಟ್ ಇಟ್? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ಹೀಟಿಂಗ್ ಎಫೆಕ್ಟ್ ಆಫ್ ಅ ಕರೆಂಟ್? ಸೊ ಇಲ್ಲಿ ನಮಗೆ ಜೌಲ್ಸ್ ಲಾ ಆಫ್ ಹೀಟಿಂಗ್ ಅಂತ ಇದೆ. ಓಕೆ, ಜೌಲ್ಸ್ ಲಾ ಆಫ್ ಹೀಟಿಂಗ್, ದಟ್ ಈಸ್ ಅ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅದು ಯಾಕೆ ಅಂತ ಸೊ ಅದು ಡಿಫೈನ್ ಮಾಡಬೇಕು. ದ ಫೆನಾಮಿನನ್ ಆಫ್ ಪ್ರೊಡಕ್ಷನ್ ಆಫ್ ಹೀಟ್ ಇನ್ ಎ ರೆಸಿಸ್ಟರ್ ಬೈ ದ ಫ್ಲೋ ಆಫ್ ಎನ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಇಟ್ ಈಸ್ ಕಾಲ್ಡ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ದಟ್ ಈಸ್ ಎ ಜೂಲ್ಸ್ ಲಾ ಆಫ್ ಹೀಟಿಂಗ್ ಅಂತಲೂ ಕರೀತಾರೆ. ಓಕೆ, ಸೊ ಈಸಿಯಾಗಿ ನೋಡ್ಕೊಳ್ಳಿ. ಡೆಫಿನೇಷನ್ ಇಸ್ ವೆರಿ ಸಿಂಪಲ್. ದ ಫೆನಾಮಿನನ್ ಆಫ್ ಪ್ರೊಡಕ್ಷನ್ ಆಫ್ ಹೀಟ್ ಇನ್ ಎ ರೆಸಿಸ್ಟರ್ ಬೈ ದ ಫ್ಲೋ ಆಫ್ ಎನ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಇಟ್ ಈಸ್ ಕಾಲ್ಡ್ ಎಫೆಕ್ಟ್ ಆಫ್ ಕರೆಂಟ್ ಆಫ್ ಜೂಲ್ ಹೀಟಿಂಗ್. ಇಷ್ಟೆಲ್ಲ ಬೇಕಾಗಿಲ್ಲ, ಜೂಲ್ಸ್ ಲಾ ಆಫ್ ಹೀಟಿಂಗ್ ಅಂತ. ಓಕೆ, ಸೊ ನೆಕ್ಸ್ಟ್ ಒನ್, ಇದನ್ನು ನಾವು ಯಾವ ಥರ ಬರಿತೀವಿ? H is equal to I square RT. ಓಕೆ, ಸೊ ಇಲ್ಲಿ ಐ ಅಂತಂದ್ರೆ ಕರೆಂಟ್, ಅಮೌಂಟ್ ಆಫ್ ಕರೆಂಟ್, ಆರ್ ಇಸ್ ದ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಅಥವಾ ರೆಸಿಸ್ಟರ್. ಸೊ ಇಲ್ಲಿ ರೆಸಿಸ್ಟೆನ್ಸ್ ಆಫ್ ರೆಸಿಸ್ಟರ್ ಅಂಡ್ ಟೈಮ್ ಇಸ್ ಟಿ. ಓಕೆ, ನೆಕ್ಸ್ಟ್ ಒನ್, ವೈ ಡಸ್ ಕಾಂಪಸ್ ನೀಡಲ್ ಗೆಟ್ಸ್ ಡಿಫ್ಲೆಕ್ಟೆಡ್ ವೆನ್ ಬ್ರಾಟ್ ನಿಯರ್ ದ ಬಾರ್ ಮ್ಯಾಗ್ನೆಟ್? ಯಾಕೆಂತಂದರೆ ದಿಸ್ ಮ್ಯಾಗ್ನೆಟಿಕ್ ನೀಡಲ್, ದಟ್ ಈಸ್ ದ ಕಾಂಪಸ್ ನೀಡಲ್, ಇಸ್ ಆಲ್ಸೋ ಮೇಡ್ ಅಪ್ ಆಫ್ ಎ ಸ್ಮಾಲ್ ಮ್ಯಾಗ್ನೆಟ್. ಸೊ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಸಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಸೊ ಈ ಫೀಲ್ಡ್ ಏನಿದೆಯಲ್ಲ ಇಂಟರಾಕ್ಟ್ ಆಗುತ್ತೆ. ಓಕೆ, ಆ ಇಂಟರಾಕ್ಟ್ ಆಗೋದ್ರಿಂದನೇ ನಮಗೆ ಕಾಂಪಸ್ ನೀಡಲ್ ಡಿಫ್ಲೆಕ್ಟ್ ಆಗುತ್ತೆ. ಅದನ್ನ ಎಕ್ಸಾಮಲ್ಲಿ ಯಾವ ಥರ ಪ್ರೆಸೆಂಟ್ ಮಾಡ್ಬೋದು? ಎ ಕಾಂಪಸ್ ನೀಡಲ್ ಈಸ್ ಆಲ್ಸೋ ಸ್ಮಾಲ್ ಬಾರ್ ಮ್ಯಾಗ್ನೆಟ್. ವೆನ್ ಇಟ್ ಈಸ್ ಬ್ರಾಟ್ ನಿಯರ್ ಎ ಬಾರ್ ಮ್ಯಾಗ್ನೆಟ್, ಇಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ interact with that of the bar magnet. Hence, the compass needle shows a deflection when brought near the bar magnet. Got it? So, istu bardre saku. So, next one. Draw the magnetic field lines around the bar magnet. Istella bariyodu bekagilla. Illi diagram matra kelirodu. Diagram matra kelirodrinda diagram matra bariri. Idella bekagilla.
ಡೋಂಟ್ ವೇಸ್ಟ್ ಯುವರ್ ಟೈಮ್. ಗಾಟ್ ಇಟ್? ಸೊ ಅದರ ಪ್ರಾಪರ್ಟೀಸ್ ಕೇಳಿದ್ರೆ ಈ ಥರ ಬರೀರಿ. ಓಕೆ, ಪ್ರಾಪರ್ಟೀಸ್. ನೆಕ್ಸ್ಟ್ ಒನ್. ಸೊ ಲಿಸ್ಟ್ ದ ಪ್ರಾಪರ್ಟೀಸ್ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಫ್ ಅ ಫೋರ್ಸ್. ಆ ಬಾರ್ ಮ್ಯಾಗ್ನೆಟ್ ನೋಡ್ಕೊಂಡು ನೀವು ಹೇಳ್ಬೋದು. ಸೊ ಡು ರಿಮೆಂಬರ್ ದ ಫಾರ್ಮುಲಾ, ಐ ಮೀನ್ ಟ್ರಿಕ್, ಕ್ಲೋಸ್. ಈ ಕ್ಲೋಸ್ನ ನೆನ್ಪಿಟ್ಕೊಂಡ್ರೆ ನೀವು 4 ಪ್ರಾಪರ್ಟೀಸ್ ಬರೀಬೋದು. ಸಿ ಎಲ್ ಅಂತಂದರೆ ಕ್ಲೋಸ್. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸ್ಡ್ ಆ್ಯಂಡ್ ಕಂಟಿನ್ಯೂಸ್ ಕರ್ವ್ಸ್. ಓ, the magnetic field lines always originate from north pole and move towards the south pole outside the magnet, but inside south to north. And S, the strength of the magnetic field is more at the poles. Okay, that strength of the magnetic field indicated by the degree of closeness of magnetic field lines. 4 aita. Next E. So the bar magnet, if the bar magnet is suspended freely, okay, it align in north south direction. That indicates the earth is also behave like a magnet. ಅದನ್ನು ಪ್ರೂವ್ ಮಾಡುತ್ತೆ. ಸೊ ಇಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಇದೆ, ಇದರಲ್ಲಿ ಯಾವ್ದು ಬೇಕು ಅದನ್ನು ಮಾತ್ರ ತಗೊಳ್ಳಿ. ಓಕೆ, 4 ಪಾಯಿಂಟ್ಸ್ ಎನ್ ಆಫ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ವೈ ಡೋಂಟ್ 2 ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಇಂಟರ್ಸೆಕ್ಟ್ ಈಚ್ ಅದರ್? ಸೊ ಇಲ್ಲಿ 2 ಮ್ಯಾಗ್ನೆಟಿಕ್ ಲೈನ್ಸ್ ಯಾಕೆ ಇಂಟರ್ಸೆಕ್ಟ್ ಆಗಲ್ಲ ಅಂತಂದರೆ, at that particular location it shows that if you draw tangent it shows 2 direction. It is not possible. Or else if we keep a compass at that particular point it will show 2 direction. It is impossible ಅಲ್ವಾ? ಇವಾಗ ನೀವು ಕಾಂಪಸ್ ನೀಡಲ್ ಆ ಪಾಯಿಂಟಲ್ಲಿ ಇಟ್ಟರೆ 2 ಡೈರೆಕ್ಷನ್ ತೋರ್ಸೋಕ್ಕೆ ಸಾಧ್ಯನಾ? ಇಲ್ಲ. ಸೊ ಅದರಿಂದ ಏನು ಇಂಡಿಕೇಟ್ ಮಾಡುತ್ತಂದರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹ್ಯಾವ್ ಯುನಿ ಡೈರೆಕ್ಷನ್. ಓಕೆ, ಸೊ ಅದರಿಂದ 2 ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ನೆವರ್ ಇಂಟರ್ಸೆಕ್ಟ್. ಗಾಟ್ ಇಟ್? ಸೊ ಅಲ್ಲಿ ನೋಡಿ, if 2 field lines of magnet intersect, then at that point of intersection the compass need points 2 different directions. This is not possible. Hence 2 field lines do not intersect each other. So next one, state Fleming's left hand rule. So ಇಲ್ಲಿ ನೀವು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ 4 ರೂಲ್ಸ್ನ ಖಂಡಿತ ನೀವು ನೆನ್ಪಿಟ್ಕೊಳ್ಬೇಕು. ಫಸ್ಟ್ ಒನ್, ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಏನು ಹೇಳುತ್ತೆ? ವೆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಓಕೆ, ಇಫ್ ಅ ವೈರ್ ಕ್ಯಾರಿಂಗ್ ಎ ಕಂಡಕ್ಟರ್ ಇಟ್ ಪ್ರೊಡ್ಯೂಸಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಇಲ್ಲಿ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಏನು ಹೇಳುತ್ತೆ ಅಂದರೆ, ಈ ಕರೆಂಟ್ ಕ್ಯಾರಿಂಗ್ ಡೈರೆಕ್ಷನ್ ಈ ಥಂಬ್ ಇಂಡಿಕೇಟ್ ಮಾಡಿದ್ರೆ ಇದೇನು ಇಂಡಿಕೇಟ್ ಮಾಡಿದ್ರೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಫಸ್ಟ್ ರೂಲ್. ಸೆಕೆಂಡ್ ರೂಲ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಇಲ್ಲಿ ಏನು ಮಾಡುತ್ತೆ ಅಂದರೆ FMC, Fleming's left hand rule as well as right hand rule both have FMC only. So force on a conductor, direction of magnetic field and direction of current. But in case of Fleming's right hand rule alli, force on a conductor, direction of magnetic field and it is direction of induced current. Current alli right hand Fleming's rule use ಮಾಡಬೇಕಾದ್ರೆ induced ಅಂತ add ಮಾಡಿ. So that will give you meaning for the right hand Fleming's rule. Okay, so ಇಲ್ಲಿ ನಾವು ಲಾ ಯಾವ ಥರ ಬರಿಬೇಕಂತಂದರೆ, ಇಲ್ಲಿ ಕೇಳಿದ್ರು ಸ್ಟೇಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಇವಾಗ ನೀವು ಈ ಥರ ಹೋಲ್ಡ್ ಮಾಡಿದ್ರೆ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಓಕೆ, ಸೊ ಇಲ್ಲಿ ನೋಡಿ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಸ್ಟೇಟ್ಸ್ ದಟ್ ಇಫ್ ವಿ ಅರೇಂಜ್ ದ ಥಂಬ್, ದ ಸೆಂಟರ್ ಫಿಂಗರ್ ಆ್ಯಂಡ್ ದ ಫೋರ್ ಫಿಂಗರ್ ಆಫ್ ದ ಲೆಫ್ಟ್ ಹ್ಯಾಂಡ್ ಎಟ್ ದ ರೈಟ್ ಆಂಗಲ್ಸ್ ಟು ಈಚ್ ಅದರ್, ಅಂದರೆ ಮ್ಯೂಚುವಲ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ನೆಕ್ಸ್ಟ್ ಒನ್, then the point towards the direction of the magnetic force, the center finger andre idu center finger, this one center finger. Okay, the center finger gives the direction of current and the forefinger points in the direction of magnetic field. So istella definition nodaballa, just imagine ಮಾಡ್ಕೊಳ್ಳಿ. If you hold up fingers like this mutually perpendicular to each other, so this thumb finger indicates the direction of force. Okay, that direction of force acting in a conductor. This one forefinger indicates the direction of magnetic field lines. The middle finger indicates the direction of a current. Okay, so that's all. So next, what is the principle of electric motor? So motor andre namagu gottu. What is that? A device which converts electrical energy to mechanical energy. But idu yava principle mele work agutte nodi. Electric motor works on the principle magnetic effect of electric current. That is, when a rectangular coil is placed in a magnetic field and current is passed through it, a force acts on the coil which rotates it continuously. So this is the principle. Okay, so now ee statement na bardre full marks tagolಬಹುದು. Got it? So let's move on to the next question. What is the role of split ring in an electric motor? Split ring ಏನು ಮಾಡುತ್ತೆ ನೋಡಿ. A split ring in the electric motor acts as a commutator. Okay, what is that commutator? The commutator reverses the direction of current flowing through the coil after each half rotation of the coil. Due to this reversal of the current, the coil continues to rotate in the same direction. Okay, so that is the reason we use a split ring. Got it? So next one, state the principle of
electric generator. So ಇಲ್ಲಿ generator ಅಂದ್ರೆ electric generator. It is the device which converts mechanical energy to electrical energy. So generator ಇಲ್ಲಿ ನೀವು ಮೀನಿಂಗ್ ನೋಡಬಹುದು. ಏನು ಜನರೇಟ್ ಮಾಡುತ್ತೆ? ಎಲೆಕ್ಟ್ರಿಸಿಟಿ. Okay, so the electric generator works on the principle electromagnetic induction, that is EMI. Okay, when magnetic field is continuously changes around the coil, then induced EMF is produced in it. Got it? So ಇಲ್ಲಿ ನೀವು ಇಷ್ಟು ಎರಡೇ ಲೈನಲ್ಲಿ ನಿಮಗೆ ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ಒನ್, ನೇಮ್ ದ ಸೋರ್ಸಸ್ ಆಫ್ ಡಿಫ್ರೆಂಟ್ ಡೈರೆಕ್ಟ್ ಕರೆಂಟ್. ಡೈರೆಕ್ಟ್ ಕರೆಂಟ್ ಸೆಲ್ ಕೊಡುತ್ತೆ, ಡಿಸಿ ಜನರೇಟರ್, ಬ್ಯಾಟ್ರಿ, ಇವೆಲ್ಲ ಡೈರೆಕ್ಟ್ ಕರೆಂಟ್ ಕೊಡುತ್ತೆ. ಮತ್ತು ಆಲ್ಟರ್ನೇಟ್ ಕರೆಂಟ್ ಯಾವ್ದು ಕೊಡುತ್ತೆ? ಎ ಸಿ, ಜನರೇಟರ್ಸ್, ಪವರ್ ಪ್ಲಾಂಟ್ಸ್. ಓಕೆ, ದೀಸ್ ಟು ಎಕ್ಸಾಂಪಲ್ಸ್ ಆರ್ ಎನಫ್. ಡೈನಮೋನು ಬರಿಬೋದು. ಓಕೆ, ಎ ಸಿ ಡೈನಮೋ. ಗಾಟ್ ಇಟ್? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Name two safety measures commonly used in electric circuit and electrical appliance. Two safety measures commonly used in electric circuit and electrical appliance are as follows. So ಎರಡು ಪಾಯಿಂಟ್ ನ ಬರಿಬಹುದು. ಏನು? ಫಸ್ಟ್ ಪಾಯಿಂಟ್, each circuit must be connected with an electric fuse. ಇದು ಸೇಫ್ಟಿ ಡಿವೈಸ್ ಆಗಿ ವರ್ಕ್ ಮಾಡುತ್ತೆ. So this prevents the flow of excess current through the circuit. When the current passing through the wire exceeds the maximum limit of the fuse element, the fuse melts to stop the flow of current through that circuit, hence protecting the electrical appliance connected to the circuit. ಇಷ್ಟೆಲ್ಲ ಬರೆಯೋದು ಅವಶ್ಯಕತೆ ಇಲ್ಲ, ನೀವು ಇಷ್ಟು ಬರೀರಿ. Each circuit must be connected with the electric fuse. Okay, so this prevents the flow of excess current through the circuit. ಇಷ್ಟೇ ಬರೀರಿ, ಎಕ್ಸ್ಟ್ರಾ ಏನು ಬರಿಬೇಡಿ. Okay, so next one, earthing must be prevent electric shocks. ಅರ್ಥಿಂಗ್ ಸಹಿತ ಯೂಸ್ ಮಾಡಬೇಕು. ಯಾಕೆ? ಇಟ್ ಪ್ರಿವೆಂಟ್ಸ್ ಎಲೆಕ್ಟ್ರಿಕ್ ಶಾಕ್ಸ್. ಎನಿ ಲೀಕೇಜ್ ಆಫ್ ದ ಕರೆಂಟ್ ಇನ್ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಈಸ್ ಟ್ರಾನ್ಸ್ಫರ್ಡ್ ಟು ದ ಗ್ರೌಂಡ್ ಆ್ಯಂಡ್ ಪೀಪಲ್ ಯೂಸ್ ಇನ್ ದ ಅಪ್ಲಯನ್ಸಸ್ ಆಫ್ ನಾಟ್ ಟು ಗೆಟ್ ದ ಶಾಕ್. ಸೊ ಇದು ಸಹಿತ ಫುಲ್ ಬರೆಯೋದು ಅವಶ್ಯಕತೆ ಇಲ್ಲ, ಇಷ್ಟು ಬರೀಬೇಕು. ಓಕೆ, ಸೊ ಇಷ್ಟೆಲ್ಲ ಬರೆಯೋದು ಅವಶ್ಯಕತೆ ಇಲ್ಲ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ವಾಟ್ ಪ್ರಿಕಾಷನ್ ಶುಡ್ ಬಿ ಟೇಕನ್ ಟು ಅವಾಯ್ಡ್ ದ ಓವರ್ಲೋಡಿಂಗ್ ಆಫ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್? ಸೊ ನಮ್ಗೆ ಗೊತ್ತಿದೆ ಓವರ್ಲೋಡಿಂಗ್ ಯಾಕೆ ಆಗುತ್ತೆ. ಎಲ್ಲ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ನ ಒಂದೇ ಸ್ವಿಚ್ಗೆ ಕನೆಕ್ಟ್ ಮಾಡೋದ್ರಿಂದ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್, ಹೆವಿ ಲೋಡ್. ಓಕೆ, ಸೊ ನೋಡೋಣ ಎಕ್ಸಾಮಲ್ಲಿ ಯಾವ ಥರ ನಾವು ಬರಿಬೇಕು ಆನ್ಸರ್ಸ್ನ. ಸೊ ಫಸ್ಟ್ ಒನ್, ದ ಪ್ರಿಕಾಷನ್ಸ್ ದ್ಯಾಟ್ ಶುಡ್ ಬಿ ಟೇಕನ್. ಫಸ್ಟ್ ಪಾಯಿಂಟ್, ಟೂ ಮೆನಿ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಓವರ್ಲೋಡಿಂಗ್ ಆಫ್ ಡೊಮೆಸ್ಟಿಕ್ ಸರ್ಕ್ಯೂಟ್ ಆರ್ ಆಸ್ ಫಾಲೋಸ್. ಓಕೆ, ಟೂ ಮೆನಿ ಎಲೆಕ್ಟ್ರಿಕಲ್ ಅಪ್ಲಯನ್ಸ್. ಓಕೆ, ಟೂ ಮೆನಿ ಎಲೆಕ್ಟ್ರಿಕಲ್ ಅಪ್ಲಯನ್ಸ್. ಸೊ ಶುಡ್ ನಾಟ್ ಬಿ ಕನೆಕ್ಟೆಡ್ ಟು ಅ ಸಿಂಗಲ್ ಸಾಕೆಟ್. ಇದು ಫಸ್ಟ್ ಪಾಯಿಂಟ್ ಅಲ್ಲ, ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. This is the second one, this is third. Okay, so should not connect to a single socket alva. Second one, fuse should be connected in the circuit. ಯಾಕೆ? ಅಲ್ಲಿ ನೀವು ಜಾಸ್ತಿ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ನ ಕನೆಕ್ಟ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ? ಜಾಸ್ತಿ ಕರೆಂಟ್ ಡ್ರಾ ಆಗುತ್ತೆ. ಜಾಸ್ತಿ ಕರೆಂಟ್ ಡ್ರಾ ಆಗಿದ್ರೆ ಏನಾಗುತ್ತೆ? ಶಾರ್ಟ್ ಸರ್ಕ್ಯೂಟ್, ಅದು ಓವರ್ಲೋಡಿಂಗ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಇಲ್ಲಿ ಎಕ್ಸೆಸ್ ಆಫ್ ಕರೆಂಟ್ ಫ್ಲೋ ಆಗಿದ್ರೆ ಏನಾಗುತ್ತೆ? ಫ್ಯೂಸ್ ಆಗುತ್ತೆ ಎಲೆಕ್ಟ್ರಿಕಲ್ ಅಪ್ಲಯನ್ಸ್. ಸೊ ಅದರಿಂದ ನಾವು ಅದನ್ನು ಸ್ಟಾಪ್ ಮಾಡಬೇಕಂದ್ರೆ ಫ್ಯೂಸ್ ಯೂಸ್ ಮಾಡಲೇಬೇಕು. ಓಕೆ, ಸೊ ಲಾಸ್ಟ್ ಒನ್, ಫಾಲ್ಟಿ ಅಪ್ಲಯನ್ಸಸ್ ಶುಡ್ ನಾಟ್ ಬಿ ಕನೆಕ್ಟೆಡ್ ಇನ್ ದ ಸರ್ಕ್ಯೂಟ್. ಯಾವುದಾದ್ರೂ ಫಾಲ್ಟಿ ಐಟಮ್ಸ್ ಇದ್ರೆ ಎಲೆಕ್ಟ್ರಿಕಲ್ ಅಪ್ಲಯನ್ಸ್, ಅದನ್ನು ರಿಮೂವ್ ಮಾಡಿ, ಅದನ್ನು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಲಿಸ್ಟ್ ಟೂ ಮೆಥಡ್ಸ್ ಆಫ್ ಪ್ರೊಡ್ಯೂಸಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. So first one, magnetic field due to a current through the straight conductor. Second one, magnetic field due to the current in a solenoid. Already discussed ಮಾಡಿದ್ವಿ. So ಎರಡು ಲೈನಲ್ಲಿ ನಿಮ್ಗೆ ಆನ್ಸರ್ ಬಂತು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. How does solenoid behave like a magnet? Can you determine the north and south pole of the current carrying solenoid with the help of a bar magnet? Explain. So solenoid ಅಂದ್ರೆ ನಮ್ಗೆ ಗೊತ್ತಿದೆ, it is a long coil, it is a turn. Okay, n number of turns. Okay, wounded in the form of cylindrical ಅಥವಾ ಸಿಲಿಂಡರ್ ಅಂತ ಹೇಳ್ತಾರೆ. ಇದು ಹೌ ಡಸ್ ಸೊಲೆನಾಯ್ಡ್. ಓಕೆ, ಸೊ ನೀವು ಈ ಡಯಾಗ್ರಾಮ್ ಬರೀ ಅವಶ್ಯಕತೆ ಇಲ್ಲ. ಡಯಾಗ್ರಾಮ್ ಬೇಕು ಅಂದರೆ ಮಾತ್ರ ಬರೀರಿ, ಇಲ್ಲಾಂದ್ರೆ ಬರೆಯೋಕೆ ಹೋಗ್ಬೇಡಿ. ಸೊ ಯಾವ ಥರ ಐಡೆಂಟಿಫೈ ಮಾಡೋದು? ಎ ಸೊಲೆನಾಯ್ಡ್ ಇಸ್ ಎ ಲಾಂಗ್ ಕಾಯಿಲ್ ಆಫ್ ಸರ್ಕ್ಯುಲರ್ ಲೂಪ್ಸ್ ಆಫ್ ಇನ್ಸುಲೇಟೆಡ್ ಕಾಪರ್ ವೈರ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಪ್ರೊಡ್ಯೂಸ್ಡ್ ಅರೌಂಡ್ ದ ಸೊಲೆನಾಯ್ಡ್ ವೆನ್ ದ ಕರೆಂಟ್ ಈಸ್ ಅಲೋಡ್. ಸೊ ಸೊಲೆನಾಯ್ಡ್ is a electromagnet. Okay, whenever there is a flow of current, it acts as a bar magnet. Okay, allowed to flow off through it. Okay, the magnetic field produced by it is similar to the magnetic field of bar magnet. ಈ ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಸೇಮ್ ಆಗಿರುತ್ತೆ. ನೀವು ಒನ್ ಶಾರ್ಟ್ ವಿಡಿಯೋ ನೋಡಿದ್ರೆ ನಾವು ಸಿಮಿಲಾರಿಟಿ ಆಸ್ ವೆಲ್ as ಡಿಸಿಮಿಲಾರಿಟಿ ಆಫ್ ಎ ಬಾರ್ ಮ್ಯಾಗ್ನೆಟ್ ಅಂಡ್ ಸೊಲೆನಾಯ್ಡ್. ಓಕೆ, similarities and dissimilarities of a magnetic field lines pattern. Okay, due to bar magnet as well as solenoid.
ಅದನ್ನು ಡಿಸ್ಕಸ್ ಮಾಡಿದ್ದು, ಅದನ್ನು ಒಂದ್ಸತಿ ನೋಡಿ. ಓಕೆ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಕರೆಂಟ್ ಕ್ಯಾರಿಂಗ್ ಸೊಲೆನಾಯ್ಡ್ ಆಸ್ ಶೋನ್ ಇನ್ ದ ಫಿಗರ್. ಇದು ಫಿಗರ್ ಅವಶ್ಯಕತೆ ಇಲ್ಲ. ಓಕೆ, ಕೇಳಿದ್ರೆ ಮಾತ್ರ ಬರೀರಿ. ಯಾವ ಥರ ಐಡೆಂಟಿಫೈ ಮಾಡೋದು? ವೆನ್ ದ ನಾರ್ತ್ ಪೋಲ್, ನೋಡಿ, ವೆನ್ ನಾರ್ತ್ ಪೋಲ್ ಆಫ್ ದ ಬಾರ್ ಮ್ಯಾಗ್ನೆಟ್ ಇಸ್ ಬ್ರಾಟ್ ನಿಯರ್ ದ end connected to a negative terminal of the battery, the solenoid repels the bar magnet. Since like poles repel each other, the end connected to a negative terminal to the battery behaves as a north pole of the solenoid, and other end behaves as a south pole. Hence, one end of the solenoid behaves as a north pole and other end behaves as a south pole. This brother ಸಾಕು. ಇದು 2 marks ಕೇಳ್ತಾರೆ. Okay, so let's move on to the next question. State the rule to determine direction of a magnetic field produced around the straight conductor carrying current. Second one, force explained by the current carrying straight conductor placed in a magnetic field which is perpendicular to it. And the last one, current induced in a coil due to its rotation in a magnetic field. Directly, ಇಲ್ಲಿ ನಿಮಗೆ magnetic field ಕೇಳಿರೋದು, direction of magnetic field, Maxwell's right hand thumb rule ಯೂಸ್ ಮಾಡಿ. ಸೆಕೆಂಡ್ ಒನ್, ದ ಫೋರ್ಸ್ ಕೇಳಿರೋದು, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಲಾಸ್ಟಿಗೆ ಕರೆಂಟ್, ಇಂಡ್ಯೂಸ್ ಕರೆಂಟ್ ಬಗ್ಗೆ ಕೇಳಿರೋದು, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಓಕೆ, ಸೊ ಡೈರೆಕ್ಟ್ಲಿ ಫೈನ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವೆನ್ ಡಸ್ ಆನ್ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಅಕರ್ಸ್? ಇಲ್ಲಿ ನೋಡಿ, ಲೈವ್ ವೈರ್ ಆಸ್ ವೆಲ್ ಆಸ್ ನ್ಯೂಟ್ರಲ್ ವೈರ್. ಓಕೆ, ಅವೇನಾದರೂ ಕಾಂಟ್ಯಾಕ್ಟಲ್ಲಿ ಬಂದರೆ ಇಲ್ಲಿ ಎಲೆಕ್ಟ್ರಿಕ್ ಶಾಕ್ ಆಮೇಲೆ ಏನಾಗುತ್ತೆ ಅಂದರೆ ಕರೆಂಟ್ ಇನ್ಕ್ರೀಸ್ ಆಗುತ್ತೆ, ಸಡನ್ ಆಗಿ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ನೋಡಿ, ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಯಾಕೆ ಆಗುತ್ತೆ ಅನ್ನೋದು, ಹೇಗೆ ಆಗುತ್ತೆ ಮತ್ತೆ ಯಾವಾಗ ಆಗುತ್ತೆ. ಸೊ ಸಿಂಪಲ್ ಆಗಿ ನೋಡಿ, ಇಫ್ ದ ಪ್ಲಾಸ್ಟಿಕ್ ಇನ್ಸುಲೇಷನ್ ಆಫ್ ದ ಲೈವ್ ವೈರ್ ಆ್ಯಂಡ್ ನ್ಯೂಟ್ರಲ್ ವೈರ್ ಗೆಟ್ ಸ್ಟೋನ್, ಅಂದರೆ ಅದ್ರ ಮೇಲೆ ಇರೋ ಇನ್ಸುಲೇಷನ್ ಎಲ್ಲ ಹೋದ್ಮೇಲೆ, ದೆನ್ ದ ಟೂ ವೈರ್ಸ್ ಟಚ್ ಈಚ್ ಅದರ್. ದಿಸ್ ಟಚಿಂಗ್ ಆಫ್ ದ ಲೈವ್ ವೈರ್ ಆ್ಯಂಡ್ ನ್ಯೂಟ್ರಲ್ ವೈರ್ ಡೈರೆಕ್ಟ್ಲಿ ಈಸ್ ನೋನ್ ಆಸ್ ಅ ಶಾರ್ಟ್ ಸರ್ಕ್ಯೂಟ್. ದಿಸ್ ಇಸ್ ದ ಡೆಫಿನೇಷನ್ ಆಫ್ ಶಾರ್ಟ್ ಸರ್ಕ್ಯೂಟ್. ಓಕೆ, ಸೊ ಯಾವಾಗ ಆಗುತ್ತೆ ಅಂತಂದರೆ ಈ ಥರ ಹೇಳ್ಬೋದು, ಲೈವ್ ಮತ್ತು ನ್ಯೂಟ್ರಲ್ ವೈರ್ ಕಾಂಟ್ಯಾಕ್ಟಲ್ಲಿ ಬಂದಾಗ. ವೆನ್ ದ ಟೂ ವೈರ್ಸ್ ಟಚ್ ಈಚ್ ಅದರ್, the resistance of the circuit is very small. So resistance very small andre current definitely high, inversely proportional alva. Potential difference in a household circuit is a 220 volt, that is a common. So if it is a constant, what happens to the current? Current and resistance are inversely proportional. If resistance is least, current will be maximum. Okay, so the current flowing through the wires become very large and heats the wire to dangerously high temperature and fire may be started. So ಒಂದೊಂದ್ಸತಿ ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಡ್ಯೂ ಟು ಶಾರ್ಟ್ ಸರ್ಕ್ಯೂಟ್. ಗಾಟ್ ಇಟ್? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. What is the function of an earth wire? Okay, what is the function of an earth wire? Why is it necessary to earth metallic appliances? Okay, so ಇಲ್ಲಿ ನಮಗೆ earth wire ಯಾಕೆ ಇಂಪಾರ್ಟೆನ್ಸ್ ಕೊಡುತ್ತೆ ಅನ್ನೋದು. ಸೊ ಸಿಂಪಲ್ ಆಗಿ ನೋಡಿ, the metallic body of electrical appliances is connected to the earth by means of earth wire, so that any leakage of electric current is transferred to the ground. ಅಲ್ಲಿ ಏನಾದರೂ ಎಕ್ಸೆಸ್ ಆಫ್ ಕರೆಂಟ್ ಫ್ಲೋ ಆಗ್ತಿದ್ರೆ ನಾವು ಏನಾದರೂ ಅದನ್ನ ಮೆಟಲ್ ಬಾಡಿನ ಟಚ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಶಾಕ್ ಹೊಡೆಯೋ ಸಂಭವ ಇರುತ್ತೆ. ಓಕೆ, ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ನಮಗೆ ಈ ಅರ್ಥಿಂಗ್ ವೈರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್, ದಿಸ್ ಪ್ರಿವೆಂಟ್ಸ್ ಎನಿ ಎಲೆಕ್ಟ್ರಿಕ್ ಶಾಕ್ ಟು ದ ಯೂಸರ್. ದ್ಯಾಟ್ ಈಸ್ ವೈ ಅರ್ಥಿಂಗ್ ಆಫ್ ದ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಇಸ್ ನೆಸೆಸರಿ. ಗಾಟ್ ಇಟ್? ಫೈನ್. ಸೊ ನೆಕ್ಸ್ಟ್ ಒನ್, ಡ್ರಾ ದ ಲೇಬಲ್ ಡಯಾಗ್ರಾಮ್ ಆಫ್ ಎಲೆಕ್ಟ್ರಿಕ್ ಮೋಟರ್. ಓಕೆ, ಈ ಡಯಾಗ್ರಾಮ್ ಕೇಳ್ತಾರೆ, ಮೋಟಾರ್ ಮತ್ತು ಜನರೇಟರ್ ಬಗ್ಗೆ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ಸೊ ಡಯಾಗ್ರಾಮ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅದರಲ್ಲಿ ಸ್ಪ್ಲಿಟ್ ರಿಂಗ್ ಮತ್ತು ಸ್ಲಿಪ್ ರಿಂಗ್ ಬಗ್ಗೆ ಕೇಳ್ತಾರೆ, ಮತ್ತು ಬ್ಯಾಟರಿ ಎಲ್ಲಿರುತ್ತೆ, ಲೋಡ್ ಎಲ್ಲಿರುತ್ತೆ ಅನ್ನೋದು ಲೇಬಲ್ ಮಾಡೋಕ್ಕೆ ಕೇಳ್ತಾರೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ ದ ಲೇಬಲಿಂಗ್ ಆಲ್ಸೋ. ಓಕೆ, ಸೊ ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ದಟ್ ಈಸ್ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ರೊಟೇಟ್ಸ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ದ ಫಾಲೋಯಿಂಗ್ ಫಿಗರ್ ಇಟ್ ಈಸ್. ಓಕೆ, ಸೊ ಅವ್ರು ಕೇಳೋದು ಏನಂತಂದರೆ ಬ್ಯಾಟ್ರಿ ಇಂಡಿಕೇಟ್ ಮಾಡಿ ಅಂತ ಹೇಳ್ತಾರೆ, ಮತ್ತು ಸ್ಪ್ಲಿಟ್ ರಿಂಗ್, ಇದನ್ನು ಸ್ಪ್ಲಿಟ್ ರಿಂಗ್. ಸೊ ಇಷ್ಟು ನೋಡ್ಕೊಂಡ್ರೆ ಸಾಕು. ಇಲ್ಲಿ what is the split ring? Okay, what is the function of split ring? Then split right ಆಗಿದೆ, split ring ಆಲ್ರೆಡಿ ಡಿಸ್ಕಸ್ ಮಾಡಿದೆ ಪ್ರಿವಿಯಸ್ ಸ್ಲೈಡಲ್ಲಿ, ಅದನ್ನು ನೋಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಡಯಾಗ್ರಾಮ್ ಆಫ್ ಎಲೆಕ್ಟ್ರಿಕ್ ಜನರೇಟರ್, ಸೇಮ್ ಡೆಫಿನೇಷನ್ ಬರೀರಿ. ಆಮೇಲೆ ಇಲ್ಲಿ ಕೇಳೋದೇನೆಂದರೆ ಸ್ಲಿಪ್ ರಿಂಗ್, ರಿಂಗ್ಸ್ ಬಗ್ಗೆ ಕೇಳ್ತಾರೆ, ಆಮೇಲೆ ಗ್ಯಾಲನೋಮೀಟರ್, ಈ ಎರಡು ಲೇಬಲಿಂಗ್ ಕೇಳ್ತಾರೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋ ಲೇಬಲಿಂಗ್ ಆಲ್ಸೋ. ಓಕೆ, ಸೊ ಅದು ಚೆನ್ನಾಗಿ ನೋಡ್ಕೊಳ್ಳಿ. Next one, a student fixes a sheet of white paper, a drawing board. He places a bar magnet in the center of it. He sprinkles some iron filings uniformly around the bar magnet. Then the tabs board is changing. Now answer the following questions. What does the student observe? First question. Second one, why do the iron filings arrange in a such pattern?
Third question, what does the crowding of the iron filings at the ends of the magnetic indicate? ನಮ್ಗೆ ಗೊತ್ತಿದೆ ಯಾವ ಥರ ಪ್ಯಾಟರ್ನ್ ಆಗುತ್ತೆ ಅನ್ನೋದು, ಬಟ್ ಹೇಗೆ ಎಕ್ಸಾಮಲ್ಲಿ ಪ್ರೆಸೆಂಟ್ ಮಾಡಬೇಕು ನೋಡಿ. First one, student observes that iron filings arranged in a definite pattern are on the magnet. Definite pattern ಆಗಿ ಫಿಕ್ಸ್ ಆಗಿರುತ್ತೆ. Second one, the magnet exerts its influence in the region, exert a force ಅಥವಾ influence ಅಂತಾನೆ ಹೇಳ್ಬೋದು, region surrounding it. Therefore, the iron filings experiences a force. Due to this force, the iron filings get arranged in such a pattern. Okay, that the lines along which the iron filings align themselves represent magnetic field lines are on the bar magnet. The last one, the crowding of the iron filings at the ends of the magnet indicates the magnetic field there is a strongest. Poles ಅಲ್ಲಿ ಜಾಸ್ತಿ ಇರುತ್ತೆ ಅನ್ನೋದು ಇಂಡಿಕೇಟ್ ಮಾಡುತ್ತೆ, ಅಲ್ಲಿ ಜಾಸ್ತಿ ಐರನ್ ಫೈಲಿಂಗ್ಸ್ ಅಟ್ಯಾಚ್ ಆಗಿರುತ್ತೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. What are the magnetic field lines? How is the direction of magnetic field at a point determined? So first, magnetic field. Okay, magnetic field lines andrenu. It is an imaginary line. Okay, it is an imaginary line. But ಹೇಗೆ ಡೈರೆಕ್ಷನ್ ಫೈಂಡ್ ಮಾಡೋದಂದ್ರೆ ಕಾಂಪಸ್ ನೀಡಲ್ ನಾರ್ತ್ ಯಾವ ಕಡೆ ಡಿಫ್ಲೆಕ್ಟ್ ಆಗುತ್ತೆ, ದಟ್ ಈಸ್ ದ ಡೈರೆಕ್ಷನ್ ಆಫ್ magnetic field lines. Okay, ಅದನ್ನ ಥಿಯರಿಟಿಕಲಿ ಯಾವ ತರ ಬರೀಬೇಕು? The magnetic field lines of forces are the lines drawn in a magnetic field aligned with hypothetical ಅಂದ್ರೆ ವರ್ಚುವಲ್, ಅದು ರಿಯಲ್ ಆಗಿ ಎಕ್ಸಿಸ್ಟ್ ಆಗಿಲ್ಲ, ವರ್ಚುವಲ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಓಕೆ, ನಾರ್ತ್ ಮ್ಯಾಗ್ನೆಟಿಕ್ ಪೋಲ್ ವುಡ್ ಹ್ಯಾವ್ ಮೂವ್ if it is free to do so. The direction of magnetic field at a point is the direction of the resultant force acting on hypothetical north pole placed at the point. The tangent at any point on the magnetic field line gives the direction of magnetic field at that point. The direction of the magnetic field at a point can be found by placing a small magnetic compass. ಇದನ್ನ ಹೇಳಿದ್ರು. At that point, the north end of the needle indicates the direction of field. So ನೀವು ಬರಿಬೇಕಾಗಿರೋದು ಇಷ್ಟು ಬರೀರಿ. Definition of magnetic field line. It is the imaginary lines drawn around the magnet. ಎಷ್ಟು ಬರೆದ್ರೆ ಸಾಕು, ಇಷ್ಟೆಲ್ಲ ಪ್ಯಾರಾಗ್ರಾಫ್ ಬರೆಯಬೇಕಾಗಿಲ್ಲ. Got it? So next one. So draw the sketch of the pattern field lines due to current flowing into the circular coil. Second one, solenoid carrying current. ಈ diagram na practice ಮಾಡಿ. Okay, so let's move on to the next one. State two factors by which strength of the magnet field inside the solenoid can be increased. So solenoid ಬಗ್ಗೆ ಕೇಳಿರೋದು. Solenoid ಈ ಫಾರ್ಮುಲಾ ನೆನಪಿಟ್ಕೊಳ್ಳಿ, B is equal to mu naught Ni. Okay, ಇಲ್ಲಿ mu naught ಅನ್ನೋದು ಕಾನ್ಸ್ಟೆಂಟ್. ಓಕೆ, ಪರ್ಮಿಬಿಲಿಟಿ ಆಫ್ ಫ್ರೀ ಸ್ಪೇಸ್. ಎನ್ ಅಂದರೆ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಈ ಎನ್ ಈ ಥರ ಬರಿಬೋದು, ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್, ದಟ್ ಈಸ್ ಐ, ಅಮೌಂಟ್ ಆಫ್ ಕರೆಂಟ್ ಫ್ಲೋಯಿಂಗ್ ಇನ್ ಎ ಕಾಯಿಲ್, ದಟ್ ಈಸ್ ದ ಸೊಲೆನಾಯ್ಡ್. ಓಕೆ, ಸೊ ನೀವು ನೋಡ್ಬೋದು, ಇಟ್ ಈಸ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಟರ್ನ್ಸ್. It is depends on number of turns per unit length. Next one, current. More the current, more the magnetic field, and the more number of turns, more is the magnetic field strength. So by increase the number of turns, per unit length, that is N, the solenoid. By increase the strength of the current, that is I, directly. Okay, so is further circle. It is very important for your +2 level. Got it? So next one. What type of core should be used inside the solenoid to make an electromagnet? Soft iron use ಮಾಡಬೇಕು. ಯಾಕೆ? It can be easily magnetized as well as demagnetized. ಈ ರೀಸನ್ ಇಂದ ನಮಗೆ ಸಾಫ್ಟ್ ಐರನ್ ನ ಯೂಸ್ ಮಾಡ್ತೀವಿ. So soft iron core, because soft iron get easily magnetized and demagnetized on switching on and switching off the current in the solenoid. Simple. So next one, give two advantages of electromagnet magnets over the permanent magnet. So ಇಲ್ಲಿ ನಾವು two applications ಹೇಳ್ಬೋದು ಅಥವಾ ಯೂಸಸ್ ಹೇಳ್ಬೋದು. Okay, the first one, the electromagnet can produce a very strong magnetic field. ಯಾಕೆ? If we increase the amount of current, so strength of the magnetic field also increases. Okay, second one, the polarity of electromagnet can be reversed. ಹೇಗೆ? By switching the terminals of the battery or source. Okay, so ಈ ರೀಸನ್ ಇಂದ ನಮಗೆ ಎಲೆಕ್ಟ್ರೋಮ್ಯಾಗ್ನೆಟ್ ಪರ್ಮನೆಂಟ್ ಮ್ಯಾಗ್ನೆಟ್ ಮೇಲೆ ಅಡ್ವಾಂಟೇಜಸ್ ಜಾಸ್ತಿ. ಸೊ ಪರ್ಮನೆಂಟ್ ಮ್ಯಾಗ್ನೆಟ್ ಅಲ್ಲಿ ನಮಗೆ ಸ್ಟ್ರೆಂತ್ ಏನಾಗಿರುತ್ತೆ? ಫಿಕ್ಸ್ ಆಗಿರುತ್ತೆ. As well as direction, nothing but polarities, north pole as well as south pole fix ಆಗಿರುತ್ತೆ. Okay, that cannot be changed. But electromagnet ಅಲ್ಲಿ ಚೇಂಜ್ ಮಾಡೋದು ಈ polarity, north pole and south pole. ನಾರ್ತ್ ಪೋಲ್ ಇದ್ದಲ್ಲಿ ಸೌತ್ ಪೋಲ್ ತರಿಸ್ಬೋದು, ಸೌತ್ ಪೋಲ್ ಇದ್ದಲ್ಲಿ ನಾರ್ತ್ ಪೋಲ್ ತರಿಸ್ಬೋದು. ಇನ್ನೊಂದೇನಂತಂದ್ರೆ the strength of the magnetic field can be increased or decreased. Got it? So let's move on to the next one. When is the force exerted in a current carrying
ಕಂಡಕ್ಟರ್ ಈ ಮ್ಯಾಕ್ಸಿಮಮ್ ಆಸ್ ವೆಲ್ as ಮಿನಿಮಮ್. ನೋಡಿ ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಫೋರ್ಸ್ ಏನಾಗಿರುತ್ತೆ, Q ಇಸ್ ಈಕ್ವಲ್ ಟು ಬಿಲ್ ಸೈನ್ ಥೀಟಾ ಅಂತ ಬರುತ್ತೆ ಒಂದು ಫಾರ್ಮುಲಾ. ಇನ್ನೊಂದು F ಇಸ್ ಈಕ್ವಲ್ ಟು Q V ವೆಕ್ಟರ್ ಇಂಟು B ವೆಕ್ಟರ್ ಅಂತ ಬರುತ್ತೆ. ಓಕೆ, ಸೊ ಇದನ್ನೇ Q dV ಸೈನ್ ಥೀಟಾ. ಓಕೆ, ಈ ಥೀಟಾ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಥೀಟಾ ವ್ಯಾಲ್ಯೂ ಮ್ಯಾಕ್ಸಿಮಮ್ ಯಾವಾಗ ಆಗುತ್ತೆ, ಮಿನಿಮಮ್ ಯಾವಾಗ ಆಗುತ್ತೆ. ನೋಡಿ ಸೈನ್ 0 ತೊಗೊಂಡ್ರೆ ಎಂಟೈರ್ ಫೋರ್ಸ್ ವಿಲ್ ಬಿಕಮ್ 0 ಇನ್ ದ ಬೋತ್ ಕೇಸ್. ಅದೇ ಸೈನ್ 90 ತೊಗೊಂಡ್ರೆ ಮ್ಯಾಕ್ಸಿಮಮ್ ಆಗುತ್ತೆ. ನೋಡಿ, when the current carrying conductor is perpendicular to the direction of magnetic field, the force exerted on its maximum. ಯಾವ ಥರ ಇದೆ ಪರ್ಪೆಂಡಿಕ್ಯುಲರ್ ಅಂದರೆ 90 ಡಿಗ್ರಿ ನಾರ್ಮಲ್. ಓಕೆ, ಸೆಕೆಂಡ್ ಒನ್, when the current carrying conductor is held parallel ಅಂದರೆ ಥೀಟಾ is 0. ಓಕೆ, ನೋಡಿ parallel, so theta is equal to 0, here theta is equal to 90 degree. Okay, so direction of the magnetic field, the force exerted on it, it is minimum or 0 alva, it can be minimum or 0. Fine, so these are the two cases. Next one, what is electromagnetic induction? Whenever the magnetic flux linked with the conductor changes, the induced current and induced EMF is set up in this conductor. This phenomena is known as electromagnetic induction. ಯಾರು ಫೈಂಡ್ ಔಟ್ ಮಾಡಿದ್ರೆ ಅಂದರೆ ಮೈಕಲ್ ಫ್ಯಾರಡೆ. Got it? So next one, define the term induced current. So when there is a relative motion between the magnet and coil, a current is generated. This current is called induced current. EMI ಎಲ್ಲ ಬರುತ್ತೆ. Okay, so next one, what is an electric fuse? What material is selected for fuse? Okay, so ಇಲ್ಲಿ electric fuse under safety device. Whenever there is excess of flow of current in the circuit, it acts as a safety device. Okay, it is made up of a lead and tin. Okay, but what is the property ಅಂತ ಕೇಳಿದ್ರೆ ಆ ಮಟೀರಿಯಲ್ ಯಾವ ಪ್ರಾಪರ್ಟಿ ಆಗಿ ಇರುತ್ತೆ ಅಂತಂದ್ರೆ ಇಲ್ಲಿ ನೋಡ್ಬೋದು, having low melting point and high resistance. ಎರಡು ಪಾಯಿಂಟ್. Fuse wire is made up of pure tin of copper ಅಲ್ಲ, lead and tin. Okay, it is alloy. Next one, what is the difference between direct and alternating current? That is AC and DC. So here it is a DC and here it is a AC. Write one important advantage of using alternating current. Already discussed ಮಾಡಿದ್ವಿ. Okay, advantage over AC, advantage over DC. Okay, the first one, direct current is that current which flows with a constant magnitude in the same direction. An alternate current is that current whose magnitude changes continuously with the time and whose direction reverses after equal interval of time. Alternating current can be transmitted over long distances without much loss of energy. And here polarity ಏನಾಗಿರುತ್ತೆ, frequency of AC is 50 and frequency of DC 0. Okay, these terms are very important. Okay, so next one, two coils P and Q are wound around the same iron core. Coil P is connected to a battery and the key, and the coil Q is connected to galvanometer. Draw a suitable diagram of this arrangement and write your observations when. ಇಲ್ಲಿ 3 ಏನು ಅಬ್ಸರ್ವೇಷನ್ ಮಾಡ್ತೀರಾ ಅಂತ ಕೇಳಿರೋದು. ಇಲ್ಲಿ 3 ಅಬ್ಸರ್ವೇಷನ್ ಏನೇನಿದೆ. ದ ಫಸ್ಟ್ ಒನ್, ಕರೆಂಟ್ ಇನ್ ದ ಕಾಯಿಲ್ P is started by closing the key. Second one, current continues to flow in coil P. Third one, current in a coil P is stopped by removing the key. Explain the reasons for such observation. So first our diagram ಕೇಳಿರಂದ್ರೆ ಈ ಡಯಾಗ್ರಾಮ್ನ ಬರ್ಬಿಡಿ. Okay, this diagram. So next one, observation ಮಾಡೋಣ. There is a deflection in galvanometer connected with a coil due to induced current. Deflection ಯಾವಾಗ ಆಗುತ್ತೆ, galvanometer it detects amount of current flowing in it. ಆವಾಗ ಮಾತ್ರ ಡಿಫ್ಲೆಕ್ಟ್ ಆಗಿರುತ್ತೆ. ಅಲ್ಲಿ ಕರೆಂಟ್ ಇರಲಿಲ್ಲ ಅಂದರೆ ಇದು ಡಿಫ್ಲೆಕ್ಟ್ ಆಗಲ್ಲ. ಗಾಟ್ ಇಟ್? ಸೊ ಸೆಕೆಂಡ್ ಒನ್, ಡಿಫ್ಲೆಕ್ಷನ್ ಬಿಕಮ್ 0. ರೀಸನ್ ಸಹಿತ ಕೇಳಿದ್ರೆ, ಫಸ್ಟ್ ಒನ್ ಏನಕ್ಕೆ, there is a deflection in a galvanometer connected with a coil due to induced current. ಯಾಕೆ? EMI, that is electromagnetic induction, takes place because field is changing. Rate of change of magnetic flux. Okay, rate of change of magnetic flux ಏನು ಹೇಳುತ್ತೆ, rate of change of magnetic flux ಅಥವಾ E ಅಂತ ಕರೀತಾರೆ. that is minus n d5 divided by d. Okay, this only epsilon ಅಂತ ಬರೀಬೇಕು. EMI minus n d5 divided by d. Okay, so next one, deflection becomes 0. Since current becomes stationary, no change in field takes place, so no EMI, that is electromagnetic induction. Third one, deflection in galvanometer is in opposite direction.
ಯಾಕೆ ಅಪೋಸಿಟ್ ಆಗಿರುತ್ತೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಟೇಕ್ ಪ್ಲೇಸ್ ಬಟ್ ಇಂಡ್ಯೂಸ್ ಕರೆಂಟ್ ಈಸ್ ಇನ್ ಅಪೋಸಿಟ್ ಡೈರೆಕ್ಷನ್. ಇದನ್ನ +2 ಲೆವೆಲಲ್ಲಿ ಹೇಗೆ ಕಲಿತಾರೆ ಅಂತಂದ್ರೆ ಲೆನ್ಸ್ ಲಾ ಅಂತ ಕರೀತಾರೆ. ಓಕೆ, ಇಂಡ್ಯೂಸ್ ಇ ಎಮ್ ಎಫ್ನ ಅಪೋಸ್ ಮಾಡೋದೇ ಲೆನ್ಸ್ ಲಾ ಅಂತ ಕರೀತಾರೆ. ಓಕೆ, ಇಂಡ್ಯೂಸ್ ಇ ಎಮ್ ಎಫ್ ಅಪೋಸ್ ಮಾಡುತ್ತಾರೆ. ಓಕೆ, ಪ್ರೊಡ್ಯೂಸಿಂಗ್ ಕಾಯಿಲ್. ಗಾಟ್ ಇಟ್? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Name the 3 types of wires used in household circuit. Out of these 3 wires, which wire is used as a safety measure specially for those appliances that have metallic body? State the colors of insulation used for this wire, how it is ensures that safety of the user. 3 wires ಅಂದರೆ live, neutral, earth. Live wire red ಆಗಿರುತ್ತೆ, neutral wire green ಆಗಿರುತ್ತೆ, and earth wire ಈ ನ್ಯೂಟ್ರಲ್ ವೈರ್ ಬೇರೆ ಕಲರಲ್ಲಿ ಇರುತ್ತೆ. ಅರ್ತ್ ವೈರ್ ಯಾವ ಕಲರ್ ಇರುತ್ತೆ? ಸೊ ಕಲರ್ ಕೋಡಿಂಗ್ ಬಗ್ಗೆ ಹೇಳಿದ್ರಲ್ಲ. ಸೊ ಫಸ್ಟ್ ಒನ್, ಅರ್ತ್ ವೈರ್ ಕಲರ್ ಆಫ್ ದ ಇನ್ಸುಲೇಷನ್ ಗ್ರೀನ್. ಅರ್ತ್ ವೈರ್ ಕಲರ್ ಆಫ್ ದ ಇನ್ಸುಲೇಷನ್ ಗ್ರೀನ್. ಓಕೆ, ಅರ್ತ್ ವೈರ್ ಬಗ್ಗೆ ಕೇಳಿರೋ. ದ ಮೆಟಾಲಿಕ್ ಬಾಡಿ ಕನೆಕ್ಟೆಡ್ ಟು ಅರ್ತ್ ವೈರ್ ಕೀಪ್ಸ್ ಇಟ್ಸ್ ಪೊಟೆನ್ಷಿಯಲ್ ಟು ದ ಪೊಟೆನ್ಷಿಯಲ್ that of earth, and if there is any leakage the user does not get any kind of electric shock. Reason. Okay, so istu bardre saaku. So let's move on to the next one. When is an electric circuit is said to be overloaded? State 2 measures to avoid. Second one, what is given to the situation in which line and the neutral wires accidentally come in contact? State the role of safety device may play in this situation. Already discussed ಮಾಡಿದ್ದೇವೆ. So overloading ಮತ್ತೆ safety measurement. Okay, so without wasting time, let's move on to the next slide. With the help of neat diagram, describe how can you generate induced current in the circuit. So simple agi first diagram barkoli. Take a coil of AB and connect its end to galvanometer as shown in the figure. When the north pole of bar magnet is moved towards the two modes are away from the coil, a current is induced in the coil as shown by the deflection in the galvanometer. So adanna ನಾವು EMI ಅಂತ ಕರೀತೀವಿ, electromagnetic induction. ಓಕೆ, ಅಲ್ಲಿ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗುತ್ತೆ. ಯಾವಾಗ ಇಂಡ್ಯೂಸ್ಡ್ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗುತ್ತೆ, ಇಂಡ್ಯೂಸ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಗಾಟ್ ಇಟ್? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಗಿವ್ ಸಮ್ ಡಿಫರೆನ್ಸಸ್ ಬಿಟ್ವೀನ್ ಎಲೆಕ್ಟ್ರಿಕ್ ಮೋಟಾರ್ ಆ್ಯಂಡ್ ಜನರೇಟರ್. ಸೊ ಫಸ್ಟ್ ಒನ್, ಮೋಟಾರ್ ಅಂತಂದ್ರೆ ಏನು? ಇಟ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ. ಎಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ. ವಾಟ್ ಅಬೌಟ್ ಜನರೇಟರ್? ಉಲ್ಟಾ, ಮೆಕ್ಯಾನಿಕಲ್ ಎನರ್ಜಿ ಟು electrical energy. Second one, it is based on magnetic effect of current. Second one, it is based on EMI. Third one, current is supplied to coil placed in a magnetic field by external sources of electrical energy. As a result of it, coil starts to rotate. Illi current use ಮಾಡ್ತಾರೆ, but ಇಲ್ಲಿ the coils are rotated in a magnetic field by external arrangement. As a result, an electric current is induced in the coil. 3 differences ಬರ್ತಾರೆ ಸಾಕು. Next one, in the diagram shown below, first one, name the type of current in a 2 cases. First one, ಇಲ್ಲಿ ನೋಡಿ magnet ಸೇಮ್ ಆಗಿದೆ, so it is a DC. ಇಲ್ಲಿ magnet ಚೇಂಜ್ ಆಗ್ತಿದೆ, ಫ್ಲಕ್ಚುಯೇಟ್ ಆಗ್ತಿದೆ, ಅದರಿಂದ AC. Identify any one source for each type of these currents. DC ಸೆಲ್ಲಾರ್ ಬ್ಯಾಟ್ರಿ, AC ಡೈನಮೋಸ್ ಆಗಿರ್ಬೋದು, AC ಮೇನ್ಸ್ ಆಗಿರ್ಬೋದು, ಆಮೇಲೆ ಜನರೇಟ್ ಆಗಿರ್ಬೋದು. Second one, first one is done, second one is done. What is the frequency of current in case 2? Case 2 ಅಂತಂದ್ರೆ ಇದು case 2. This is case 2, this is case 1 ಅನ್ಕೊಳ್ಳಿ. Case 2, it is a frequency 50 hertz, and in case of this 0. Frequency is 0 hertz. Okay, next one, difference between AC and DC. ಇಷ್ಟು ಬರೀಬೋದು ನೋಡಿ. So first answer, second answer, third answer and fourth answer. So first one, AC, the current changes magnitude and direction periodically, can be easily converted to DC. Current always flows in the same direction, cannot be easily converted to AC. These are the difference from AC and DC. Difference between AC and DC. So let's move on to the next one. Why do we prefer a convex mirror as a rear wave mirror in a vehicle? So first of all, 2 reasons. First one ಏನಂದ್ರೆ field view ಜಾಸ್ತಿ ಆಗಿರುತ್ತೆ. Second one, it is always produces a virtual as well as diminished image. Okay, ಈ ಎರಡು ರೀಸನ್ ಬಂದರೆ ಸಾಕು, ಎಕ್ಸ್ಟ್ರಾ ಏನು ಬೇಡ. ಸೊ ಫಸ್ಟ್ ಒನ್ ಏನು, ಇಟ್ ಹ್ಯಾಸ್ ಅ ಮೋರ್ ಅಥವಾ ಲಾರ್ಜ್ ಫೀಲ್ಡ್ ವೇವ್ ಕಂಪೇರ್ಡ್ ಟು ಅದರ್ ಮಿರರ್ಸ್. ಸೆಕೆಂಡ್ ಒನ್, ಇಟ್ ಈಸ್ ಆಲ್ವೇಸ್ ಪ್ರೊಡ್ಯೂಸಸ್ ಅ ವರ್ಚುವಲ್ ಆ್ಯಂಡ್ ಡಿಮಿನಿಶ್ಡ್ ಇಮೇಜಸ್. ಓಕೆ, ಸೊ ದ್ಯಾಟ್ ಈಸ್ ದ 2 ರೀಸನ್ಸ್. ಓಕೆ, ಸೊ ಅದನ್ನ ಇಲ್ಲಿ ಸ್ಟೇಟ್ಮೆಂಟಲ್ಲಿ ಬರೆದಿರೋದು. ನೆಕ್ಸ್ಟ್ ಒನ್, a ray of light traveling in the air enters obliquely into water. Does the light ray bends towards the normal away from the normal, and why? So here
air to water, which one is denser? Water is denser. So hence, so speed decreases. Adrinda, the light ray bends towards the normal. Okay, so ist barda saku. It bends towards the normal. This is because when ray of light goes from a rarer medium to denser medium, its speed decreases or it slows down. Okay, bends towards the normal. Ade water in the air godre away from the normal. Okay, next one. The refractive index of diamond is 2.42. What is the meaning of this statement? Statement is simple. This statement means that light travels is 2.4 times faster in vacuum than in diamond. ಅಥವಾ ನೀವು ಹೇಳ್ಬೋದು the speed of light decreases by 1 divided by 2.4 times compared to the light speed in a air medium or vacuum medium ಅಂತನೂ ಬರಿಬೋದು. ಎರಡು ಥರ ಬರಿಬೋದು. Okay, next one. Define reflection of light. Simple definition, it is the property of a light. It is a bouncing back from reflecting surface into the same medium. Nodi, the property of a light coming back into the same medium from the boundary separating two media called reflection. Okay, so next one. State first and second laws of reflection. First one, incident ray, reflected ray, normal lies on the same plane at a point of incident. Second one, angle of incidence that is equal to angle of reflection. Nodi, simple. Okay, so done. Next one. Define regular and irregular reflection. ಹೇಗೆ ಡಿಫೈನ್ ಮಾಡ್ಬೋದು? ಸೊ ರಿಫ್ಲೆಕ್ಟಿಂಗ್ ಬೀಮ್ ಪ್ಯಾರಲ್ ಟು ಈಚ್ ಆಗಿದ್ರೆ ಎಲ್ಲ ರೇಸ್ ಪ್ಯಾರಲ್ ಆಗಿದ್ರೆ ಅದನ್ನ ರೆಗ್ಯುಲರ್ ರಿಫ್ಲೆಕ್ಷನ್ ಅಂತಾರೆ. ಅದೇ ಪ್ಯಾರಲ್ ರಿಫ್ಲೆಕ್ಟೆಡ್ ರೇಸ್ ಪ್ಯಾರಲ್ ಆಗಿಲ್ಲ ಅಂತಂದ್ರೆ ಅದನ್ನ ಇರೆಗ್ಯುಲರ್ ರಿಫ್ಲೆಕ್ಷನ್ ಅಂತ ಕರೀತಾರೆ. ಬಟ್ ಅದನ್ನ ಯಾವ ಥರ ಬರಿಬೇಕು ನೋಡಿ. ಇಫ್ ಎ ಪ್ಯಾರಲ್ ಬೀಮ್ ಆಫ್ ಲೈಟ್ ಇನ್ಸಿಡೆಂಟ್ ಇನ್ ಎ ಸ್ಮೂತ್ ಸರ್ಫೇಸ್, the reflected beam also parallel. The type of reflection called regular reflection. Second one, that one. If the parallel beam of light incident on a rough surface, the reflected beam is not parallel. The type of reflection is called regular reflection. Illi ನೀವು diagrammatically ನೋಡಬಹುದು. Okay, ಅರ್ಥ ಆಯ್ತಾ? So let's move on to the next one. List the characteristics of the image formed by the plane mirror. ಇಲ್ಲಿ place ಆಗಿದೆ plane mirror. So, ಇಲ್ಲಿ characteristics of the image formed by the plane mirror. First one, it forms a virtual and directed image. And first point. Second one, the size of the image same as size of the object. Second point over. Third one, distance of the image is equal to distance of the object from the mirror. Third point, it is always forms in a form of lateral inversion. Lateral inversion. If 4 points ಸಾಕು. Okay, if the object is real, this condition is very important. If the object is real, the image formed by a plane mirror is virtual, erected of same size and the same distance from the mirror. Plane mirror produces lateral inversion, that is sideways reversed. Okay, so done. Next one. Define the following terms in case of a spherical mirror: pole, center of curvature, radius of curvature, principal axis. For example, spherical mirror, concave mirror ತಗೋತೀನಿ example ಗೆ. So this is the principal axis. Okay, and this is the center of curvature, and this is the focus, and this is the pole. So first ಏನು ಕೇಳಿದರೆ pole. Pole is the geometrical midpoint on the surface of the mirror. Okay, ಇಲ್ಲಿ ಏನು ಬರೀಬೋದು? The point on the mirror that at the middle of the surface is called pole. Done. Okay, next one, center of the curvature. It is the center of the circle, and it is the part of a sphere. Okay, sorry, ಇಲ್ಲಿ ಏನು ಬರೀಬೋದು? The center of the sphere of which the mirror is a part. Okay, it is center of the sphere. Okay, sphere, the mirror is part. Nodi, circle alla sphere. Done. Second one done. So third one, radius of curvature. It is the radius of sphere and it is the part of mirror. Okay, so radius of the sphere of which the mirror is part. So third one is also done. Principal axis. It is a straight line joining pole of the mirror to center of curvature. ಅಥವಾ ಉಲ್ಟನ್ ಹೇಳ್ಬೋದು. The radius of the sphere, the line joining of the pole and the center of curvature is called principal axis. Okay, so next one. Define the following in terms in case of a spherical mirror: aperture, principal focus, and focal length. So ಇಲ್ಲಿ ನೋಡಿ, focal length ಅಂದ್ರೆ the distance from pole to focus of a point. Pole to focus of a point. Next one ಏನಿದೆ? Focus from the pole. Done. Okay, next one, principal focus. All the rays meet at one point on the principal axis, that we call it as a principal focus, that is reflected rays. Okay, Elodi, when the parallel beam of light rays is
incident on a reflecting surface, then the point from which the reflected rays appears to be convergent is called principal focus. Okay, aperture. The diameter of the reflecting surface, diameter ಅಂತಂದ್ರೆ ಇದು ಇದೆಯಲ್ಲ ಇಲ್ಲಿಂದ ಇಲ್ಲಿಗೆ. Okay, so this only aperture from here to here. ಅದನ್ನ ನಾವು ಅಪರ್ಚರ್ ಅಂತ ಕರಿತೀವಿ. Okay, so done. So ಮೂರಾಯಿತು. Next one. Write the uses of convex and concave mirror. The convex mirror ಬರಿಬೇಕಂದ್ರೆ used as a rear view mirror in a vehicle. Second one used in a stair mirror on the double buses. Okay. Next one used as a shop security mirror. Coming to concave mirror, used in a torch lights to get parallel beams. Second one, these are used in a shaving mirror. Shaving mirror ಅಂದ್ರೆ ಯಾವ ಪೊಸಿಷನ್ ಅಲ್ಲಿ ಇಟ್ಕೋಬೇಕು ಅಂತಂದ್ರೆ the distance between pole and focus of a mirror. Okay, so ಅಲ್ಲಿ ಬರುತ್ತೆ. So next one, used to concentrate sunlight to produce heat solar furnaces. ಈ ಮೂರು ಯೂಸಸ್ನ ನೀವು ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಈಸಿಯಾಗಿ ಬರ್ಕೊಡ್ಬೋದು. ಓಕೆ, ಸೊ ನೆಕ್ಸ್ಟ್ ಒನ್, ನೇಮ್ ದ ಟೈಪ್ ಆಫ್ ಮಿರರ್ ಯೂಸ್ಡ್ ಇನ್ ದ ಫಾಲೋಯಿಂಗ್ ಸಿಚುವೇಶನ್ ಆ್ಯಂಡ್ ಸಪೋರ್ಟ್ ಯುವರ್ ಆನ್ಸರ್ ವಿತ್ ಅ ರೀಸನ್. ಮಿರರ್ ಯೂಸ್ ಫಾರ್ ಶೇವಿಂಗ್, ಜಸ್ಟ್ ನಾವು ಎಕ್ಸ್ಪ್ಲೇನ್ ಮಾಡಿದೆ. ಕಾನ್ಕೇವ್ ಮಿರರ್ ಯೂಸ್ ಮಾಡ್ತೀವಿ, ಬಟ್ ವಾಟ್ ಇಸ್ ದ ಪೊಸಿಷನ್ ಆಫ್ ಆಬ್ಜೆಕ್ಟ್ ಅಂತಂದರೆ ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ pole and focus of a point. First one, concave mirror. Reason: when object is held between pole and principal focus of a concave mirror, the mirror forms a virtual, erected and magnified image of the object. Okay, virtual ಆಗಿರುತ್ತೆ, ಮ್ಯಾಗ್ನಿಫೈಡ್ ಆಗಿರುತ್ತೆ. ಆದ್ದರಿಂದ ಈ ಕಾನ್ಕೇವ್ ಮಿರರ್ನ ಶೇವಿಂಗ್ ಮಿರರ್ ಆಗಿ ಯೂಸ್ ಮಾಡ್ತಾರೆ. ಸೆಕೆಂಡ್ ಒನ್, ಮಿರರ್ ಯೂಸ್ ಬೈ ದ ENT, ಇಯರ್ ನೋಸ್ ಟೀತ್ ಡಾಕ್ಟರ್ಸ್. ಓಕೆ, ಅವರು ಯಾವ ಮಿರರ್ನ ಯೂಸ್ ಮಾಡ್ತಾರೆ ಅಂದರೆ again concave mirror, same reason ಬರಿಬೋದು. Third one, mirror used in the vehicles for viewing the traffic approaching from behind. So convex mirror, ಯಾಕೆ it is always forms virtual image and diminished and it has a larger field wave. That is the reason we are using this convex mirror as a rear wave mirror in the vehicles. Okay, so let's move on to the next question. Now, how can you identify the three types of a mirror without touching it? Without touching ಮಾಡೋದು ಯಾವ ಥರ ಮಾಡ್ಬೋದು? ಬೇಸ್ಡ್ ಆನ್ ಫಾರ್ಮೇಷನ್ ಆಫ್ ಇಮೇಜ್. ಪ್ಲೇನ್ ಮಿರರ್ ಆಗಿದ್ರೆ ಸೇಮ್ ಸೈಜ್ ಆಗಿರುತ್ತೆ. ಓಕೆ, ಸೇಮ್ ಸೈಜ್ ಆಗಿರುತ್ತೆ. ನೆಕ್ಸ್ಟ್ ಒನ್, ವರ್ಚುವಲ್ ಆಗಿರುತ್ತೆ ಪ್ಲೇನ್ ಮಿರರ್. ಕಾನ್ಕೇವ್ ಮಿರರ್ ಆದರೆ ಏನಾಗುತ್ತೆ, ವರ್ಚುವಲ್ ಆಗಿದ್ದರೆ ಸೈಜ್ ಜಾಸ್ತಿ ಆಗಿರುತ್ತೆ. ವರ್ಚುವಲ್ ಇಮೇಜ್ ಫಾರ್ಮ್ ಆಗಿದ್ದರೆ ಇನ್ ಕಾನ್ಕೇವ್ ಮಿರರ್, ಇಮೇಜ್ ಆಫ್ ಎನ್ ಆಬ್ಜೆಕ್ಟ್ ಈಸ್ ಮ್ಯಾಗ್ನಿಫೈಡ್. ಇಫ್ ಯು ಯೂಸ್ ಅ ಕಾನ್ವೆಕ್ಸ್ ಮಿರರ್, ಅಲ್ಲೇನಾಗುತ್ತೆ, ಮ್ಯಾಗ್ನಿಫಿಕೇಶನ್ ಈಸ್ ಲೆಸ್ ದೆನ್ 1. ಮ್ಯಾಗ್ನಿಫಿಕೇಶನ್ ಇಸ್ ವೆರಿ ಲೆಸ್. ಸೊ ಈ ಥರ ನಾವು ನೋಡ್ಬೋದು. ಸೊ ಬೈ ಲುಕಿಂಗ್ ಇನ್ ಟು ದ ಮಿರರ್ ಬೈ ಗೋಯಿಂಗ್ ಕ್ಲೋಸ್ ಟು ಇಟ್, ಇಫ್ ಇಮೇಜ್ ಈಸ್ ಸೇಮ್ ಸೈಜ್ ಅಂಡ್ ಎರೆಕ್ಟೆಡ್, ಪ್ಲೇನ್ ಮಿರರ್. ಸೆಕೆಂಡ್ ಒನ್, ಇಫ್ ಇಮೇಜ್ ಈಸ್ ಬಿಗ್ಗರ್ ಸೈಜ್ ಅಂಡ್ ಎರೆಕ್ಟೆಡ್, ದಟ್ ಈಸ್ ಎ ಕಾನ್ಕೇವ್ ಮಿರರ್. ಇಫ್ ಇಮೇಜ್ ಈಸ್ ಆಫ್ ಸ್ಮಾಲರ್ ಸೈಜ್ ಅಂಡ್ ಎರೆಕ್ಟೆಡ್, ಕಾನ್ವೆಕ್ಸ್ ಮಿರರ್. ಈ ಥರ ಐಡೆಂಟಿಫೈ ಮಾಡ್ಬೋದು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ವಾಟ್ ಈಸ್ ದ ಡಿಫ್ರೆನ್ಸಸ್ ಬಿಟ್ವೀನ್ ವರ್ಚುವಲ್ ಇಮೇಜಸ್ ಪ್ರೊಡ್ಯೂಸ್ ಬೈ ಕಾನ್ಕೇವ್ ಅಂಡ್ ಪ್ಲೇನ್ ಮಿರರ್ ಅಂಡ್ ಕಾನ್ವೆಕ್ಸ್ ಮಿರರ್? ಇಲ್ಲಿ ಮೂರಿಗೆ ಮೂರು ವರ್ಚುವಲ್ ಇಮೇಜನ್ನು ಪ್ರೊಡ್ಯೂಸ್ ಮಾಡೋದು. ಏನು ಡಿಫ್ರೆನ್ಸ್ ಇದೆ? ಇಫ್ ಐ ಕನ್ಸಿಡರ್ ಕಾನ್ಕೇವ್ ಮಿರರ್, ವರ್ಚುವಲ್ ಇಮೇಜ್ ಇರುತ್ತೆ, ಬಟ್ ಮ್ಯಾಗ್ನಿಫಿಕೇಶನ್ ಈಸ್ ವೆರಿ ಹೈ, ಇಟ್ ಈಸ್ ಗ್ರೇಟರ್ ದೆನ್ 1. If I consider plain mirror, it is also produces a virtual image, but size of the image and size of the object is same. That indicates m is equal to 1. Magnification is same. Okay. Last one, convex mirror. So it is also produces a virtual image. ಏನಾಗಿರುತ್ತೆ ಅಂದರೆ magnification is too less. Okay, compared to the object. So ಇಲ್ಲಿ ಏನಾಗುತ್ತೆ ಅಂದರೆ size of the image is less than size of the object. So here m is less than 1. So that is the difference between virtual image formed by concave mirror, convex mirror and plane mirror. Okay, next one. What should be the position of the object when concave mirror is to be used? Already explained the shaving mirror, torches already use madidvi. So first one, between pole and focus. Second one, at the focus. Next one, define refraction of light. The phenomena of bending of light at the surface separating two media is called refraction of light. This is due to change in the speed of light in one medium to other medium. Just a definition bariri. Laws of refraction. Okay, laws of refraction already ಗೊತ್ತಿದೆ ನಮಗೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಸಿಂಪಲ್ ಕ್ವಶನ್ ಕೊಟ್ಟಿದ್ದಾರೆ, ನೋಡೋಣ. ಸೊ ಫಸ್ಟ್ ಒನ್, ಹೌ ಡಸ್ ದ ಲೈಟ್ ಬೆಂಡ್ಸ್ ವೆನ್ ಇಟ್ ಇಸ್ ಟ್ರಾವೆಲಿಂಗ್ ಫ್ರಮ್ rarer medium to denser medium? Bends towards it because speed decreases, and from denser medium to rarer medium speed increases, it move away from the normal. ಸೊ ಅದನ್ನೇ ನಾವು ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಬರೀತಿದ್ವಿ. ಇದು ಗ್ರಾಫಿಕಲ್ ಪ್ರೆಸೆಂಟೇಷನ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. So state the condition for no refraction of light when enters from one medium to another. So there is a certain conditions. Okay,
ಅಲ್ಲಿ ರಿಫ್ರಾಕ್ಷನ್ ಆಗ್ತಿದ್ರು ಚೇಂಜ್ ಆಗ್ತಿಲ್ಲ. ದ ಡೈರೆಕ್ಷನ್ ಆಫ್ ಲೈಟ್ ರೇ ಇನ್ ದ ಸೆಕೆಂಡ್ ಮೀಡಿಯಮ್ ಚೇಂಜ್ ಆಗ್ತಿಲ್ಲ. ಅಂಥ ಸಿಚುವೇಶನ್ಸ್ ಯಾವುದು? ವಾಟ್ ಆರ್ ದ ಕಂಡೀಷನ್ಸ್ ಫಾರ್ ದ್ಯಾಟ್? ಓಕೆ, ಸೊ ಫಸ್ಟ್ ಒನ್, ಲೈಟ್ ಇನ್ಸಿಡೆಂಟ್ ನಾರ್ಮಲಿ. ಲೈಟ್ ಇನ್ಸಿಡೆಂಟ್ ನಾರ್ಮಲಿ ಅಂತಂದರೆ, ಫಾರ್ ಎಕ್ಸಾಂಪಲ್, ಇಟ್ ಈಸ್ ಅ ಸರ್ಫೇಸ್ ವಿತ್ ಸಪರೇಟಿಂಗ್ ಟು ಮೀಡಿಯಾ, ನಾರ್ಮಲ್. ವಾಟ್ ಈಸ್ ದ ಆಂಗಲ್? 90 ಅನ್ಸುತ್ತೆ. With respect to surface it is 90, but with respect to normal it is on the same line of the normal line, that is the incident ray. Okay, so it will move in the same path. Okay, so this is incident ray, this is refracted ray, but here speed is less. Speed is less compared to here. Or ulta also, illi kammi, illi ಜಾಸ್ತಿ ಇದ್ದು ಇಲ್ಲಿ ಕಮ್ಮಿ ಇರಬಹುದು. Got it? So equal refractive index. So refractive medium both are equal. Okay, mu1 is equal to mu2. ಸೊ ಈ ಸಿಚುವೇಶನ್ಸ್ ಆಯಿತಾ, ನಿಮಗೆ ನೋ ರಿಫ್ರಾಕ್ಷನ್ ಆಫ್ ಅ ಲೈಟ್. ಗಾಟ್ ಇಟ್? ಬೆಂಡಿಂಗ್ ಆಫ್ ಲೈಟ್ ಇರಲ್ಲ. ಸೊ ನೆಕ್ಸ್ಟ್ ಒನ್, ಸ್ಟೇಟ್ ದ ಲಾಸ್ ಆಫ್ ರಿಫ್ರಾಕ್ಷನ್. ಸೊ ಇಲ್ಲಿ ಅಷ್ಟೇ, ಇನ್ಸಿಡೆಂಟ್ ರೇ ನಾರ್ಮಲ್ ಆಸ್ ವೆಲ್ ಆಸ್ ರಿಫ್ರಾಕ್ಟೆಡ್ ರೇ ಲೈಸ್ ಆನ್ ದ ಸೇಮ್ ಪ್ಲೇನ್ ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆಂಟ್. ಸೆಕೆಂಡ್ ಒನ್, ಫಾರ್ ಎ ಗಿವನ್ ಪೇರ್ ಆಫ್ ಮೀಡಿಯಾ, ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ to the sine of angle of refraction, that is the ratio, is always constant. Sine of angle of incidence divided by sine of angle of refraction is always same or else constant for a given pair of media. That is the laws of refraction. Got it? So idenne now statement alli barita idu same way. So here n indicates refractive index, sometimes we can represent as a mu also. Got it? Next one, define the following: center of curvature, principal axis, optic center. Next one, principal focus and focal length. As it is, mirror ಏನು ಕೇಸಸ್ ಬರ್ದಿದೆ, ಸೇಮ್ ಕೇಸ್ ಟೈಪ್ ಡೆಫಿನೇಷನ್ಸ್ ಸಹಿತ ಸೇಮ್ ಬರಿಬೇಕು. ಬಟ್ ವೇರ್ ವಿ ಆರ್ ಯೂಸಿಂಗ್ ರಿಫ್ಲೆಕ್ಟೆಡ್ ರೇಸ್, ಬಟ್ ಹಿಯರ್ ವಿ ಆರ್ ಯೂಸಿಂಗ್ ರಿಫ್ರಾಕ್ಟೆಡ್ ರೇಸ್. ಓಕೆ, ಸೊ ನೋಡಿ ಒಂದ್ಸತಿ ನೋಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ತಗೊಳ್ಳಿ. ನೆಕ್ಸ್ಟ್ ಒನ್, ಡಿಸ್ಕ್ರೈಬ್ ಅನ್ ಆಕ್ಟಿವಿಟಿ ವಿತ್ ಹೆಲ್ಪ್ ಆಫ್ ಅ ಡಯಾಗ್ರಾಮ್ ಟು ಎಸ್ಟಾಬ್ಲಿಷ್ ರಿಲೇಶನ್ಶಿಪ್ ಬಿಟ್ವೀನ್. ಓಕೆ, ಇದು ರಾಂಗ್, ಎಲ್ಲೇನು ಬರ್ಕೋಬೇಡಿ, ರಿಮೂವ್ ಮಾಡಿಲ್ಲ. ಬೇಕಾಗಿಲ್ಲ. ಓಕೆ, so here we have to concentrate on what is the difference between convex lens and concave lens. Nodi, first one, convex lenses are used in spectacles to correct the defects of vision called hypermetropia. So hypermetropia rectify ಮಾಡಬೇಕಂದ್ರೆ ನಮಗೆ convex lens ಬೇಕು. ನಾವು human eye and colorful world ಅಲ್ಲಿ ಓದ್ತೇವೆ. Okay, so next one, convex lens used as a magnifying simple camera. Okay, second one, third one, convex lens used as a magnifying glass or magnified lens. Okay, by palmist, watchmakers, etc. Okay, so concave lens. So ಇಲ್ಲಿ concave lens are used in a spectacles to correct the defects of vision, that is myopia. But convex, it is a hypermetropia. Concave lens used as a eye lens in a Galileo telescope. Third one, concave lens used in a wide angle spy hole in a doors. Wide angle spy hole in a doors. ಡೋರ್ಸ್ ಅಲ್ಲಿ ಒಂದು ಸ್ಮಾಲ್ ಕ್ಯಾಮ್ರಾ ಥರ ಇರುತ್ತಲ್ಲ, ಅದರಲ್ಲಿ ನಮಗೆ ಈ ಕಾನ್ಕೇವ್ ಲೆನ್ಸ್ನ ಯೂಸ್ ಮಾಡ್ತೇವೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಇಲ್ಲಿ ನಿಮಗೆ ಕ್ವಶನ್ ಕೇಳ್ತಾರೆ, ಡ್ರಾ ದ ಡಯಾಗ್ರಾಮ್ ಆಫ್ ಎ ರೇ ಡಯಾಗ್ರಾಮ್ ಫಾರ್ ದ ರೆಕ್ಟಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್ ಅಥವಾ ಗ್ಲಾಸ್ ಬ್ಲಾಕ್ ಅಂತ ಕೇಳ್ತಾರೆ. ಈ ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. What do you mean by power of accommodation of the eye? The ability of the eye lens to adjust the focal length. Okay, ಇದು ಏನದು ಪವರ್ ಆಫ್ ಅಕೊಮಿಡೇಷನ್ ಅಂತಂದರೆ, ಇಟ್ ಇಸ್ ದ ಪವರ್ ಆಫ್ ಅಕೊಮಿಡೇಷನ್ ಅಂದರೆ ಇಟ್ ಈಸ್ ದ ಅಡ್ಜಸ್ಟ್ಮೆಂಟ್ ಆಫ್ ಎ ಫೋಕಲ್ ಲೆಂತ್ ಟು ಸಿ ಫಾರ್ ಆಬ್ಜೆಕ್ಟ್ ಆಸ್ ವೆಲ್ ಆಸ್ ನಿಯರರ್ ಆಬ್ಜೆಕ್ಟ್, ಟು ಸಿ ಡಿಸ್ಟಿಂಕ್ಟ್ಲಿ. ನಾವು ಕ್ಲಿಯರ್ ಆಗಿ ಒಂದು ಆಬ್ಜೆಕ್ಟ್ನ ನೋಡೋಕ್ಕೆ ನಮ್ಮ ಕಣ್ಣಲ್ಲಿ ಏನಿರುತ್ತೆ, ಒಂದು ಸೆಲೆರಿ ಮಸಲ್ಸ್ ಇರುತ್ತೆ. ಓಕೆ, ಅದನ್ನು ಅಡ್ಜಸ್ಟ್ ಮಾಡೋ ಮೂಲಕ ನಾವು ದೂರದ ವಸ್ತುಗಳು ಮತ್ತು ಸಮೀಪ ವಸ್ತುಗಳು ಕ್ಲಿಯರ್ ಆಗಿ ನೋಡ್ಬೋದು. ಅದನ್ನೇ ನಾವು ಪವರ್ ಅಕೊಮಿಡೇಷನ್ ಅಂತ ಕರಿತೀವಿ. ಗಾಟ್ ಇಟ್? ಸೊ ದ್ಯಾಟ್ ಈಸ್ ದ ಡೆಫಿನೇಷನ್. ಸೊ ನೆಕ್ಸ್ಟ್ ಒನ್, a student has difficulty reading the blackboard while sitting in the last row. What should be the defect the child is suffering from? How can it be corrected? Lodi, student has a difficulty in reading the blackboard while sitting in the last row.
ಅಂದರೆ ಇವನಿಗೆ ದೂರದ ವಸ್ತುಗಳನ್ನು ನೋಡೋಕ್ಕೆ ಕಷ್ಟ ಆಗ್ತಿದೆ. ಓಕೆ, ಸೊ ಅಂದರೆ ಯಾವುದು? ಹೈಪರ್ಮೆಟ್ರೋಪಿಯಾ ಆರ್ ಮಯೋಪಿಯಾ. ಸೊ ಮಯೋಪಿಯಾ ಅಂತಂದರೆ ಸಮೀಪ ವಸ್ತುಗಳನ್ನು ಆರಾಮ್ಸೆ ನೋಡ್ಬೋದು, ಬಟ್ ದೂರದ ವಸ್ತುಗಳನ್ನು ನೋಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅದು ತಾನೆ. ಓಕೆ, ಹೌ ಟು ಕರೆಕ್ಟ್ ದಿಸ್ ಒನ್? ಕಾನ್ಕೇವ್ ಲೆನ್ಸ್. ಸೊ ಇಲ್ಲಿ ನೋಡಿ, ದ ಚೈಲ್ಡ್ ಹ್ಯಾಸ್ ಎ ಡಿಫಿಕಲ್ಟಿ ಇನ್ ರೀಡಿಂಗ್ ದ ಬ್ಲ್ಯಾಕ್ ಬೋರ್ಡ್. He is suffering from myopia or short-sightedness. To correct this defect, he has to use a spectacle with concave lens of suitable power. Okay. Next one. Why normal eye able to see clearly the objects placed closer than 25 centimeter? So at the distance less than 25 centimeters, ciliary muscles cannot bulge the eye lens anymore. So the object cannot be focused on the retina. Eye becomes strained. So this is the reason we cannot see clearly an object kept less than 25 centimeter. ಮಕ್ಕಳು 25 ಸೆಂಟಿಮೀಟರ್ ಗಿಂತ ಸಮೀಪ ಇಟ್ಟಾಗ ನಮಗೆ ಒಂದು ವಸ್ತುವನ್ನು ನೋಡೋಕ್ಕೆ ಕಷ್ಟ ಆಗುತ್ತೆ. ಸೊ ವಾಟ್ ಇಸ್ ದ ರೀಸನ್ ಅಂತಂದರೆ ಈ ರೀಸನ್ ಬರಿಬೋದು. ಓಕೆ, ಸೊ ಸಿಲರಿ ಮಸಲ್ಸ್ ಕೆನಾಟ್ ಬಲ್ಜ್ ದ ಐ ಲೆನ್ಸ್ ಎನಿಮೋರ್ ಅಂತ ಬರಿಬೇಕು. ಓಕೆ, ಸೊ ನೆಕ್ಸ್ಟ್ ಒನ್. ವೈ ಡು ಸ್ಟಾರ್ಸ್ ಟ್ವಿಂಕಲ್? ಸೊ ಇಲ್ಲಿ ಸ್ಟಾರ್ಸ್ ಯಾಕೆ ಟ್ವಿಂಕಲ್ ಆಗುತ್ತೆ ಅಂತಂದರೆ, ನಮ್ಮ ಅರ್ತ್ ಅಟ್ಮಾಸ್ಫಿಯರಲ್ಲಿ ಡಿಫ್ರೆಂಟ್ ಲೇಯರ್ಸ್ ಇರುತ್ತೆ. ಸೊ ಈಚ್ ಡಿಫ್ರೆಂಟ್ ಲೇಯರ್ಸ್ ಹ್ಯಾಸ್ ಅ ಡಿಫ್ರೆಂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಡ್ಯೂ ಟು ದ್ಯಾಟ್ ಚೇಂಜ್ ಇನ್ ರಿಫ್ರಾಕ್ಟಿವ್ ಇಂಡೆಕ್ಸಸ್ ಏನಾಗುತ್ತೆ, ಈ ಸ್ಟಾರ್ಸ್ ಟ್ವಿಂಗಲ್ ಆಗುತ್ತೆ. ಸೊ ದ್ಯಾಟ್ ಈಸ್ ಡ್ಯೂ ಟು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಅದನ್ನು ನಾವು ಇಲ್ಲಿ ಸ್ಟೇಟ್ಮೆಂಟ್ ವೈಸಲ್ಲಿ ಬರಿಬೋದು. ಓಕೆ, ಈ ಥರ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಗಾಟ್ ಇಟ್? ಸೊ ನೆಕ್ಸ್ಟ್ ಒನ್. ವೈ ಡಸ್ ದ ಸನ್ ಅಪಿಯರ್ಸ್ ರೆಡ್ಡಿಶ್ ಅರ್ಲಿ ಇನ್ ದ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್? ದಟ್ ಈಸ್ ಡ್ಯೂರಿಂಗ್ ಸನ್ರೈಸ್ ಆಸ್ ವೆಲ್ ಆಸ್ ಸನ್ಸೆಟ್. ಏನಕ್ಕೆ ಅಂತಂದರೆ, ರೆಡ್ ಲೈಟ್ ರೀಚಸ್ ಅವರ್ ಐಸ್. ಆ್ಯಂಡ್ ವಾಟ್ ಅಬೌಟ್ ಅದರ್ ಕಲರ್ಸ್ ಅಂತಂದರೆ ಕೇಳಿದ್ರೆ ನಾವು ಹೇಳ್ಬೋದು, ಇಟ್ ಈಸ್ ಸ್ಪ್ರೆಡ್ ಇನ್ ಟು ದ ಅಟ್ಮಾಸ್ಫಿಯರ್. ಈ ರೆಡ್ ಲೈಟ್ ಯಾಕೆ ರೀಚ್ ಆಗಬೇಕು ಅಂತಂದರೆ, ಇಟ್ ಹ್ಯಾಸ್ ಅ ಲಾರ್ಜ್ ವೇವ್ ಲೆಂತ್ ಕಂಪೇರ್ ಟು ಆಲ್ ಅದರ್ ಕಲರ್ಸ್ ಆಫ್ ಎ ಲೈಟ್. ಓಕೆ, ಸೊ ದ್ಯಾಟ್ ಈಸ್ ದ ರೀಸನ್. ಸೊ ಯಾವ ಥರ ಬರಿಬೇಕಂತಂದರೆ, ಡ್ಯೂರಿಂಗ್ ಸನ್ರೈಸ್ ದ ಲೈಟ್ ಐಸ್ ಕಮಿಂಗ್ ಫ್ರಮ್ ದ light rays coming from the sun have to travel a greater distance in the earth atmosphere before reaching our eye. In this journey, the shorter wavelength of light are scattered and only longer wavelengths are able to reach our eyes. Since blue color has shorter wavelength and red color has a longer wavelength, the red color is able to reach our eyes after the atmospheric scattering of light. Okay, so illi therefore the sun appears reddish early in the morning and during sunset ಅಂತ ಬರಿಬೇಕು. ಸೊ ಯಾವುದೇ ಕ್ವಶನ್ ಅಲ್ಲಿ ಕಲರ್ ಬಗ್ಗೆ ಇದ್ರೆ ಇಟ್ ಈಸ್ ಡ್ಯೂ ಟು ಸ್ಕ್ಯಾಟರಿಂಗ್ ಆಫ್ ಲೈಟ್ ಬರೀರಿ. ಇಟ್ ಈಸ್ ರಿಲೇಟೆಡ್ ಟು ಕಲರ್ಸ್ ಇದ್ರೆ ಇಟ್ ಈಸ್ ಅ ಸ್ಕ್ಯಾಟರಿಂಗ್ ಆಫ್ ಲೈಟ್. ಗಾಟ್ ಇಟ್? ಸೊ ನೆಕ್ಸ್ಟ್ ಒನ್. ವೈ ಡಸ್ ದ ಸ್ಕೈ ಅಪಿಯರ್ಸ್ ಡಾರ್ಕ್ ಇನ್ಸ್ಟೆಡ್ ಆಫ್ ಅ ಬ್ಲೂ ಟು ಆಸ್ಟ್ರೋನಾಟ್ಸ್? ಯಾಕಂದರೆ ಆಕಾಶದ ಮೇಲೆ ಯಾವುದೇ ಥರ ವಾತಾವರಣ ಇರಲ್ಲ, ಅಲ್ಲಿ ಯಾವುದೇ ಥರ ಸ್ಕ್ಯಾಟ್ರಿಂಗ್ ಆಗಲ್ಲ, ಅದರಿಂದ ನಿಮಗೆ ಡಾರ್ಕ್ ಆಗಿ ಕಾಣಿಸುತ್ತೆ. ಸಿಂಪಲ್. ಓಕೆ, ಸಿನ್ಸ್ ದೆರ್ ಈಸ್ ಅಟ್ಮಾಸ್ಫಿಯರ್, ದೆರ್ ಈಸ್ no atmosphere which can scatter white light, the sky appears dark instead of blue to an astronaut. So why does sky appears dark instead of a blue to an astronaut? ಸ್ಕೈ ಬಗ್ಗೆ ಕೇಳ್ತಿರೋದು. ಆಸ್ಟ್ರೋನಾಟ್ಸ್ ಎಲ್ಲಿರ್ತಾರೆ? ಅಬೌವ್ ದ ಅರ್ತ್ ಅಟ್ಮಾಸ್ಫಿಯರ್. ಓಕೆ, ಅಬೌವ್ ದ ಅರ್ತ್ ಅಟ್ಮಾಸ್ಫಿಯರ್ ಅಂದರೆ ಅವ್ರ ಮೇಲೆ ಯಾವುದೇ ಥರ ವಾತಾವರಣ ಇರಲ್ಲ, ಸೊ ಲೈಟ್ ಸ್ಕ್ಯಾಟರ್ ಆಗಲ್ಲ, ಸೊ ಅದರಿಂದ ಅವ್ರಿಗೆ ಆಕಾಶ ಡಾರ್ಕ್ ಆಗಿ ಕಾಣಿಸುತ್ತೆ. ಸಿಂಪಲ್. ಓಕೆ, ಇಲ್ಲಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಇಲ್ಲಿ ನೋ ಅಟ್ಮಾಸ್ಫಿಯರ್ ಅಂತೇಳಿ. ಓಕೆ, ಸಿನ್ಸ್ ದೆರ್ ಈಸ್ ನೋ ಅಟ್ಮಾಸ್ಫಿಯರ್. ನೆಕ್ಸ್ಟ್ ಒನ್. ಡಿಫೈನ್ ದ 4 ಪಾಯಿಂಟ್ ಆಸ್ ವೆಲ್ as ನಿಯರ್ ಪಾಯಿಂಟ್ ಆಫ್ ಹ್ಯೂಮನ್. ಸೊ ನಿಯರ್ ಪಾಯಿಂಟ್ ಅಂದರೆ ದ ಮಿನಿಮಮ್ ಡಿಸ್ಟೆನ್ಸ್. ಓಕೆ, ದ ಮಿನಿಮಮ್ ಡಿಸ್ಟೆನ್ಸ್ at which the object can be seen clearly without strain to our eyes. So that we call it as a near point. And what about 4 point? The maximum distance up to that the object can be seen clearly without eye strain. Okay, this is the definition of near point and 4 point. For normal human being, near point will be 25 centimeter and 4 point will be infinite. Got it? So next one. Definition. The minimum distance at which object can be seen most distinctly without strain is called near point of the eye. The near point of the normal human eye is at a distance of 25 centimeter from the eye. Okay, and the 4 point, the furthest point from the eye at which an object can be seen clearly is known as 4 point of the eye. The 4 point of normal human eye is infinite.
ಸೊ ರೇಂಜ್ ಕೇಳಿದರೆ 0 to infinite. It is the range. Okay, this is the range. Next one. State in brief function of the following parts of human eye. Okay, human eye ಅಲ್ಲಿ ಪಾರ್ಟ್ಸ್ ಇದೆ, ಆ ಪಾರ್ಟ್ಸ್ ಚೆನ್ನಾಗಿ ಓದ್ಕೊಳ್ಳಿ. ಫಸ್ಟ್ ಒನ್ ಇಲ್ಲಿ ನೋಡ್ಬೋದು ಐರಿಸ್, ಕಾರ್ನಿಯಾ, ಪ್ಯೂಪಿಲ್ ಆಸ್ ವೆಲ್ as ciliary muscle. ಐರಿಸ್ ಏನು ಮಾಡಿದೆ, ಕಂಟ್ರೋಲ್ಸ್ ದ ಸೈಜ್ ಆಫ್ ದ ಪೀಪಲ್. ಕಾರ್ನಿಯಾ ಏನು ಮಾಡಿದೆ, ಇಟ್ ಆಕ್ಟ್ಸ್ ಆಸ್ ಎ ಪ್ರೊಟೆಕ್ಟಿವ್ ಲೇಯರ್ and maximum refraction of light enters in the eye. Okay, ಇಲ್ಲಿ eye through it. Pupil regulates and controls the amount of light enters into the eye. Ciliary muscles, it helps in adjusting the focal length of eye lens. Okay, so this is the reason, and these are the functions of given 4 parts of the eye. State the role of the following in human eye. Same. Retina ಏನಾಗುತ್ತೆ, ಅದು photosensitive screen ಆಗಿ ವರ್ಕ್ ಆಗುತ್ತೆ. So first one, retina, it acts like a screen on which image will be formed. It is a delicate membrane having a numerous number of light sensitive cells. Okay, this is the function of retina. What about eye lens? The crystalline lens forms an inverted real image of an object on the retina. And what about the optical nerve? It transfers signals to retina to the brain. Here electrical signal. Okay, it transfers signals from retina to the brain. ಎಷ್ಟು ಬರೆದ್ರೆ ಸಾಕು. So let's move on to the next one. State the nature of the image formed on the retina of the image. It is a real as well as inverted ಆಗಿರುತ್ತೆ. Okay, so let's move on to the next one. Name the condition resulting due to the eye lens becoming cloudy. It is a cataract. Okay, so ವಯಸ್ಸಾದಾಗ ಈ ಡಿಸೀಸ್ ಕಾಣಿಸ್ಕೊಳ್ಳುತ್ತೆ, ಈ ಡಿಫೆಕ್ಟ್ ಕಾಣಿಸ್ಕೊಳ್ಳುತ್ತೆ. ಸೊ ಕಣ್ಣಿನ ಪೊರೆ ಮೇಲೆ ಒಂದು ವೈಟ್ ಕಲರ್ ಫಾರ್ಮ್ ಆಗುತ್ತೆ. ಓಕೆ, ಕ್ಲೌಡ್ ಫಾರ್ಮೇಷನ್. ಓಕೆ, ಸೊ ದ್ಯಾಟ್ ವಿ ಕಾಲ್ ಇಟ್ ಆಸ್ ಎ cataract. So next one. The color of which part determines the color of the eye of any sorry, one second. The color of which part determines the color of the eye of any person. Okay, eyes of any person. It is a simple iris. ಯಾಕೆ ಕೋನ್ಸ್ ಆ್ಯಂಡ್ ರಾಡ್ಸ್ ಇರೋದ್ರಿಂದ ಐರಿಸ್ ಇದನ್ನ ಡಿಟೆಕ್ಟ್ ಮಾಡುತ್ತೆ. Okay, so let's move on to the next one. Name the phenomena associated with the following. The sky appears blue, formation of rainbow in the sky, twinkling of the stars. So ಯಾವ ಕಲರ್ ಬಗ್ಗೆ ಬರುತ್ತಲ್ಲ, that is the scattering. Formation of a rainbow, it is a refraction, total internal reflection, and next one, dispersion, color separation. So 3 phenomena: refraction, dispersion and total internal reflection. 3 phenomena. Next one, twinkling of stars. Twinkling of stars, that is due to refraction, change in refractive index of each atmospheric layers. So that is due to atmospheric refraction. Okay, the last one, twinkling of stars. Okay, so scattering of blue color, refraction, dispersion and internal reflection, that is total internal reflection, atmospheric refraction. Okay, so next one. Nowadays biodiesel is used in a transportation vehicles as an alternate to diesel. Write 2 advantages of this measure. Easily ಬರಿಬಹುದು. 2 advantages ಯಾವುದು? It reduces the emission of harmful combustible gases. Second one, ಇಲ್ಲಿ ಬರಿಬಹುದು, ನಂಬರ್ ಬರೀರಿ, 1 and 2 ಅಂತ ಬರೀರಿ. Okay, it also helps in preserving diesel which is not renewable sources for long duration. So 2 reason ಇಂದ ಇದನ್ನ ಯೂಸ್ ಮಾಡ್ತಿರೋದು. Okay, next one. Draw the diagram of nuclear power reactors and label the following parts. So parts that confines neutrinos to the core radiation shield. ಈ ಥರ ಡಯಾಗ್ರಾಮ್ ಬರೋದು ನೀವು ಐಡೆಂಟಿಫೈ ಮಾಡಿದ್ರೆ ಸಾಕು. ಓಕೆ, ರೇಡಿಯೇಷನ್ ಶೀಲ್ಡ್ ಯಾವುದು, ಮತ್ತೆ ದ ಪಾರ್ಟ್ ಕನ್ಫೈನ್ಸ್ ನ್ಯೂಟ್ರಿನೋಸ್ ಟು ದ ಕೋರ್. ಇದು ರಿಪೀಟೆಡ್ ಕ್ವಶನ್ಸ್. ಓಕೆ, PYQ ಅಲ್ಲಿ ಬಂದಿದೆ. ಓಕೆ, ಸ್ವಲ್ಪ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಒನ್, ಲಿಸ್ಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಗುಡ್ ಸೋರ್ಸಸ್ ಆಫ್ ಎನರ್ಜಿ. ಸೊ ಇಲ್ಲಿ ನಿಮಗೆ ಒಂದು ಫಾರ್ಮುಲಾ ಹೇಳ್ಕೊಟ್ಟಿದೆ, ಡೆಸ್ಕ್ ಅಂತ. ಓಕೆ, ಡಿ ಅಂದರೆ ಡು ನಾಟ್ ಪ್ರೊಡ್ಯೂಸಸ್ ಎನಿ ಕೈಂಡ್ ಆಫ್ ಪೊಲ್ಯೂಷನ್ ಟು ದ ಎನ್ವೈರ್ಮೆಂಟ್. ಇ ಅಂತಂದರೆ ಈಸಿಲಿ ಟ್ರಾನ್ಸ್ಪೋರ್ಟೆಡ್. ಓಕೆ, ಎಸ್ ಅಂತಂದರೆ ಸೇಫ್ಟಿ ಇನ್ ಯೂಸ್. ಓಕೆ, ಸಿ ಅಂತಂದರೆ ಚೀಪ್ ಆ್ಯಂಡ್ ಈಸಿಲಿ ಅವೈಲೇಬಲ್. ಸೊ ಅದನ್ನೇ ಈ ಥರ ಬರಿಬೋದು. ಡು ನಾಟ್ ಕಾಸ್ ಎನಿ ಎನ್ವೈರನ್ಮೆಂಟಲ್ ಪೊಲ್ಯೂಷನ್, ಈಸಿ ಟು ಸ್ಟೋರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್, ಸೇಫ್ ಇನ್ ಹ್ಯಾಂಡ್ಲಿಂಗ್ ಆ್ಯಂಡ್ ಯೂಸ್, ಲಾಸ್ಟ್ ಒನ್ ಚೀಪ್ ಆ್ಯಂಡ್ ಈಸಿಲಿ ಅವೈಲೇಬಲ್. ಈಸಿಯಾಗಿ ಬರಿಬೋದು. ಸೊ ನೆಕ್ಸ್ಟ್ ಒನ್, ಬಯೋಗ್ಯಾಸ್ ಪ್ಲಾಂಟ್ಸ್ ಅ ಬೂನ್ ಟು ದ ಫಾರ್ಮರ್ಸ್ ಆ್ಯಂಡ್ ವೈ. ಇಟ್ ಇಸ್ ದ ಗಿವನ್ ಸ್ಟೇಟ್ಮೆಂಟ್. ಓಕೆ, ಬಯೋಗ್ಯಾಸ್ ಪ್ಲಾಂಟ್ a boon to the farmers. ಯಾಕೆ ಅಂತ ಕೇಳಿದ್ರು. Biogas is seen as a blessing to farmers for the following reasons. First one, the farmers can generate clean home fuel from the waste such as animal waste, dry leaves and dried plants, among other things. The used slurry can further be utilized as a manure in the fields to boost the
fertility of the soil. That is the reason. 2 marks ಕೇಳ್ತಾರೆ. Okay, next one. Biomass is renewable sources of energy. Justify this statement with a suitable reason. ಇದು ಬಯೋಮಾಸ್ ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಹೇಳಿದ್ದಾರೆ. ಜಸ್ಟಿಫೈ ಯುವರ್ ಸ್ಟೇಟ್ಮೆಂಟ್ ಅಂತ. ಓಕೆ, ಏನು ಬರಿಬೋದು? ಬಯೋಮಾಸ್ ಇಸ್ ಎ ಕನ್ಸಿಡರ್ಡ್ ಆಸ್ ಅ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ ಬಿಕಾಸ್ ಇಟ್ಸ್ ಇನರೆಂಟ್ ಎನರ್ಜಿ ಕಮ್ಸ್ ಫ್ರಮ್ ದ ಸನ್ ಆ್ಯಂಡ್ ಬಿಕಾಸ್ it can regrow in a relatively shorter time. Trees take in a carbon dioxide from the atmosphere and convert it into biomass, and when they die it is released back into the atmosphere. ಈ ಡೆಫಿನೇಷನ್ಸ್ ಬರೆದು ಸಾಕು. ಓಕೆ, ಸೊ ಇಲ್ಲಿ ರಿನ್ಯೂಯಬಲ್ ಸೋರ್ಸ್ ಅಂತ ಕರೀತಾರೆ, ಯಾಕಂದರೆ ಈ ರೀಸನ್ನ ಬರಿಬೋದು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೇಮ್ 2 ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಬಯೋಗ್ಯಾಸ್. ಇಲ್ಲಿ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್. ಓಕೆ, ವೆರಿ ಇಂಪಾರ್ಟೆಂಟ್ ಒನ್ ಮಿಕ್ಸ್ಚರ್. ಮೀಥೇನ್ ಜಾಸ್ತಿ ಇರುತ್ತೆ, ಹೈಡ್ರೋಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ನೆಕ್ಸ್ಟ್ ಒನ್. ಈ ಮೂರಲ್ಲಿ ಯಾವುದು ಜಾಸ್ತಿ ಇರುತ್ತೆ ಅಂತಂದರೆ ಮೀಥೇನ್. ಫೈನ್, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ವೈ ಇಸ್ ಬಯೋಗ್ಯಾಸ್ ಕನ್ಸಿಡರ್ಡ್ ಆಸ್ ಎಕ್ಸಲೆಂಟ್ ಫ್ಯೂಲ್? ಸೊ ಬಯೋಗ್ಯಾಸ್ ಇಸ್ ಅ ವೆಲ್ ಎಸ್ಟಾಬ್ಲಿಷ್ಡ್ ಫ್ಯೂಲ್ ಫಾರ್ ದ ಕುಕಿಂಗ್ and lighting in a number of countries. This is known as excellent fuel because it is a mixture of about 50 to 70% of methane and 20 to 25 to 45 carbon dioxide and traces of other gases. The gas is created from anaerobically, that is absence of oxygen, okay, anaerobic, decaying organic matter such as manure as well as plant material. Yeah. So isto most expected questions from your board examinations. ಓಕೆ, ನೀವು ಎಕ್ಸಾಮ್ ಚೆನ್ನಾಗಿ ಬರ್ತೀರಾ ಅಂತ ಅಂದ್ಕೊಂಡಿದ್ವಿ. ಓಕೆ, ಈ ಸೀರೀಸ್ನ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳಿ. ಓಕೆ, ಸೊ 1 ಶಾರ್ಟ್ ವೀಡಿಯೋಸ್ ಇದೆ, PYQs ಇದೆ, ಆ ವೀಡಿಯೋಸ್ನ ತಪ್ಪದೆ ನೋಡಿ. ಡೆಫಿನೆಟ್ಲಿ ದೋಸ್ ವೀಡಿಯೋಸ್ ವಿಲ್ ಹೆಲ್ಪ್ ಯು ಅ ಲಾಟ್. ಓಕೆ, ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ. ಓಕೆ, ಸೊ ನೆಕ್ಸ್ಟ್ ಬಯಾಲಜಿ ಮತ್ತು ಕೆಮಿಸ್ಟ್ರಿ ಇರುತ್ತೆ, ಆ ವಿಡಿಯೋಸ್ನ ತಪ್ಪದೆ ನೋಡಿ. ಅಂಟಿಲ್ ಕೀಪ್ ಸ್ಟಡಿ ಆ್ಯಂಡ್ ಬಿ ಹ್ಯಾಪಿ. ಥ್ಯಾಂಕ್ ಯು. Hello students, I hope you all are preparing well for your SSLC examination. ಕೆಮಿಸ್ಟ್ರಿಯಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವ ಥರ ಬರುತ್ತೆ ಅಥವಾ ಯಾವ ಥರ ಒಂದು ಕ್ವೆಶನ್ನ ಡಿಫ್ರೆಂಟ್ ಫಾರ್ಮ್ಸಲ್ಲಿ ಕೇಳ್ಬೋದು ಅಂತ ಹೇಳೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದ ಕ್ವೆಶನ್ ಆ್ಯಂಡ್ ಲೆಟ್ಸ್ ಬ್ರೀಫ್ ದೆಮ್ ವೆರಿ ಕ್ವಿಕ್ಲಿ ಸೊ ದಟ್ ನಿಮ್ಮ ರಿವಿಷನ್ಗೂ ಕೂಡ ಆ ಟೈಮ್ ಲ್ಯಾಗ್ ಆಗಲ್ಲ. ಓಕೆ, ಸೊ ಐ ಆಮ್ ಬಿಗಿನಿಂಗ್ ವಿತ್ ದ ಫಸ್ಟ್ ಕ್ವೆಶನ್ ಫ್ರಮ್ ಚಾಪ್ಟರ್ 1 ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್. ಸೊ question is related to the decomposition of water diagram. ನೀವು ಈ ಕ್ವೆಶನ್ ಮೇಲೆ ಪ್ರತಿ ಇಯರ್ ಪೇಪರಲ್ಲೂ ಕೂಡ ಒಂದೊಂದು ಕ್ವೆಶನ್ಸ್ ಕೇಳಿರ್ತಾರೆ. ಇಟ್ ಕುಡ್ ಬಿ ಈದರ್ ಎಕ್ಸ್ಪ್ಲೈನ್ ದಿ ಆ್ಯಕ್ಟಿವಿಟಿ ಅಥವಾ ಡ್ರಾ ದ ಡಯಾಗ್ರಾಮ್, ಇಲ್ಲಾಂತ ಹೇಳಿದ್ರೆ ವಿಚ್ ಗ್ಯಾಸ್ ಇಸ್ ರಿಲೀಸ್ಡ್ ಇನ್ ಕ್ಯಾಥೋಡ್, ವಿಚ್ ಗ್ಯಾಸ್ ಇಸ್ ರಿಲೀಸ್ಡ್ ಇನ್ ಆ್ಯನೋಡ್. ಸೊ ಪ್ಲೀಸ್ ಪೇ ಅಟೆನ್ಷನ್ ಆನ್ ದಿಸ್ ಡಯಾಗ್ರಾಮ್. ಇದು ಹೇಗೆ ಏನು ಅಂತ ಹೇಳೋದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಆ್ಯಂಡ್ ದಿಸ್ ಡಯಾಗ್ರಾಮ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 3 or 4 ಮಾರ್ಕ್. ಆಯಿತಾ? ಲೇಬಲ್ ದ ಪಾರ್ಟ್ಸ್ ಅಂತ ಹೇಳಿ ಅವರು ಫೋಕಸ್ ಮಾಡ್ತಿರುವಂಥದ್ದು ಗ್ರಾಫೈಟ್ ರಾಡ್, ರಬ್ಬರ್ ಮತ್ತು ಯಾವ ಗ್ಯಾಸ್ ಎಲ್ಲಿ ರಿಲೀಸ್ ಆಗ್ತಾ ಇದೆ. ನೀವು ಫಸ್ಟಿಗೆ ಆ ವಾಲ್ಯೂಮನ್ನು ಸ್ಪೆಸಿಫೈ ಮಾಡ್ತಿರಲ್ಲ, ಸೊ ಮೆನ್ಷನ್ ಮಾಡಿ ಹೈಡ್ರೋಜನ್ ವಾಲ್ಯೂಮ್ ಇಸ್ ಗ್ರೇಟರ್ ಕಂಪೇರ್ ಟು ಆಕ್ಸಿಜನ್ ವಾಲ್ಯೂಮ್. ಯಾಕೆ? ಬಿಕಾಸ್ ಇನ್ ದ ರೇಷಿಯೋ ಆಫ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಇನ್ ವಾಟರ್ ಇಸ್ 2:1. ನಾವು ವಾಟರ್ ತಗೊಂಡ್ರೆ ಅಲ್ಲಿ 2 ಹೈಡ್ರೋಜನ್ ಆಟಮ್ ಇರುವ ಕಾರಣ ಹೈಡ್ರೋಜನ್ ಗೇಷಿಯಸ್ ವಾಲ್ಯೂಮ್ ಕೂಡ ಜಾಸ್ತಿ ಇರಬೇಕು ಕಂಪೇರ್ ಟು ಆಕ್ಸಿಜನ್ ಅಂತ ಹೇಳಿ. ಸೊ ದ ನೆಕ್ಸ್ಟ್ ಕ್ವೆಶನ್, ವಾಟ್ ಡಸ್ ಒನ್ ಮೀನ್ ಬೈ ಎಕ್ಸೋಥರ್ಮಿಕ್ ಆ್ಯಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್? ಗಿವ್ ಎಕ್ಸಾಂಪಲ್. ಇದ್ರದ್ದು ಡೆಫಿನೇಷನ್ಸ್ ನೀವು ತಿಳ್ಕೊಳ್ಬೇಕು. ಎಕ್ಸೋ ಅಂತ ಹೇಳಿದ್ರೆ ಹೀಟ್ ರಿಲೀಸ್ ಮಾಡುತ್ತೆ ಕೆಮಿಕಲ್ ರಿಯಾಕ್ಷನಲ್ಲಿ. ಎಂಡೋ ಅಂತ ಹೇಳಿದರೆ ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ಹೀಟನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಎಕ್ಸೋಥರ್ಮಿಕ್ಗೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ಡಿಕಂಪೋಸಿಷನ್ ಆಫ್ ವೆಜಿಟಬಲ್ ಕಾಂಪೋಸ್ಟ್ ಅಥವಾ ರೆಸ್ಪಿರೇಷನ್ ಇಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅದರ ಜೊತೆಗೆ ಈ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಯಾವುದೇ ಆ್ಯಸಿಡ್ ಬೇಸ್ ರಿಯಾಕ್ಷನ್ಸ್ ನೀವು ಬರೀರಿ ಅದು ಹೈಲಿ ಎಕ್ಸೋಥರ್ಮಿಕ್. ಇಲ್ಲಾಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಫಸ್ಟ್ ರಿಯಾಕ್ಷನ್ ಯಾವುದದು? ಲೈಮಿಂಗ್, ಸ್ಲೇಕಿಂಗ್ ಲೈಮ್ ಇದೆಯಲ್ವಾ, ಕ್ಯಾಲ್ಶಿಯಂ ಆಕ್ಸೈಡ್ ರಿಯಾಕ್ಟಿಂಗ್ ವಿತ್ ವಾಟರ್ ಪ್ರೊಡ್ಯೂಸಿಂಗ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಇದು ವೈಟ್ ವಾಶ್ಗೆ ಕೂಡ ಈ ರಿಯಾಕ್ಷನ್ ಇಟ್ಸ್ ಬೇಸಿಕಲಿ ಯೂಸ್ ಫಾರ್ ವೈಟ್ ವಾಷಿಂಗ್ ಆಫ್ ದ ವಾಲ್. ಸೊ ಆ ಒಂದು ಪ್ರಾಸೆಸ್ಗೆ ಇದನ್ನು ಯೂಸ್ ಮಾಡ್ಕೊಳ್ತಾರೆ, ಸ್ಲೇಕ್ಡ್ ಲೈಮನ್ನು. ಹಾಗಾಗಿ ಈ ಸುಣ್ಣ ಬೆಳಿತಾರಲ್ಲ ಗೋಡೆಗೆ, ಸೊ ದ ಸೇಮ್ ರಿಯಾಕ್ಷನ್, ರೈಟ್? ಸೊ ದೇ ಕ್ಯಾನ್ ಆಸ್ಕ್ ದೇರ್ ಆಲ್ಸೋ ವೈಟ್ ವಾಷಿಂಗ್ ರಿಲೇಟೆಡ್ ಆಗಿರುವಂತಹ ರಿಯಾಕ್ಷನ್ ಯಾವುದು ಅಂತ ಹೇಳಿ. ಸೊ ದಿಸ್ ಇಸ್ ಆಲ್ಸೋ ಎಕ್ಸೋಥರ್ಮಿಕ್. ಫಸ್ಟ್ ರಿಯಾಕ್ಷನ್ ಇರೋ ಟೆಕ್ಸ್ಟ್ ಬುಕ್ ರಿಲೇಟೆಡ್ ದ ಕಾಂಬಿನೇಷನ್ ಪಾರ್ಟ್ ಅಲ್ವಾ? ಸೊ ಬೋತ್. ಎಂಡೋಥರ್ಮಿಕ್ಗೆ ಯಾವ ಎಕ್ಸಾಂಪಲ್ ಕೊಡ್ತೀರಾ? ಎಂಡೋಥರ್ಮಿಕ್ಗೆ ನೀವು ಕ್ಯಾಲ್ಶಿಯಂ ಕಾರ್ಬೋನೇಟ್ ಡಿಕಂಪೋಸ್ ಆಗೋದಾಗಿರ್ಬೋದು, ಇದು ಫೆರಸ್ ಸಲ್ಫೇಟ್ ಡಿಕಂಪೋಸಿಷನ್. ಫೆರಸ್ ಸಲ್ಫೇಟನ್ನು ಫೆರಿಕ್ ಆಕ್ಸೈಡ್ Fe2O3 ಪ್ಲಸ್ ಸಲ್ಫರ್ ಡೈಆಕ್ಸೈಡ್
ಪ್ಲಸ್ ಸಲ್ಫರ್ ಟ್ರೈಆಕ್ಸೈಡ್ ಅಂತ ಹೇಳಿ ಈ ಗೇಷಿಯಸ್ ಡಿಕಂಪೋಸಿಷನ್ ರಿಯಾಕ್ಷನ್ ಏನಿದೆ ಅದನ್ನು ಕೂಡ ನೀವು ಕೊಡ್ಬೋದು. ಇಲ್ಲಿ ಕಲರ್ ಚೇಂಜ್ ಕೂಡ ನೆನ್ಪಿಟ್ಕೊಳ್ಬೋದು. ಸಲ್ಫರ್ ಡೈಆಕ್ಸೈಡ್ ಪಂಜೆಂಟ್ ಸ್ಮೆಲ್ ರಿಲೀಸ್ ಆಗ್ತಿದೆ ಅಂತ ಹೇಳೋ ಪಾಯಿಂಟ್ ಕೂಡ ನಿಮ್ಗೆ ನೆನ್ಪಿಟ್ಕೊಳ್ಬೋದು. ಅಥವಾ ಕ್ಯಾಲ್ಸಿಯಂ ಕಾರ್ಬೋನೇಟ್ ಡಿಕಂಪೋಸ್ ಆಗುವಂಥದ್ದು, ವಾಟ್ ಹ್ಯಾಪನ್ಸ್ ವೆನ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂಡರ್ಗೋಸ್ ಡಿಕಂಪೋಸಿಷನ್ ಅಥವಾ ಲೈಮ್ ಸ್ಟೋನ್ ಅಂಡರ್ಗೋಸ್ ಡಿಕಂಪೋಸಿಷನ್ ಅಂತ ಹೇಳಿ ಕೇಳಿದ್ರು ಕೂಡ ಆಲ್ ದೋಸ್ ಆರ್ ಫಾರ್ ಎಂಡೋಥರ್ಮಿಕ್ ರಿಯಾಕ್ಷನ್. ಗೊತ್ತಾಯ್ತಲ್ಲ, ಎಕ್ಸೋ ಏನು ಎಂಡೋ ಏನು ಎರಡೆರಡು ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳಿ, ಮಿನಿಮಮ್ ಒಂದು ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳಿ. ವಾಟ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ವೆನ್. ಸೊ ಇದು ನಿಮಗೆ 2 ಮಾರ್ಕ್ಸಿಗೆ ಕೇಳಿದ್ರೆ ಕೇಳ್ತಾರೆ ಅವರು. ಆ್ಯಕ್ಚುಲಿ ಅಂದರೆ ಇಲ್ಲಿ ಏನು ಅವ್ರದ್ದು ಉದ್ದೇಶ ಅಂತ ಹೇಳಿದ್ರೆ ಆ ಸೆಂಟೆನ್ಸನ್ನು ನೀವು ಇಕ್ವೇಷನ್ ಫಾರ್ಮಲ್ಲಿ ಕೊಡಬೇಕು. ಲೈಮ್ ಸ್ಟೋನ್ ಹೀಟ್ ಆಗೋದೇನು, CaCO3 ಡಿಕಂಪೋಸ್ ಆಗಿ CaO ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗೋದು. ಮೆಗ್ನೀಷಿಯಂ ವೈರಸ್ ಬರ್ಂಟ್ ಅಂತ ಹೇಳಿದ್ರೆ Mg+O2 ರಿಯಾಕ್ಟಿಂಗ್ ಟು ಗಿವ್ MgO ಮೆಗ್ನೀಷಿಯಂ ಆಕ್ಸೈಡ್ ಅಲ್ವಾ. ನೆಕ್ಸ್ಟ್ ಅಮೋನಿಯಂ ಆ್ಯಂಡ್ ಹೈಡ್ರೋಜನ್ ಕ್ಲೋರೈಡ್ ಆರ್ ಮಿಕ್ಸ್ಡ್. ಅಮೋನಿಯಾ ಆ್ಯಂಡ್ ಹೈಡ್ರೋಜನ್ ಕ್ಲೋರೈಡ್ ಆರ್ ಮಿಕ್ಸ್ಡ್ ಅಂದರೆ NH3 ಅಮೋನಿಯಾ ಅಂತ ಹೇಳುವಂಥದ್ದು NH3, ಹೈಡ್ರೋಜನ್ ಕ್ಲೋರೈಡ್ ಇಸ್ HCl. ನಮ್ಗೆ ಏನು ಸಿಗಬೇಕು ಇಲ್ಲಿ 2 ಹೈಡ್ರೋಜನ್ ಎಲ್ಲವನ್ನು ಆ್ಯಡ್ ಮಾಡಿದ್ರೆ NH4 ಆಯಿತು, Cl ಆಯಿತು. ನೆಕ್ಸ್ಟ್ ಅಮೋನಿಯಾ ಹೈಡ್ರೋಜನ್ ಅದು 2 ಸಲ ರಿಪೀಟ್ ಆಗಿದೆ. ಸೊ ಸಿಲ್ವರ್ ಬ್ರೋಮೈಡ್ ಇಸ್ ಎಕ್ಸ್ಪೋಸ್ ಟು ಸನ್ಲೈಟ್, ಇದು ತುಂಬ ಇಂಪಾರ್ಟೆಂಟ್, ಫೋಟೋಗ್ರಫಿಯಲ್ಲಿ ಯೂಸ್ ಮಾಡುವಂಥದ್ದು. ಸಿಲ್ವರ್ ಬ್ರೋಮೈಡ್ ಏನಾಯಿತು ಡಿಕಂಪೋಸ್ ಆಗಿ Ag ಆ್ಯಂಡ್ Br2 ಆಯಿತು. ನೀವು ಇಕ್ವೇಷನ್ನ ಸಾಲ್ವ್ ಮಾಡಿದಾಗ 2 ಬ್ರೋಮಿನ್ ಇಸ್ ಅ ಗೇಷಿಯಸ್ ಲಿಕ್ವಿಡ್ ಅಲ್ಲೋ, ಹೈಲಿ ವೊಲಟೈಲ್ ಲಿಕ್ವಿಡ್ ಅದು, ಹಾಗಾಗಿ ಅದು ಡಯಾಟಾಮಿಕ್ ಫಾರ್ಮಲ್ಲಿ ಇರೋದ್ರಿಂದ Br2 ಅಂತ ಹೇಳಿ ಬರೀತಾರೆ. ಸೊ 2 AgBr ಗಿವಿಂಗ್ Ag+Br2. ಓಕೆ, ಸೊ ಪ್ರತಿ ಒಂದು ಸೆಂಟೆನ್ಸನ್ನು ಕೂಡ ಇಕ್ವೇಷನ್ ಫಾರ್ಮಲ್ಲಿ ತೊಗೊಂಡು ಬರಬೇಕು. ಯಾಕಂದರೆ ನಿಮಗೆ NCERT ಎಕ್ಸಾಂಪ್ಲರ್ ಎಕ್ಸಸೈಸಲ್ಲಿ ಕೊಟ್ಟಿದ್ದಾರೆ, ಟ್ರಾನ್ಸ್ಲೇಟ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಂಟು ಏನು ರೆಸ್ಪೆಕ್ಟಿವ್ ಕೆಮಿಕಲ್ ಇಕ್ವೇಷನ್ಸ್ ಅಂತ ಹೇಳಿ. ಓಕೆ, ದಿಸ್ ಕೈಂಡ್ ಆಫ್ ರಿಯಾಕ್ಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೀವು ಯಾವುದು ಆಕ್ಸಿಡೈಸ್ಡ್ ಯಾವುದು ರೆಡ್ಯೂಸ್ ಅಂತ ಹೇಳಿ ಐಡೆಂಟಿಫೈ ಮಾಡಬೇಕಾಗಿರೋದು. ಸೊ ಇನ್ ದಿಸ್ ಫಾಲೋವಿಂಗ್ ರಿಯಾಕ್ಷನ್ ಬಿಟ್ವೀನ್ H2S ಆ್ಯಂಡ್ SO2. ಸೊ ಯೂಶ್ವಲ್ ಆಗಿ ನೀವು ಟೆಕ್ಸ್ಟ್ ಬುಕ್ ಪ್ರೀವಿಯಸ್ ಇಯರ್ ಪೇಪರ್ನ ಅನಲೈಸ್ ಮಾಡ್ತಾ ಇದ್ರೆ ಅವರು ಮೇಜರಾಗಿ ಈ ಕ್ವೆಶನ್ ಕೇಳಿದ್ದಾರೆ, PbO ಪ್ಲಸ್ ಕಾರ್ಬನ್ ರಿಯಾಕ್ಷನ್, ಈ 2 ಕಾಂಪೊನೆಂಟಲ್ಲಿ ಯಾವುದು ಆಕ್ಸಿಡೈಸ್ಡ್ ಸಬ್ಸ್ಟೆನ್ಸ್ ಯಾವುದು ರೆಡ್ಯೂಸ್ ಸಬ್ಸ್ಟೆನ್ಸ್ ಅಂತ ಹೇಳಿ. ಬಟ್ ಅದಕ್ಕೆ ಬದಲಾಗಿ ನಾನು ಸ್ವಲ್ಪ ಡಿಫಿಕಲ್ಟ್ ಆಗಿರೋ ಕ್ವೆಶನ್ ತಗೊಂಡಿದ್ದೀನಿ. ಸೊ ಇಫ್ ಯು ಐಡೆಂಟಿಫೈ ದಿಸ್ ದಿ ರೆಸ್ಟ್ ಆಲ್ಸೋ ಈಸ್ ಈಸಿ ಅಲ್ವಾ ನಿಮಗೆ. ಹಾಗಾಗಿ ಸೊ ದ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಯಾವುದು, ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಯಾವುದು, ಮತ್ತು ಟೈಪ್ ಆಫ್ ರಿಯಾಕ್ಷನ್ ಯಾವುದು, ಕ್ಯಾನ್ ವಿ ಪ್ರೆಡಿಕ್ಟ್ ವೆದರ್ ಎಬೋ ರಿಯಾಕ್ಷನ್ ಇಸ್ ಎಂಡೋ ಆರ್ ಎಕ್ಸೋಥರ್ಮಿಕ್. ಸೊ ಎಂಡೋ ಅಥವಾ ಎಕ್ಸೋಥರ್ಮಿಕ್ ಅಂತ ಹೇಳಿ ಪ್ರೆಡಿಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಿಯರ್ ವಿ ಕ್ಯಾನ್ ಸೇ ನೋ, ಪ್ರೆಡಿಕ್ಷನ್ ಮೇಜರ್ ಆಗಿ ಜಸ್ಟ್ ಬೈ ಲುಕಿಂಗ್ ಎಟ್ ದ ರಿಯಾಕ್ಷನ್ ಪಾಸಿಬಲ್ ಇಲ್ಲ, ಬಟ್ ಯೂಸಿಂಗ್ ಅಪ್ರಾಪ್ರಿಯೇಟ್ ಎಕ್ವಿಪ್ಮೆಂಟ್ ಮಾಡಬಹುದು. ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಯಾವುದಿಲ್ಲಿ, ರೆಡಾಕ್ಸ್ ರಿಯಾಕ್ಷನ್. ಓಕೆ, ರೆಡಾಕ್ಸ್ ರಿಯಾಕ್ಷನ್. ಸಬ್ಸ್ಟೆನ್ಸ್ ರೆಡ್ಯೂಸ್ ಆಗಿರೋದು ಯಾವುದು ನೋಡಿ, ಇಲ್ಲಿ ಸಲ್ಫರಿಗೆ ಹೈಡ್ರೋಜನ್ ಇತ್ತು, ಬಟ್ ಇದೇ ಸಲ್ಫರ್ ಇಲ್ಲಿಗೆ ಬಂದಾಗ ಹೈಡ್ರೋಜನ್ ಇಲ್ಲ ಅಲ್ವಾ. ಹಾಗಾಗಿ ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಅಂತ ಹೇಳುವಂಥದ್ದು ನಾನು ಯಾವುದನ್ನ ತಗೊಳ್ಬೋದು, ಸಲ್ಫರ್ನ ತಗೊಳ್ಬೋದು. ಸೊ ಸಲ್ಫರಿಗೆ 2 ಫಾರ್ಮಲ್ ನಾವು ಹೇಳ್ಬೋದು. ಸೊ ಸಲ್ಫರಿಗೆ ಇಲ್ಲಿ ಆಕ್ಸಿಜನ್ ಇತ್ತು, ಇಲ್ಲಿ ಆಕ್ಸಿಜನ್ ಇಲ್ಲ, ಹೈಡ್ರೋಜನ್ ಇತ್ತು, ಇಲ್ಲಿ ಹೈಡ್ರೋಜನ್ ಇಲ್ಲ. ಸೊ ಯು ಕ್ಯಾನ್ ರೈಟ್ ಟು ದ ಸೇಮ್ ಸಬ್ಸ್ಟೆನ್ಸ್ H2S ಏನಾಯಿತು, ಎಸ್ ಆಗಿ ರೆಡ್ಯೂಸ್ ಆಯಿತು, ಸಾರಿ ಆಕ್ಸಿಡೈಸ್ ಆಯಿತು, ಆಕ್ಸಿಡೈಸ್ಡ್ ಆಯಿತು. ಅದೇ ಥರ SO2 ಅನ್ನು ನೀವು ಎಸ್ಸಿಗೆ ಕನೆಕ್ಟ್ ಮಾಡ್ಕೊಳ್ಳಿ, ವಾಟ್ರಿಗೆ ಕನೆಕ್ಟ್ ಮಾಡೋಕ್ಕಾಗಲ್ಲ. SO2 ಅಲ್ಲಿ ಆಕ್ಸಿಜನ್ ಇತ್ತು, ಇಲ್ಲಿ ಆಕ್ಸಿಜನ್ ಇಲ್ಲ. ಸೊ SO2 ಚೇಂಜ್ ಆಗಿ ಎಸ್ ಆಗ್ತಿದೆಯಲ್ವಾ, ಅದೇನು ಆ ರಿಯಾಕ್ಷನ್ ಏನು, ರಿಡಕ್ಷನ್. ಅರ್ಥ ಆಯ್ತಾ? ನಾನು H2ಗೆ ಕನೆಕ್ಟ್ ಮಾಡ್ತಾನೆ ಇಲ್ಲ. ಲಾಜಿಕಲಿ H2S ಅಂತ ಹೇಳುವಂಥದ್ದು ಎಸ್ ಆಗಿದೆ, ರಿಮೂವಲ್ ಆಫ್ ಹೈಡ್ರೋಜನ್, ಇದು ಆಕ್ಸಿಡೇಷನ್ ಅಂತ ಹೇಳಿ ನಾನು ತಗೊಂಡಿದ್ದೀನಿ. SO2 ಅಲ್ಲಿ ಆಕ್ಸಿಜನ್ ಇತ್ತು, ಅದು ಎಸ್ ಆಗಿ ಚೇಂಜ್ ಆಗಿದೆ, ಇದೇನಾಯಿತು, ರಿಡಕ್ಷನ್. ನೀವು ಈ ಥರ ತಗೊಂಡ್ರೆ ಮೀನಿಂಗ್ಫುಲ್ ಆಗಿರುತ್ತೆ ಜಾಸ್ತಿ ಅಂತ ಹೇಳಿ. ನೆಕ್ಸ್ಟ್ ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಇಕ್ವೇಷನ್ ಅಂತ ಹೇಳಿ ಹೇಳಿದ್ದಾರೆ. ಸೊ ಇಲ್ಲಿ ಹೌ ಡು ಯು ಬ್ಯಾಲೆನ್ಸ್, ಫಸ್ಟ್ ಮೆಟಲ್ ಬ್ಯಾಲೆನ್ಸ್ ಮಾಡ್ಕೋತೀರಾ, 2 ಕಡೆ ಬ್ಯಾಲೆನ್ಸ್ಡ್ ಆಗಿದೆ. ಆಮೇಲೆ NO3 ಟ್ವೈಸ್ ಇದೆ, ಹಾಗಾಗಿ ನಾನು ಇಲ್ಲಿ 2 ಅಂತ ಹೇಳಾಕೊಂಡೆ. ಸೊ ದೆನ್ ಹೈಡ್ರೋಜನ್ ಬಿಕಮ್ಸ್ 4. ಸೊ ಇಲ್ಲಿ 2 ಇಲ್ಲಿ 2, ಹಾಗಾಗಿ ಇಲ್ಲಿ ಐ ವಿಲ್ ರೈಟ್ 2. ನೆಕ್ಸ್ಟ್ ಸ್ಟಾರ್ಟ್ ವಿತ್ ಅ ಮೆಟಲ್. ಸೋಡಿಯಂ ಒಂದಿದೆ, ಸೋಡಿಯಂ 2 ಇದೆ. ಸೊ ಸೋಡಿಯಂನ ನಾನು 2 ಅಂತ ಹೇಳಾಕೋತೀನಿ. ನೆಕ್ಸ್ಟ್ ಸಲ್ಫರಿಗೆ ಹೋಗಿ, ನಾನ್ ಮೆಟಲ್ ಅಪಾರ್ಟ್ ಫ್ರಮ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್. ಸೊ ಸಲ್ಫರಿಗೆ ಹೋಗ್ತೀನಿ ನಾನು, 1 ಸಲ್ಫರ್ ಇಲ್ಲೂ 1 ಸಲ್ಫರ್ ಬ್ಯಾಲೆನ್ಸ್ ಆಯಿತು. ಆಮೇಲೆ ಆಕ್ಸಿಜನ್ ಕೌಂಟ್ ಮಾಡಿ, ಇಲ್ಲಿ 2 ಇಲ್ಲಿ 4, ಒಟ್ಟು 6 ಆಕ್ಸಿಜನ್ ಇದೆ. ಇಲ್ಲೂ ಕೂಡ 6 ಆಕ್ಸಿಜನ್ ಆಗಲಿಕ್ಕೆ 4 + 2 ಹಾಕೊಂಡೆ. ಲಾಸ್ಟಿಗೆ ಹೈಡ್ರೋಜನ್ ಕೌಂಟ್ ಮಾಡಿ, 2 ಹೈಡ್ರೋಜನ್ + 2 ಹೈಡ್ರೋಜನ್ 4 ಆಯಿತು. ಇಲ್ಲೂ ಕೂಡ 4 ಹೈಡ್ರೋಜನ್ ಬ್ಯಾಲೆನ್ಸ್ಡ್ ಆಯಿತು ಇಕ್ವೇಷನ್. ಬ್ಯಾಲೆನ್ಸ್ಡ್. ಇದನ್ನು ಹೇಗೆ ಮಾಡ್ತೀರಾ ಚೆಕ್ ಮಾಡಿ. ಮೆಟಲಿಂದ ಸ್ಟಾರ್ಟ್ ಮಾಡಿ, 1 ಸಿಲ್ವರ್ ಬ್ಯಾಲೆನ್ಸ್ ಆಯಿತು. ನೆಕ್ಸ್ಟ್ ಮೆಟಲ್ ಸೋಡಿಯಂ ಬ್ಯಾಲೆನ್ಸ್ಡ್ 2 ಕಡೆ. ದೆನ್ ಕಮ್ಸ್ ನಾನ್ ಮೆಟಲ್ ಅಪಾರ್ಟ್ ಫ್ರಮ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್. ಇಲ್ಲಿ ಯಾವುದು, ಅದು ನೈಟ್ರೋಜನ್ ಆಗಿರುತ್ತೆ. ನೈಟ್ರೋಜನ್ ಇಲ್ಲೂ ಬ್ಯಾಲೆನ್ಸ್ಡ್ ಇದೆ, ಇಲ್ಲೂ ಬ್ಯಾಲೆನ್ಸ್ಡ್ ಇದೆ. ದೆನ್ ಯು ಹ್ಯಾವ್
ಅದು ಅನದರ್ ನಾನ್ ಮೆಟಲ್ Cl, ಅದು ಕೂಡ ಬ್ಯಾಲೆನ್ಸ್ಡ್ ಆಯಿತು. ಆಮೇಲೆ ಆಕ್ಸಿಜನಿಗೆ ಬರ್ತೀರಾ 3 ಆಕ್ಸಿಜನ್, ಇಲ್ಲೂ 3 ಆಕ್ಸಿಜನ್. ಆ ಇಕ್ವೇಷನಿಗೆ ನಾವೇನು ಸಬ್ಸ್ಟಿಟ್ಯೂಟ್ ಮಾಡೋದು ಬೇಡ, ಆಲ್ರೆಡಿ ಅದು ಬ್ಯಾಲೆನ್ಸ್ಡ್ ಆಗಿದೆ. ಸೊ ನೆಕ್ಸ್ಟ್ ಬಂದು ಬೇರಿಯಂ ಕ್ಲೋರೈಡು ಹೈಡ್ರೋಜನ್ ಸಲ್ಫೈಡ್. ಸೊ ಪ್ರೆಸಿಪಿಟೇಟ್ ರಿಯಾಕ್ಷನ್ ಅಲ್ವಾ ಇದು, ಒಂದು ಬೇರಿಯಂ ಬ್ಯಾಲೆನ್ಸ್ಡ್ ಆಯಿತು. ನೆಕ್ಸ್ಟ್ ಸಲ್ಫರಿಗೆ ಹೋಗ್ತೀನಿ, 1 ಸಲ್ಫರ್ ಬ್ಯಾಲೆನ್ಸ್ಡ್, 2 ಕ್ಲೋರಿನ್, ಇಲ್ಲೊಂದೇ ಕ್ಲೋರಿನ್ ಇದೆ, ಹಾಗಾಗಿ ನಾನು 2 ಅಂತ ಹೇಳಿ ಬರ್ಕೊಳ್ತೀನಿ. ಹೈಡ್ರೋಜನ್ ನೋಡಿ ಆಲ್ರೆಡಿ 2 ಇದೆ, ಅಲ್ಲೂ 2 ಇದೆ. ಆಕ್ಸಿಜನ್ 4 ಇದೆ, ಇಲ್ಲೂ 4 ಇದೆ, ಬ್ಯಾಲೆನ್ಸ್ಡ್ ಆಯಿತು. ಸೊ ವೆರಿ ಸಿಂಪಲ್. ಯಾವ ಆರ್ಡರ್ ಫಾಲೋ ಮಾಡ್ತೀರಾ? ಫಸ್ಟಿಗೆ 2 ಕಡೆ ಮೆಟಲ್ ಚೆಕ್ ಮಾಡಿ, ಆಮೇಲೆ 2 ಕಡೆ ನಾನ್ ಮೆಟಲ್ ಚೆಕ್ ಮಾಡಿ, ಆಮೇಲೆ ನಾನ್ ಮೆಟಲ್ ಅಂತ ಹೇಳಿದ್ರೆ ಆಕ್ಸಿಜನನ್ನು ಹೈಡ್ರೋಜನನ್ನು ಬಿಟ್ಟು ಮಿಕ್ಕಿದೆಲ್ಲ ನಾನ್ ಮೆಟಲ್ಸ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಥರ್ಡ್ ಸ್ಟೆಪ್ಪಲ್ಲಿ ಆಕ್ಸಿಜನ್ನ ನೋಡ್ಕೊಳ್ಳಿ 2 ಕಡೆ, ಲಾಸ್ಟ್ಗೆ ಹೈಡ್ರೋಜನ್ನ ಬ್ಯಾಲೆನ್ಸ್ ಮಾಡಿ. ಈಸಿ ಆಗುತ್ತೆ ನಿಮಗೆ ಅವಾಗ ಬ್ಯಾಲೆನ್ಸಿಂಗ್. ಓಕೆ, ಸೊ ದ ನೆಕ್ಸ್ಟ್ ಎಕ್ಸಾಂಪಲ್ ಫಾರ್ ಡಿಕಂಪೋಸಿಷನ್ ರಿಯಾಕ್ಷನ್ ಯಾವುದು ಅಂತ ಹೇಳಿ ಕೇಳಿದರೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಡಿಕಂಪೋಸಿಷನ್ ರಿಯಾಕ್ಷನ್. ಡಿಕಂಪೋಸಿಷನಲ್ಲಿ ಒಂದೇ ಒಂದು ಸಬ್ಸ್ಟ್ರೇಟ್ ಇಡಬೇಕು ಟು ಗೆಟ್ ದ 2 ಅದರ್ ಸಬ್ಸ್ಟ್ರೇಟ್. ಇಲ್ಲಿ ಒಂದು ರಿಯಾಕ್ಟೆಂಟ್ ಏನಾಗಬೇಕು, 2 ಅದರ್ ಸಬ್ಸ್ಟ್ರೇಟ್ ಆಸ್ ಅ ಪ್ರಾಡಕ್ಟ್ ಫಾರ್ಮ್ ಮಾಡ್ಕೊಳ್ಬೇಕು. ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್ ಡಿಕಂಪೋಸ್ ಆಗುವಂಥದ್ದು ಡಿಕಂಪೋಸಿಷನ್ ರಿಯಾಕ್ಷನ್ ಆಗಿರುತ್ತೆ. ದೆನ್ ಇದು ತುಂಬ ಇಂಪಾರ್ಟೆಂಟ್, ನಿಮ್ಮ NCERT ಎಕ್ಸಸೈಸ್ ಕ್ವೆಶನ್ ಇದು. ಹೈಡ್ರೋಜನ್ ಗ್ಯಾಸ್ ಕಂಬೈನ್ಸ್ ವಿತ್ ನೈಟ್ರೋಜನ್ ಟು ಫಾರ್ಮ್ ಅಮೋನಿಯಾ, H2 + N2 ಗಿವಿಂಗ್ NH3. ಆಯಿತಾ, ಬ್ಯಾಲೆನ್ಸ್ ಮಾಡ್ತಾ ಹೋಗಿ. ಸೊ ಯು ಶುಡ್ ಬಿ ಪ್ರಾಕ್ಟೀಸ್ ಬೈ ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅಂತ ಹೇಳಿ. 2 ನೈಟ್ರೋಜನ್ 6 ಹೈಡ್ರೋಜನ್, 2 ಕಡೆ ಬ್ಯಾಲೆನ್ಸ್ ಆಯಿತು. ಸೆಕೆಂಡ್ ರಿಯಾಕ್ಷನ್ ಏನು, ಹೈಡ್ರೋಜನ್ ಸಲ್ಫೈಡ್ ಗ್ಯಾಸ್ ಬರ್ನ್ಸ್ ಇನ್ ಏರ್ ಟು ಗಿವ್ ವಾಟರ್ ಆ್ಯಂಡ್ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್. ಹೈಡ್ರೋಜನ್ ಸಲ್ಫೈಡ್ ಅಂತ ಹೇಳುವಂಥದ್ದು H2S, ಬರ್ನ್ಸ್ ಇನ್ ಆಕ್ಸಿಜನ್ ಅಥವಾ ಏರ್ ಅಂತ ಹೇಳೋದು O2ಗೆ ರಿಲೇಟ್ ಮಾಡ್ಕೊಳ್ಳಿ. ಈಗ ಹೆಚ್ಚು ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೆ, ಸಲ್ಫರು ಕೂಡ ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೆ. ಸೊ ನಿಮ್ಗೆ ಏನು ಸಿಗಬೇಕು ಇಲ್ಲಿ, H2S ಸಿಗಬೇಕು. ಆಮೇಲೆ ಇಲ್ಲಿ ನಿಮಗೆ ಸಿಗಬೇಕಾಗಿರೋದು H2O + SO2. ನೋಡಿ ಪ್ರಾಡಕ್ಟ್ ಅವ್ರು ಏನು ಕೇಳಿದ್ದಾರೆ, 2 ಗಿವ್ ಅಂತ ಹೇಳುವಂಥದ್ದು ಆರೋ ಮಾರ್ಕ್, ವಾಟರ್, ನೀವು ವಾಟರ್ ಹಾಕೊಂಡಿದ್ದೀರಾ, ಸಲ್ಫರ್ ಡೈಆಕ್ಸೈಡ್ ಅದನ್ನು ಬರೆದ್ರಿ. ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಎಟ್ ಹೋಮ್, ಹೌ ಟು ಬ್ಯಾಲೆನ್ಸ್ ದಿಸ್ ಇಕ್ವೇಷನ್ ಅಂತೇಳಿ. ಬೇರಿಯಂ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಅಲ್ಯೂಮಿನಿಯಂ ಸಲ್ಫೇಟ್. ಬೇರಿಯಂ ಕ್ಲೋರೈಡನ್ನು BaCl2 ಅಂತ ಹೇಳಿ ಬರೀತೀರಾ, ಅಲ್ಯೂಮಿನಿಯಂ ಸಲ್ಫೇಟನ್ನು Al2 SO4 ಹೋಲ್ ಥ್ರೈಸ್. ನೋಡಿ ಚಾರ್ಜ್ ಹಾಕೊಳ್ಳೋದನ್ನ ಕರೆಕ್ಟಾಗಿ ಹಾಕೊಳ್ಳಿ, SO4 ಥ್ರೈಸ್ ಅಂತ ಹೇಳಿ ಬರೆಯೋದನ್ನ ಕರೆಕ್ಟಾಗಿ ಬರೀತಾ ಹೋಗಿ. ನೆಕ್ಸ್ಟ್ ಇದೆರಡು ರಿಯಾಕ್ಟ್ ಆಗಬೇಕಾದ್ರೆ ನಮಗೆ ವೈಟ್ ಕಲರ್ ಪ್ರೆಸಿಪಿಟೇಟ್ ಬೇರಿಯಂ ಸಲ್ಫೇಟ್ ಸಿಗುತ್ತೆ. ಅದೇ ಥರ Al2 SO4 ಇಲ್ಲಿ AlCl3 ಸಿಗಬೇಕು ನಮಗೆ ಅಲ್ವಾ, AlCl3. ಲಾಸ್ಟ್ ಒನ್, ಪೊಟ್ಯಾಷಿಯಂ ಮೆಟಲ್ ರಿಯಾಕ್ಟ್ಸ್ ವಿತ್ ವಾಟರ್ ಟು ಗಿವ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಹೇಗೆ ಬರೀತೀರ ಅದನ್ನು, ಪೊಟ್ಯಾಷಿಯಂ ಮೆಟಲ್ K ರಿಯಾಕ್ಟ್ಸ್ ವಿತ್ ವಾಟರ್ ಗಿವಿಂಗ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಪ್ಲಸ್ H2 ಗ್ಯಾಸ್. ಮೆಟಲನ್ನು ನೀರಿಗೆ ಹಾಕಿದರೆ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತಾ. ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಇಕ್ವೇಷನನ್ನು. ಎಷ್ಟು ಹೈಡ್ರೋಜನ್ ಇದೆ, 3 ಇದೆ, ಸೊ ನಾನು 2 ಅಂತ ಹೇಳಿ ಹಾಕೊಳ್ತೀನಿ, ಎಲ್ಲ ಕಡೆ ಈವನ್ ಮಾಡ್ಕೊಳ್ತೀನಿ. 2 ಪೊಟ್ಯಾಷಿಯಂ, ಇಕ್ವೇಷನ್ ಇಸ್ ಬ್ಯಾಲೆನ್ಸ್ಡ್. ಇದನ್ನು ನೀವು ಬ್ಯಾಲೆನ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಈ 2 ಇಕ್ವೇಷನನ್ನು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. Why is the amount of gas collected in one of the test tube and the electrolysis of water is double the amount collected in other? Name this gas. So ಇದು ನಮ್ಮ ವಾಟರ್ ಇಲೆಕ್ಟ್ರಾಲಿಸಿಸ್, ಇದು ಎಕ್ಸಾಂಪಲ್ದು ಆಕ್ಟಿವಿಟಿ ಬೇಸ್ಡ್ ಕ್ವೆಶನ್. ಇದು ನೀವು ವಾಟರ್ಗೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತೀರಾ ಅಂದರೆ ಕ್ಯಾಥೋಡಲ್ಲಿ ಹೈಡ್ರೋಜನ್ ಗ್ಯಾಸ್ ಕಲೆಕ್ಟ್ ಆಗುತ್ತೆ, ಆ್ಯನೋಡಲ್ಲಿ ಆಕ್ಸಿಜನ್ ಗ್ಯಾಸ್ ಕಲೆಕ್ಟ್ ಆಗುತ್ತೆ. ಯಾಕೆ ಆ್ಯನೋಡಲ್ಲಿ ಕಲೆಕ್ಟ್ ಆಗಿರುವ ಗ್ಯಾಸ್ ಕಡಿಮೆ ಇರುತ್ತೆ, ಕ್ಯಾಥೋಡಲ್ಲಿ ಕಲೆಕ್ಟ್ ಆಗಿರುವ ಗ್ಯಾಸ್ ಟ್ವೈಸರ್ ದ್ಯಾನ್ ಆ್ಯನೋಡ್ ಇರುತ್ತೆ ಅಂತ ಹೇಳಿ ಕ್ವೆಶನ್. ಬಿಕಾಸ್ ಇನ್ ವಾಟರ್ ಫಾರ್ಮುಲಾ ದ ರೇಷಿಯೋ ಆಫ್ ಹೈಡ್ರೋಜನ್ ಟು ಆಕ್ಸಿಜನ್ ಇಸ್ 1. ದರ್ ಆರ್ ಮೋರ್ ಆಟಮ್ಸ್ ಆಫ್ ಹೈಡ್ರೋಜನ್. ಹೈಡ್ರೋಜನ್ ಆಟಮ್ಸ್ಗಳು ಜಾಸ್ತಿ ಇರೋದ್ರಿಂದ ಕಂಪೇರ್ ಟು ಆಕ್ಸಿಜನ್. ನೋಡಿ, ಈ ಒಂದು ಆಕ್ಸಿಜನ್ಗೆ 2 ಹೈಡ್ರೋಜನ್ ಬೇಕು ಅಂದರೆ ಇಲ್ಲಿ ರೇಷಿಯೋ ಏನಾಯಿತು, 2:1. 2 ಆಟಮ್ಸ್ ಆಫ್ ಹೈಡ್ರೋಜನ್ ಇರುತ್ತೆ. ಹೈಡ್ರೋಜನ್ ಆಟಮ್ಸ್ಗಳು ಜಾಸ್ತಿ ಇದೆ ಆಕ್ಸಿಜನ್ ಆಟಮ್ಸ್ಗಿನ್ನ. ಹಾಗಾಗಿ ವಾಲ್ಯೂಮ್ ಆಫ್ ದ ಗ್ಯಾಸಲ್ಲೂ ಕೂಡ ಹೈಡ್ರೋಜನ್ದು ವಾಲ್ಯೂಮ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಆಕ್ಸಿಜನ್ ವಾಲ್ಯೂಮ್ ಅಂತ ಹೇಳಿ. ಓಕೆ, ಸೊ ದಿಸ್ ಕ್ವೆಶನ್ ಇಸ್ ಇಂಪಾರ್ಟೆಂಟ್. ಇದನ್ನು ಹೈಡ್ರಾಲಿಸಿಸ್ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ಗೆ ರಿಲೇಟೆಡ್ ಆಗಿರುವಂತಹ ಕ್ವೆಶನ್. ಅದು ನಾನು ಆಲ್ರೆಡಿ ಹೇಳಿದ್ದೆ ಅದು ನಿಮಗೆ. Write one equation each for decomposition reaction where energy is supplied in the form of heat, light, electricity. So ಹೀಟಿಗೆ ಡಿಕಂಪೋಸಿಷನ್ ಇದನ್ನ ನೆನ್ಪಿಟ್ಕೊಳ್ಳಿ. ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್, ಸಿಂಪಲ್, ನೀವೇನು ಬ್ಯಾಲೆನ್ಸ್ ಮಾಡದೆ ಬೇಡ ಇಲ್ಲಿ. ಓಕೆ, ಇದು ಹೀಟ್ ಆಯಿತು. ಲೈಟಿಗೆ ತುಂಬ ಸಲ ಬರುವಂಥ ಇಕ್ವೇಷನ್ ಇದು AgBr ಅಥವಾ AgCl, ಯಾವ್ದು ಬೇಕಾದ್ರೂ ತಗೊಳ್ಬೋದು. AgBr ತಗೊಂಡ್ರೆ ಫೋಟೋಗ್ರಾಫ್ ಇಕ್ವೇಷನ್ ಅಂತ ಹೇಳಿ ಕೂಡ ನೆನ್ಪಿಟ್ಕೊಳ್ಬೋದು. ಇಲ್ಲಿ ಬ್ಯಾಲೆನ್ಸಿಂಗ್ 2 ಕಡೆ 2 ಅಂತ ಹೇಳಿ ಹಾಕೊಳ್ಳಿ ಅಷ್ಟೇ. ಆಮೇಲೆ ಎಲೆಕ್ಟ್ರಿಸಿಟಿ ಬಂದಾಗ ಒಂದೇ ಎಕ್ಸಾಂಪಲ್ ಕೊಟ್ಟಿರೋದು ಟೆಕ್ಸ್ಟ್ ಬುಕ್ಕಲ್ಲಿ, ವಾಟರ್ ಅಲ್ವಾ, ವಾಟರ್ ಎಲೆಕ್ಟ್ರಿಸಿಟಿ H2, ಆಮೇಲೆ ಇಲ್ಲೇನಾಯಿತು O2. ಫೈನ್, 3 ಇಕ್ವೇಷನ್ ಬರ್ದಾಯ್ತಾ. ನೆಕ್ಸ್ಟ್
a solution of substance X is used for white washing. ನಾನು ಹೇಳಿದ್ದೆ ಅಲ್ವಾ ಇದನ್ನ, X ಅನ್ನ white washing ಯೂಸ್ ಮಾಡ್ತಾರಂತೆ. Name the substance X and write its formula. Write the reaction of the X named in the above with water. ಇಲ್ಲಿ X ಯಾವುದು? ಕ್ಯಾಲ್ಸಿಯಂ ಆಕ್ಸೈಡ್. ಇದು ನಿಮ್ಮ ಆನ್ಸರ್ ಆಗಿರುತ್ತೆ ವೈಟ್ ವಾಷಿಂಗ್ ಇಕ್ವೇಷನ್. ಸೊ ಎಕ್ಸ್ ಅಂತ ಹೇಳುವಂಥದ್ದು ಕ್ಯಾಲ್ಸಿಯಂ ಆಕ್ಸೈಡ್. ನೆಕ್ಸ್ಟ್ ಕ್ವೆಶನ್, ಶೈನಿ ಬ್ರೌನ್ ಕಲರ್ ಎಲಿಮೆಂಟ್ ಎಕ್ಸ್ ಆನ್ ಹೀಟಿಂಗ್ ಇನ್ ಏರ್ ಬಿಕಮ್ಸ್ ಬ್ಲ್ಯಾಕ್. ಬ್ರೌನ್ ಕಲರ್ ಎಲಿಮೆಂಟ್ ಯಾವ್ದು ಬರ್ಬೇಕು ಮನ್ಸಿಗೆ ತಟ್ ಅಂತ ಹೇಳಿ? ಕಾಪರ್. ಆಕ್ಸಿಜನ್ ರಿಯಾಕ್ಟ್ ಆಗ್ತಾ ಇದೆ, ಕಾಪರ್ ಆಕ್ಸೈಡ್ ಸಿಗ್ತಾ ಇದೆ. ಸೊ ಆನ್ಸರ್ ಇಸ್ ಬ್ಲ್ಯಾಕ್ ಕಲರ್ ಯಾಕೆ ಫಾರ್ಮ್ ಆಗುತ್ತೆ? ಕಾಪರ್ ಆಕ್ಸೈಡ್. ಫುಲ್ ಆಗೋದಣ. ನೇಮ್ ದ ಎಲಿಮೆಂಟ್ ಎಕ್ಸ್, ಬ್ಲ್ಯಾಕ್ ಕಲರ್ಡ್ ಕಂಪೌಂಡ್ ಫಾರ್ಮ್ಡ್. ಸೊ ಎಲಿಮೆಂಟ್ ಎಕ್ಸ್ ಏನಿಲ್ಲಿ ಕಾಪರ್. ಬ್ಲ್ಯಾಕ್ ಕಲರ್ ಯಾಕೆ ಫಾರ್ಮ್ ಆಗುತ್ತೆ? ಬಿಕಾಸ್ ಆಫ್ ದ ಫಾರ್ಮೇಷನ್ ಆಫ್ CuO, ಕಾಪರ್ ಆಕ್ಸೈಡ್. ಕಾಪರ್ ಆಕ್ಸೈಡ್ಗೆ ಬ್ಲ್ಯಾಕ್ ಕಲರ್ ಆಗುತ್ತೆ. ಸೊ ಬ್ರೌನ್ ಕಲರ್ ಶೈನಿ ಮೆಟಲ್ ಯಾವ್ದಿರಬೇಕು? ಕಾಪರ್ ಇರಬೇಕು. ನೆನ್ಪಿಟ್ಕೊಳ್ಳಿ ಅದನ್ನ. ವಾಟ್ ಇಸ್ ದ ಕಾಂಬಿನೇಷನ್ ರಿಯಾಕ್ಷನ್? ಗಿವ್ ಒನ್ ಎಕ್ಸಾಂಪಲ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್ ವಿಚ್ ಇಸ್ ಆಲ್ಸೋ ಎಕ್ಸೋಥರ್ಮಿಕ್. ವೆರಿ ಇಂಪಾರ್ಟೆಂಟ್. ಯಾವ್ದು ಬೇಕಾದ್ರೂ ಬರಿಬೋದು, ಬೇಜಾನ್ ಎಕ್ಸಾಂಪಲ್ ಇದೆ. ಇದನ್ನೇ ನೆನ್ಪಿಟ್ಕೊಳ್ಳಿ, ಇದನ್ನೇ ಪ್ರಾಕ್ಟೀಸ್ ಮಾಡಿ. ಸೊ ನಿಮಗೆ ಕನ್ಫ್ಯೂಷನ್ ಅವಾಯ್ಡ್ ಮಾಡ್ಬೋದು. ಯಾವುದದು? ವೈಟ್ ವಾಷಿಂಗ್ ಇಕ್ವೇಷನ್ ಇದೆಯಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇಕ್ವೇಷನ್. ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ ಏನು? 2 or more substance combine to form one single product. So it's a type of chemical reaction where 2 or more substances or reactants combine to form a single product. Such reaction is called as combination reaction anta heli. Then ee equation alli balance ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಅವರು. ನಾವು x ಇದು ವ್ಯಾಲ್ಯೂ ಅನ್ನು ಕಂಡುಹಿಡಿಯಬೇಕು ಇಲ್ಲಿ. In the following equation x ಏನಾಗಿರಬೇಕು ಅಂತ ಹೇಳಿ ಬ್ಯಾಲೆನ್ಸ್ ಮಾಡಿ. ಸೋಡಿಯಂ ಕಾರ್ಬೋನೇಟ್ Na2CO3 ಇರುತ್ತೆ, ಓಕೆನಾ? 2 ಸೋಡಿಯಂ, ಇಲ್ಲಿ 2 ಸೋಡಿಯಂ, ಬ್ಯಾಲೆನ್ಸ್ಡ್ ಆಯ್ತಾ? ನೆಕ್ಸ್ಟ್ ಕ್ಲೋರಿನ್ 1, ಇಲ್ಲಿ 2. So I'll write here 2. Hydrogen is 2, 2. Oxygen count ಮಾಡಿ 3 ಇದೆ ನಮ್ಮ reactant side ಅಲ್ಲಿ. 2 plus 1, 3. Product side ಅಲ್ಲಿ balanced ಆಯಿತು. So the value of x should be 2. So chapter 1 ಮುಗಿತು. Chapter 1 ಅಲ್ಲಿ always remember decomposition, double decomposition ಗೆ precipitate reaction ಅಂತ ಹೇಳಿದ್ರೆ ಏನು ನೆನ್ಪಿಟ್ಕೊಳ್ಳಿ. ರಾನ್ಸಿಡಿಟಿಗೆ ನೈಟ್ರೋಜನ್ ಗ್ಯಾಸ್ನ ಫ್ಲಶ್ ಮಾಡ್ತಾರೆ. 1 ಮಾರ್ಕಲ್ಲಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದೆ. ಮತ್ತು ಕೊರೋಷನ್ ಪ್ರಿವೆನ್ಷನ್. ಯಾವುದೆಲ್ಲ ಕೊರೋಷನ್? ಕೊರೋಷನ್ದು ಫಾರ್ಮುಲಾ ಏನು? ಇದನ್ನ ಏನು ಅಂತ ಹೇಳಿ ಕರೀತಾರೆ? ಪ್ರಿವೆನ್ಷನ್ ಏನು? ಆಯಿಲಿಂಗ್, ಪೇಂಟಿಂಗ್, ಗ್ರೀಸಿಂಗ್ ಅಲ್ವಾ? ಸೊ ಡಿಫ್ರೆಂಟ್ ಎಲೆಕ್ಟ್ರೋಪ್ಲೇಟಿಂಗ್, ಗ್ಯಾಲ್ವನೈಸಿಂಗ್, ಆ್ಯನೋಡೈಸಿಂಗ್ ಇದೆಲ್ಲವುಗಳು ಕೂಡ ಕೊರೋಷನ್ದು ಪ್ರಿವೆನ್ಷನ್ ಮೆಥಡ್ ಆಗಿರುತ್ತೆ. ಆ್ಯನೋಡೈಸಿಂಗಲ್ಲಿ ಇಟ್ ಇಸ್ ಅ ಡಿಫ್ರೆಂಟ್ ಸ್ಟೋರಿ. ಅಲ್ಯೂಮಿನಿಯಮ್ನ ನಾವು ಮತ್ತೆ ಆಕ್ಸಿಜನ್ ಸಪ್ಲೈ ಮಾಡಿ ತಿಕ್ ಅಲ್ಯೂಮಿನಿಯಂ ಆಕ್ಸೈಡ್ ಲೇಯರ್ನ ತಗೊಂಡು ಬರ್ತೀವಿ. ಸೊ ದ್ಯಾಟ್ ಮಿಕ್ಕಿದ ಅಲ್ಯೂಮಿನಿಯಂ ಆಟಮ್ಸ್ ವಿಲ್ ನಾಟ್ ಕಾಂಟ್ಯಾಕ್ಟ್ ಇನ್ ದ ಏರ್ ಬಿಹೈಂಡ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಆಕ್ಸೈಡ್ ಹಿಂದ್ಗಡೆ ಇರುವಂಥ ಅಲ್ಯೂಮಿನಿಯಂ ಮೆಟಲ್ಸ್ಗಳು ನಮ್ಮ ಗಾಳಿ ಜೊತೆ ರಿಯಾಕ್ಟ್ ಆಗದೆ ತಡೆಯುತ್ತೆ ಅದು ಅಂತ ಹೇಳ್ಕೊಂಡು. ಸೊ ಅಲ್ಯೂಮಿನಿಯಂ ಆಕ್ಸಿಡೇಷನ್ ಅಥವಾ ಅಲ್ಯೂಮಿನಿಯಂ ಕೊರೋಷನ್ ಇಸ್ ಆಲ್ವೇಸ್ ಅ ಬೂನ್ ಅಂತ ಹೇಳಿ ಕೂಡ ನಾವು ಮಾತಾಡ್ತೀವಿ. ರಸ್ಟಿಂಗ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ರಸ್ಟಿಂಗ್ ಇಕ್ವೇಷನ್ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಿಕ್ಕಿದ್ದು ನಾನು ಆಲ್ರೆಡಿ 1 ಮಾರ್ಕಲ್ಲಿ MCQ ಪಾರ್ಟಲ್ಲಿ ಡಿಸ್ಕಷನ್ ಮಾಡಿದ್ದೆ. ಸೊ ದೆನ್ ಕಮ್ಸ್ ಇಂಪಾರ್ಟೆಂಟ್ ಪಾರ್ಟ್ ಹಿಯರ್. 1 more ಪಾರ್ಟ್ ಅಂತ ಹೇಳಿದ್ರೆ ಪ್ರತಿ ಒಂದು ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ಗೂ ಕೂಡ ನೀವೇನು ಮಾಡಬೇಕು? ಎಕ್ಸಾಂಪಲ್ಸ್ನ ಬರಿತಾ ಹೋಗಬೇಕು, ರೈಟ್? ಸೊ ಇಟ್ ಕುಡ್ ಬಿ ಅ ಡಿಕಂಪೋಸಿಷನ್ ಆರ್ ಡಬಲ್ ಡಿಕಂಪೋಸಿಷನ್ ಕಾಂಬಿನೇಷನ್. ಡಿಕಂಪೋಸಿಷನ್ ಬಂದಾಗ ಹೀಟ್, ಲೈಟ್ ಅದೆಲ್ಲವುಗಳಿಗೂ ಕೂಡ ನಿಮ್ಗೆ ಏನು ಗೊತ್ತಿರಬೇಕು? ಯು ಶುಡ್ ನೋ ದ ಎಕ್ಸಾಂಪಲ್ಸ್. ಓಕೆ, ಸೊ ಅವಷ್ಟುಗಳು ಕೂಡ ಚಾಪ್ಟರ್ 1 ಆಗಿರುತ್ತೆ. ಕಮಿಂಗ್ ಟು ಚಾಪ್ಟರ್ 2. ಸೊ ಚಾಪ್ಟರ್ 2 ಇಸ್ ಆಸಿಡ್ಸ್, ಬೇಸಸ್, ಸಾಲ್ಟ್ಸ್ ಚಾಪ್ಟರ್ ಆಗಿರುತ್ತೆ. ಸೊ ಚಾಪ್ಟರ್ 2 ಅಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ ಯಾವುದಿದೆ ಅಂತ ಹೇಳಿ, ಫಸ್ಟ್ ಆಫ್ ಆಲ್ ದ ಯೂಸಸ್. ಇಟ್ ಕುಡ್ ಬಿ ಯೂಸಸ್ ಆಫ್ ಬ್ಲೀಚಿಂಗ್ ಪೌಡರ್, POP, ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ. ಈ ಎಲ್ಲ ಕಂಪೌಂಡ್ಸ್ದು ಯೂಸಸ್ನ ನೀವು 2 ನೆನ್ಪಿಟ್ಕೊಳ್ಳೇಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಬಿಗಿನಿಂಗ್ ವಿತ್ ದ ಕ್ವೆಶ್ಚನ್, ಗಿವ್ 2 ಇಂಪಾರ್ಟೆಂಟ್ ಯೂಸಸ್ ಆಫ್ ವಾಷಿಂಗ್ ಸೋಡಾ ಆ್ಯಂಡ್ ಬೇಕಿಂಗ್ ಸೋಡಾ ಅಂತ ಹೇಳಿ ಕೇಳಿದ್ದಾರೆ. ವಾಷಿಂಗ್ ಸೋಡಾವನ್ನು ನೀವೆಲ್ಲಿ ಯೂಸ್ ಮಾಡ್ತೀರಾ? ಒಂದು ಲಾಂಡ್ರಿ ಪರ್ಪಸ್, ಕ್ಲೀನಿಂಗ್ ಏಜೆಂಟ್ ಫಾರ್ ಡೊಮೆಸ್ಟಿಕ್ ಪರ್ಪಸ್ಗೆ ಯೂಸ್ ಮಾಡ್ತೀರಾ. ಸಿಂಪಲ್ ಒನ್, ಯು ಕ್ಯಾನ್ ರಿಮೆಂಬರ್ ದಿಸ್. ಒನ್ ಮೋರ್, in the manufacturing of soap, paper, chemicals such as sodium hydroxide and borax. Remember this. Manufacturing of soap industry, paper industry, ಅದರಲ್ಲಿ ಮೇನ್ ಆಗಿ ಸೋಡಿಯಂ ಹೈಡ್ರಾಕ್ಸೈಡ್, ಸಪೋನಿಫಿಕೇಶನ್ ರಿಯಾಕ್ಷನಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್, ವಾಷಿಂಗ್ ಸೋಡಾವನ್ನು ವಿ ಯೂಸ್ ಇಟ್, ರೈಟ್? ಸೊ ದಟ್ ಈಸ್ ಒನ್ ಮೋರ್ ಎಕ್ಸಾಂಪಲ್. ಬೇಕಿಂಗ್ ಸೋಡಾ, ವೇರ್ ಡು ವಿ ಯೂಸ್? One important use is actually as an antacid. The other use is as a baking powder. Baking powder ಅಲ್ಲಿ one of the component is baking soda. Okay, so second question is this. 5 solution ಇದೆ. This question is very important. ABCD ಅಂತ ಹೇಳುವಂಥ solution. Okay, all right. When tested with universal indicator, what do you mean by universal indicator? It is a pH paper. So when you test this ABCD solution with a universal indicator,
pH value will be shown like this: A 4, B 2, C 12, D 7, E 9. Okay, ಈ ತರ ವ್ಯಾಲ್ಯೂಸ್ ತೋರಿಸುತ್ತೆ. ವಿಚ್ ಸೊಲ್ಯೂಷನ್ ಇಸ್ ನ್ಯೂಟ್ರಲ್? ಇಲ್ಲಿ D 7 ಅಂತ ಹೇಳುವಂಥದ್ದು ನ್ಯೂಟ್ರಲ್. ಸೊ ಯು ರೈಟ್ ಹಿಯರ್ D. Solution D is neutral with the pH value 7. Which solution is strongly alkaline? Strongly alkaline ige C, which has a pH value strongly alkaline is C. Bracket al bariri pH value is equal to 12. Okay. Strongly acidic, which is strongly acidic? B, pH value 2. Weakly acidic 4. weakly basic ಆಗ್ಬೇಕಿಲ್ಲಿ. weakly basic is E, weakly acidic is A. So the order is D, C, B, E, A. So you know how to rate this? If the pH value is lesser than 7, obviously it is acidic. At 7, it is neutral. Above 7, it is basic. Okay na? So next, arrange the pH in the increasing order of H plus ion concentration. You idana marte hogtira. The last line, always remember. You have to arrange the pH in the increasing order of H plus. Lesser value, higher value of pH in the greater value of pH, because they have asked you to write the increasing order of H plus. So which is strongly acidic here? Strongly acidic is B. So B has lot of ion. So B has H plus ion greater compared to ಯಾವ್ದು ಬರಿಬೋದು ಇಲ್ಲಿ? ನೆಕ್ಸ್ಟ್ A. A is lesser compared to B, and A has more ion compared to next one is ನಾವು ಯಾವ್ದು ಬರಿಬೋದು ಇಲ್ಲಿ? ನ್ಯೂಟ್ರಲ್ ಸೊಲ್ಯೂಷನ್ ಬರಿಬೋದಾ? D ಬರಿಬೋದು. So then comes E, then comes C. So C has lesser H plus ion compared to E. E has lesser H plus ion compared to D. D is lesser compared to A. A has lesser ion compared to B. ಈ ತರ ಬರಿಬೋದು increasing order ಅಂತ ಹೇಳಿದಾಗ you can write this order. Next, what is neutralization reaction? Give 1, 2, 3 many examples ಅಂತ ಹೇಳಿದ್ರು. It's the reaction between aqueous solution of an acid and base forming water as the byproduct. First main product, forming salt and water. Okay, and without doubt enormous amount of heat energy ಜಾಸ್ತಿ ರಿಲೀಸ್ ಆಗುತ್ತೆ. ಬೇಸಿಕ್ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ನೀವು ಇಲ್ಲಿ ಜಾಸ್ತಿ ಇದನ್ನ ಕಾಂಪ್ಲೆಕ್ಸಿಟಿ ತಗೊಂಡು ಬರಲಿಕ್ಕೆ ಹೋಗಬೇಡಿ. NaOH HCl reacting with the basic salt, sodium chloride and water plus heat. So ಇಲ್ಲಿ ಏನು ನ್ಯೂಟ್ರಲೈಸ್ ಆಗ್ತಾ ಇದೆ? ಅಮೌಂಟ್ ಆಫ್ OH minus ion present in base is getting neutralized with H plus ion. Next, fresh milk has a pH of 6. Milk is the pH permit is to 6. How do you think pH will change as it turns into curd? Explain your answer. pH value ಏನಾಗಬೇಕು? If milk is 6, pH value will decrease. ಯಾವ crease? Decrease to 5.5. So pH value will decrease because as milk changes into curd, lot of lactic acid is produced. H plus ion concentration is becoming more, hence the value has to go down. Alva? So adu answer adu. Next, milkman adds. ಇದು ತುಂಬಾ ಇಂಪಾರ್ಟೆಂಟ್. ಕೆಲವೊಂದು ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಕನ್ಫ್ಯೂಷನ್ ಇರುತ್ತೆ ಇಲ್ಲಿ. Milkman adds very small amount of baking soda ಮಕ್ಕಳೇ to the fresh milk. Why does he shift the pH of the milk from 6 to slightly alkaline? ಈಗ ಮಿಲ್ಕಿಗೆ ಎಷ್ಟಿದೆ? pH ಬಂದು 6 ಇದೆ ಆಯ್ತಾ. ಇವರು ಮಿಲ್ಕ್ ಜೊತೆಗೆ ಏನು ಆ್ಯಡ್ ಮಾಡ್ತಾರೆ? ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ತಾರೆ. NaHCO3. ಕೇಳ್ಕೊಳ್ಬೇಕು ನಾವು ನಂದಿನಿ ಮಿಲ್ಕ್ ಪಾರ್ಲರಲ್ಲೆಲ್ಲ ಹೋಗ್ಬಿಟ್ಟು ನಮ್ಮ ಮಿಲ್ಕಿಗೆ ಬೇಕಿಂಗ್ ಸೋಡಾ ಆ್ಯಡ್ ಮಾಡಿದಾರಾ ಇಲ್ವಾ ಅಂಥೇಳಿ. ಸೊ pH ವ್ಯಾಲ್ಯೂ ಬಂದು 6ಇಂದ ಮೇ ಬಿ ಜಾಸ್ತಿ ಆಗುತ್ತೆ. 7.1 ಅಥವಾ 7.3 ಆರ್ 7.4 ಈ ಒಂದು ವ್ಯಾಲ್ಯೂಗೆ ಹೋಗುತ್ತೆ. pH ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಯಾಕೆ ಅಂತ ಹೇಳಿ? ಸೊ ಬಿಕಾಸ್ more the pH value, if the pH value is slightly alkaline, that alkaline milk will not change immediately as curd, or it takes longer time for the milk to set as curd. ಆ ಮಿಲ್ಕ್ ಕರ್ಡ್ ಆಗಿ ಸೆಟ್ ಆಗಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಇಮ್ಮಿಡಿಯೇಟ್ ಆಗಿ ಸೆಟ್ ಆಗಲ್ಲ, ಬಿಕಾಸ್ ಇಟ್ಸ್ ವ್ಯಾಲ್ಯೂ ಇಸ್ ಆಲ್ರೆಡಿ ಇನ್
ಬೇಸಿಕ್ ಆಲ್ಕಲೈನ್ ಝೋನ್ ಅಲ್ವಾ. ಸೊ ಇದು ಇಮಿಡಿಯೇಟ್ ಆಗಿ ಅವಾಯ್ಡ್ ಮಾಡೋಕ್ಕೆ, ಮಿಲ್ಕು ಕರ್ಡ್ ಆಗಿ ಇಮಿಡಿಯೇಟ್ ಆಗಿ ಚೇಂಜ್ ಆಗೋದು ಅವಾಯ್ಡ್ ಮಾಡೋಕ್ಕೆ ವಿ ಡೂ ದಿಸ್. ವೈ ಡಸ್ ದಿಸ್ ಮಿಲ್ಕ್ ಟೇಕ್ ಲಾಂಗ್ ಟೈಮ್ ಟು ಸೆಟ್ ಆಸ್ ಕರ್ಡ್? ಅವ್ರು ಇನ್ನೂ ಕ್ವೆಶನ್ ಕೇಳಿದ್ದಾರೆ. ಸೊ ಫಸ್ಟ್ ಪಾಯಿಂಟ್ ಇಸ್ ವೈ ಡಸ್ ಈ ಶಿಫ್ಟ್ ದ ಪಿ ಎಚ್ ಆಫ್ ದ ಮಿಲ್ಕ್ 6 to slightly alkaline ಟು ಅವಾಯ್ಡ್ ಕರ್ಡ್ಲಿಂಗ್ ಅಂತ ಹೇಳಿ 1 mark ಬರೀರಿ. ಹಾಗಾದರೆ ಯಾಕೆ ಅದು ಜಾಸ್ತಿ ಟೈಮ್ ತಗೊಳುತ್ತೆ ಸೆಟ್ ಆಗಲಿಕ್ಕೆ ಅಂತ ಹೇಳಿದ್ರೆ, ದ ಮೂಮೆಂಟ್ ಹಿ ಆಡ್ಸ್ ಬೇಕಿಂಗ್ ಸೋಡಾ ಪಿ ಎಚ್ ವ್ಯಾಲ್ಯೂ ವಿಲ್ ಶಿಫ್ಟ್ ಫ್ರಮ್ 6 to nearly slightly alkaline value. Maybe it is 7.3, 7.4, 7.5. So the alkaline milk changing back to curd takes time because of the neutralization problem. ಅಲ್ಲಿರುವಂಥ ಎಕ್ಸಸ್ OH ಮೈನಸ್ ಅನ್ನು ಆಲ್ರೆಡಿ ನ್ಯೂಟ್ರಲೈಸ್ ಮಾಡಿಕೊಂಡು ವಾಪಸ್ ಶಿಫ್ಟಿಗೆ ಬರಬೇಕು. ಸೊ ಕರ್ಡ್ ಯಾವಾಗ ಆಗುತ್ತೆ? ಕರ್ಡಲ್ಲಿ ಆಗಬೇಕು ಅಂದರೆ ಜಾಸ್ತಿ H+ ಅಯಾನ್ಸ್ ಇರಬೇಕು. ಓಕೆ, H+ ಅಯಾನ್ ಶುಡ್ ಬಿ ಮೋರ್ ಕಂಪೇರ್ ಟು OH ಮೈನಸ್ ಅಯಾನ್. ಸೊ ಇವಾಗ ಆಲ್ಕಲೈನ್ ಆಗಿರುವಂಥ ಮಿಲ್ಕು ಆಲ್ರೆಡಿ H+ ಅಯಾನ್ಸನ್ನು ಪ್ರೊಡ್ಯೂಸ್ ಮಾಡ್ತಾಯಿದೆ, ಬಟ್ ಆಲ್ ದೋಸ್ H+ ಅಯಾನ್ಸ್ ಆರ್ ಗೋಯಿಂಗ್ ಟು ನ್ಯೂಟ್ರಲೈಸ್ ವಾಟ್? OH ಮೈನಸ್ ಅಯಾನ್. ಇದು ಆ್ಯಕ್ಚುಲಿ ಕಾನ್ಸೆಪ್ಟ್ ವೈಸು, ನೀವು ಅದನ್ನೆಲ್ಲ ಹಂಗೆಲ್ಲ ತಿಳ್ಕೊಳ್ಬೇಡಿ, ಸಿಂಪಲ್ ಆಗಿ ಬರೀರಿ. ಯಾಕೆ ಟೈಮ್ ತಗೊಳುತ್ತೆ? ಬಿಕಾಸ್ ಮಿಲ್ಕ್ ಈಸ್ ಆಲ್ರೆಡಿ ಆಲ್ಕಲೈನ್, ಇಟ್ ಟೇಕ್ಸ್ ಲಾಂಗರ್ ಟೈಮ್ ಟು ನ್ಯೂಟ್ರಲೈಸ್ ದಿ ಎಕ್ಸಸ್ ಅಮೌಂಟ್ ಆಫ್ OH ಮೈನಸ್ ಅಯಾನ್. ಆರ್ ಸಿಂಪಲ್ ಆಗಿ ಬರೀತೀರಾ, OH ಅಯಾನ್ಸನ್ನು ನ್ಯೂಟ್ರಲೈಸ್ longer time to neutralize an ion OH minus ion. What is the color of phenolphthalein in soap solution? ಏನಾಗಿರಬೇಕು? Pink. Next, which acid is present in bee sting? Methanoic acid. On dilution of concentrated acid, whether its pH gets higher or lower. ಇದು ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ನೀವು ಕಾನ್ಸಂಟ್ರೇಟೆಡ್ ಆ್ಯಸಿಡ್ಗೆ ನೀವೇನು ಮಾಡ್ತೀರಾ? ಡೈಲ್ಯೂಟ್ ಮಾಡ್ತೀರಾ, ವಾಟರನ್ನು ಆ್ಯಡ್ ಮಾಡ್ತೀರಾ. ಓಕೆ, so on dilution of concentrated acid, whether its pH gets higher or lower. ಲೋವರ್ ಆಗುತ್ತಾ ಜಾಸ್ತಿ ಆಗುತ್ತಾ? ಜಾಸ್ತಿ ಅಂತೂ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ದ ಮೂಮೆಂಟ್ ಯು ಆ್ಯಡ್ ಲಾಟ್ ಆಫ್ ವಾಟರ್ ಯು ಆರ್ ಡೈಲ್ಯೂಟಿಂಗ್ ಇಟ್, ಇಟ್ಸ್ ಪವರ್ ಅಲ್ಲೇನಾಯಿತು ಅಂತ ಹೇಳಿದ್ರೆ, ಈ H+ ಅಯಾನ್ಸ್ ಇದೆ. ಓಕೆ, ದ ಮೂಮೆಂಟ್ ಯು ಆ್ಯಡ್ ದ ಆ್ಯಸಿಡ್ ಇನ್ ವಾಟರಲ್ಲಿ ಏನಾಯಿತು? ಸ್ಪ್ಲಿಟ್ ಆಗುತ್ತೆ H+ ಅಯಾನ್ OH ಮೈನಸ್ ಅಯಾನ್. ಪಾಸಿಬಿಲಿಟೀಸ್ ಆರ್ ದೇರ್ ದ್ಯಾಟ್ OH minus ion might combine with excess of H+ ion to neutralize it. So ಹಾಗಾಗಿ pH ವ್ಯಾಲ್ಯೂ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಅದು ಜಾಸ್ತಿ ಅಂತೂ ಆಗಲ್ಲ. ಬಟ್ ಈ ಡೈಲ್ಯೂಟೆಡ್ ಆ್ಯಸಿಡ್ ನಮ್ಮ ಚರ್ಮದ ಮೇಲೆ ಬಿದ್ದರೆ ಅದು ಇಟ್ ವಿಲ್ ನಾಟ್ ಹಾರ್ಮಸ್ ಅಲ್ವಾ. ಸೊ ಇಟ್ ಇಸ್ ನಾಟ್ ಆ್ಯಸ್ ಕೊರೋಸಿವ್ ಆ್ಯಸ್ ಕಾನ್ಸಂಟ್ರೇಟೆಡ್. ಅಂದರೆ ಆ್ಯಕ್ಷನ್ ಆಫ್ H+ ಅಯಾನ್ಸಲ್ಲಿ ಏನಾಯಿತು? ಕಡಿಮೆ ಆಯಿತು. ಸೊ ಇಫ್ ದಿ ಆ್ಯಕ್ಷನ್ ಆಫ್ H+ ಅಯಾನ್ ಕಡಿಮೆ ಆಯಿತು ಅಂದರೆ ಅರ್ಥ ಏನು? ಕೆಲವೊಂದಷ್ಟು H+ ಅಯಾನ್ಸ್ ನೀರಲ್ಲಿರುವಂಥ OH ಮೈನಸ್ ಅಯಾನ್ ಜೊತೆ ನ್ಯೂಟ್ರಲೈಸ್ ಆಗಿರಬೇಕು. ಹಾಗಾದರೆ pH ವ್ಯಾಲ್ಯೂ ಶುಡ್ ಲೋವರ್. ಡೈಲ್ಯೂಟ್ ಆ್ಯಸಿಡ್ಗೆ pH ವ್ಯಾಲ್ಯೂ ಏನಾಗಬೇಕು? ಲೋವರ್ ಆಗಬೇಕು. ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಹೊಟ್ಟೆ ಒಳಗಡೆ ಇರುವಂಥ ಗ್ಯಾಸ್ಟ್ರಿಕ್ ಜ್ಯೂಸಲ್ಲಿ ಪ್ರೊಡ್ಯೂಸ್ ಆಗುವಂಥ HCl ಕಾನ್ಸಂಟ್ರೇಟೆಡ್ ಆ್ಯಸಿಡ್. ನೀವು ಆರ್ಗ್ಯಾನಿಕ್ ಆ್ಯಸಿಡ್ ತಗೊಳ್ಳಿ, ಲೈಮ್, ಇಟ್ಸ್ ಅ ವೀಕ್ ಆ್ಯಸಿಡ್. ಸೊ ಅಲ್ಲೇನಾಯಿತು? ಆಕ್ಟಿವಿಟಿ, ಆ H+ ಅಯಾನ್ ಆಕ್ಟಿವಿಟಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಆ್ಯಸಿಡ್ ಬಿಕಮ್ಸ್ ವೀಕರ್ ಅಂತ ಹೇಳಿ. ಓಕೆನಾ? ಸೊ ಇಟ್ ಇಸ್ ಲೋವರ್. ನೆಕ್ಸ್ಟ್ ಕ್ವೆಶನ್, ಸ್ಟೇಟ್ ಒನ್ ಯೂಸ್ ಆಫ್ ಬ್ಲೀಚಿಂಗ್ ಪೌಡರ್ ಅದರ್ ದ್ಯಾನ್ ಬ್ಲೀಚಿಂಗ್. ಬ್ಲೀಚಿಂಗ್ ಅಲ್ಲದೆ ಬ್ಲೀಚಿಂಗ್ ಪೌಡರ್ದು ಯೂಸಸ್ ಏನಿರಬಹುದು ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಈ ಕ್ವೆಶನಿಗೆ ಆನ್ಸರ್ ತಿಳಿಸಬೇಕು. ಬಿಕಾಸ್ ಯು ಶುಡ್ ಸರ್ಚ್ ದ ಆನ್ಸರ್ ಫಾರ್ ದಿಸ್. ನಾನು ಆಲ್ರೆಡಿ ಇದನ್ನು PYQ ಸೀರೀಸಲ್ಲಿ ಹೇಳಿದ್ದೆ. ಏನಂತ ಹೇಳಿ, ಆಕ್ಸಿಡೈಸಿಂಗ್ ಏಜೆಂಟನ್ನು ಪ್ರಿಪೇರ್ ಮಾಡೋಕ್ಕೋಸ್ಕರ ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡ್ಕೊಳ್ತಾರೆ, ಸ್ಟೆರಿಲೈಸಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ತಾರೆ ಅಂತೇಳಿ. ಅಪಾರ್ಟ್ ಫ್ರಮ್ ದೀಸ್ ಟು ಯಾವುದಾದ್ರೂ ಯೂಸಸ್ ಇದ್ದರೆ ಯು ಶುಡ್ ರೈಟ್ ಇಟ್ ಆಸ್ ಅ ಕಮೆಂಟ್. ನೇಮ್ ಟು ನ್ಯಾಚುರಲ್ ಇಂಡಿಕೇಟರ್ ಯಾವುದೆಲ್ಲ? ಟರ್ಮರಿಕ್ ಇಸ್ ಅ ನ್ಯಾಚುರಲ್ ಇಂಡಿಕೇಟರಾ? ನೆಕ್ಸ್ಟ್ ರೆಡ್ ಕ್ಯಾಬೇಜ್ ಅಲ್ವಾ? ನೀವು ರೆಡ್ ಕ್ಯಾಬೇಜ್ದು ಎಕ್ಸ್ಪೆರಿಮೆಂಟ್ಸ್ ನಾನು ಆಲ್ರೆಡಿ ಮಾಡಿದ್ದೀನಿ, ಶಾರ್ಟ್ಸಲ್ಲಿ ನೋಡಿರ್ಬೋದು ನೀವು ಅಲ್ವಾ. ವಾಟ್ ಇಸ್ ಅ pH of an aqueous solution of a salt of a strong acid and strong base? Strong acid, strong base, the pH will be nearly equal to 7. Next,
Which property of plaster of Paris is utilized in making casts for broken limbs in hospitals? ಸೊ ಯಾವ ಪ್ರಾಪರ್ಟಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು ಯೂಸ್ ಮಾಡ್ತಾರೆ ಆ ಮುರಿದೋಗಿರುವ ಮೂಳೆಗೆ ಫಿಕ್ಸ್ ಮಾಡಲಿಕ್ಕೆ? ದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾರ್ಡನ್ಸ್ ವೆನ್ ಇಟ್ ಇಸ್ ಇನ್ ಕಾಂಟ್ಯಾಕ್ಟ್ ವಿತ್ ವಾಟರ್. ಸೊ ಪುಡಿ ಮಾಡಿ ವಾಟರಿಗೆ ತಟ್ಟಿ ಅದನ್ನ ಗಟ್ಟಿ ಮಾಡ್ತಾ ಹೋಗ್ತಾರೆ, ರೈಟ್? ಸೊ ಹಾರ್ಡನಿಂಗ್ ಆನ್ ಮಿಕ್ಸಿಂಗ್ ವಿತ್ water. Next, pH of solution is 11. State whether it is acidic, basic, strongly basic. ಏನಾಗಿರ್ಬೇಕದು? Strongly basic ಆಗಿರಬೇಕು. What is the common name of the compound calcium oxychloride? CaOCl2. Calcium oxychloride. ಇದು ಕೆಮಿಕಲ್ ನೇಮ್, ನೆನ್ಪಿಟ್ಕೊಳ್ಳಿ. ಕೆಮಿಕಲ್ ನೇಮ್ ಏನು ಅಂತ ಹೇಳಿ ಕೇಳಿದ್ರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಬರೀಬೇಕು. ಕಾಮನ್ ನೇಮ್ ಏನು? ಬ್ಲೀಚಿಂಗ್ powder. Next question. Write the pH values after which teeth starts decaying. 5.5. Next, what changes occur in pH of soda water as it loses its carbonation? pH value increases. ಅಂದ್ರೆ ನೀವು ಇವಾಗ ಪೆಪ್ಸಿ, ಮಿರಿಂಡಾ, ಸ್ಪ್ರೈಟ್ ಯಾವುದೇ ಬಾಟಲ್ ತಗೊಂಡು ಬನ್ನಿ, ಓಪನ್ ಮಾಡಿಟ್ಬಿಡಿ, ಅದರೊಳಗಡೆ ಇರುವಂಥ ಎಲ್ಲ CO2 ಗ್ಯಾಸ್ ಹೊರಗಡೆ ಹೋದರೆ ಮಿಕ್ಕಿದೇನು? ಬರೀ ನೀರೇ ಅಲ್ವಾ? ಯಾವಾಗ CO2 ಗ್ಯಾಸ್ ಇರುತ್ತೋ ಅದು ವಾಟರ್ ಜೊತೆ ಕಂಬೈನ್ ಆಗಿ ಆ್ಯಸಿಡ್ ಪ್ರೊಡ್ಯೂಸ್ ಮಾಡುತ್ತೆ. ಯಾವ ಆ್ಯಸಿಡು? ಬೇಸಿಕ್ ಕಾರ್ಬೋನಿಕ್ ಆ್ಯಸಿಡ್. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇದೆಯಾ? ಈ ಆ್ಯಸಿಡ್ ಇರುತ್ತೆ. ಈ ಆ್ಯಸಿಡ್ ಇದ್ದರೆ pH ವ್ಯಾಲ್ಯೂ ಕಡಿಮೆ ಇರುತ್ತೆ. ನೀವು ಕ್ಯಾಪ್ ಓಪನ್ ಮಾಡಿ ಎಲ್ಲ ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಬಿಟ್ಟರೆ ಇದು ಇಲ್ಲ, ಮಿಕ್ಕಿದೇನಾಯಿತು? ವಾಟರ್. pH ವ್ಯಾಲ್ಯೂ ಏನಾಗಬೇಕು? ಮೊದಲಿಗೆ ನಾನು ಸ್ವಲ್ಪ ಜಾಸ್ತಿ ಆಗಬೇಕು, ನ್ಯೂಟ್ರಲಿಗೆ ಬರಬೇಕದು ಅಲ್ವಾ? ಸೊ pH ವ್ಯಾಲ್ಯೂ ಇನ್ಕ್ರೀಸಸ್, ಇಟ್ ಬಿಕಮ್ಸ್ ನ್ಯೂಟ್ರಲ್ ಅಂತ ಹೇಳಿ. ಇನ್ಕ್ರೀಸಸ್ ಅಪ್ ಟು ಯಾವುದು? 7ವರೆಗೂ ಅಷ್ಟೇ, ಅದಕ್ಕಿಂತ ಮತ್ತೆ ಇನ್ಕ್ರೀಸ್ ಆಗಲ್ಲ ಅದು. ಚೂಸ್ ದ ಸ್ಟ್ರಾಂಗ್ ಆ್ಯಸಿಡ್, ಸ್ಟ್ರಾಂಗ್ ಬೇಸ್ ಫ್ರಮ್ ದ ಫಾಲೋವಿಂಗ್. ಇದು ವೀಕ್ ಆ್ಯಸಿಡ್, ಮೆಥನೋಯಿಕ್ ಆ್ಯಸಿಡ್. ಸ್ಟ್ರಾಂಗ್ ಬೇಸ್, ಇದು ವೀಕ್ ಬೇಸ್. KOH ಅಂತ ಹೇಳುವಂಥದ್ದು ಸ್ಟ್ರಾಂಗ್ ಬೇಸ್ ಆಗಿರುತ್ತೆ, HCl ಅಂತ ಹೇಳುವಂಥದ್ದು ಸ್ಟ್ರಾಂಗ್ ಆ್ಯಸಿಡ್ ಆಗಿರುತ್ತೆ. ಸೊ ದಿಸ್ ಇಸ್ ಸ್ಟ್ರಾಂಗ್ ಆ್ಯಸಿಡ್ and the other one strong base. Next, name any two substances that are used to treat soil which is acidic in nature. You can use limestone, you can use lime, you can use slaked lime. ಮೂರಲ್ಲಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನೇಮ್ ಅ ಕ್ರಿಸ್ಟಲೈನ್ ಸಾಲ್ಟ್. ನಿಮಗೆ ಪ್ರೀವಿಯಸ್ ಕ್ವೆಶನ್ ಗೊತ್ತಾಯ್ತಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ, ಇದ್ರ ರಿಲೇಟೆಡ್ ಆಗಿ 2-3 ಸಲ ಕ್ವೆಶನ್ ಕೇಳಿದ್ದಾರೆ. Next, name a crystalline salt which does not contain water of crystallization. Baking soda, NaHCO3. ಇದು ಕ್ರಿಸ್ಟಲೈನ್ ಸಾಲ್ಟ್ ಅಲ್ಲ ಮೇಡಮ್ ಅಂತ ಹೇಳ್ತೀರಾ? ಸರಿ, ಸೋಡಿಯಂ ಕ್ಲೋರೈಡ್, ಉಪ್ಪು ಕ್ರಿಸ್ಟಲೈನ್ ಸಾಲ್ಟ್ ತಾನೆ ಅಲ್ವಾ? ಅದು ಅಲ್ಲ, ಇದು ಬೇಕಾಗಿಲ್ಲ ಮ್ಯಾಮ್. ಇನ್ನೊಂದು ಬೇರೆ ಯಾವ್ದಾದ್ರು ಎಕ್ಸಾಂಪಲ್ಸ್ ಕೊಡಿ. ನೇಮ್ ಅ ಕ್ರಿಸ್ಟಲೈನ್ ಸಾಲ್ಟ್ ವಿಚ್ ಡಸ್ ನಾಟ್ ಕಂಟೈನ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಬೇಕಾಗಿಲ್ಲ ಇದು ನಮಗೆ, ಬೇರೆ ಎಕ್ಸಾಂಪಲ್ ಯಾವುದಾದ್ರೂ ಕೊಡಿ ಅಂತ ಹೇಳಿ ಕೇಳಿದ್ರೆ, so apart from that we have here potassium chloride, sodium chloride, potassium chloride. ಯಾವುದೇ ಬೇರಿಯಂ magnesium chloride is hydrated, barium chloride, BaCl2. so baking soda is one of the easiest way, but ಅದು ಕ್ರಿಸ್ಟಲೈನ್ ಆಗಿರಲ್ಲ, ಸ್ವಲ್ಪ ಒಂದು amorphous texture ಇರುತ್ತೆ, ಒಂದು ಸ್ವಲ್ಪ ಪೌಡ್ರಿ ಫಾರ್ಮ್ ಅದಕ್ಕೆ ಇರುತ್ತೆ ಅಂತ ಹೇಳಿ. ವಾಟ್ ಇಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಸೋಡಾ ಆ್ಯಶ್? ಸೋಡಾ ಆ್ಯಶ್ ಇದು ಕೆಮಿಕಲ್ ಫಾರ್ಮುಲಾ ಏನು? Na2CO3. ಬರೀ Na2CO3 ಇದ್ರೆ ಅದು ಸೋಡಾ ಆ್ಯಶ್ ಆಯಿತಾ. Na2CO3ಗೆ ನೀವು ಯಾವಾಗ 10 ಟೈಮ್ಸ್ ವಾಟರ್ ಬರೀತಿರೋ ಇದೇನಾಯಿತು? ಡೆಕಾಹೈಡ್ರೇಟ್, ಕ್ರಿಸ್ಟಲೈನ್ ಸೋಡಿಯಂ ಕಾರ್ಬೋನೇಟ್ ಆಯಿತು. ಅದನ್ನು ನೀವೇನಂತ ಹೇಳಿ ಕರಿತೀರಾ? ವಾಷಿಂಗ್ ಸೋಡಾ ಅಂತ ಹೇಳಿ ಕರಿತೀರಾ. ಇದು ಎಂಟೈರ್ ಆಗಿ ಕನ್ಸಿಡರ್ ಮಾಡ್ತೀರಾ ಅಂದರೆ ಇಟ್ ಬಿಕಮ್ಸ್ ವಾಷಿಂಗ್ ಸೋಡಾ. ಎರಡನ್ನೂ ಕನ್ಸಿಡರ್ ಮಾಡ್ತೀರಾ ಅಂದರೆ ಅದು ವಾಷಿಂಗ್ ಸೋಡಾ. ಬರೀ Na2CO3 ಮಾತ್ರ ಬರೀತೀರಾ ಅಂತ ಹೇಳಿದರೆ ಇದೇನಾಯಿತು? ಸೋಡಾ ಆ್ಯಶ್. ಸೋಡಾ ಆ್ಯಶ್ ಆಯಿತು. ನೆಕ್ಸ್ಟ್, ವೈಲ್ ಮೇಕಿಂಗ್ ಬ್ರೆಡ್, ಸಮ್ಟೈಮ್ ಇಟ್ ಗೆಟ್ ಬಿಟರ್, ಕೆಲವೊಂದ್ಸಲ ಬಿಟರ್ ಆಗುತ್ತೆ ಡ್ಯೂ ಟು ದ ಎಕ್ಸೆಸಿವ್ ಯೂಸ್ ಆಫ್ ಬೇಕಿಂಗ್ ಸೋಡಾ. ವಿಚ್ ರಿಯೇಜೆಂಟ್ ಇಸ್ ಆ್ಯಡೆಡ್ ಟು ರಿಮೂವ್ ದ ಬಿಟರ್ನೆಸ್ ಆಫ್ ಬ್ರೆಡ್? ನೀವು ಮಾಡಿ ನೋಡಿಬೇಕಾದ್ರೆ, ನಿಮಗೆ ಫ್ರೀ ಟೈಮ್ ಇರಬೇಕಾದ್ರೆ, ಎಕ್ಸಾಮ್ ಎಲ್ಲ ಮುಗಿದು, ಓಕೆ, ಕೆಲವೊಂದ್ಸಲ ಈ ಬೇಕ್ರೀಸಲ್ಲಿ ಬ್ರೆಡ್ನ ಪ್ರಿಪೇರ್ ಮಾಡಬೇಕಾದ್ರೆ ಬೇಕಿಂಗ್ ಪೌಡರ್ ಆ್ಯಡ್ ಮಾಡ್ತಾರೆ. ಯಾತಕ್ಕೋಸ್ಕರ ಬೇಕಿಂಗ್ ಪೌಡರ್ ಆ್ಯಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಟು ಅವಾಯ್ಡ್ ದ ಬಿಟರ್ನೆಸ್. ಬೇಕಿಂಗ್ ಪೌಡ್ರಲ್ಲಿ 2 ಪಾರ್ಟ್ ಇದೆ. Na2CO, ಒಂದು ಬೇಕಿಂಗ್ ಸೋಡಾ,
ದಟ್ ಈಸ್ NaHCO3. ಇದು ನಮ್ಮ ಬ್ರೆಡನ್ನು ಸಾಫ್ಟ್ ಮಾಡುತ್ತೆ. ಓಕೆ, ಯಾಕೆ ಸಾಫ್ಟ್ ಮಾಡುತ್ತೆ? ದ ಮೊಮೆಂಟ್ ಯು ಹೀಟ್ ಇಟ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಆ ಹಿಟ್ ಇದೆಯಲ್ಲ, ಆ ಬ್ರೆಡ್ದು ಹಿಟ್, ಅದರೊಳಗಡೆ ಟ್ರ್ಯಾಪ್ ಆಗಿ ಪೋರ್ಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಆಬ್ವಿಯಸ್ಲಿ ಅಲ್ಲಿ ಸ್ಪಾಂಜಿನೆಸ್ ಬರಲೇಬೇಕು. ಪಾಯಿಂಟ್ ನಂಬರ್ 1. ಅದೇ ಇದು ಹೀಟ್ ಆಗಬೇಕಾದ್ರೆ ವೆನ್ ದ ಬೇಕಿಂಗ್ ಸೋಡಾ ಈಸ್ ಹೀಟೆಡ್, ಅದು 3 ಕಂಪೌಂಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಒಂದು Na2CO3, ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ಇನ್ನೊಂದು ವಾಟರ್. ವಾಟರ್ ಆಬ್ವಿಯಸ್ಲಿ ಹೀಟಾಗಿ ಹೋಗಬೇಕು, ಯಾಕಂದರೆ ನೀವು ಹೀಟ್ ಮಾಡ್ತೀರಾನೆ ಅದು ಹಾವಿಯಾಗಿ ಹೋಗಬೇಕು. ಮಿಕ್ಕಿದ 2 ಕಂಪೋನೆಂಟ್ ಯಾವುದು? Na2CO3, ಇದು ಬಿಟ್ಟರ್ ಟೇಸ್ಟ್ ತೊಗೊಂಡು ಬರುತ್ತೆ, ಇದು ಕೇಕನ್ನು ಸಾಫ್ಟ್ ಮಾಡುತ್ತೆ. ಸೊ ಇದಿಷ್ಟು ಆಗೋದು ಈ ಒಂದು ಕಂಪೋನೆಂಟಲ್ಲಿ. ಇದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ? ಟಾರ್ಟರಿಕ್ ಆ್ಯಸಿಡನ್ನು ಯೂಸ್ ಮಾಡ್ತಾರೆ. ಟಾರ್ಟರಿಕ್ ಆ್ಯಸಿಡ್ ಇದು ಫಾರ್ಮುಲಾ ಎಲ್ಲ ನೆನ್ಪಿಟ್ಕೊಳ್ಬೇಡಿ, ಜಸ್ಟ್ ರೈಟ್ ದ ವರ್ಡ್. ನೀವು ಹೈಯರ್ ಕ್ಲಾಸಸ್ಸಿಗೆ ಬರ್ಬೇಕಾದ್ರೆ ಅದ್ರದ್ದು ಫಾರ್ಮುಲಾ ನೆನ್ಪಿಟ್ಕೊಳ್ಬೋದು, ಅಥವಾ ನಿಮಗೆ ಬೇಕೇ ಬೇಕು ಅಂದರೆ ರೆಫರ್ ಮೈ 1 ಶಾರ್ಟ್ ವಿಡಿಯೋ. ಓಕೆ, ನೇಮ್ 3 ಕಾಮನ್ ಇಂಡಿಕೇಟರ್ಸ್ ಯೂಸ್ ಟು ಟೆಸ್ಟ್ ಆ್ಯಸಿಡ್ ಆ್ಯಂಡ್ ಬೇಸ್. ಯಾವುದೆಲ್ಲ ಟೆಸ್ಟ್ ಮಾಡ್ತೀರಾ? ಕಾಮನ್ ಇಂಡಿಕೇಟರ್ ಮಿಥೈಲ್ ಆರೆಂಜ್ ತಗೊಳ್ಬೋದಾ? ಮಿಥೈಲ್ ಆರೆಂಜ್, ಫಿನಾಫ್ಥಲೀನ್ ಇಂಡಿಕೇಟರ್, ಮಿಥೈಲ್ ಆರೆಂಜ್. ಇನ್ನೊಂದು ಯಾವುದು? ಲಿಟ್ಮಸ್ ಸೊಲ್ಯೂಷನ್, pH ಸೊಲ್ಯೂಷನ್, ಅಥವಾ pH ಪೇಪರ್, ಯೂನಿವರ್ಸಲ್ ಇಂಡಿಕೇಟರ್, pH ಸೊಲ್ಯೂಷನ್. ಸೊ ಇದಿಷ್ಟು ಕೂಡ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ವೆನ್ ಅನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಅ ಮೆಟಲ್ ಕಾರ್ಬೋನೇಟ್? ಆಲ್ಸೋ ಗಿವ್ ಇಕ್ವೇಷನ್. ನಾನು ಆಲ್ರೆಡಿ ಒಂದು ಶಾರ್ಟೇ ಮಾಡಿಬಿಟ್ಟಿದ್ದೀನಿ. ಓಕೆ, ಸೊ ಆ್ಯಸಿಡ್ಗೆ ನಾನು CH3COH ತಗೊಂಡೆ, ಫೈನ್. ಮೆಟಲ್ ಕಾರ್ಬೋನೇಟಿಗೆ ಬೇಕಿಂಗ್ ಸೋಡಾ ತಗೊಂಡೆ. ನೀವು ಯಾವಾಗ ಸ್ವಲ್ಪ ವಿನೇಗರ್ನ ಬೇಕಿಂಗ್ ಸೋಡಾಗೆ ಹಾಕ್ತಿರೋ ಫಸ್ಟ್ ನಿಮಗೆ ಸಾಲ್ಟ್ ಸಿಗುತ್ತೆ, CH3COO. ಇವಿಷ್ಟು ಹಾಗೆ ಬರೀತೀರಾ. ಜಾಗದಲ್ಲಿ ನೀವು Na ತೊಗೊಂಡೋಗಿ ಹಾಕ್ತೀರಾ, ಇದು ನಿಮ್ಮದು ಸಾಲ್ಟ್. ಅದರ ಜೊತೆಗೆ ಈ ಬೇಕಿಂಗ್ ಸೋಡಾದಿಂದ ನಿಮಗೆ ಕಾರ್ಬೋನೇಟ್ ಗ್ಯಾಸ್, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಇದು ಆಯಿತು, ಇದು ಆಯಿತು. ಮಿಕ್ಕಿದೇನು? ಹೈಡ್ರೋಜನ್. ಇದರಲ್ಲಿ ಏನು ತಗೊಂಡ್ರಿ? ಹೈಡ್ರೋಜನ್. ಒಂದು ಆಕ್ಸಿಜನ್ ಬಾಕಿ ಇದೆ, ವಾಟರ್. ಸೊ ಏನು ಸಿಗುತ್ತೆ ನಿಮಗೆ? ಸಾಲ್ಟು, ಕಾರ್ಬನ್ ಡೈಆಕ್ಸೈಡು, ವಾಟರ್. ಸೊ ದ ಆನ್ಸರ್ ಶುಡ್ ಬಿ ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್, ವಾಟರ್. ಆಯಿತಾ? ನೆಕ್ಸ್ಟ್, ಈ ಆ್ಯಸಿಡ್ ಬೇಸಲ್ಲಿ ಕಂಡಕ್ಟಿವಿಟಿ ಡಯಾಗ್ರಾಮ್ ಕೇಳ್ತಾರೆ. ಹೌ ಆ್ಯಸಿಡ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ, ಬೇಸ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಅಂತ ಹೇಳಿ. ನೇಮ್ ಡೈಲ್ಯೂಟ್ ಸೊಲ್ಯೂಷನ್, ರಬ್ಬರ್ ಕಾರ್ಕ್ ಅಂತ ಹೇಳಿ ಕೇಳಿದ್ದಾರೆ ಆಲ್ರೆಡಿ. ಸೊ ಪ್ಲೀಸ್ ಪೇ ಅಟೆನ್ಷನ್. 2 ಮಾರ್ಕ್ ಅಥವಾ ಮ್ಯಾಕ್ಸಿಮಮ್ 2 ಮಾರ್ಕಿಗೆ ಈ ಡಯಾಗ್ರಾಮ್ ಕೇಳ್ತಾರೆ. ಇದಂತೂ ಎಲ್ಲ ಎಕ್ಸಾಮಲ್ಲೂ ಫಿಕ್ಸ್ಡಾಗಿ ಕೇಳಿದ್ದಾರೆ. ಬಟ್ ಈ ಸಲ ಸ್ವಲ್ಪ ಅವರು ಡಿಫ್ರೆಂಟ್ ಕ್ವೆಶನನ್ನು ಮಾಡೆಲ್ ಪೇಪರಲ್ಲಿ ಕೇಳಿದರು. ಆ್ಯಕ್ಷನ್ ಆನ್ ಸ್ಟೀಮ್ ಅಲ್ವಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲೇನಿದೆ? ಟೆಸ್ಟ್ ಟ್ಯೂಬ್, ಸಲ್ಫ್ಯೂರಿಕ್ ಆ್ಯಸಿಡ್, ಜಿಂಕ್ ಗ್ರ್ಯಾನ್ಯುವಲ್. ಹೇಗೆ ಮೆಟಲ್ ಜಿಂಕ್ ಗ್ರ್ಯಾನ್ಯುವಲ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ, ಆ ರಿಯಾಕ್ಟ್ ಆಗುವಂತಹ ಟೈಮಲ್ಲಿ ರಿಲೀಸ್ ಆಗುವ ಗ್ಯಾಸಸನ್ನು ಡೆಲಿವರಿ ಟ್ಯೂಬಲ್ಲಿ ಹೇಗೆ ಕಲೆಕ್ಟ್ ಮಾಡ್ಕೊಳ್ತಾರೆ, ಅದನ್ನು ಟೆಸ್ಟ್ ಮಾಡೋಕ್ಕೆ ಬರ್ನಿಂಗ್ ಯಾವ ಥರ ಪಾಪ್ ಸೌಂಡ್ ಕೊಡುತ್ತೆ. ಸೊ ಇದೆಲ್ಲವುಗಳು ಕೂಡ ಈ ಡಯಾಗ್ರಾಮಲ್ಲಿ ಇನ್ಕ್ಲೂಡೆಡ್ ಆಗಿದೆ. ರಿಮೆಂಬರ್, ಸೋಪ್ ಸೊಲ್ಯೂಷನ್ ಅವ್ರು ಕೇಳಿದರೆ ನೇಮ್ ಮಾಡಿ ಅಂತ ಹೇಳಿ, ಮತ್ತು ಡೆಲಿವರಿ ಟ್ಯೂಬನ್ನು ನೇಮ್ ಮಾಡಿ ಅಂತ ಹೇಳಿ ಕೇಳಿದ್ರು ತುಂಬ ಸಲ. ಜಿಂಕ್ ಗ್ರ್ಯಾನ್ಯುವಲ್ ಕೇಳಿದ್ರು, ಸಲ್ಫ್ಯೂರಿಕ್ ಆ್ಯಸಿಡ್ ಕೇಳಿದ್ರು. ಸೊ ಇಡೀ ಡಯಾಗ್ರಾಮನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ದಿಸ್ ಡಯಾಗ್ರಾಮ್ ದೇ ಹ್ಯಾವ್ ಆಸ್ಕ್ಡ್ ಫಾರ್ 4 ಮಾರ್ಕ್ಸ್, 3 ಮಾರ್ಕ್ ಅಥವಾ 4 ಮಾರ್ಕಿಗೆ ಕೇಳ್ತಾರೆ. What happens when dilute hydrochloric acid is added to the following? Write the balance equation. Bleaching powder ಹಾಕ್ತೀರಾ ಅನ್ಕೊಳ್ಳಿ. ಸರಿ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಲ್ವಾ? ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಹಾಕ್ತೀರಾ. ಕ್ಯಾಲ್ಸಿಯಂ ಏನು ಮಾಡುತ್ತೆ? ಕ್ಲೋರಿನ್ ಜೊತೆ ಕಂಬೈನ್ ಆಗುತ್ತೆ, ಕ್ಯಾಲ್ಸಿಯಂ ಕ್ಲೋರೈಡ್ ಆಗಿ ಫಾರ್ಮ್ ಆಗುತ್ತೆ. ಆಯಿತಾ? ನೆಕ್ಸ್ಟ್ ಏನಿದೆ ಅಲ್ಲಿ? H ಮತ್ತು O ಕಂಬೈನ್ ಆಗಿ ವಾಟರ್ ಸಿಗುತ್ತೆ. ಹೇಗೆ ಪ್ರಿಪೇರ್ ಮಾಡ್ತೀರಾ? ಕ್ಯಾಲ್ಸಿಯಂ ಕ್ಲೋರೈಡಿಗೆ ನೀವು ಸೊ ದಿಸ್ ಇಸ್ ಅ ಬೇಸಿಕ್ ಇನ್ಫಾರ್ಮೇಷನ್. ಸೊ ಇಲ್ಲಿ ಯಾವುದಾದ್ರೂ ಮಿಸ್ ಆಗಿದೆಯಾ? ನೀವು ಬ್ಯಾಲೆನ್ಸ್ ಮಾಡ್ತಾ ನೋಡಿ. ಕ್ಯಾಲ್ಸಿಯಂ ಇದೆ, ಕ್ಲೋರಿನ್ ಬ್ಯಾಲೆನ್ಸ್ ಮಾಡಬೇಕು, ಹೈಡ್ರೋಜನ್ನ ಬ್ಯಾಲೆನ್ಸ್ ಮಾಡಬೇಕು. ಸೊ ಕ್ಯಾಲ್ಸಿಯಂ ಕ್ಲೋರೈಡ್ ಪ್ಲಸ್ ಇಲ್ಲಿ ಕ್ಲೋರಿನ್ ಗ್ಯಾಸ್ ಕೂಡ ಎಕ್ಸಸ್ ಆಗಿರೋದು ರಿಲೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಜಿಂಕ್ ಗ್ರ್ಯಾನ್ಯುವಲ್ಗೆ ಏನಾದರೂ ನೀವು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಹಾಕ್ತೀರಾ ಅಂತ ಹೇಳಿದ್ರೆ ಜಿಂಕ್ ಕ್ಲೋರೈಡ್ ಫಾರ್ಮ್ ಆಗುತ್ತೆ ಅಲಾಂಗ್ ವಿತ್ ದ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಮೆಟಲಿಗೆ ಆ್ಯಸಿಡ್ ಹಾಕಿದ್ರೆ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ? ಇವಾಗಷ್ಟೇ ಡಯಾಗ್ರಾಮಲ್ಲಿ ನೋಡಿದ್ವಿ, ಬಟ್ ಅಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್, ಇಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಬೇಕಿಂಗ್ ಸೋಡಾಗೆ ಹಾಕಿದ್ರೆ ಏನಾಗುತ್ತೆ ಮಕ್ಕಳೇ?
ಬೇಕಿಂಗ್ ಸೋಡಾ ಇಸ್ NaHCO3 ಅಲ್ವಾ, ನೀವು ಸ್ವಲ್ಪ ಒಂದು ಫ್ಯೂ ಡ್ರಾಪ್ಸ್ ಆಫ್ HCl ಹಾಕ್ತೀರಾ ಅನ್ಕೊಳ್ಳಿ, NaCl ಜೊತೆ ಕಂಬೈನ್ ಆಗಿ ಸಾಲ್ಟ್ ಕೊಡುತ್ತೆ. ಇವಾಗಷ್ಟೇ ನೋಡಿದ್ವಿ ಅಲ್ವಾ ಮೆಟಲ್ ಕಾರ್ಬೋನೇಟು ಆಸಿಡ್ ರಿಯಾಕ್ಷನ್. ಫಸ್ಟಿಗೆ ನಿಮಗೆ ಸಾಲ್ಟ್ ಸಿಗಬೇಕು, ಇಲ್ಲಿ ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಸಿಗ್ತಾ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗಬೇಕು, ಈ ಕಾರ್ಬೋನೇಟಿಂದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗಬೇಕು, ಕಾರ್ಬನ್ ಡೈಆಕ್ಸೈಡ್ ಹೋಯ್ತಾ, ನೆಕ್ಸ್ಟ್ ಏನು ಉಳಿತು, ಇಲ್ಲೊಂದು ಆಕ್ಸಿಜನ್ CO2 ತೆಗೆದ್ರಿ, ಒಂದು ಆಕ್ಸಿಜನ್ ಮಿಕ್ಕಿತ್ತು, ಆ ಆಕ್ಸಿಜನ್ ಜೊತೆ EH ಕಂಬೈನ್ ಆಗಿ ವಾಟರ್ ಫಾರ್ಮ್ ಆಗುತ್ತೆ. ಸೊ ಇದೆಲ್ಲ ಬೇಸಿಕ್ ಟೆಕ್ನಿಕಲ್ ರಿಲೇಟೆಡ್. ಈ ಕ್ವಶನ್ ನೋಡಿ ಒಂದ್ಸಲ ಹಂಗೆ ಓದ್ತಾ ಹೋಗಿ, ಇಂಪಾರ್ಟೆಂಟ್ ಇದು, ನಾನು ಆನ್ಸರ್ ಕೂಡ ಮೆನ್ಷನ್ ಮಾಡಿದ್ದೀನಿ. ರೆಫರ್ ದ ಡಯಾಗ್ರಾಮ್, ಯಾವ pH ಯಾವ ಸಾಯಿಲಲ್ಲಿ ಬೆಳೆಯುತ್ತೆ ಅಂತ ಹೇಳಿ. ಸೊ ಆ್ಯಪಲ್ ಈ ರೇಂಜಲ್ಲಿ 5.2 6.5 ವರೆಗೆ, ಪೊಟ್ಯಾಟೊ ಅಪ್ ಟು 6 4 ಬ್ಲ್ಯಾಕ್ ಕರೆಂಟ್ ಅಪ್ ಟು 8, ಮಿಂಟು 7 8 ಕಂಪ್ಲೀಟ್ ಬೇಸಿಕ್. ಆನಿಯನ್ ನ್ಯೂಟ್ರಲಲ್ಲಿ ಬೆಳೆಯುತ್ತೆ, ಸ್ವಲ್ಪ ಸ್ಲೈಟ್ಲಿ ಆ್ಯಸಿಡಿಕ್ ಇರಬೇಕು. ಸ್ಟ್ರಾಬೆರಿ ಸ್ಲೈಟ್ಲಿ ಆ್ಯಸಿಡಿಕ್ಕಿಂದ ನ್ಯೂಟ್ರಲ್. ಲೆಟ್ಯೂಸ್ ಬಂದುಬಿಟ್ಟು 6 7 ಅಂದರೆ ಆ್ಯಸಿಡಿಕ್ಕಿಂದ ನ್ಯೂಟ್ರಲಿಗೆ. ಸೊ ಅವ್ರು ಕೇಳೋದು ವಿಚ್ ಪ್ಲಾಂಟ್ಸ್ ಗ್ರೋ ವೆಲ್ ಓವರ್ ದ ಲಾರ್ಜೆಸ್ಟ್ ರೇಂಜ್ ಆಫ್ pH ವ್ಯಾಲ್ಯೂ ಅಂತ ಹೇಳಿ ಕೊಟ್ಟಿರೋದ್ರಲ್ಲಿ. ಸೊ ಆಬ್ವಿಯಸ್ಲಿ ಬ್ಲ್ಯಾಕ್ ಕರೆಂಟ್ ಅಥವಾ ಸ್ಟ್ರಾಬೆರಿ ಅಂತ ಹೇಳಿ ತಗೊಳ್ಬೋದು. ಬ್ಲ್ಯಾಕ್ ಕರೆಂಟ್ ಇದು ವ್ಯಾಲ್ಯೂ ಬಂದುಬಿಟ್ಟು 6 8 ವರೆಗಿದೆ, ಸ್ಟ್ರಾಬೆರಿ 5 7 ವರೆಗಿದೆ. ಓಕೆ, ಸೊ ಇದೆರಡು. ನೆಕ್ಸ್ಟ್, ವಿಚ್ ಪ್ಲಾಂಟ್ ಗ್ರೋ ಇನ್ ದ ಮೋಸ್ಟ್ ಆ್ಯಸಿಡಿಕ್ ಸಾಯಿಲ್. ಮೋಸ್ಟ್ ಆ್ಯಸಿಡಿಕ್ ಸಾಯಿಲಲ್ಲಿ ಯಾವ್ದು ಬರುತ್ತೆ ಇಲ್ಲಿ? ಪೊಟ್ಯಾಟೊ ಅಲ್ವಾ, 4.5 ಇದೆ, ಅದು ಆ್ಯಸಿಡಿಕ್ ಇಲ್ಲಿ ಕಂಪ್ಯಾರಿಟಿವ್ಲಿ ರಿಮೈನಿಂಗ್ ವ್ಯಾಲ್ಯೂ ನೋಡಿದ್ರೆ. ವಿಚ್ ಪ್ಲಾಂಟ್ ಕ್ಯಾನ್ ಗ್ರೋ ಇನ್ ದ ಮೋಸ್ಟ್ ಬೇಸಿಕ್ ಸಾಯಿಲ್? ಮಿಂಟ್ ಅಲ್ವಾ, ಮಿಂಟ್ ಅಂತ ವ್ಯಾಲ್ಯೂದು ಬಂದು 7 to 8 ಅಂತ ಇಲ್ಲಿ ಕೊಟ್ಟಿದ್ದಾರೆ, ಇದು ಬೇಸಿಕ್, ಇದು ಕಂಪ್ಲೀಟ್ ಆಗಿ. ಸೊ ಮಿಂಟ್. ನೆಕ್ಸ್ಟ್, ವಾಟ್ ಇಸ್ ಅ pH ರೇಂಜ್ ಫಾರ್ ಆನಿಯನ್ ಟು ಗ್ರೋ ವೆಲ್? ಆನಿಯನ್ ಯಾವ ರೇಂಜಲ್ಲಿ ಗ್ರೋ ಆಗುತ್ತೆ? 6 7 ರೇಂಜಲ್ಲಿ ಗ್ರೋ ಆಗುತ್ತೆ. ಆಲ್ ರೈಟ್, ವಾಟ್ ಇಸ್ ಬೇಕಿಂಗ್ ಪೌಡರ್? ಹೌ ಡಸ್ ಇಟ್ ಮೇಕ್ ದ ಕೇಕ್ ಸಾಫ್ಟ್ ಆ್ಯಂಡ್ ಸ್ಪಾಂಜಿ? ನಾನು ಆಲ್ರೆಡಿ ಹೇಳಿದ್ದೆ, ಬೇಕಿಂಗ್ ಪೌಡರ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಹೀಟ್ ಆಗುತ್ತೆ. ಟಾಟರಿಕ್ ಆ್ಯಸಿಡ್ ಅದು ಇದು ಬೇಕಾಗಿಲ್ಲ ಆ್ಯಕ್ಚುಲಿ, ಬಟ್ ದಿಸ್ ಇಸ್ ದೇರ್ ಇನ್ ದ ಟೆಕ್ಸ್ಟ್ ಬುಕ್, ಹಾಗಾಗಿ ಅದೇ ರಿಯಾಕ್ಷನ್ ತಗೊಂಡಿದ್ದೀನಿ ನಾನು. ಅದು ಹೀಟ್ ಆದಾಗ ಇವಿಷ್ಟು ಕೊಡುತ್ತೆ. ಟಾಟರಿಕ್ ಆ್ಯಸಿಡ್ ಹಾಕಿದಾಗ ಇನ್ಸ್ಟೆಡ್ ಆಫ್ ರೈಟಿಂಗ್ ದ ಸಾಲ್ಟ್, ಟಾಟರಿಕ್ ಆ್ಯಸಿಡ್ ಆಫ್ ಸೋಡಿಯಂ ಸಾಲ್ಟ್ ಅಂತ ಹೇಳಿ ಬರೀತೀರ ಅಷ್ಟೇ. ಸೊ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ, ಮತ್ತು ಕೇಕ್ ಬಿಟರ್ ಬರಲ್ಲ, ಯಾಕೆಂದರೆ ಟಾಟರಿಕ್ ಆ್ಯಸಿಡ್ ಆ ಸೋಡಿಯಂ ಜೊತೆ ಕಂಬೈನ್ ಆಗಿ ಸೋಡಿಯಂ ಸಾಲ್ಟ್ ಆಫ್ ಟಾಟರಿಕ್ ಆ್ಯಸಿಡ್ನ ಫಾರ್ಮ್ ಮಾಡೋದ್ರಿಂದ ಕೇಕ್ ಬಿಟರ್ ಆಗಲ್ಲ ಅಂತ ಹೇಳಿ. ನೆಕ್ಸ್ಟ್ ವಿಲ್ ಗೋ ವಿತ್ ಚಾಪ್ಟರ್ 3, ದಟ್ ಇಸ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಸೊ ಚಾಪ್ಟರ್ 3 ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಅಂದರೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ನಾವು. ಗಿವ್ ಎಕ್ಸಾಂಪಲ್ ಆಫ್ ಮೆಟಲ್ ವಿಚ್ ಇಸ್ ಲಿಕ್ವಿಡ್ ಎಟ್ ರೂಮ್ ಟೆಂಪ್ರೇಚರ್. ಯಾವುದದು? ಮರ್ಕ್ಯೂರಿ ಅಲ್ವಾ. ಸೊ ಮರ್ಕ್ಯೂರಿ ಇಸ್ ಲಿಕ್ವಿಡ್ ಎಟ್ ರೂಮ್ ಟೆಂಪ್ರೇಚರ್, ಈಸಿ. ನೆಕ್ಸ್ಟ್, ಸೋಡಿಯಂ ಯಾವುದು? ಕ್ಯಾನ್ ಬಿ ಈಸಿಲಿ ಕಟ್ ವಿತ್ ಅ ನೈಫ್. ಆದರೆ ಸೋಡಿಯಂ ಜೊತೆಗೆ ನೀವು ಯಾವ್ದು ನೆನ್ಪಿಟ್ಕೊಳ್ಬೋದು ಇಲ್ಲಿ? ಪೊಟ್ಯಾಷಿಯಮ್. ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್, ಸಿಲ್ವರ್ ತಗೊಳ್ಬೋದಾ? ಪೂರೆಸ್ಟ್ ಕಂಡಕ್ಟರ್ ಆಫ್ ಹೀಟ್, ಲೆಡ್. ಇದೆರಡನ್ನೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸಿಲ್ವರ್ ಇಸ್ ಅ ಬೆಸ್ಟ್ ಕಂಡಕ್ಟರ್, ಪೂವರ್ ಕಂಡಕ್ಟರ್ ಬಂದ್ಬಿಟ್ಟು PB, ಲೆಡ್ ಇಸ್ ಅ ಪೂವರ್ ಕಂಡಕ್ಟರ್. ಸೊ ಐ ರಿಯಲಿ ಪ್ರಿಫರ್ ಯು ಆಲ್, ಈಗ ನಿಮಗೆ ಈ ಚಾಪ್ಟರ್ ಬಗ್ಗೆ ಐಡಿಯಾನೇ ಇಲ್ಲ ಅಂದರೆ ದಯವಿಟ್ಟು ನಂದು ಮೈಂಡ್ ಮ್ಯಾಪ್ ಸೀರೀಸ್ ಅಂತ ಹೇಳಿದೆ ನಮ್ಮ ಚಾನಲಲ್ಲಿ. ಮೈಂಡ್ ಮ್ಯಾಪ್ ಸೀರೀಸ್ ಆಫ್ ದಿಸ್ ಚಾಪ್ಟರ್ ನೋಡಿ, ಈ ಥರದ್ದು ಪ್ರತಿಯೊಂದು ಸಣ್ಣ ಲೈನನ್ನು ಕೂಡ ನಾನು NCERT ಹೆಕ್ಕಿ ನಾನು ಆಲ್ರೆಡಿ ಟೀಚ್ ಮಾಡಿದ್ದೀನಿ, ಅದನ್ನು ಕೂಡ ರೆಫರ್ ಮಾಡ್ಕೊಳ್ಳಿ ನಿಮಗೆ ಕನ್ಫ್ಯೂಷನ್ ಇದೆ ಅಂತ ಹೇಳಿದ್ರೆ. ಓಕೆ, ರೈಟ್ ದ ಇಕ್ವೇಷನ್ ಫಾರ್ ದ ರಿಯಾಕ್ಷನ್. ನಾವು ಇಕ್ವೇಷನ್ ಬರೀಬೇಕಂತೆ ನೋಡೋಣ. ಯಾವುದು ಅಂದರೆ ಅಯನ್ ವಿತ್ ಸ್ಟೀಮ್, ತುಂಬ ಇಂಪಾರ್ಟೆಂಟ್ ಇದು. Fe ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ, ಗೇಷಿಯಸ್ ಮೀಡಿಯಮ್, ಇದು ಸಾಲಿಡ್. ಕರೆಕ್ಟಾಗಿ ಬರೆದ್ಬಿಡ್ತೀನಿ ಇಲ್ಲಿ. Fe ಅಯನ್ ಆಯಿತಾ. H2O ನಾನೀಗ ಗೇಷಿಯಸ್ ತಗೊಳ್ತೀನಿ. ಏನು ಸಿಗಬೇಕು ನನಗೆ? ಮಿಕ್ಸ್ಡ್ ಆಕ್ಸೈಡ್ Fe3O4 ಅಂತ ಹೇಳಿ ಸಿಗಬೇಕು. ಅದರ ಜೊತೆಗೆ ವಾಟ್ರಲ್ಲಿರುವಂಥ ಹೈಡ್ರೋಜನ್ ಗ್ಯಾಸಲ್ಲಿ ಡಿಸ್ಪ್ಲೇಸ್ ಆಗುತ್ತೆ. ನೀವು ಬ್ಯಾಲೆನ್ಸ್ ಮಾಡ್ತೀರಾ ಹೇಗೆ? ಬೈ ರೈಟಿಂಗ್ ಅಪ್ರಾಪ್ರಿಯೇಟ್ ನಂಬರ್ ಆಫ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್. ಸೊ ಇಲ್ಲಿ ಮೆಟಲ್ ಬ್ಯಾಲೆನ್ಸ್ ಮಾಡಿದ್ರಿ, ಆಕ್ಸಿಜನ್ ಅಷ್ಟೇ 4 ಇತ್ತು 4 ಬರೆದ್ರಿ, ಆ್ಯಂಡ್ ನೀವು ಬ್ಯಾಲೆನ್ಸ್ ಹೈಡ್ರೋಜನ್. ಕ್ಯಾಲ್ಶಿಯಂ ವಿತ್ ವಾಟರ್, ಮೆಟಲ್ ಯಾವಾಗಲೂ ನೀರಲ್ಲಿ ಏನು ಮಾಡುತ್ತೆ? ಕ್ಯಾಲ್ಶಿಯಂ ಸ್ವಲ್ಪ ಲೆಸ್ ವಾಯ್ಲೆಂಟ್ ಅಲ್ವಾ, ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಆದ್ರೂ ಅಷ್ಟೇನು ಹೀಟ್ ಇವಾಲ್ವ್ ಮಾಡಲ್ಲ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಮಾಡಿಕೊಂಡು ಹೈಡ್ರೋಜನ್ ಗ್ಯಾಸ್ನ ಇವಾಲ್ವ್ ಮಾಡುತ್ತೆ. ಈ ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ ಏನಾಗುತ್ತೆ, ಅದು ಕ್ಯಾಲ್ಶಿಯಂ ಇನ್ನೂ ರಿಯಾಕ್ಟ್ ಆಗಲಿಕ್ಕೆ ಬಾಕಿ ಇರುವ ಕ್ಯಾಲ್ಶಿಯಂ ಮೆಟಲ್ ಕೆಳಗಡೆ ಸ್ಟಿಕ್ ಆಗಿ, ಈ ಕ್ಯಾಲ್ಶಿಯಂ ಮೆಟಲ್ ಏನಾಗುತ್ತೆ ಲಿಟ್ರಲಿ ಇಟ್ ಲುಕ್ಸ್ ಲೈಕ್ ಆಸ್ ಆಫ್ ಕ್ಯಾಲ್ಶಿಯಂ ಮೆಟಲ್ ಇಸ್ ಫ್ಲೋಟಿಂಗ್ ಓವರ್ ದ ವಾಟರ್. ಯಾತಕ್ಕೋಸ್ಕರ? ಬಿಕಾಸ್ ರಿಲೀಸ್ ಹೈಡ್ರೋಜನ್ ಗ್ಯಾಸ್ ಅವುಗಳ ಕೆಳಗಡೆ ಸ್ಟಿಕ್ ಆಗಿರುತ್ತೆ. ಪೊಟ್ಯಾಷಿಯಂ ವಿತ್ ವಾಟರ್ ಏನು? ಪೊಟ್ಯಾಷಿಯಂ ಕೋಲ್ಡ್ ವಾಟರ್ ಜೊತೆಗೆ ತುಂಬ ರಿಯಾಕ್ಟಿವ್, ಅದು ಅಂದರೆ ಸಿಕ್ಕಾಪಟ್ಟೆ ರಿಯಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ ಅಲ್ವಾ. ಸೊ ಕೋಲ್ಡ್ ವಾಟರ್ ಜೊತೆಗೂ ಅದು ತುಂಬ ಇಫೆಕ್ಟಿವ್ ಆಗಿ ರಿಯಾಕ್ಟ್ ಮಾಡಿ ಹೈಡ್ರೋಜನ್ ಗ್ಯಾಸನ್ನು ಇವಾಲ್ವ್ ಮಾಡುತ್ತೆ ವಿತ್ ಲಾಟ್ ಆಫ್ ಹೀಟ್. ಈ ಹೀಟಿಂದಾಗಿ
ರಿಲೀಸ್ ಆಗಿರುವಂಥ ಹೈಡ್ರೋಜನ್ ಗ್ಯಾಸ್ ಏನಾಗುತ್ತೆ, ಇಟ್ ವಿಲ್ ಕ್ಯಾಚ್ ಫೈರ್. ಓಕೆನಾ? ಸೊ ಅದೊಂದು. ನೆಕ್ಸ್ಟ್ ಎಲ್ಲ ನಾವು ಬರ್ದ್ವಾ ಇಲ್ಲಿ? ಹಾಗಾಗಿ ಪೊಟ್ಯಾಷಿಯಮ್ನು ಮತ್ತು ಸೋಡಿಯಮ್ನು ಆದಷ್ಟು ನಾವೇನು ಮಾಡ್ತೀವಿ, ಕೆರೋಸಿನಲ್ಲಿ ಸ್ಟೋರ್ ಮಾಡ್ತೀವಿ. ಈ ಒಂದು ಕ್ವೆಶನ್ ತುಂಬ ಇಂಪಾರ್ಟೆಂಟ್ ಮಕ್ಕಳು. ಯಾವುದು? ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬಗ್ಗೆ ಫೋಕಸ್ ಮಾಡೋದು. ಈಗ ಸೋಡಿಯಮ್ದು ಡಾಟ್ ಸ್ಟ್ರಕ್ಚರ್ ಹೇಗೆ ಬರೀತೀರಾ? ಸೋಡಿಯಂ ಬರೆದ್ಬಿಟ್ಟು ಒಂದೇ ಒಂದು ಡಾಟ್ ಹಾಕ್ತಾರೆ. ಯಾಕೆ? ಸೋಡಿಯಮ್ದು ಅಟಾಮಿಕ್ ನಂಬರ್ 11 ಆಯಿತಾ, ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ 281. ಹಾಗಾಗಿ ಸೋಡಿಯಮ್ದು ಡಾಟ್ ಸ್ಟ್ರಕ್ಚರ್ ಬರೀದ್ರೆ Na1 ಡಾಟ್. ಮೆಗ್ನೀಷಿಯಮ್ದು ಡಾಟ್ ಸ್ಟ್ರಕ್ಚರ್ ಬರೀರಿ ಅಂತ ಕೇಳಿದರೆ ಹೇಗೆ ಬರೀತೀರಾ? ಫಸ್ಟಿಗೆ ಅಟಾಮಿಕ್ ನಂಬರ್ ಗೊತ್ತಿರುತ್ತೆ, ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬರೀತೀರಾ, ಲಾಸ್ಟ್ ವ್ಯಾಲೆನ್ಸಿ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ ಇದೆ. ಹಾಗಾಗಿ ಮೆಗ್ನೀಷಿಯಮ್ದು ಹೀಗೆ ಬರೀಬೇಕು, Mg2 ಡಾಟ್. ಹೀಗೂ ಬರಿಬೋದು, ಇಲ್ಲ ಮ್ಯಾಮ್ ನಾವು ಆಚೀಚೆ ಹಾಕ್ತೀವಿ ಡಾಟ್ಸ್ ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ದ್ಯಾಟ್ ವೇ ಆಸ್ ವೆಲ್. ನೆಕ್ಸ್ಟ್ ಆಕ್ಸಿಜನ್ಗೆ 8 ಇದೆ. ಹಾಗಾಗಿ ಆಕ್ಸಿಜನ್ದು ನಾನು ಇಲ್ಲಿ ಬರಿತೀನಿ 1 2 3 4 5 6. ಹೀಗೆ ನೀವು ಆಕ್ಸಿಜನ್ದು ಕೂಡ ಕವರ್ ಅಪ್ ಮಾಡ್ಕೊಳ್ಬೋದು. ಸೊ ಈ ನಾನು ಏನಿಲ್ಲಿ ಬರೆದಿದ್ದೆ ಸೋಡಿಯಂ, ಮೆಗ್ನೀಷಿಯಮ್, ಆಕ್ಸಿಜನ್, ಇದೇ ಥರ ನೀವು ಬೇರೆ ಒಂದಿಷ್ಟು ಎಲಿಮೆಂಟ್ಸ್ಗೆ ಪ್ರಾಕ್ಟೀಸ್ ಮಾಡಿ. ಓಕೆ, ಡಾಟ್ ಸ್ಟ್ರಕ್ಚರ್ ಹೇಗೆ ಬರೆಯೋದು ಅಂತೇಳಿ. ಫಾರ್ ಎಕ್ಸಾಂಪಲ್ ನೈಟ್ರೋಜನ್ಗೆ ಹೇಗೆ ಡಾಟ್ ಸ್ಟ್ರಕ್ಚರ್ ಬರೀತೀರಾ ಅಂತ ಹೇಳೋದನ್ನು ಪ್ರಾಕ್ಟೀಸ್ ಮಾಡಿ ಮನೇಲಿ ಕೂತ್ಕೊಂಡು. ಓಕೆ, ನಾವು ಫಾರ್ಮೇಷನ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್, ಶೋ ದ ಫಾರ್ಮೇಷನ್ ಆಫ್ N2O MgO ಬೈ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್. ಸೊ ಹೇಗೆ ಅವರು ಫಾರ್ಮೇಷನ್ ಆಫ್ N2O ಬರೀ 1 ಮಾರ್ಕ್ ಕೇಳಿದ್ದಾರೆ. ಸೊ ನಾವೇನು ಮಾಡ್ತೀವಿ, ಇಲ್ಲಿ ಸ್ಟೆಪ್ಸ್ ಏನು ತೋರಿಸಲ್ಲ, ಫೈನಲ್ ಫಾರ್ಮೇಷನ್. ಸೊ ನೈಟ್ರೋಜನಲ್ಲಿ 2 ನೈಟ್ರೋಜನ್, Na2 ಅಲ್ವಾ, 2 ನೈಟ್ರೋಜನ್ ಇದೆ. 2 ನೈಟ್ರೋಜನಿಂದ ಒಂದೊಂದು ಎಲೆಕ್ಟ್ರಾನ್ಸು ಆಕ್ಸಿಜನ್ಗೆ ಹೋಗ್ತಾ ಇದೆ. ಆಕ್ಸಿಜನ್ ಸುತ್ತ 6 ಡಾಟ್ಸ್ ಇದೆ. ಹಾಗಾಗಿ ಇಲ್ಲಿ ನೀವು 6 ಡಾಟ್ಸ್ ಬರೆದ್ರಿ. 2 ನೈಟ್ರೋಜನ್ಗಳು ಒಂದೊಂದು ಎಲೆಕ್ಟ್ರಾನ್ಸ್ ಕಳ್ಕೊಂಡು ಪಾಸಿಟಿವ್ ಚಾರ್ಜ್ ಆಗುತ್ತೆ. ಒಂದು ಆಕ್ಸಿಜನ್ 2 ನೈಟ್ರೋಜನಿಂದ ಒಂದೊಂದು ಎಲೆಕ್ಟ್ರಾನ್ಸ್ ತಗೊಂಡು 2 ಸಲ ನೆಗೆಟಿವ್ ಆಗುತ್ತೆ, ಅಥವಾ ಅದನ್ನು Na2 ಅಂತಲೂ ಬರಿಬೋದು. ಹಾಗೆ ಮೆಗ್ನೀಷಿಯಮ್ ಆಕ್ಸೈಡ್ ನೋಡಿ, ಮೆಗ್ನೀಷಿಯಮಲ್ಲಿ 2 ಡಾಟ್ ಇದೆ, ಟ್ರಾನ್ಸ್ಫರ್ ಮಾಡ್ತೀರಾ, 2+ ಆಯಿತು. ಆಕ್ಸಿಜನ್ ಏನಾಯಿತು, 2- ಆಯಿತು. ಓಕೆನಾ? ನೆಕ್ಸ್ಟ್ ಕ್ವೆಶನ್, ವಾಟ್ ಆರ್ ದಿ ಅಯಾನ್ಸ್ ಪ್ರೆಸೆಂಟ್ ಇನ್ ದಿಸ್ ಕಂಪೌಂಡ್ಸ್? ಈ ಅಯಾನ್ಗಳು ಯಾವುದು? ಸೋಡಿಯಮಲ್ಲಿ ಯಾವುದೆಲ್ಲ ಇದೆ? ಸೋಡಿಯಂ ಪ್ಲಸ್, ಆಕ್ಸಿಜನ್ ಮೈನಸ್ ಅಲ್ವಾ. ಸೋಡಿಯಂ ಪ್ಲಸ್ ಅನ್ನು ಕ್ಯಾಟಯೋನ್ ಅಂತ ಹೇಳಿ ಕರಿತೇವೆ, ಅದನ್ನು ಆಕ್ಸೈಡ್ ಅಯಾನ್, ಆ್ಯನಯಾನ್. ಮೆಗ್ನೀಷಿಯಮಲ್ಲಿ Mg2+, O2-. ಅವ್ರು ಕೇಳ್ತಾರೆ ಅಯಾನ್ಸ್ಗಳನ್ನ ಬರೀರಿ. ಸೊ ಕರೆಕ್ಟಾಗಿ ಗೊತ್ತಿರಬೇಕಾದ್ ನಿಮಗೆ. ವೈ ಡು ಅಯಾನಿಕ್ ಕಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್? ಡ್ಯೂ ಟು ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ positive and negative ion, due to strong electrostatic force of attraction, due to strong electrovalent bond, ionic bond ಅಂತನೂ ಬೇಕಾದರೂ ಬರಿಬೋದು. ನೇಮ್ ವಿಚ್ ಆಫ್ ದ ಫಾಲೋವಿಂಗ್ ವಿಲ್ ಗಿವ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್? ನೀವು ಹೇಳ್ಬೇಕು ನನಗೆ. NaClನ ಕಾಪರ್ ಮೆಟಲಿಗೆ ಹಾಕ್ತೀರಾ ಅನ್ಕೊಳ್ಳಿ, ಸೋಡಿಯಂ ಕ್ಲೋರೈಡ್ ವರ್ಸಸ್ ಕಾಪರ್, ಯಾವ್ದು ರಿಯಾಕ್ಟಿವ್ ಇಲ್ಲಿ? ಸೋಡಿಯಂ. ಸೊ ಇಲ್ಲಿ ಆಗಲ್ಲ. MgCl2 ಮೆಗ್ನೀಷಿಯಂ ಕ್ಲೋರೈಡು ವರ್ಸಸ್ ಅಲ್ಯೂಮಿನಿಯಂ, ಇವನು ಈಚೆಗೆ ಬರೋಕ್ಕಾಗಲ್ಲ, ಬಿಕಾಸ್ Mg ಈಸ್ ಮೋರ್ ರಿಯಾಕ್ಟಿವ್. ಫೆರಸ್ ಸಲ್ಫೇಟ್ ಆಯಿತಾ, ಫೆರಸ್ ಸಲ್ಫೇಟು Ag, ಇವನು ಈಚೆಗೆ ಬರೋಕ್ಕಾಗಲ್ಲ, ಬಿಕಾಸ್ Fe ಈಸ್ ಆಲ್ರೆಡಿ ಸ್ಟ್ರಾಂಗ್. AgNO3 ಕಾಪರ್, AgNO3 ವರ್ಸಸ್ ಕಾಪರ್, ಇವನು ಈಚೆ ಆರಾಮಾಗಿ ಬಂದು Agನ ದಬ್ಬಾಕ್ಬಿಡ್ತಾನೆ, ಯಾಕೆಂದರೆ ಕಾಪರ್ ಇಸ್ ಹೈಲಿ ರಿಯಾಕ್ಟಿವ್, ರೈಟ್. ಸೊ ಇಲ್ಲಿ ಅದು ಪಾಸಿಬಲ್ ಇದೆ. ಸೊ ಈ ಚಾಪ್ಟ್ರಲ್ಲಿ ದಯವಿಟ್ಟು ರೀಸನಿಂಗ್ ಟೈಪ್ ಆಫ್ ಕ್ವೆಶನ್ಸ್ನ ಫೋಕಸ್ ಮಾಡಿ, ಆಮೇಲೆ ಡಯಾಗ್ರಾಮ್ ರಿಲೇಟೆಡ್ ಕ್ವೆಶನ್ಸ್ನ ಫೋಕಸ್ ಮಾಡಿ. ಓಕೆ, ಮತ್ತು 1 ಮಾರ್ಕಿದ್ ಸಣ್ಣ ಕ್ವೆಶನ್ಸ್ನ ಫೋಕಸ್ ಮಾಡ್ತಾ ಹೋಗಿ. ಬಟ್ ರೀಸನಿಂಗ್ ಕ್ವೆಶನ್ಸ್ ಜಾಸ್ತಿ ಕೇಳಿದ್ದಾರೆ ಅವರು. ಫುಡ್ ಕ್ಯಾನ್ಸರ್ ಕೋಟೆಡ್ ವಿತ್ ಟಿನ್ ಆ್ಯಂಡ್ ನಾಟ್ ವಿತ್ ಫುಡ್ ನಾಟ್ ವಿತ್ ಜಿಂಕ್. ಯಾಕೆ? ಬಿಕಾಸ್ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಟಿನ್. ಈಗ ನೀವು ಗಿವ್ ರೀಸನಿಂಗ್ ಟೈಪ್ ಆಫ್ನ ಹೇಳಿದೆ ಅಲ್ವಾ, ದಯವಿಟ್ಟು ಇದರ ಕ್ವೆಶನ್ನ ಸ್ವಲ್ಪ ಜಾಸ್ತಿ ಸಾಲ್ವ್ ಮಾಡ್ತಾ ಹೋಗಿ. ಪೇಪರ್ನ ಅನಾಲಿಸ್ ಮಾಡಿದಾಗ ಇಂಥ ಕ್ವೆಶನ್ಸ್ಗಳೇ ಸ್ವಲ್ಪ ಜಾಸ್ತಿ ಕೇಳಿರುವಂಥದ್ದು. ಮತ್ತು ಡಿಸ್ಪ್ಲೇಸ್ಮೆಂಟ್ ರಿಲೇಟೆಡ್ ಕ್ವೆಶನ್ಸ್ನು ಕೂಡ ಜಾಸ್ತಿ ಫೋಕಸ್ ಮಾಡಿದರೆ ಈ ಚಾಪ್ಟರಿಂದ. ಹಾಗಾಗಿ ಪ್ರಾಕ್ಟೀಸ್ ಆನ್ ದ್ಯಾಟ್. ಪ್ಲಾಟಿನಮ್, ಸಿಲ್ವರ್, ಗೋಲ್ಡನ್ನ ಯಾಕೆ ಜ್ಯುವೆಲ್ರಿಲಿ ಯೂಸ್ ಮಾಡ್ತಾರೆ? ಬಿಕಾಸ್ ಇಟ್ ಇಸ್ ಫಸ್ಟ್ ಆಫ್ ಆಲ್ ಶೈನಿ. ಮೆಟಲಿಗೆ ಲಸ್ಟ್ರಸ್ ಇದೆ, ಶೈನಿ ಇದೆ. ಅದು ಅಲ್ಲದೆ ಅದು ರಿಯಾಕ್ಟಿವ್ ಅಲ್ಲ, ಇನರ್ಟ್, ರೈಟ್. ಇನರ್ಟ್, ಶೈನಿ. ನೆಕ್ಸ್ಟ್, ಸೋಡಿಯಂ, ಪೊಟ್ಯಾಷಿಯಂ, ಲಿಥಿಯಮನ್ನು ಯಾಕೆ ಆಯಿಲಲ್ಲಿ ಸ್ಟೋರ್ ಮಾಡ್ತಾರೆ? ಯಾಕೆಂದರೆ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ವಾಟರ್ ಆರ್ ಅಟ್ಮಾಸ್ಫಿಯರಿಕ್ ಏರ್, ಇಟ್ ರಿಲೀಸಸ್ ಹೈಡ್ರೋಜನ್ ಗ್ಯಾಸ್ ವಿತ್ ಲಾಟ್ ಆಫ್ ಹೀಟ್. ಹಾಗಾಗಿ ಆ ಹೀಟ್ ರಿಲೀಸ್ ಆಗೋದು ವಿಲ್ ಮೇಕ್ ದಿ ಹೈಡ್ರೋಜನ್ ಟು ಕ್ಯಾಚ್ ಫೈರ್.
So in order to avoid such accident, we store them in the oil. Next, aluminum is highly reactive metal but still used for making cooking utensil. ಯಾಕೆ ಅಂತ ಹೇಳಿದ್ರೆ ಇದನ್ನು ನೀವು ಕರೆಕ್ಟಾಗಿ ಪಾಯಿಂಟ್ ವೈಸ್ ಬರೀತೀರಾ ಅಂತ ಹೇಳಿದ್ರೆ ಹಿಯರ್ ಇಸ್ ದಿ ಆನ್ಸರ್. ಅಲ್ಯೂಮಿನಿಯಂ ವೆನ್ ಇಟ್ಸ್ ಎಕ್ಸ್ಪೋಸ್ ಟು ಏರ್ ಇಟ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್. ರಿಯಾಕ್ಟಿವ್ ಇದ್ರೂ ಕೂಡ ಅದು ಫಸ್ಟಿಗೆ ರಿಯಾಕ್ಟ್ ಮಾಡೋದು ಆಕ್ಸಿಜನಿಂದಾಗಿ ಟು ಫಾರ್ಮ್ aluminum oxide. This aluminum oxide formed gets deposited on the surface of the aluminum metal in the form of thin coating, which act as a protective coating due to its presence, and due to its presence, metal becomes unreactive. So aluminum metal reactive irbodu, but enagutte immediately either with the steam or with the oxygen, adu aluminum oxide anna produce ಮಾಡ್ಕೊಳ್ಳುತ್ತೆ. Anodized metal ಅಂತ ಹೇಳ್ತಾರೆ. ಇವಾಗ ಮಾರ್ಕೆಟಲ್ಲಿ ನೋಡಿದ್ರೆ ಪ್ಯೂರ್ ಅಲ್ಯೂಮಿನಿಯಮ್ಗಿನ ಸ್ವಲ್ಪ ಬ್ಲ್ಯಾಕ್ ಕಲರ್ ಮೆಟಲ್ಸ್ಗಳು ಜಾಸ್ತಿ ಬರುತ್ತೆ. ಯಾಕೆ? ಅದಕ್ಕೆ ಆಲ್ರೆಡಿ ಮಾರ್ಕೆಟ್ ಒಳಗಡೆ ಆಕ್ಸಿಡೈಸ್ ಮಾಡಿಕೊಂಡು ಈ ಗ್ರೇ ಕಲರ್ ಅಲ್ಯೂಮಿನಿಯಮ್ಗಿನೂ ಬ್ಲ್ಯಾಕ್ ಕಲರ್ ಅಲ್ಯೂಮಿನಿಯಂ ವೆಸಲ್ಸ್ಗಳು ಜಾಸ್ತಿ ಇವಾಗ. ಓಕೆ, ಸೊ ಅದಕ್ಕೆ ಆಕ್ಸಿಡೈಸ್ಡ್ ಲೇಯರ್ ಮಾಡಿದ್ದಾರೆ. ಅಂದರೆ ಈ Al2O3 ಅಲ್ಯೂಮಿನಿಯಂ ಆಕ್ಸೈಡ್ ಏನಿದೆ ಅದು ಅನ್ರಿಯಾಕ್ಟಿವ್, ಹಾಗಾಗಿ ವಿ ಯೂಸ್ ಇಟ್. ಅದು ಅದ್ರದ್ದು ಅವೈಲಬಿಲಿಟಿ ಜಾಸ್ತಿ ಇದೆ ಅಲ್ವಾ ನೇಚರಲ್ಲಿ, ಚೀಪ್ ಕೂಡ. So since we can easily reduce the, so next point ಏನು ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ವೆಶನಿಗೆ ನೋಡ್ಬಿಟ್ಟು ಆಮೇಲೆ ಈಚೆಗೆ ಬರೋಣ. ಕಾರ್ಬೋನೇಟು ಸಲ್ಫೈಡ್ ಓರ್ಸ್ ಇದೆಯಲ್ಲ ಅದನ್ನು ಆಕ್ಸೈಡ್ಗೆ ಕನ್ವರ್ಟ್ ಮಾಡಬೇಕಂತೆ ರಿಡಕ್ಷನ್ಗಿನ ಮುಂಚೆ. ಯಾಕೆ ಆ ಪ್ರಾಸೆಸ್ ಆಫ್ ಎಕ್ಸ್ಟ್ರಾಕ್ಷನಲ್ಲಿ ಅಂತ ಹೇಳಿ, ಯಾಕೆಂದರೆ ಆಕ್ಸೈಡ್ ಫಾರ್ಮಲ್ಲಿ ಇದ್ರೇ ಈ ರೆಡ್ಯೂಸಿಂಗ್ ಏಜೆಂಟ್ಸ್ ಸಚ್ ಆಸ್ ಕಾರ್ಬನ್ ಇರ್ಬೋದು ಅಥವಾ ಮ್ಯಾಂಗನೀಸ್ ಇರ್ಬೋದು ಅಥವಾ ಅಲ್ಯೂಮಿನಿಯಂ ಇರ್ಬೋದು, ಇವುಗಳನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಅವುಗಳನ್ನ ರೆಡ್ಯೂಸ್ ಮಾಡ್ಕೊಳ್ಬೋದು. ಸೊ ಇನ್ ಆರ್ಡರ್ ಟು ಎಕ್ಸ್ಟ್ರಾಕ್ಟ್ ದ ಮೆಟಲ್ ನಾವು ರೆಡ್ಯೂಸಿಂಗ್ ಏಜೆಂಟ್ಸ್ನ ಯೂಸ್ ಮಾಡಬೇಕು. ರೆಡ್ಯೂಸಿಂಗ್ ಏಜೆಂಟ್ಸ್ ವಿಲ್ ಆಲ್ವೇಸ್ ವರ್ಕ್ ಬೆಟರ್ ವೆನ್ ದಿಸ್ ಮೆಟಲ್ಸ್ ಆರ್ ಇನ್ ಟರ್ಮ್ಸ್ ಆಫ್ ಲೈಕ್ ಓರ್ಸ್ ಆರ್ ಇನ್ ಟರ್ಮ್ಸ್ ಆಫ್ ದೇರ್ ಆಕ್ಸೈಡ್ಸ್ ರಾದರ್ ದ್ಯಾನ್ ಕಾರ್ಬೋನೇಟ್ ಆರ್ ಸಲ್ಫೈಡ್. ಹಾಗಾಗಿ ಈ ಕ್ವೆಶನಿಗೆ ನಾವೇನು ಬರಿತೀವಿ, ಕಾರ್ಬೋನೇಟು ಸಲ್ಫೈಡ್ ಅವ್ರನ್ನ ಯಾಕೆ ಆಕ್ಸೈಡಾಗಿ ಕನ್ವರ್ಟ್ ಮಾಡಬೇಕು? ಟು ಮೇಕ್ ದ ಪ್ರಾಸೆಸ್ ಆಫ್ ಎಕ್ಸ್ಟ್ರಾಕ್ಷನ್ ಈಸಿಯರ್, ಬಿಕಾಸ್ ರೆಡ್ಯೂಸಿಂಗ್ ಏಜೆಂಟ್ಸ್ ವಿಲ್ ಎಕ್ಸ್ಟ್ರಾಕ್ಟ್ ದ ಮೆಟಲ್ ಇಫ್ ದೇ ಆರ್ ಇನ್ ಆಕ್ಸೈಡ್ ಫಾರ್ಮ್ ಸೋ ಈಸಿಲಿ ಅಂತ ಹೇಳ್ಕೊಂಡು. ಐ ಹೋಪ್ ಆನ್ಸರ್ ಸಿಕ್ತು. ಇದು ತುಂಬ ಇಂಪಾರ್ಟೆಂಟ್. ಯಾವುದು? ಆಂಫೋಡೆರಿಕ್ ಆಕ್ಸೈಡ್ ಅಂತ ಹೇಳಿದರೆ ಏನು ಅಂತ ಹೇಳಿ. ಇಫ್ ವೆನ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಆಸಿಡ್ ಆಸ್ ವೆಲ್ ಆಸ್ ಬೇಸ್, ನೀವು ಆಂಫೋಡೆರಿಕ್ ಅಂತ ಹೇಳಿ ಕರೀತೀರ. ಎಕ್ಸಾಂಪಲ್ ಯಾವುದೆಲ್ಲ? ಅಲ್ಯೂಮಿನಿಯಂ ಆಕ್ಸೈಡು, ಜಿಂಕ್ ಆಕ್ಸೈಡ್. ಅಲ್ಯೂಮಿನಿಯಂ ಆಕ್ಸೈಡ್ದು ರಿಯಾಕ್ಷನ್ ಟೆಕ್ಸ್ಟ್ ಬುಕ್ಕಲ್ಲಿದೆ, ಪ್ರಾಕ್ಟೀಸ್ ಮಾಡಿದ್ದೀರಾ, ನಾನು ಮೈಂಡ್ ಮ್ಯಾಪಲ್ಲೂ ಕೂಡ ಹೇಳಿದ್ದೀನಿ. ಜಿಂಕ್ ಆಕ್ಸೈಡ್ದು ಎಕ್ಸಾಂಪಲ್ಸ್ನ ಹೇಳಿರಲಿಲ್ಲ, ಸೊ ಇಲ್ಲಿ ಕವರ್ ಮಾಡಿದ್ದೀನಿ. ಜಿಂಕ್ ಆಕ್ಸೈಡ್ HCl ಜೊತೆ ರಿಯಾಕ್ಟ್ ಆದರೆ ನಿಮ್ಗೆ ಇದು ಸಿಗುತ್ತೆ. ಜಿಂಕ್ ಆಕ್ಸೈಡ್ NaOH ಜೊತೆ ರಿಯಾಕ್ಟ್ ಆದರೆ ಸೋಡಿಯಂ ಜಿಂಕೇಟು H2O. ಹಾಗಾದರೆ ಅಲ್ಯೂಮಿನಿಯಮ್ದು ಬರೆದ್ಬಿಡೋಣವಾ? ಅಲ್ಯೂಮಿನಿಯಂ ಆಕ್ಸೈಡ್ Al2O3 ರಿಯಾಕ್ಟ್ಸ್ ವಿತ್ HCl. ನಮಗೇನು ಸಿಗಬೇಕು? AlCl3 ವಾಟರ್, ಸಾಲ್ಟ್ ಆ್ಯಂಡ್ ವಾಟರ್. ಆಯಿತಾ? Al2O3 ರಿಯಾಕ್ಟ್ಸ್ ವಿತ್ NaOH ಬೇಸ್. ಇಲ್ಲಿ ನಮಗೇನು ಸಿಗಬೇಕು? ಇಲ್ಲೂ ಕೂಡ ಸಾಲ್ಟೇ, ಬಟ್ ಸೋಡಿಯಂ ಅಲ್ಯೂಮಿನೇಟ್ ಅನ್ನು ಹೇಳೋ ಸಾಲ್ಟ್ ಸಿಗುತ್ತೆ. ಹೇಗೆ ಬರೀತೀರಾ? NaAlO2 ಪ್ಲಸ್ ವಾಟರ್ H2O, ಹೀಗೆ ಬರೀತೀರಾ ಇದನ್ನು. ಓಕೆ, ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. ನಾವು ಕ್ಲಿಯರ್ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. 2 ಇದೆ, ಸೊ ಇಲ್ಲಿ ನಾನು 2 ಅಂತೇಳಿ ಬರೀತೀನಿ ಬ್ಯಾಲೆನ್ಸ್ ಮಾಡಬೇಕಾದ್ರೆ. ಬಟ್ ಎರಡೂ ಕಡೆ ಸಾಲ್ಟ್ ಆ್ಯಂಡ್ ವಾಟರ್ ನಿಮಗೆ ಫಾರ್ಮ್ ಆಗೋದು. ಇಂಪಾರ್ಟೆಂಟ್ ಮಕ್ಕಳೇ ಆ ರಿಯಾಕ್ಷನ್ 100% ಕ್ವೆಶನ್ ಕೂಡ ಈ ಚಾಪ್ಟ್ರಿಂದ. ಸ್ಟೇಟ್ 2 ways ಟು ಪ್ರಿವೆಂಟ್ ರಸ್ಟಿಂಗ್ ಆಫ್ ಐರನ್. ಗ್ರೀಸ್ ಅಪ್ಲೈ ಮಾಡಿ, ಪೇಂಟ್ ಅಪ್ಲೈ ಮಾಡಿ, ಗ್ಯಾಲ್ವನೈಸ್ ಮಾಡಿ. Name any two metals which are soft and can be cut with knife. Sodium and potassium. Name two metals which are used for making electrical wires. Copper, aluminum, silver. Silver wire is rare, but silver is the best conductor. Name two best ductile metal. Ductile anta helidre a property through which you can make the metals into wire alva. So why not copper, silver, gold? ಇವರೆಲ್ಲ ಮೂರು ಎಲಿಮೆಂಟ್ಸ್ಗಳು ತುಂಬ ಒಳ್ಳೆ ಡಕ್ಟೈಲ್ ಎಲಿಮೆಂಟ್ಸ್ಗಳವು. ನೇಮ್ ಟು ಮೆಟಲ್ಸ್ ವಿಚ್ ಕ್ಯಾನ್ ಕ್ಯಾಚ್ ಫೈರ್ ವೆನ್ ಕೆಪ್ಟ್ ಓಪನ್. ಸೋಡಿಯಂ, ಪೊಟ್ಯಾಷಿಯಮ್. ನೇಮ್ ದ ಎಲಿಮೆಂಟ್ ವಿಚ್ ಶೋಸ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಬಟ್ ಇಸ್ ಆಲ್ಸೋ ಪ್ರೆಸೆಂಟ್ ಇನ್ ದ ಆಕ್ಟಿವಿಟಿ ಸೀರೀಸ್ ಆಫ್ ದ ಮೆಟಲ್. ಯಾವುದು ಎಲಿಮೆಂಟ್ ವಿಚ್ ಶೋಸ್ ಅ ನಾನ್ ಮೆಟಾಲಿಕ್ ಪ್ರಾಪರ್ಟಿ? ಅದು ನಾನ್ ಮೆಟಲ್ ಅದು, ಆಯಿತಾ? ಆದರೆ ಆಕ್ಟಿವಿಟಿ ಸೀರೀಸ್ ಆಫ್ ಮೆಟಲ್ಸಲ್ಲಿ ಆ ಎಲಿಮೆಂಟ್ ಇದೆ. ಯಾವುದದು? ಹೈಡ್ರೋಜನ್. ಓಕೆ, ಹೈಡ್ರೋಜನ್ ಮೇಲೆ, ಹೈಡ್ರೋಜನ್ ಕೆಳಗಡೆ ಅಂತ ಹೇಳಿ ನಾವು ತಾನೇ ಅದನ್ನ ಡಿವೈಡ್ ಮಾಡೋದು. ನೇಮ್ ದ ನಾನ್ ಮೆಟಲ್ ವಿಚ್ ಇಸ್ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್.
Non-metal carbon. Carbon, the allotrope diamond is hardest substance. Name a non-metal having luster. Iodine. Give reason why copper is used to make hot water tanks and not steel. ಯಾಕೆ ಕಾಪರನ್ನು ಹಾಟ್ ವಾಟರ್ ಟ್ಯಾಂಕ್ ಆಗಿ ಮಾಡ್ತಾರೆ ಬಟ್ ನಾಟ್ ಸ್ಟೀಲ್ ಅಂತ ಹೇಳಿ? ಕಾಪರ್ ಡಸ್ ನಾಟ್ ರಿಯಾಕ್ಟ್ ಈಸಿಲಿ ವಿತ್ ವಾಟರ್ ಅನ್ಲೈಕ್ ಐರನ್ ವಿಚ್ ಇಸ್ ಅ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದ ಸ್ಟೀಲ್ ಆ್ಯಂಡ್ ಇಟ್ ಇಸ್ ಅ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್ ದ್ಯಾನ್ ಸ್ಟೀಲ್. ಎರಡು ರೀಸನ್ ಇದೆ, ಒಂದು ರಿಯಾಕ್ಟಿವಿಟಿ, ಇನ್ನೊಂದು ಕಂಡಕ್ಷನ್. ಸೊ ದ್ಯಾಟ್ ಇಟ್ ಕ್ಯಾನ್ ಬಿ ಯೂಸ್ ಟು ಹೀಟ್ ದ ವಾಟರ್ ಯೂನಿಫಾರ್ಮ್ಲಿ. ಕಾಪರ್ದು ಕಾಪರಲ್ಲಿ ಹೀಟ್ ಕಂಡಕ್ಷನ್ ನೋಡಿದ್ರೆ ಇಟ್ ಇಸ್ ಮೋರ್ ಯೂನಿಫಾರ್ಮ್ ಕಂಪೇರ್ಡ್ ಟು ದ ಸ್ಟೀಲ್. ಮತ್ತು ಇಟ್ ಇಸ್ ಲೆಸ್ ಎಫಿಷಿಯಂಟ್ ಇನ್ conserving heat, but this disadvantage is corrected with the heat insulation. So ಈ ಒಂದು ಪಾಯಿಂಟ್ ನಮಗೆ ಬೇಕಾಗಿಲ್ಲ. We can avoid the last point. We can only remember ಒಂದು its reactivity with water, ಇನ್ನೊಂದು uniform conduction of heat, better than steel. Write electron dot structure for the following molecules. Sodium chloride the electron dot structure ಬರೆಯೋಣ. ನೆಕ್ಸ್ಟ್ ಕ್ಲೋರೈಡ್. ಕ್ಲೋರಿನ್ದು ಅಟಾಮಿಕ್ ನಂಬರ್ 17 ಅಲ್ವಾ? ಕೊನೆಯಲ್ಲಿ ನೀವು ಅದನ್ನ ಬರೆದ್ರೆ 2, 8, 7 ಅಂತ ಹೇಳಿ ಬರೆದ್ರೆ 7 ಡಾಟ್ಸ್ ಇರಬೇಕು. 6 ಬರೆದೆ, 7th ಒನ್ ಇಲ್ಲಿ ಬರಿತೀನಿ. ಈ ಕ್ಲೋರಿನಿಗೂ 7 ಡಾಟ್ಸ್ ಬರೆದೆ, 6 ಬರೆದೆ, 7th ಒನ್ ಬಂದುಬಿಟ್ಟು ಮಿಡ್ಲಿಗೆ ಬರಿತೀನಿ ಇಲ್ಲಿ, ಆಯಿತಾ? ಆಮೇಲೆ ಶೇರ್ ಮಾಡೋದು ಇದನ್ನು. ಸೊ ಡಾಟ್ ಸ್ಟ್ರಕ್ಚರ್ ಯಾಕೆ ಅಂದರೆ ಒಂದು ಮೆಟಲ್ ಸುತ್ತ 8 ಎಲೆಕ್ಟ್ರಾನ್ಸ್ ಇರಬೇಕು. ಈಗ ಇಲ್ಲ 7 ಇದೆ ಅಂತ ಹೇಳಿದ್ರೆ ಅದರ 7ರಲ್ಲಿ ಒಂದನ್ನು ಪಕ್ಕಕ್ಕೆ ಶೇರ್ ಮಾಡ್ಕೊಳ್ಳುತ್ತೆ, ಆ ಎಲಿಮೆಂಟು ಈಚೆಗೆ ಶೇರ್ ಮಾಡುತ್ತೆ. ಸೊ ಮಿಡ್ಲಲ್ಲಿ ಏನಾಯಿತು, ಅಲ್ಲಿ 2 ಎಲೆಕ್ಟ್ರಾನ್ಸ್ ಬಂತು. ಸೊ ಈಗ ಈ ಕ್ಲೋರಿನಿಗೆ ನೀವು ಕೇಳಿದ್ರೆ 8 ಎಲೆಕ್ಟ್ರಾನ್ಸ್ ಇದೆ. ಹೇಗೆ? ಒನ್ ಇಸ್ ದಿ ಎಲೆಕ್ಟ್ರಾನ್ ವಿಚ್ ಆಲ್ರೆಡಿ ಇಟ್ ಹ್ಯಾಡ್ ಇನ್ ಇಟ್ಸ್ ವ್ಯಾಲೆನ್ಸಿ ಶೆಲ್. ಅದರ ಜೊತೆಗೆ ಪಕ್ಕದ ಕ್ಲೋರಿನ್ ಎಲೆಕ್ಟ್ರಾನ್ ಕೂಡ ಇವಾಗ ಈ ಕ್ಲೋರಿನಿಗೆ ಬಿಲಾಂಗ್ ಆಗುತ್ತೆ. ಸೊ ಈ ಕ್ಲೋರಿನ್ದು ಟೋಟಲ್ 8 ಆಯಿತು, ಪಕ್ಕದ ಕ್ಲೋರಿನ್ದು ಟೋಟಲ್ 8 ಆಯಿತು. ನೆಕ್ಸ್ಟ್ ಡಿಫೈನ್ ಎಲೆಕ್ಟ್ರೋವ್ಯಾಲೆನ್ಸಿ. ಎಲೆಕ್ಟ್ರೋವ್ಯಾಲೆನ್ಸಿ ಅಂತ ಹೇಳಿದ್ರೆ ಏನು? ಸೊ ನೀವು ಎಲೆಕ್ಟ್ರೋವ್ಯಾಲೆನ್ಸಿ ಅಂತ ಹೇಳಿದ್ರೆ ಒಂದು ಎಲೆಕ್ಟ್ರೋವೆಲೆಂಟ್ ಕಂಪೌಂಡ್ ಫಾರ್ಮ್ ಮಾಡ್ಕೊಳ್ಳೋಕೆ ಎಷ್ಟು ಎಲೆಕ್ಟ್ರಾನ್ಸ್ನ ಕೊಟ್ಕೊಳ್ಳುತ್ತೆ, ಎಷ್ಟು ಎಲೆಕ್ಟ್ರಾನ್ಸ್ನ ಪಡ್ಕೊಳ್ಳುತ್ತೆ. ಈ ಎಲೆಕ್ಟ್ರೋವೆಲೆಂಟ್ ಕಂಪೌಂಡಿಗೆ ನಾವೇನು ಅಂತ ಹೇಳಿ ಕರೀಬೋದು? ಅಯಾನಿಕ್ ಕಂಪೌಂಡ್. ಸೊ ಇವಾಗ ಸೋಡಿಯಮ್ದು ಎಲೆಕ್ಟ್ರೋವೆಲೆನ್ಸಿ ಏನು? +1. ಬಿಕಾಸ್ ಸೋಡಿಯಂ ಅಯಾನಿಕ್ ಕಂಪೌಂಡ್ ಫಾರ್ಮ್ ಮಾಡ್ಕೊಳ್ಳೋಕ್ಕೆ 1 ಎಲೆಕ್ಟ್ರಾನ್ಸ್ನ ಕೊಡುತ್ತೆ. ಸೊ ಇದು ಸ್ವಲ್ಪ ಜಾಸ್ತಿ ಟೆಕ್ನಿಕಲ್ ವರ್ಡು, ಇದು ಇಂಪಾರ್ಟೆಂಟ್ ಅಲ್ಲ ಬಟ್ ಟ್ರಿಕಿ ಅಷ್ಟೇ. ನಿಮಗೆ ಸ್ವಲ್ಪ ಒಂದು ಟ್ರಿಕಿ ಇರಲಿ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದೆ. ಇದು ತುಂಬ ಈಸಿ ಇದೆ. ಡಿಫೈನ್ ಕೆಮಿಕಲ್ ಬಾಂಡ್. ಕೆಮಿಕಲ್ ಬಾಂಡ್ ಅಂದರೆ ಏನು? ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ 2 ಆಟಮ್ಸ್ ವಿಚ್ ಹೋಲ್ಡ್ಸ್ 2 ಆಟಮ್ ಟುಗೆದರ್. ಸೊ 2 ಆಟಮ್ ಅಥವಾ 2 ಅಯಾನ್ಸ್ ನಡುವೆ ಇರುವಂತಹ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿದೆ, ಆ ಅಯಾನ್ಸ್ ಅಥವಾ ಆಟಮ್ಸ್ನ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಅಥವಾ ಟುಗೆದರ್ ಆಗಿ ಇಟ್ಕೊಳ್ಳೋಕ್ಕೆ ವಿ ಕಾಲ್ ದಟ್ ಆಸ್ ಕೆಮಿಕಲ್ ಬಾಂಡ್. ಸೊ ರೈಟ್ ದ ಕೆಮಿಕಲ್ ಇಕ್ವೇಷನ್ ಟು ಶೋ ವಾಟ್ ಹ್ಯಾಪನ್ಸ್ ವೆನ್ SO2 ಈಸ್ ಪಾಸ್ಡ್ ಇನ್ ಟು ವಾಟರ್. SO2 ಅನ್ನು ನೀರಿಗೆ ಹಾಕಿದ್ರೆ ಏನಾಗುತ್ತೆ? H2SO3 ಆಗುತ್ತಾ? ಕಾರ್ಬನ್ ಡೈಆಕ್ಸೈಡ್ ಇಸ್ ಕಾರ್ಬನ್ ಮೊನಾಕ್ಸೈಡ್. Fe2O3 ಅನ್ನು ನೀವು ಕಾರ್ಬನ್ ಮೊನಾಕ್ಸೈಡಿಗೆ ಪಾಸ್ ಮಾಡಿದ್ರೆ Fe ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಇದು ಕೂಡ ಈಕ್ವೇಷನ್ ಬರೀರಿ ಅಂತ ಹೇಳಿ ಕೇಳ್ತಾರಲ್ವ, ಇದು ನಿಮಗೆ ಫಸ್ಟ್ ಚಾಪ್ಟರ್ಗೆ ಕ್ಲಬ್ ಮಾಡ್ಬೋದು. ಬಟ್ ಈ ಒಂದು ಲೆವೆಲ್ ಆಫ್ ಡಿಫಿಕಲ್ಟಿ ಸ್ಟೇಟ್ ಬೋರ್ಡಲ್ಲಿ ಕೊಡಲ್ಲ. ನೀವೇನಾದರೂ ಎಲ್ಲ ಪ್ರಿಪೇರ್ ಆಗಿದೆ ಮ್ಯಾಮ್, ಬರೀ ಬೋರಿಂಗ್ ಕ್ವೆಶನ್ಸ್ನ ಕೊಟ್ಟಿದ್ದಾರೆ ಅಂತ ಹೇಳೋರಿಗೆ ಮಾತ್ರ ಈ ಟ್ರಿಕಿ ಕ್ವೆಶನ್. ಇಲ್ಲ ಮ್ಯಾಮ್ ಕೆಮಿಸ್ಟ್ರಿ ಸಿಕ್ಕಾಪಟ್ಟೆ ಕಷ್ಟ, ನೀವು ಇಷ್ಟು ಕಾಂಪ್ಲೆಕ್ಸ್ ಹೇಳಲೇಬೇಡಿ ಅಂದರೆ ಮುಂದಕ್ಕೆ ಹೋಗೋಣ ನೆಕ್ಸ್ಟ್ ಕ್ವೆಶನ್ಗೆ. ನಿಮ್ಗೆ ಇಲ್ಲಿ ನೋಡಿ, ವಾಟ್ ಇಸ್ ಅಯಾನಿಕ್ ಬಾಂಡಿಂಗ್? ಏನು ಅಯಾನಿಕ್ ಬಾಂಡಿಂಗ್ ಅಂದರೆ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಫ್ರಮ್ ಅ ಮೆಟಲ್ ಟು ನಾನ್ ಮೆಟಲ್. ಸಿಂಪಲಾ? ಹೌ ಇಸ್ ಅನ್ ಅಯಾನಿಕ್ ಬಾಂಡ್ ಫಾರ್ಮ್ಡ್? ಹೇಗೆ? ಬೈ ಕಂಪ್ಲೀಟ್ ಲೂಸಿಂಗ್ ಆಫ್ ಒನ್ ಮೆಟಲ್ ಲೂಸಸ್ ಕಂಪ್ಲೀಟ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಟು ಅನದರ್ ಮೆಟಲ್. ಕಂಪ್ಲೀಟ್ ಅಂತ ಹೇಳಿದ್ರೆ a metal loses its valence electron to another metal forming positive and negative ion. The force of attraction between this positive and negative ion is called as ionic bonding ಅಂತ ಹೇಳ್ಬೋದು. Write the formation of magnesium chloride. ಈ ಒಂದು ಕ್ವೆಶನ್ ಇದೆಯಲ್ಲ, ಫಾರ್ಮೇಷನ್ ಆಫ್ ಮೆಗ್ನೀಷಿಯಂ ಕ್ಲೋರೈಡ್, ಇದು 3 ಮಾರ್ಕ್ಗೂ ಕೇಳ್ತಾರೆ, 2 ಮಾರ್ಕಿಗೂ ಕೇಳ್ತಾರೆ. ಫಸ್ಟಿಗೆ ಮೆಗ್ನೀಷಿಯಂ ಕ್ಲೋರೈಡ್ದು ಫಾರ್ಮುಲಾ ಬರ್ಕೊಳ್ಳಿ.
ಆಮೇಲೆ ಮೆಗ್ನೀಷಿಯಮ್ ತಗೊಳ್ಳಿ. ಮೆಗ್ನೀಷಿಯಮ್ ಯಾವಾಗಲೂ 2+ ಅಯಾನ್ಸನ್ನು ಫಾರ್ಮ್ ಮಾಡ್ಕೊಳ್ಳುತ್ತೆ. ಯಾಕೆ? ಮೆಗ್ನೀಷಿಯಮ್ದು ಅಟಾಮಿಕ್ ನಂಬರ್ ಬಂದು 12 ಇದೆ, 282. ಸೊ ಲಾಸ್ಟಲ್ಲಿ 2 ಎಲೆಕ್ಟ್ರಾನ್ ಇದೆ ಅಂದರೆ ಈಸಿಯಾಗಿ ಅದು 2 ಎಲೆಕ್ಟ್ರಾನ್ಸನ್ನು ಬಿಟ್ಕೊಡುತ್ತೆ ಹೊರಗಡೆ. ಓಕೆ, ಸೊ ದ್ಯಾಟ್ ಇಟ್ ಕ್ಯಾನ್ ಅಟೈನ್ ಆಕ್ಟೇಟ್ ಕಾನ್ಫಿಗರೇಷನ್ 28. ಇದು ನಿಮ್ಮದು ಸ್ಟೆಪ್ 1. ಆಮೇಲೆ ಕ್ಲೋರಿನ್ದು ಅಟಾಮಿಕ್ ನಂಬರ್ ಬಂದು 287 ಇದೆ. 7ನ 8 ಮಾಡಿಕೊಂಡ್ರೆ ಅದಕ್ಕೂ ಆಕ್ಟೇಟ್ ಸಿಕ್ಬಿಡುತ್ತೆ. ಬಟ್ ನಮ್ಮಲ್ಲಿ ಇಲ್ಲಿ 2 ಕ್ಲೋರಿನ್ ಇದೆ, ಸೊ ನಮ್ಗೆ 2 ಎಲೆಕ್ಟ್ರಾನ್ಸ್ ಬೇಕು. ಹಾಗಾಗಿ ಕ್ಲೋರಿನ್ ಏನಾಯಿತು? 288 ಆಯಿತು. ಸೊ ಇದು ಸ್ಟೆಪ್ 3. ಸ್ಟೆಪ್ 4ಅಲ್ಲಿ ಫಾರ್ಮೇಷನ್ ತೋರಿಸ್ತೀರ. ಮೆಗ್ನೀಷಿಯಮ್ದು 2 ಡಾಟ್, ಕ್ಲೋರಿನಿಗೆ 7 ಡಾಟ್ ಅಲ್ವಾ? ಸೊ 2 ಕ್ಲೋರಿನ್ ತಗೊಂಡಿದ್ದೀವಿ ನಾವು, 1 ಎಲೆಕ್ಟ್ರಾನ್ ಇಲ್ಲಿ, ಇನ್ನೊಂದು ಎಲೆಕ್ಟ್ರಾನ್ ಇಲ್ಲಿ. ಸೊ ದ್ಯಾಟ್ ಮೆಗ್ನೀಷಿಯಮ್ 2+ Cl 2 ಟೈಮ್ಸ್ ಮೈನಸ್, ಹೀಗೂ ಕೂಡ ಬರೀಬೋದು. ನೆಕ್ಸ್ಟ್ ಕ್ವೆಶನ್, ಗಿವ್ ರೀಸನ್ ಟೈಪ್ ಆಫ್ ಕ್ವೆಶನ್. ರಿಯಾಕ್ಟಿವಿಟಿ ಆಫ್ ಅಲ್ಯೂಮಿನಿಯಂ ಡಿಕ್ರೀಸಸ್ ಇಫ್ ಇಟ್ ಇಸ್ ಡಿಪ್ಡ್ ಇನ್ HNO3. ಯಾಕೆಂದರೆ HNO3 is an oxidizing agent. It oxidizes aluminum to Al2O3. Okay. Next, carbon cannot reduce oxides of sodium, magnesium. Sodium, magnesium. Because sodium or magnesium is highly reactive and has high attraction for ಆಕ್ಸಿಜನ್. ಅವುಗಳದ್ದು ಆಕ್ಸಿಜನ್ ಫಾರ್ಮಲ್ಲಿ ಅವುಗಳು ತುಂಬ ಖುಷಿಯಲ್ಲಿರುತ್ತೆ. ನೀವು ಸೋಡಿಯಂ ಆಕ್ಸೈಡಿಗೆ ಕೇಳಿದ್ರೆ, ಹೇ ಸೋಡಿಯಂ ಆಕ್ಸೈಡ್ ಹೊರಗಡೆ ಬಾ, ನೀನು ಆಕ್ಸಿಜನ್ದ ಬಿಟ್ಟು ಬಾ ಅಂದರೆ ಸೋಡಿಯಂ ಹೇಳಿದ್ರೆ ನಾನು ಬರಲ್ಲ, ಬಿಕಾಸ್ ಐ ಆಮ್ ಸ್ಟೇಬಲ್ ವಿತ್ ಆಕ್ಸಿಜನ್ ಅಂತ ಹೇಳಿ. ಓಕೆ, ಹಾಗಾಗಿ ಯಾತಕ್ಕೋಸ್ಕರ ಕಾರ್ಬನ್ ರೆಡ್ಯೂಸ್ ಮಾಡೋಕ್ಕಾಗಲ್ಲ? ಕಾರ್ಬನ್ ಏನಾದರೂ ಆಕ್ಸಿಜನ್ನ ಕರೆದ್ರೆ ಆಕ್ಸಿಜನ್ ಹೇಳುತ್ತೆ ನಾನು ಬರಲ್ಲ ನಿನ್ನ ಹತ್ರ, ನಾನು ಸೋಡಿಯಂ ಜೊತೆನೇ ಇರ್ತೀನಿ, ಯಾಕೆಂದರೆ ಸೋಡಿಯಂ ನನಗೆ ಚೆನ್ನಾಗಿ ಈಸಿಯಾಗಿ ಎಲೆಕ್ಟ್ರಾನ್ಸ್ ಕೊಡ್ತಾನೆ ಅಂತ ಹೇಳ್ಕೊಂಡು. So because of the metals reactivity and metals attraction for oxygen, ಅಥವಾ ಆಕ್ಸಿಜನ್ದು ಅಟ್ರಾಕ್ಷನ್ ಟುವರ್ಡ್ಸ್ ದ ಮೆಟಲ್, ಕಾರ್ಬನಿಗಲ್ಲಿ ರೋಲೇ ಇಲ್ಲ, ಒಂಥರ ಡಮ್ಮಿ ಇದ್ದಂಗೆ ಅವನು. ಸೊ ಇದೆರಡು ಆಯಿತು. ಸಿ, NaCl is not a conductor of electricity in a solid state, whereas it conducts electricity in aqueous solution as well as in molten state because of the mobility of ions. Mobility of ions. Iron articles are galvanized. ಯಾಕೆ? To avoid corrosion of iron. ಅಥವಾ ironದು corrosion ಅನ್ನು ಪರ್ಟಿಕ್ಯುಲರ್ ಆಗಿ we call it as rusting. Metals like sodium, potassium, calcium, magnesium never found in their free state in nature because they are highly electropositive. Highly electropositive. ಈಸಿಯಾಗಿ ಪಾಸಿಟಿವ್ ಅಯಾನ್ ಫಾರ್ಮ್ ಮಾಡ್ಕೊಳ್ಳುತ್ತೆ ಬೈ ಲೂಸಿಂಗ್ ಎಲೆಕ್ಟ್ರಾನ್ ಆ್ಯಂಡ್ ಫಾರ್ಮ್ಸ್. ಈಸಿಯಾಗಿ ಎಲೆಕ್ಟ್ರಾನ್ ಕೊಡ್ತಿದ್ದಾರೆ ಅಂದರೆ ಆಕ್ಸಿಜನ್ ಬರ್ತಾನೆ. ಕಂಪೌಂಡ್ಸ್ ವಿತ್ ಆಕ್ಸಿಜನ್, ಸಲ್ಫರ್, ಕ್ಲೋರಿನ್ ಎಕ್ಸೆಟ್ರಾ. ಆಯಿತಾ? ಎಲ್ಲ ಕ್ವೆಶನ್ ಕವರ್ ಮಾಡಿದ್ವಾ ಇಲ್ಲಿ ನಾವು? ಎಸ್. Give reason for the following. Carbon is used for making aluminium from aluminium. Carbon is not used ಅಂತ ಹೇಳಿ ಕೇಳಿದ್ರಲ್ವಾ? ಅಲ್ಯೂಮಿನಿಯಮನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಅಲ್ಯೂಮಿನಿಯಂ ಆಕ್ಸೈಡ್ ಇದೆ, ಇಲ್ಲಿ ಕಾರ್ಬನ್ ಯೂಸ್ ಮಾಡೋಕ್ಕಾಗಲ್ಲ ಟು ಗೆಟ್ ಅಲ್ಯೂಮಿನಿಯಂ ಫ್ರಮ್ ಅಲ್ಯೂಮಿನಿಯಂ ಆಕ್ಸೈಡ್. ಯಾಕೆಂದರೆ ಅಲ್ಯೂಮಿನಿಯಂ ಇಸ್ ಅ ರಿಯಾಕ್ಟಿವ್ ಮೆಟಲ್, ಇಟ್ ಹ್ಯಾಸ್ ಲಾಟ್ ಆಫ್ ಅಟ್ರಾಕ್ಷನ್ ಟುವರ್ಡ್ಸ್ ಆಕ್ಸಿಜನ್. ಕಾರ್ಬನ್ಗೆ ಈಸಿಯಾಗಿ ಆಕ್ಸಿಜನ್ನ ತಗೊಳಕ್ಕಾಗಲ್ಲ. ಕಾರ್ಬನ್ ಕೆನ್ ನಾಟ್ ರೆಡ್ಯೂಸ್ ಅಲ್ಯೂಮಿನಿಯಂ ಬೈ ಟೇಕಿಂಗ್ ದ oxygen away, as the metal is highly reactive and metal has, or oxygen has high affinity for the aluminum metal than carbon. ಹೀಗೆ ಹೇಳ್ಬೇಕಾಗುತ್ತೆ, not the metal, it is the oxygen. For making hydrogen by reaction with hydrochloric acid, granulated zinc is preferred over a block of zinc. ಅಂದರೆ ಸಣ್ಣ ಗ್ರ್ಯಾನ್ಯುಲ್, ಸಣ್ಣ ಪೀಸ್ ಆಫ್ ಜಿಂಕ್ ನಮಗೆ ಬೇಕಾಗುತ್ತೆ, rather using block of zinc. ಯಾಕೆ? ನೀವೊಂದು ಬ್ಲಾಕ್ ಆಫ್ ಜಿಂಕ್ ತಗೊಂಡ್ರೆ ಸರ್ಫೇಸ್ ಏರಿಯಾ ಟೋಟಲ್ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಅದೇ ಜಿಂಕ್ನ ಸಣ್ಣ ಪೀಸ್ ಮಾಡಿದ್ರೆ, ಗ್ರ್ಯಾನ್ಯುಲ್ಸ್ ಮಾಡಿದ್ರೆ, ಟೋಟಲ್ ಸರ್ಫೇಸ್ ಏರಿಯಾ ಜಾಸ್ತಿ ಆಗುತ್ತೆ. ಮೋರ್ ದ ಸರ್ಫೇಸ್ ಏರಿಯಾ, ಗ್ರೇಟರ್ ವಿಲ್ ಬಿ ದ ರಿಯಾಕ್ಟಿವಿಟಿ. ಓಕೆ, ಇದೆಲ್ಲ ಹೈ ಲೆವೆಲ್ ಕ್ವೆಶನ್ಸ್ ಅಂತಲೂ ಹೇಳ್ಬೋದು, ಮಾಡರೇಟ್ ಲೆವೆಲ್ ಅಂತಲೂ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್, an ore on treatment with dilute hydrochloric acid produces brisk effervescence. Name the type of ore. ಅಲ್ಲಿ ಏನಾಗಿರಬೇಕು? The carbonate ore is strongly heated in the absence of, okay,
ಇಲ್ಲಿ ಬ್ರಿಸ್ಕ್ ಎಫರ್ವೇಸೆನ್ಸ್ ಬರ್ತಾ ಇದೆ ಅಂದರೆ ಟೈಪ್ ಆಫ್ ಓರ್ ಏನಾಗಬೇಕು? ಕಾರ್ಬೋನೇಟ್ ಓರ್. ನೇಮ್ ದ ಟೈಪ್ ಆಫ್ ಓರ್, ಕಾರ್ಬೋನೇಟ್ ಓರ್ ವಿತ್ ಒನ್ ಎಕ್ಸಾಂಪಲ್ ಹೇಳ್ಕೊಟ್ಟಿದ್ದಾರೆ ನೋಡಿ. ಕಾರ್ಬೋನೇಟ್ ಓರ್ದು ಎಕ್ಸಾಂಪಲ್ಸ್ ಆಮೇಲೆ ಕೊಡ್ತೀನಿ. ವಾಟ್ ಸ್ಟೆಪ್ಸ್ ವಿಲ್ ಬಿ ರಿಕ್ವೈರ್ಡ್ ಟು ಒಬ್ಟೈನ್ ಮೆಟಲ್ ಫ್ರಮ್ ದ ಎನ್ರಿಚ್ಡ್ ಓರ್? Also write the chemical equation for the reaction involved in the process. So metal carbonate reacts with dilute hydrochloric acid to form carbon dioxide. Therefore, this ore is carbonate ore. Carbonate ore is converted into free metal in 2 steps. ಒಂದು ಕ್ಯಾಲ್ಸಿನೇಷನ್. ಫಸ್ಟ್ ನೀವು ಕಾರ್ಬೋನೇಟನ್ನು ಮೆಟಲ್ ಆಕ್ಸೈಡ್ ಮಾಡ್ಕೋತೀರ ಬೈ ಹೀಟಿಂಗ್ ಇನ್ ದ ಆಬ್ಸೆನ್ಸ್ ಆಫ್ ದ ಆಕ್ಸಿಜನ್. ಇನ್ನೊಂದು ರಿಡಕ್ಷನ್, ಅಂಥ ಆಕ್ಸೈಡ್ ಓರನ್ನು ಕಾರ್ಬನ್ ಇಟ್ಕೊಂಡು ನೀವು ಮೆಟಲ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀರ. ಸೊ ದಟ್ ಇಸ್ ಎಂಟೈರ್ ಆನ್ಸರ್. ಸೊ ಇದು ಎಲ್ಲಿಗೆ ರಿಲೇಟೆಡ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮದು ಕ್ಯಾಲ್ಸಿನೇಷನ್ ಮತ್ತು ರೋಸ್ಟಿಂಗ್. ಸೊ ಸಿಂಪಲ್ ಆಗಿ ಇದು ಕಷ್ಟ ಆಗುತ್ತೆ ಮೇಡಮ್ ಅಂದರೆ ನೀವು ನೆನ್ಪಿಟ್ಕೊಳ್ಳಿ, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಲ್ಸಿನೇಷನ್ ಆ್ಯಂಡ್ ರೋಸ್ಟಿಂಗ್ ವಿತ್ ಒನ್ ಎಕ್ಸಾಂಪಲ್. ಇಲ್ಲಿ ಜಿಂಕ್ ಕಾರ್ಬೋನೇಟ್ ಓರ್ನ ಯೂಸ್ ಮಾಡ್ತಾರೆ, ಜಿಂಕ್ ಸಲ್ಫೈಡ್ ಓರ್ನ ಯೂಸ್ ಮಾಡ್ತಾರೆ. ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಪ್ರಿಫರ್ ಇರುತ್ತೆ. ಇಲ್ಲಿ ಈ ಓರ್ನ ಹೀಟ್ ಮಾಡಬೇಕಾದ್ರೆ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಇಂಪ್ಯೂರಿಟಿ ಆಗಿ ರಿಲೀಸ್ ಆದರೆ ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ಇಂಪ್ಯೂರಿಟಿ ಆಗಿ ರಿಲೀಸ್ ಆಗುತ್ತೆ. ಅಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ವಾಟ್ ಹ್ಯಾಪನ್ಸ್ ವೆನ್ ಜಿಂಕ್ ಕಾರ್ಬೋನೇಟ್ ಇಸ್ ಹೀಟೆಡ್ ಇನ್ ದಿ ಆಬ್ಸೆನ್ಸ್ ಆಫ್ ಆಕ್ಸಿಜನ್? ಏನಾಗುತ್ತೆ? ಜಿಂಕ್ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್, ಅ ಮಿಕ್ಸ್ಚರ್ ಆಫ್ ಕಾಪರ್ ಆಕ್ಸೈಡ್, ಕಾಪರ್ ಸಲ್ಫೈಡ್ ಇಸ್ ಹೀಟೆಡ್. ಆಟೋ ರಿಡಕ್ಷನ್ ಅಲ್ವಾ ಇದು? ಆಟೋ ರಿಡಕ್ಷನ್ ಅದು ಗೊತ್ತಿಲ್ಲ ಮ್ಯಾಮ್. ಆಟೋ ರಿಡಕ್ಷನ್ ಅಂತ ಹೇಳಿದ್ರೆ ನೀವು ಇದನ್ನು ನೆನ್ಪಿಟ್ಕೊಳ್ಳಿ, ಯಾವುದು ಎಕ್ಸ್ಟ್ರಾಕ್ಷನ್ ಆಫ್ ಕಾಪರ್ ಫ್ರಮ್ ದ ಲೋ ರಿಯಾಕ್ಟಿವಿಟಿ ಇದೆಯಲ್ಲ. ಸೊ ಇಲ್ಲೇನಾಯಿತು? ಕಾಪರ್ ನಮಗೆ ಮೆಟಲ್ ಆಗಿ ಸಿಗುತ್ತೆ ವಿತ್ ದ ಇವಾಲ್ವಿಂಗ್ ಆಫ್ ಸಲ್ಫರ್ ಡೈಆಕ್ಸೈಡ್ ಆಸ್ ದ ಇಂಪ್ಯೂರಿಟಿ. ಕಂಪೌಂಡ್ ಎಕ್ಸ್ ಆ್ಯಂಡ್ ಅಲ್ಯೂಮಿನಿಯಂ ಆರ್ ಯೂಸ್ ಟು ಜಾಯಿನ್ ರೈಲ್ವೆ ಟ್ರ್ಯಾಕ್ಸ್. ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವ ಕ್ವೆಶನ್ ಮಕ್ಕಳೇ ಇದು. ಇದನ್ನು ಯೂಸ್ ಮಾಡ್ತಾರಂತೆ. ಐಡೆಂಟಿಫೈ ದ ಕಂಪೌಂಡ್ ಎಕ್ಸ್, Fe2O3, ನೇಮ್ ದ ರಿಯಾಕ್ಷನ್. ಆ ಥರ್ಮೈಟ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ ನಾವು ಇದನ್ನ ಅಲ್ವಾ. Fe2O3 ರಿಯಾಕ್ಟಿಂಗ್ ವಿತ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಏನು ಮಾಡುತ್ತೆ? Fe ರಿಪ್ಲೇಸ್ ಮಾಡಿ Al2O3 ಮಾಡುತ್ತೆ. ಈ Fe ಸ್ಪಾಂಜಿ ಅಯನ್ ಆಗಿರುತ್ತೆ. ಆ ಒಂದು ರೈಲ್ವೆ ಟ್ರ್ಯಾಕಲ್ಲಿ ಎಲ್ಲಿ ಕ್ರ್ಯಾಕ್ ಬಿದ್ದಿರುತ್ತೋ ಅಲ್ಲಿ ರಿಯಾಕ್ಷನ್ ಕ್ಯಾರಿ ಔಟ್ ಮಾಡಿದ್ರೆ ಸ್ಪಾಂಜಿ Fe ಬಂದು ಸಾಲಿಡಿಫೈ ಆಗುತ್ತೆ ಆಟ್ ರೂಮ್ ಟೆಂಪ್ರೇಚರ್. ಸೊ ದಿಸ್ ರಿಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಕ್ವೆಶನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ವೈ ಡಸ್ ಕ್ಯಾಲ್ಶಿಯಂ ಫ್ಲೋಟ್ ಇನ್ ದ ವಾಟರ್? ನಾನು ಆಲ್ರೆಡಿ ಹೇಳಿದ್ದೀನಿ, ಇದನ್ನು ಸ್ಕಿಪ್ ಮಾಡ್ಬೋದು. ವಿಚ್ ಆಕ್ಸೈಡ್ ಆಫ್ ಅಯನ್ ಕುಡ್ ಬಿ ಒಬ್ಟೈನ್ ಫ್ರಮ್ ದ ಪ್ರೊಲಾಂಗ್ಡ್ ಹೀಟಿಂಗ್ ಆಫ್ ಸ್ಟೀಮ್? ಇದು ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ, Fe3O4. ಗಿವ್ 2 ಎಕ್ಸಾಂಪಲ್ಸ್ ಆಫ್ ಈಚ್ ಆಫ್ ದ ಮೆಟಲ್ಸ್ ದಟ್ ಆರ್ ಗುಡ್ ಕಂಡಕ್ಟರ್ಸ್ ಆ್ಯಂಡ್ ಪುವರ್ ಕಂಡಕ್ಟರ್ಸ್ ಆಫ್ ಹೀಟ್ ರೆಸ್ಪೆಕ್ಟಿವ್ಲಿ. ಇದು ಆಲ್ರೆಡಿ ಹೇಳಿದ್ದೀನಿ, ಗುಡ್ ಕಂಡಕ್ಟರ್ Ag, ಪುವರ್ ಕಂಡಕ್ಟರ್ Pb, ರೈಟ್? ನೇಮ್ 1 metal and 1 non-metal that exist in liquid state room temperature. Metal is mercury, non-metal is ಹೇಳಿರಲಿಲ್ಲ bromine. Name 2 metals having melting point lesser than 310. Gallium, cesium. ಈ ಎರಡು ಮೆಟಲ್ಸ್ಗೆ ಲೆಸ್ ಮೆಲ್ಟಿಂಗ್ ಪಾಯಿಂಟ್ ಇದೆ. ಸೊ ವಿ ಆರ್ ಹೆಡಿಂಗ್ ಇನ್ ಟು ಚಾಪ್ಟರ್ 4, ಕಾರ್ಬನ್ ಆ್ಯಂಡ್ ಕಂಪೌಂಡ್ಸ್. ಕ್ವಿಕ್ಕಾಗಿ ನೋಡ್ತಾ ಬರೋಣ ಯಾವುದೆಲ್ಲ ಇದೆ ಅಂತ ಹೇಳಿ. ನ್ಯಾಫ್ಥಲಿನು, ಕ್ಯಾಂಫರು, ಆಲ್ಕೋಹಾಲು. ಯಾವುದು ಸೂಟಿ ಫ್ಲೇಮ್ ಕೊಡುತ್ತೆ? ಕ್ಯಾಂಫರು, ನ್ಯಾಫ್ಥಲಿನ್. ಯಾಕೆಂದರೆ ಇವುಗಳು ಅನ್ಸ್ಯಾಚುರೇಟೆಡ್. ಓಕೆ, ನೆಕ್ಸ್ಟ್ ಕ್ವೆಶನ್. ಡ್ರಾ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ದ ಗ್ಯಾಸ್ ಮಾಲಿಕ್ಯೂಲ್ ವಿಚ್ ಇಸ್ ಲಿಬರೇಟೆಡ್ ವೆನ್ ಜಿಂಕ್ ಮೆಟಲ್ ಇಸ್ ರಿಲೇಟೆಡ್ ವಿತ್ NaOH. H2 ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಹೇಗೆ ಬರೀತೀರಾ? 2 H ಬರೀತೀರಾ. ಹೈಡ್ರೋಜನ್ದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬರೀ ಒಂದೇ ಇದೆ, ಹಾಗಾಗಿ ಒಂದು ಹೈಡ್ರೋಜನ್ದು ಒಂದು ಡಾಟ್. ಬಟ್ ಅವ್ರು ಮಾಲಿಕ್ಯೂಲ್ದು ಬರೆಯೋಕ್ಕೆ ಹೇಳಿದರೆ ನಾವು H2 ಬರೀಬೇಕು, ಆ ಥರ. ರೈಟ್ ದ ನಂಬರ್ ಆಫ್ ಕೋವೆಲೆಂಟ್ ಬಾಂಡ್ ಪ್ರೆಸೆಂಟ್ ಇನ್ ಪ್ರೋಪೇನ್. C3H8 ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಬಿಟ್ವೀನ್ 3 ಕಾರ್ಬನ್ ಎಷ್ಟು ಬಾಂಡ್ ಇದೆ? 2. 8 ಹೈಡ್ರೋಜನ್ ಇದೆ, ಟೋಟಲ್ 10. ನೆಕ್ಸ್ಟ್, ವಿಚ್ ಎಲಿಮೆಂಟ್ ಎಕ್ಸಿಬಿಟ್ಸ್ ಪ್ರಾಪರ್ಟಿ ಆಫ್ ಕೆಟಿನೇಷನ್ ಟು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಆ್ಯಂಡ್ ವೈ? ಕಾರ್ಬನ್. ಯಾಕೆಂದರೆ ಸ್ಟ್ರಾಂಗ್ CC ಬಾಂಡ್ ಆ್ಯಂಡ್ ಸ್ಮಾಲ್ ಸೈಜ್ ಆಫ್ ಕಾರ್ಬನ್. ನೆಕ್ಸ್ಟ್, write the molecular formula of first 2 members of homologous series having the functional group Cl. ಮೀಥೇನ್ ಇದೆ ಆಯಿತಾ. ನೆಕ್ಸ್ಟ್ ಬಂದು ಈಥೇನ್ ಇದೆ. ನೀವಿಲ್ಲಿ ಒಂದು ಹೈಡ್ರೋಜನ್ ತೆಗೆದಾಕಿ Cl ಬರೀರಿ. ಇಲ್ಲೂ ಕೂಡ ಏನು ಮಾಡಿ, ಸೆಕೆಂಡ್ ಕಾರ್ಬನಲ್ಲಿ ಒಂದು ಹೈಡ್ರೋಜನ್ ತೆಗೆದಾಕ್ಬಿಟ್ಟು Cl ಬರೀರಿ. ಈಸಿ ಅಲ್ವಾ? ಗಿವ್ ದ ನೇಮ್ಸ್ ಆಫ್ ದ ಫಂಕ್ಷನಲ್ ಗ್ರೂಪ್. ಯಾವುದಾದ್ರೂ ಒಂದು ಕೊಡಿ. OH ಅಂದರೆ ಆಲ್ಕೋಹಾಲ್, C ಡಬಲ್ ಬಾಂಡ್ OOH ಅಂದರೆ
ಓಯಿಕ್ ಆಸಿಡ್ ಅಥವಾ ಕಾರ್ಬಾಕ್ಸಿಲಿಕ್ ಆಸಿಡ್. CHO aldehyde. C double bond O ketone. Next, write the molecular formula of methane and ethanol. Molecular formula andre just CH4 ಬರೀತೀರಾ, ethanol ಗೆ CH3 CH2 OH. ತುಂಬಾ basic level question ಇದು. Which functional group always occur at the terminal position of the carbon chain? ಯಾವುದು? ಒಂದು ಆಲ್ಡಿಹೈಡ್ ಇರುತ್ತೆ ಯಾವಾಗಲೂ ಟರ್ಮಿನಲ್ ಚೈನಲ್ಲಿ, ಇನ್ನೊಂದು ಆಸಿಡ್ ಇರುತ್ತೆ, ಆಸಿಡ್ ಅಥವಾ ಆಲ್ಡಿಹೈಡ್ ಇರುತ್ತೆ. ನೇಮ್ ದ ಫಂಕ್ಷನಲ್ ಗ್ರೂಪ್ ವಿಚ್ ಆಲ್ವೇಸ್ occurs in the middle of the carbon chain. Ketone. ಇದನ್ನು ತುಂಬಾ ನೆನಪಿಟ್ಕೊಳ್ಬೇಕಾಗಿರೋ ಒಂದು ಟಾಪಿಕ್. In an organic compound, which parts largely determine its physical and chemical property? Organic compound ಅಲ್ಲಿ ಯಾವ ಪಾರ್ಟ್ ಕೆಮಿಕಲ್ ಅಂಡ್ ಫಿಸಿಕಲ್ ಪ್ರಾಪರ್ಟಿಯನ್ನು ಡಿಟರ್ಮೈನ್ ಮಾಡುತ್ತೆ? Functional group. Organic compound X of the molecular formula C2H4O2 gives. ಸೊ ಈ ಒಂದು ಕ್ವೆಶನ್ ನಾನು ಅವಾಯ್ಡ್ ಮಾಡ್ತೀನಿ, ಯಾಕೆಂದರೆ ಇದು ನಿಮಗೆ ಸ್ವಲ್ಪ ಹೈಯರ್ ಲೆವೆಲ್ ಇದೆ ಅಂತ ಹೇಳಿ ಅನಿಸ್ಬೋದು. ವೈ ಇಸ್ ಪ್ಯೂರ್ ಎಥನೋಯಿಕ್ ಆಸಿಡ್ ಇಸ್ ಕಾಲ್ಡ್ ಅಸ್ ಗ್ಲೇಷಿಯಲ್ ಎಥನೋಯಿಕ್ ಆಸಿಡ್. ತುಂಬ ಇಂಪಾರ್ಟೆಂಟ್ ಇದೆ ನೋಡಿ, ಯಾಕೆಂದರೆ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಎಥನೋಯಿಕ್ ಆಸಿಡ್ ಇಸ್ 290 Kelvin ಆ್ಯಂಡ್ ಹೆನ್ಸ್ ಇಟ್ ಆಫನ್ ಫ್ರೀಸಸ್ ಟು ಅ ಕೋಲ್ಡ್ ಕ್ಲೈಮೇಟ್ ಟು ಫಾರ್ಮ್ ಅ ಕಲರ್ಲೆಸ್ ಐಸ್ ಲೈಕ್ ಲಿಕ್ವಿಡ್. ಆಯಿತಾ? ದಿಸ್ ಹ್ಯಾಸ್ ಗಿವನ್ ದ ನೇಮ್ ಗ್ಲೇಷಿಯಲ್ acidic acid. ತುಂಬ ಇಂಪಾರ್ಟೆಂಟ್ ಇದು. What is vinegar? 5 to 8% solution of acetic acid in water is called as vinegar. Which of the following formula represents saturated hydrocarbon? Formula dalli yavadu? CnH2n plus 2 saturated, minus 2 ಮತ್ತೆ just n idre unsaturated. Which of the following is alkene? ಈ formula dalli alkene yavadu? ಬರೀ multiple of 2 ತಗೊಳ್ಳಿ. 2 2s 2 4s ಆಯ್ತಾ? 2 1s 2 3s 6, C2H6. ಸಾರಿ, C2H6 ಆಗಲ್ಲ, C3H6. ಒಂದು ಈಥೇನ್, ಇನ್ನೊಂದು ಪ್ರೋಪೀನ್. ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ವೆನ್ ಮಿಥೇನ್ ಇಸ್ ಬರ್ನ್ಟ್ ಇನ್ ಏರ್? ಏನಾಗುತ್ತೆ ಮಿಥೇನ್ನ ಬರ್ನ್ ಮಾಡಿದ್ರೆ? ಇಟ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಗಿವಿಂಗ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಸೊ ಇಟ್ ವಿಲ್ ಕಂಬೈನ್ ವಿತ್ ಆಕ್ಸಿಜನ್ ಟು ಫಾರ್ಮ್ ವಾಟ್? ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ರೈಟ್ ದ ನೇಮ್ ಆ್ಯಂಡ್ ಫಾರ್ಮುಲಾ ಆಫ್ ದ ಸೆಕೆಂಡ್ ಮೆಂಬರ್ ಆಫ್ ಹೋಮೋಲೋಗ್ಯೂಸ್ ಸೀರೀಸ್ ಹ್ಯಾವಿಂಗ್ ದ ಜನರಲ್ ಫಾರ್ಮುಲಾ CnH2n. ಸೆಕೆಂಡ್ ಮೆಂಬರ್ ಆಫ್ ಹೋಮೋಲೋಗ್ಯೂಸ್ ಸೀರೀಸ್ ಅಂದರೆ ಆಲ್ಕೀನ್ ಇದು ಬಗ್ಗೆ ಮಾತಾಡ್ತಿದ್ದಾರೆ, ಯಾಕೆಂದರೆ ಆಲ್ಕೀನಿಗೆ ತಾನೇ CnH2n ಇರುವಂಥದ್ದು. ಫಸ್ಟ್ ಮೆಂಬರ್ ಯಾರು? ಫಸ್ಟ್ ಮೆಂಬರ್ ಅಂದರೆ ಮಿನಿಮಮ್ ನಮಗೆ 2 ಕಾರ್ಬನ್ ಇದ್ರೆ ತಾನೇ ಡಬಲ್ ಬಾಂಡ್ ಬರೆಯೋಕ್ಕಾಗೋದು. ಡಬಲ್ ಬಾಂಡ್ ಇದ್ರೆ ಫಾರ್ಮುಲಾ ಏನಾಯಿತು? C2H4. ಇದು ಫಸ್ಟ್ ಮೆಂಬರ್ ಆಯಿತು ಅಂತ ಇದೆಯಾ? ಇದು ಬಂದು ಫಸ್ಟ್ ಮೆಂಬರ್. ಸೆಕೆಂಡ್ ಮೆಂಬರ್ನ ಹೇಗೆ ಬರೀತೀರಾ? ಸೆಕೆಂಡ್ ಮೆಂಬರ್ ಅಂತ ಹೇಳಿದರೆ C3 ಜನರಲ್ ಫಾರ್ಮುಲಾಗೆ ಅಪ್ಲೈ ಮಾಡಿದಾಗ 3 2s ಏನಾಯಿತು? 6. ಸೊ ನೇಮ್ ಏನಾಗಬೇಕಲ್ಲಿ? ಪ್ರೋಪೀನ್ ಆಗಬೇಕು. ನೆಕ್ಸ್ಟ್, ರೈಟ್ ದ ನೇಮ್ ಆ್ಯಂಡ್ ಫಾರ್ಮುಲಾ ಆಫ್ ದ ಸೆಕೆಂಡ್ ಮೆಂಬರ್ ಆಫ್ ದ ಹೋಮೋಲೋಗಸ್ ಸೀರೀಸ್ ಹ್ಯಾವಿಂಗ್ ಜನರಲ್ ಫಾರ್ಮುಲಾ ಆಫ್ ಆಲ್ಕೇನ್. ಫಸ್ಟ್ ಮೆಂಬರ್ ಮೀಥೇನ್ ಆಗುತ್ತೆ, ಆಲ್ಕೇನ್ ಇದು. ಸೆಕೆಂಡ್ ಮೆಂಬರ್ ಅಂತ ಹೇಳಿದ್ರೆ ಸೆಕೆಂಡ್ ಕಾರ್ಬನ್, ಜನರಲ್ ಫಾರ್ಮುಲಾ 2n + 2 ಅಲ್ವಾ? ಕಾರ್ಬನ್ ನಂಬರ್ ಇಸ್ 2, ಹಾಗಾಗಿ ನೀವು 2 ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ಇಟ್ ಶುಡ್ ಬಿ ವಾಟ್? C2H6, ಈಥೇನ್. ಸೆಕೆಂಡ್ ಮೆಂಬರ್ ಇಸ್ ಈಥೇನ್. ನೆಕ್ಸ್ಟ್, ರೈಟ್ ದ ನೇಮ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಆಲ್ಕೋಹಾಲ್ ವಿತ್ 3 ಕಾರ್ಬನ್ ಆಟಮ್ಸ್. ತುಂಬ ಇಂಪಾರ್ಟೆಂಟ್ ಈ ಥರದ ಕ್ವೆಶನ್ಸ್ಗಳು. 3 ಕಾರ್ಬನ್ ಆಟಮ್ಸ್ದು ಆಲ್ಕೋಹಾಲ್ ಬರೀರಿ. ನೇಮ್ ಏನು ಇದ್ರದ್ದು? ಪ್ರೊಪನೋಲ್. ನೆಕ್ಸ್ಟ್, ರೈಟ್ ದ ನೇಮ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ದಿ ಆಲ್ಡಿಹೈಡ್ ವಿತ್ 4 ಕಾರ್ಬನ್ ಆಟಮ್. ಈಗ ಆಲ್ಡಿಹೈಡ್ 4 ಕಾರ್ಬನ್ ಅಂದರೆ ಫಸ್ಟ್ ಇದು ಆಲ್ಡಿಹೈಡಲ್ಲಿರುವ ಕಾರ್ಬನ್ನು ಕೌಂಟ್ ಮಾಡ್ಕೊಳ್ಳಿ. 1 2 3 4 ಆ್ಯಂಡ್ ದ ನೇಮ್ ಇಸ್ ಬ್ಯೂಟನಾಲ್. ರೈಟ್ ಎನಿ 2 ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಬಿಟ್ವೀನ್ ಸೈಕ್ಲೋಹೆಕ್ಸೇನ್ ಆ್ಯಂಡ್ ಬೆನ್ಸಿನ್. ಇದು ನಿಮಗೆ ಕಷ್ಟ ಆಗ್ಬೋದು, ಕಷ್ಟ ಆದರೆ ಸಪೋಸ್ ಯು ಕ್ಯಾನ್ ಸ್ಕಿಪ್ ದಿಸ್ ಕ್ವೆಶನ್, ಬಟ್ ಇಂಪಾರ್ಟೆಂಟ್, ಕೆಲವೊಂದ್ಸಲ ಕೇಳ್ಬೋದು ಇಂತಹ ಕ್ವೆಶನ್ಸನ್ನು. ಸೈಕ್ಲೋಹೆಕ್ಸೇನ್ಗೂ ಬೆನ್ಸಿನ್ಗೂ ಇರುವಂತಹ ಮೇಜರ್ ಡಿಫ್ರೆನ್ಸ್ ಬಂದುಬಿಟ್ಟು ಸೈಕ್ಲೋಹೆಕ್ಸೇನ್ ಅಂತ ಹೇಳೋ ಕಂಪೌಂಡ್ ಸ್ಯಾಚುರೇಟೆಡ್ ಕಂಪೌಂಡ್, ಬೆನ್ಸಿನ್ ಅಂತ ಹೇಳೋ ಕಂಪೌಂಡ್ ಅನ್ಸ್ಯಾಚುರೇಟೆಡ್. ನೋಡಿ, ಬೆನ್ಸಿನ್ ಒಳಗಡೆ ಆಲ್ಟರ್ನೇಟಿವ್ ಡಬಲ್ ಸಿಂಗಲ್ ಇದೆ, ಸೈಕ್ಲೋಹೆಕ್ಸೇನಲ್ಲಿ ಅದಿಲ್ಲ. ಅದೇ ಮೇಜರ್ ಡಿಫ್ರೆನ್ಸ್ ಅದ್ರದ್ದು. ವಾಟ್ ಇಸ್ ಅ ಕೋವೆಲೆಂಟ್ ಬಾಂಡ್? ವಾಟ್ ಟೈಪ್ ಆಫ್ ಬಾಂಡ್ ಎಕ್ಸಿಸ್ಟ್ ಇನ್ CCl4 ಆ್ಯಂಡ್ CaCl2? ಆಬ್ವಿಯಸ್ಲಿ ಕೋವೆಲೆಂಟ್ ಬಾಂಡೇ ಎಕ್ಸಿಸ್ಟ್ ಆಗೋದು CCl4 ಅಲ್ಲಿ, ಬಟ್ CaCl2 ಅಲ್ಲಿ ಯಾವ ಥರದ್ದು?
ಅಯಾನಿಕ್ ಬಾಂಡ್. ಯಾಕೆ? ಇಲ್ಲಿ ಕ್ಯಾಲ್ಶಿಯಂ ಅಂತ ಹೇಳುವಂಥದ್ದು ಮೆಟಲ್. ಬಿಟ್ವೀನ್ ಮೆಟಲ್ ಮತ್ತು ನಾನ್ ಮೆಟಲಲ್ಲಿ ಅಯಾನಿಕ್ ಬಾಂಡ್ ಇರಬೇಕು. ನೆಕ್ಸ್ಟ್ ಇಲ್ಲಿ ಕ್ವೆಶನ್ಸ್ ಕ್ಲಿಯರ್ ಇದೆಲ್ಲ. ಕೋವೆಲೆಂಟ್ ಬಾಂಡ್ ಅಂತ ಹೇಳುವಂಥದ್ದು ಏನು ಅಂತ ಹೇಳಿ ಕೇಳಿದ್ದಾರೆ. ಅ ಬಾಂಡ್ ಇಸ್ ಫಾರ್ಮ್ಡ್ ಬೈ ಶೇರಿಂಗ್ ಇಟ್ಸ್ ವ್ಯಾಲೆನ್ಸಿ ಎಲೆಕ್ಟ್ರಾನ್ ಇಸ್ ಕಾಲ್ಡ್ ಎಸ್ ಕೋವ್ಯಾಲೆಂಟ್ ಬಾಂಡ್ ಅಂತ ಹೇಳಿ. ಆ್ಯಂಡ್ ಇಟ್ ಆಲ್ಸೋ ಹ್ಯಾಪನ್ಸ್ ಬಿಟ್ವೀನ್ ನಾನ್ ಮೆಟಲ್ ಆ್ಯಂಡ್ ಅನದರ್ ನಾನ್ ಮೆಟಲ್. ಇಲ್ಲಿ ಎಕ್ಸೆಪ್ಷನ್ಸ್ ಇದೆ, ನೀವು ಅದನ್ನ ಆಮೇಲೆ ತಿಳ್ಕೊಳ್ತೀರಾ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಫಾರ್ಮೇಷನ್ ಆಫ್ ಸ್ಕಮ್ ವೆನ್ ಹಾರ್ಡ್ ವಾಟರ್ ಇಸ್ ಟ್ರೀಟೆಡ್ ವಿತ್ ಸೋಪ್. ಸೊ ಈ ಒಂದು ಎಕ್ಸಾಂಪಲ್ಸ್ ನಿಮಗೆ ಬೇಕಾಗಿಲ್ಲ. ಫಾರ್ಮೇಷನ್ ಆಫ್ ಸ್ಕಮ್ ಅಂತ ಹೇಳೋದಕ್ಕೆ ವಾಟ್ ಇಸ್ ಸ್ಕಮ್ ಅಂತ ಹೇಳಿ ಕೇಳ್ತಾರೆ. ಸೊ ಸ್ಕಮ್ ಇಸ್ ನಥಿಂಗ್ ಬಟ್ ಅ ವೈಟ್ ಪ್ರೆಸಿಪಿಟೇಟ್ ಆರ್ ಇನ್ಸಾಲ್ಯುಬಲ್ ವೈಟ್ ಕಲರ್ ಸಾಲಿಡ್ ಪ್ರೊಡ್ಯೂಸ್ಡ್ ವೆನ್ ಹಾರ್ಡ್ ವಾಟರ್ ಇಸ್ ರಿಯಾಕ್ಟೆಡ್ ವಿತ್ ದ ಪೊಟ್ಯಾಷಿಯಮ್ ಆರ್ ಸೋಡಿಯಂ ಅಯಾನ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಹಾರ್ಡ್ ವಾಟರಲ್ಲಿರುವಂತಹ ಮೆಗ್ನೀಷಿಯಮ್ ಆರ್ ಕ್ಯಾಲ್ಶಿಯಂ ಅಯಾನ್ ರಿಯಾಕ್ಟ್ಸ್ ವಿತ್ ದ ಸೋಪ್ ಮಾಲಿಕ್ಯೂಲ್ಸ್. ಸೊ ಇಷ್ಟ ನೆನ್ಪಿಟ್ಕೊಳ್ಳಿ, ಮೆಗ್ನೀಷಿಯಮ್ ಆರ್ ಕ್ಯಾಲ್ಶಿಯಂ ಅಯಾನ್ಸ್ ಹಾರ್ಡ್ ವಾಟರ್ಲಿರುವಂಥದ್ದು ರಿಯಾಕ್ಟ್ ಆಗುತ್ತೆ ಸೋಪಲ್ಲಿ, ಪ್ರೊಡ್ಯೂಸ್ ಮಾಡುತ್ತೆ ಪ್ರೆಸಿಪಿಟೇಟನ್ನು. ಇದನ್ನೇ ನಾವು ಸ್ಕಮ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ವಾಟರ್ ಡಿಟರ್ಜೆಂಟ್ಸ್, ವೈ ಡಿಟರ್ಜೆಂಟ್ಸ್ ಆರ್ ಬೆಟರ್ ಕ್ಲೆನ್ಸರ್ ಆ್ಯಕ್ಷನ್, ಶೋಸ್ ಕ್ಲೆನ್ಸಿಂಗ್ ಆ್ಯಕ್ಷನ್ ದ್ಯಾನ್ ದ ಸೋಪ್ ಅಂತ ಹೇಳಿ. ಸೊ ಇಟ್ ವಿಲ್ ನಾಟ್ ಫಾರ್ಮ್ ಸ್ಕಮ್. ಪಾಯಿಂಟ್ ನಂಬರ್ 1, ಆ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ನ ಅದು ಮಾಡಲ್ಲ. ಅದ್ರ ಜೊತೆಗೆ ಇಟ್ ವಿಲ್ ಪ್ರೊಡ್ಯೂಸ್ ಗುಡ್ ಅಮೌಂಟ್ ಆಫ್ ಫ್ರೋದ್ ಆಲ್ಸೋ, ಅಂದರೆ ಫೋಮನ್ನು ಚೆನ್ನಾಗಿ ಪ್ರೊಡ್ಯೂಸ್ ಮಾಡುತ್ತೆ. ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಕಂಪೌಂಡ್. ಈಥೇನ್ ಈಥೈನ್ದು ಡಾಟ್ ಸ್ಟ್ರಕ್ಚರ್ ಬರೀರಿ ಅಂತ ಹೇಳಿ. ಸೊ ಇಥೇನ್ ಡಾಟ್ ಸ್ಟ್ರಕ್ಚರ್ ಪ್ರಾಕ್ಟೀಸ್ ಮಾಡಿ. ಇಥೀನ್ ಡಾಟ್ ಸ್ಟ್ರಕ್ಚರ್ ಈ ಥರ ಇರುತ್ತೆ. ಆ್ಯಂಡ್ ಇಥೈನ್ ಇದು ಡಾಟ್ ಸ್ಟ್ರಕ್ಚರ್ ಬಂದಾಗ ಇಲ್ಲಿ ಇನ್ನೊಂದು ಬಾಂಡ್, ಯಾಕೆಂದರೆ ಬಿಟ್ವೀನ್ ಕಾರ್ಬನ್ ಟ್ರಿಪಲ್ ಬಾಂಡ್, ಆಮೇಲೆ ಇಲ್ಲೊಂದು ಹೈಡ್ರೋಜನ್, ಇಲ್ಲೊಂದು ಹೈಡ್ರೋಜನ್. ಓಕೆ, ವಾಟ್ ಇಸ್ ಮೆಂಟ್ ಬೈ ಐಸೋಮರ್? ಅಬ್ಬಾ, ದಿಸ್ ಕ್ವೆಶನ್ ಅಂತೂ ತುಂಬ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಐಸೋಮರ್, ಸ್ಟ್ರಕ್ಚರಲ್ ಐಸೋಮರ್, ಐಸೋಮರ್ಸ್ ಆಫ್ ಬ್ಯೂಟೇನ್ ಅಂತೂ ಎಲ್ಲ ವರ್ಷನೂ ಕೇಳಿದ್ದಾರೆ. ಐಸೋಮರ್ ಅಂದರೆ ಏನು, ಅಥವಾ ಇಲ್ಲಿ ಸ್ಟ್ರಕ್ಚರಲ್ ಐಸೋಮರ್ ಅಂತ ಹೇಳಿದರೆ ಏನು ಅನ್ನೋ ಕ್ವೆಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡ್ರಾ ದ ಸ್ಟ್ರಕ್ಚರ್ಸ್ ಆಫ್ ಐಸೋಮರ್ಸ್ ಆಫ್ ಬ್ಯೂಟೇನ್. ಸೊ ಎನ್ ಬ್ಯೂಟೇನ್, 2-ಮಿಥೈಲ್ ಬ್ಯೂಟೇನ್ ಅಥವಾ ಐಸೋ ಬ್ಯೂಟೇನ್ ಅಂತ ಹೇಳ್ತೀವಲ್ವಾ, ಈ ಸ್ಟ್ರಕ್ಚರನ್ನು ಈಸಿಯಾಗಿ ಹೀಗೂ ಡ್ರಾ ಮಾಡಿ ನೀವು. ಈ ಥರ ಸೆಕೆಂಡ್ ಕಾರ್ಬನಿಗೆ ಬ್ರಾಂಚಿಂಗ್ ಇರೋ ಥರ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 3 ಹೈಡ್ರೋಜನನ್ನು ಪ್ರತಿ ಸಲ ಅವ್ರು ಸ್ಪ್ಲಿಟ್ ಮಾಡಿರ್ತಾರೆ. ಹಾಗಾಗಿ ಇಟ್ ಈಸ್ ಬೆಟರ್ ಆಲ್ವೇಸ್ ಟು ಶೋ ಈ ಥರದ ಪಿಕ್ಚರ್ಸ್. ಫಾರ್ ಎಕ್ಸಾಂಪಲ್, ಹೈಡ್ರೋಜನ್ದು ಬಾಂಡಿಂಗನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಇಲ್ಲಿ ಬ್ರಾಂಚಿಂಗ್ ಬರುತ್ತೆ, ಅದು ಸೆಕೆಂಡ್ ಐಸೋಮರ್ ಆಫ್ ಬ್ಯೂಟೇನ್. ಆ್ಯಂಡ್ ವಿ ಕಾಲ್ ದಿಸ್ ಆಸ್ 2-ಮಿಥೈಲ್ ಬ್ಯೂಟೇನ್ ಅಥವಾ ಐಸೋಬ್ಯೂಟೇನ್. ಐಸೋಬ್ಯೂಟೇನ್ ಆಯಿತಾ. ಐಸೋಮರ್ ಅಂದರೆ ಸೇಮ್ ಕೆಮಿಕಲ್ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ಬಟ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಇರುತ್ತೆ, ಡಿಫ್ರೆಂಟ್ ವೇ ಆಫ್ ಸ್ಟ್ರಕ್ಚರ್ಸ್ ಕೂಡ ಇರುತ್ತೆ ಅಂತ ಹೇಳಿ. ಸೊ ಸ್ಟ್ರಕ್ಚರಲ್ ಐಸೋಮರ್ ಅಂತ ಹೇಳಿದ್ರೆ ಆಬ್ಸಲ್ಯೂಟ್ಲಿ ಡಿಫ್ರೆಂಟ್ ಸ್ಟ್ರಕ್ಚರ್ ಬಟ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಹೇಳಿ. ಪ್ರಾಪರ್ಟೀಸ್ ಅಂತೂ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಇರುತ್ತೆ, ಸೇಮ್ ಇರೋಕ್ಕೆ ಸಾಧ್ಯ ಇಲ್ಲ. ವಾಟ್ ಈಸ್ ಮೆಂಟ್ ಬೈ ಹೋಮೋಲೋಗಸ್ ಸಿರೀಸ್ ಆಫ್ ಕಾರ್ಬನ್ ಕಂಪೌಂಡ್ಸ್? ಕ್ಲಾಸಿಫೈ ದ ಫಾಲೋವಿಂಗ್ ಇಂಟು ಕಂಪೌಂಡ್ಸ್ ಅಂತ ಹೇಳಿ, ಡಿಫ್ರೆಂಟ್ ಹೋಮೋಲೋಗಸ್ ಸಿರೀಸ್. ಸೊ ಅಲ್ಲಿ ಕಂಪೌಂಡ್ಸ್ಗಳು ಕೊಟ್ಟಿರಲಿಲ್ಲ, ಬಟ್ ಹಾಗಾಗಿ ಯು ಕ್ಯಾನ್ ಅವಾಯ್ಡ್ ದಿಸ್. ಹೋಮೋಲೋಗಸ್ ಸಿರೀಸ್ ಇದು ಡೆಫಿನೇಷನ್ ಮಾತ್ರ ತಿಳ್ಕೊಳ್ಳಿ. ಗ್ರೂಪ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಹ್ಯಾವಿಂಗ್ ದ ಸೇಮ್ ಫಂಕ್ಷನಲ್ ಗ್ರೂಪ್ ಆ್ಯಂಡ್ ಸಿಮಿಲರ್ ಸ್ಟ್ರಕ್ಚರ್ ಇನ್ ವಿಚ್ ಸಕ್ಸೆಸಿವ್ ಮೆಂಬರ್ ಡಿಫರ್ ಬೈ CH2 ಗ್ರೂಪ್. ಒಂದು ಗ್ರೂಪ್ ಆಫ್ ಸೀರೀಸ್, ಅದು ಆಲ್ಕೇನ್ ಆಗಿರ್ಬೋದು, ಆಲ್ಕೈನ್ ಆಗಿರ್ಬೋದು, ಸೇಮ್ ಫಂಕ್ಷನಲ್ ಗ್ರೂಪ್ ಇದೆ. ಪ್ರತಿ ಮೆಂಬರ್ ನಡುವೆ ಬರುವಂಥ ಡಿಫ್ರೆನ್ಸ್ ಬಂದು 1 ಕಾರ್ಬನ್ 2 ಹೈಡ್ರೋಜನ್ ಆರ್ 14 AMU ಅಟಾಮಿಕ್ ಮಾಸ್ ಯೂನಿಟ್. ಹಾಗಾದರೆ ಅವುಗಳನ್ನ ಹೋಮೋಲೋಗಸ್ ಸಿರೀಸ್ ಅಂತ ಹೇಳಿ ಕರಿತೀರ. ಓಕೆ, ನೆಕ್ಸ್ಟ್ ಸ್ಟ್ರಕ್ಚರ್ ರಿಲೇಟೆಡ್. ಹೌ ಮೆನಿ ಸ್ಟ್ರಕ್ಚರಲ್ ಐಸೋಮರ್ಸ್ ಕ್ಯಾನ್ ಯು ಡ್ರಾ ಫಾರ್ ಪೆಂಟೇನ್ ಅಂತ ಹೇಳಿ ಕೇಳಿದ್ದಾರೆ. ಇದು 1. ಸೆಕೆಂಡು ಐಸೋಪೆಂಟೇನ್, ಬ್ರಾಂಚಿಂಗ್ ಎಟ್ ದ ಸೆಕೆಂಡ್ ಕಾರ್ಬನ್ ತೋರಿಸ್ತಾ ಇದ್ದಾರೆ. ಆಮೇಲೆ ನಿಯೋಪೆಂಟೇನಲ್ಲಿ ಪ್ಲಸ್ ಮಾರ್ಕ್ ಅಲ್ವಾ. ಸೊ 1 ಕಾರ್ಬನ್ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಈ ಥರ. ಸೊ ಇದೊಂದು ಮಿಥೈಲ್ ಗ್ರೂಪ್, ದಿಸ್ ಇಸ್ ಅನದರ್ ಮಿಥೈಲ್ ಗ್ರೂಪ್, 1 more ಮಿಥೈಲ್ ಗ್ರೂಪ್. ವಾಟ್ ಆರ್ ದ 2 ಪ್ರಾಪರ್ಟೀಸ್ ಆಫ್ ಕಾರ್ಬನ್ ವಿಚ್ ಲೆಡ್ ಟು ಹ್ಯೂಜ್ ನಂಬರ್ ಆಫ್ ಮಾಲಿಕ್ಯೂಲ್ಸ್? ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು. ಒಂದು ಕೆಟನೇಷನ್, ಸೆಲ್ಫ್ ಲಿಂಕಿಂಗ್ ಪ್ರಾಪರ್ಟಿ. ಇನ್ನೊಂದು ಬಂದುಬಿಟ್ಟು, ಸೊ ಇದು ಕೆಟನೇಷನ್ದು ಎಕ್ಸಾಂಪಲ್ಸ್ ಹೇಳಿದ್ದಾರೆ ಅವರು. ಸೆಕೆಂಡ್ ಪ್ರಾಪರ್ಟಿ ಬಂದುಬಿಟ್ಟು ಟೆಟ್ರಾವೆಲೆನ್ಸಿ. ಓಕೆ, ಟೆಟ್ರಾವ್ಯಾಲೆನ್ಸಿಯಲ್ಲಿ ಸ್ಟ್ರೇಟ್ ಚೈನ್, ಬ್ರಾಂಚ್ ಚೈನ್, ದ ಸೈಕ್ಲಿಕ್ ಕಂಪೌಂಡ್ಸನ್ನು ಫಾರ್ಮ್ ಮಾಡುವಂಥದ್ದನ್ನ
ನಾವು ಹೇಳ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಕ್ವೆಶನ್, ವಾಟ್ ವಿಲ್ ಬಿ ದ ಫಾರ್ಮುಲಾ ಆ್ಯಂಡ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಸೈಕ್ಲೋಪೆಂಟೇನ್? ನಿಮ್ಮ ಎಕ್ಸಸೈಸ್ ಕ್ವೆಶನಲ್ಲಿ ಕೇಳಿದ್ದಾರೆ ಅವರು ಸೈಕ್ಲೋಪೆಂಟೇನು ಸೈಕ್ಲೋಹೆಕ್ಸೇನ್. ಇದು ಫಾರ್ಮುಲಾ ಏನು ಸೈಕ್ಲೋಪೆಂಟೇನ್? ಇದು C5H10. ಇದೊಂದು ಸ್ಯಾಚುರೇಟೆಡ್ ಮಾಲಿಕ್ಯೂಲ್ಸ್ ಆಗಿರುತ್ತೆ. ಪೆಂಟೇನ್ ಸ್ಟ್ರಕ್ಚರ್, ಪೆಂಟಗನ್ ಫಾರ್ಮ್ ಏನಿದೆ ಆ ಥರ ಬರೀತೀರಾ ನೀವು ಪೆಂಟೇನ್ ಸ್ಟ್ರಕ್ಚರ್. ಇದು ಸೈಕ್ಲೋಹೆಕ್ಸೇನ್ ಬಂದ್ಬಿಟ್ಟು ಬೆನ್ಸಿನ್ ಸ್ಟ್ರಕ್ಚರ್, ಹೆಕ್ಸಗನ್ ಸ್ಟ್ರಕ್ಚರ್ ಇರುತ್ತೆ ಸೈಕ್ಲೋಹೆಕ್ಸೇನ್, ಆಯಿತಾ. ಮತ್ತು ಪೆಂಟೇನ್ ಇದು ಡಾಟ್ ಸ್ಟ್ರಕ್ಚರ್ನ ಬರೀರಿ ಅಂತ ಹೇಳಿ ಕೇಳಿದರೆ ದಿಸ್ ಯು ಕ್ಯಾನ್ ಪ್ರಾಕ್ಟಿಸ್. ಆ್ಯಂಡ್ ಡಾಟ್ ಸ್ಟ್ರಕ್ಚರ್ ಬರೀಲಿಕ್ಕೆ ನಿಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದರೆ ಪ್ಲೀಸ್ ಡೂ ರೆಫರ್ ಮೈ ಒನ್ ಶಾರ್ಟ್ ವಿಡಿಯೋ ಕಾರ್ಬನ್ ಆ್ಯಂಡ್ ಕಂಪೌಂಡ್ಸ್. ನಾನು ತುಂಬ ಕ್ಲಿಯರ್ ಆಗಿ ಪ್ರತಿಯೊಂದನ್ನು ನಾನು ಹೇಳ್ಕೊಟ್ಟಿದ್ದೀನಿ ಅದರಲ್ಲಿ. ಓಕೆ, ಡ್ರಾ ದ ಸ್ಟ್ರಕ್ಚರ್ಸ್ ಫಾರ್ ದ ಫಾಲೋವಿಂಗ್ ಕಂಪೌಂಡ್. ಎಥನೋಯಿಕ್ ಆ್ಯಸಿಡ್ದು ಸ್ಟ್ರಕ್ಚರ್ ಏನು ನೋಡಿ ಇಲ್ಲಿ ಈ ಥರ, ಬ್ರೋಮೋಪೆಂಟೇನ್. ಸೊ 1 2 3 4 5. ಸೊ ಇದು ಬ್ರೋಮೋಪೆಂಟೇನ್. ನೆಕ್ಸ್ಟ್ ಬ್ಯೂಟನೋನ್. ಬ್ಯೂಟನೋನ್ ಸ್ಟ್ರಕ್ಚರ್ ಬಂದು ಇಲ್ಲಿ ನೋಡಿ ಕೀಟೋನ್ ಇದು ಅಲ್ವಾ, ಹೆಕ್ಸನಾಲ್ ಆಲ್ಡಿಹೈಡ್. 1 2 3 4 5 6 ಕಾರ್ಬನ್ ಇದೆ, ಹೆಕ್ಸನಾಲ್. ದೆನ್ ಕಮ್ಸ್ ಚಾಪ್ಟರ್ 5. ಸೊ ಚಾಪ್ಟರ್ 5ಅಲ್ಲಿರುವಂತಹ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೋಡ್ತಾ ಬರೋಣ. ಫಸ್ಟ್ ಕ್ವೆಶನ್, write the pair of elements that were placed in the same slot of Newland's periodic table. So Newland's periodic table the first group ನೋಡಿದ್ರೆ ಈ ಥರ ಇರುತ್ತೆ. ಓಕೆ, ಸೊ ಅದರಲ್ಲಿ ಹೈಡ್ರೋಜನ್ ಜೊತೆ ದೇ ಹ್ಯಾವ್ ಪ್ಲೇಸ್ಡ್ ಫ್ಲೋರಿನ್, ಕ್ಲೋರಿನ್ ಮತ್ತು ಬ್ರೋಮಿನ್. ಯಾರು? ನಮ್ಮ ನ್ಯೂಲ್ಯಾಂಡ್. ಆ ಒಂದು ಸ್ಲಾಟಲ್ಲಿ ಕೊಬಾಲ್ಟ್ ಆ್ಯಂಡ್ ನಿಕ್ಕಲ್ ಅಂತ ಹೇಳುವಂತಹ ಟ್ರಾನ್ಸಿಷನ್ ಎಲಿಮೆಂಟ್ಸ್ನು ಕೂಡ ಒಂದೇ ಸ್ಲಾಟಲ್ಲಿ ಇಟ್ಟಿದ್ದಾರೆ. ಸೊ ಆನ್ಸರ್ ಇಸ್ ಕೊಬಾಲ್ಟ್ ಆ್ಯಂಡ್ ನಿಕ್ಕೆಲ್. ಸೊ ದ ನೆಕ್ಸ್ಟ್ ಕ್ವೆಶನ್, ಸ್ಟೇಟ್ ಮೆಂಡೆಲೀವ್ಸ್ ಲಾ. ತುಂಬ ಇಂಪಾರ್ಟೆಂಟ್ ಇದು, ತುಂಬ ಸಲ ರಿಪೀಟ್ ಆಗಿರುವಂತಹ ಕ್ವೆಶನ್ ಫಾರ್ 1 ಮಾರ್ಕ್. ಓಕೆ, ಸೊ ಏನು ಸ್ಟೇಟ್ಮೆಂಟ್? ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪಿರಿಯಾಡಿಕ್ ಫಂಕ್ಷನ್ ಆಫ್ ಅಟಾಮಿಕ್ ಮಾಸ್. ಸೊ ದ್ಯಾಟ್ ಇಸ್ ದ ಸ್ಟೇಟ್ಮೆಂಟ್. ನೆಕ್ಸ್ಟ್, in the modern periodic table, which are the metals among the first 10 elements? So hydrogen is a non-metal alva. So ಅವ್ರು ಕೇಳಿರೋದೇನು, ಯಾವುದು ಮೆಟಲ್ಸ್ ಅಂತ ಹೇಳಿ. ಹೈಡ್ರೋಜನ್ ಇಸ್ ಅ ನಾನ್ ಮೆಟಲ್, ಹೀಲಿಯಂ ಕೂಡ ಏನು ನಾನ್ ಮೆಟಲ್. ನೆಕ್ಸ್ಟ್ ಮೆಟಲ್ಸ್ ಬಂದಾಗ ಲಿಥಿಯಂ ಇಸ್ ಅ ಮೆಟಲ್, ಬೆರಿಲಿಯಂ ಅಂತ ಹೇಳುವಂಥದ್ದು ಮೆಟಲ್, ಬೋರಾನ್ ಇಸ್ ಅ ಮೆಟಲಾಯ್ಡ್. ಸೊ ಐ ಕ್ಯಾನ್ ಸೇ ದ್ಯಾಟ್ ಲಿಥಿಯಂ ಆ್ಯಂಡ್ ಬೆರಿಲಿಯಂ ಆರ್ ದ ಮೆಟಲ್ಸ್, ಬೋರಾನ್ ಇಸ್ ಅ metalloid. Carbon non-metal, nitrogen, oxygen, fluorine, neon ಎಲ್ಲವುಗಳು ಕೂಡ ಏನಾಯಿತು ನಾನ್ ಮೆಟಲ್ಸ್ ಆಯಿತು. ಸೊ ಆನ್ಸರ್ ಇಸ್ ಲಿಥಿಯಂ ಆ್ಯಂಡ್ ಬೆರಿಲಿಯಂ. ನೆಕ್ಸ್ಟ್ ಕ್ವೆಶನ್, state Newland's law of octaves. When elements are arranged in the increasing order of atomic mass, ಈ ಥರ ನೀವು ಬರಿತಾ ಹೋಗ್ತೀರಾ ಅಂತ ಹೇಳಿದ್ರೆ ಎವ್ರಿ 8th ಎಲಿಮೆಂಟ್, ಆ ಆರ್ಡರಲ್ಲಿ ಬರುವಂತಹ ಯಾವುದೇ 8th ಎಲಿಮೆಂಟ್, ಯು ಸ್ಟಾರ್ಟ್ ಫ್ರಮ್ ಎನಿ ಪಾಯಿಂಟ್, ಎವ್ರಿ 8th ಎಲಿಮೆಂಟ್ ಹ್ಯಾಡ್ ಸಿಮಿಲರ್ ಪ್ರಾಪರ್ಟೀಸ್ ಟು ದ್ಯಾಟ್ ಆಫ್ ಫಸ್ಟ್ ಎಲಿಮೆಂಟ್. ನೆಕ್ಸ್ಟ್, ಡ್ರಾಬ್ಯಾಕ್ಸ್ ಆಫ್ ಲಾ ಆಫ್ ಆಕ್ಟೇವ್ಸ್ ಯಾವುದು ಅಂತ ಹೇಳಿ. ಪಾಯಿಂಟ್ ನಂಬರ್ 1, ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಟಿಲ್ ಕ್ಯಾಲ್ಶಿಯಂ. ಕ್ಯಾಲ್ಶಿಯಮ್ಗಿನ್ನ ಹೈಯರ್ ಎಲಿಮೆಂಟ್ಸ್ ತಗೊಂಡ್ರೆ ದ ಲಾ ವಾಸ್ ನಾಟ್ ಅಪ್ಲಿಕೇಬಲ್. So it was failed to assign the position of elements with large atomic weight. ಜಾಸ್ತಿ ವೆಯ್ಟ್ ಬಂದಾಗ ಪೊಸಿಷನ್ ಕರೆಕ್ಟಾಗಿ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದೇ ಥರ 56 elements in nature meant the Newland told that only 56 elements exist in nature and no other elements could be found in future. So that arrogancy became the limitation. To fit elements into the same table, he tried adjusting 2 elements in the same slot. ಯಾವುದೆಲ್ಲ ಅದು? ಕೋಬಾಲ್ಟ್ ಆ್ಯಂಡ್ ನಿಕ್ಕೆಲ್ ಸೇಮ್ ಸ್ಲಾಟಲ್ಲಿ ಹಾಕಿದ್ರು ಅವರು ಅಂತ ಹೇಳಿ. ಹೂ ಕ್ಲಾಸಿಫೈಡ್ ದಿ ಎಲಿಮೆಂಟ್ಸ್ ಆನ್ ದ ಬೇಸಿಸ್ ಆಫ್ ಫಂಡಮೆಂಟಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಲೈಕ್ ಅಟಾಮಿಕ್ ಮಾಸ್. ಫಂಡಮೆಂಟಲ್ ಪ್ರಾಪರ್ಟಿ ಅಟಾಮಿಕ್ ಮಾಸ್ ಮೇಲೆ ಎಲಿಮೆಂಟ್ಸನ್ನು ಕ್ಲಾಸಿಫೈ ಮಾಡಿದವರು ಯಾರು ಕರೆಕ್ಟಾಗಿ ಅಂತ ಹೇಳಿ. ಎಲ್ಲರೂ ಕೂಡ ಅದೇ ಪ್ರಾಪರ್ಟಿಲಿ ಕ್ಲಾಸಿಫೈ ಮಾಡಿದ್ರು. ಬಟ್ ದ ಹ್ಯೂಜ್ ಎಲಿಮೆಂಟ್ಸ್, ಆಲ್ಮೋಸ್ಟ್ 63 ಎಲಿಮೆಂಟ್ಸನ್ನು ಒಂದು ಆರ್ಗನೈಸ್ಡ್ ವೇಲಿ ತಂದವರು ಇಸ್ ಮೆಂಡಲೀವ್. ನೆಕ್ಸ್ಟ್, ಡಿಫೈನ್ ಗ್ರೂಪ್. ವರ್ಟಿಕಲ್ ಕಾಲಮ್ ಇರುತ್ತಲ್ಲ, ಆ ವರ್ಟಿಕಲ್ ಕಾಲಮ್ ಇನ್ ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲ್ನ ಗ್ರೂಪ್ ಅಂತ ಹೇಳಿ ಕರಿತೀವಿ. ಅದೇ ಥರ ಹಾರಿಜಾಂಟಲ್ ಲೈನ್ಸ್ ಅಥವಾ ಹಾರಿಜಾಂಟಲ್ ರೋಸ್ ಇನ್ ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲ್ನ ನಾವು ಗ್ರೂಪ್ಸ್ ಪೀರಿಯಡ್ಸ್ ಅಂತ ಹೇಳಿ ಕರಿತೀವಿ. ಇನ್ ಹೌ ಮೆನಿ ಗ್ರೂಪ್ಸ್? ಸೊ ಪೀರಿಯಡ್ಸ್ ಆ್ಯಂಡ್ ಗ್ರೂಪ್ಸ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಡೆಫಿನಿಷನ್ 1 ಮಾರ್ಕಿಗೆ ಬರೀಲಿಕ್ಕೆ. ಹೌ ಮೆನಿ ಗ್ರೂಪ್ಸ್ ಆ್ಯಂಡ್ ಪೀರಿಯಡ್ಸ್ ಆರ್ ಪ್ರೆಸೆಂಟ್ ಇನ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತ ಹೇಳಿ ಕೇಳಿದ್ರೆ, ಅಥವಾ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ನ ಎಷ್ಟು ಪೀರಿಯಡ್ ಮತ್ತು ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ ಅಂತ ಹೇಳಿ ಕೇಳಿದರೆ, ಆಬ್ವಿಯಸ್ಲಿ 18 ಗ್ರೂಪ್ಸ್ ಆ್ಯಂಡ್ 7 ಪೀರಿಯಡ್ಸ್. ಓಕೆ, ನೆಕ್ಸ್ಟ್, a metal M belongs to 13th group in modern periodic table. Write the valency.
13th ಅಂತ ಹೇಳಿ ಕೇಳಿದರೆ ದೇ ಹ್ಯಾವ್ ನಾಟ್ ಸ್ಪೆಸಿಫೈಡ್ ಎನಿ ಆಫ್ ದ ಶೆಲ್ಸ್ ಲೈಕ್ ನಂಬರ್ ಆಫ್ ಶೆಲ್ಸ್. ಹಾಗಾದರೆ ಆ ಎಲಿಮೆಂಟಿಗೆ 2 ಶೆಲ್ 3 ಶೆಲ್ 4 ಶೆಲ್ ಎಷ್ಟು ಬೇಕಾದರೂ ಇರ್ಬೋದು, ಬಟ್ ಒಂದಂತೂ ಪಕ್ಕ ವ್ಯಾಲೆನ್ಸಿಯಲ್ಲಿ 3 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ 13th. ಇಫ್ ದ ವ್ಯಾಲೆನ್ಸಿ ಈಸ್ 4, 14th ಗ್ರೂಪ್. 5 ಇದ್ರೆ 15th ಗ್ರೂಪ್. ವ್ಯಾಲೆನ್ಸಿ ಎಲೆಕ್ಟ್ರಾನಲ್ಲಿ 8 ಇತ್ತು ಅಂತ ಹೇಳಿದ್ರೆ ಇಟ್ ಇಸ್ 18th ಗ್ರೂಪ್. ನೆಕ್ಸ್ಟ್, ಫೈಂಡ್ ದ ಪೀರಿಯಡ್ ಅಂಡ್ ಗ್ರೂಪ್ ಆಫ್ ದಿ ಎಲಿಮೆಂಟ್ ಹೂಸ್ ಅಟಾಮಿಕ್ ನಂಬರ್ ಇಸ್ 12. ಅಟಾಮಿಕ್ ನಂಬರ್ 12 ಇದೆ ಅಂತ ಹೇಳಿದ್ರೆ ಗ್ರೂಪ್ ಏನಾಗಬೇಕು? ಸೊ ಬಿಫೋರ್ ದ್ಯಾಟ್ electronic configuration 282. If it has 2 electrons in the valency shell, it belongs to second group. If it has 3 shells, then it belongs to third period. ಈಗ ಕೆಲವೊಂದು ಪಾಯಿಂಟ್ ಕ್ವೆಶನ್ಸ್ ಕೇಳ್ತಾರೆ. ಎಲಿಮೆಂಟ್ ವಿಚ್ ಹ್ಯಾಸ್ 2 ಶೆಲ್ ಬೋತ್ ಆಫ್ ವಿಚ್ ಆರ್ ಕಂಪ್ಲೀಟ್ಲಿ ಫಿಲ್ಡ್. ಯಾವುದದು? ನಿಯಾನ್. ಕೆ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ ಆ್ಯಂಡ್ ಎಲ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್. ದ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಇಸ್ 282. ಯಾವ ಎಲಿಮೆಂಟ್ಸ್ಗೆ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಇದೆ? ಮೆಗ್ನೀಷಿಯಂ. A total of 2 shells with 4 electron in its valency shell. 2 shell ಇರಬೇಕು, ಲಾಸ್ಟ್ valency shell ಅಲ್ಲಿ 4 ಕಾರ್ಬನ್. A total of 2 shells ಇರಬೇಕು, 3 electrons in its valency. ಯಾವ ಎಲಿಮೆಂಟ್ ಅದು? ಬೋರಾನ್ with atomic number 5. Twice as many electrons in its second shell as in its first. ಅಂದರೆ ಫಸ್ಟಲ್ಲಿ 2 ಇತ್ತು ಅಂದರೆ ಅದ್ರದ್ದು ಡಬಲ್ ಸೆಕೆಂಡ್ಲಿ ಇರಬೇಕು. ಸೊ ಇಟ್ ಇಸ್ 4, 2, 4 ಆಯ್ತಾ? ಕಾರ್ಬನ್. ಅರೇಂಜ್ ದ ಫಾಲೋವಿಂಗ್ ಎಲಿಮೆಂಟ್ಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಮೆಟಾಲಿಕ್ ಕ್ಯಾರೆಕ್ಟರ್. ಮೆಟಾಲಿಕ್ ಕ್ಯಾರೆಕ್ಟರ್ ಯಾವಾಗಲೂ ಏನಾಗುತ್ತೆ? ಅಲಾಂಗ್ ದ ಪೀರಿಯಡ್ ಹೋಗ್ತಾ ಇದ್ರೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಡೌನ್ ದ ಗ್ರೂಪ್ ನೋಡ್ತೀರಾ ಅಂತ ಹೇಳಿದ್ರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಲ್ವಾ? ಸೊ ಇಲ್ಲಿ ಅವ್ರು ಏನು ಕೇಳಿದರೆ ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಜರ್ಮೇನಿಯಂ ಆ್ಯಂಡ್ ಗ್ಯಾಲಿಯಂ ಕೇಳಿದ್ದಾರೆ. ಪೊಟ್ಯಾಷಿಯಂ ಅಂತ ಹೇಳುವಂಥದ್ದು 4th ಪೀರಿಯಡಲ್ಲಿ ಬರುತ್ತೆ. ಸೊ ಮಿಕ್ಕಿದೆಲ್ಲವುಗಳು ಕೂಡ ಸೆಕೆಂಡ್ ಪೀರಿಯಡಲ್ಲಿ, ಥರ್ಡ್ ಪೀರಿಯಡಲ್ಲಿ ಬರುವಂತಹ ಎಲಿಮೆಂಟ್ಸ್ಗಳು. ಈವನ್ ಗ್ಯಾಲಿಯಂ ವಿಲ್ ಕಮ್ ಇನ್ 4th ಪೀರಿಯಡ್. ಜರ್ಮೇನಿಯಂ ಆಲ್ಸೋ ವಿಲ್ ಬಿ ಇನ್ 4th ಪೀರಿಯಡ್. ಥರ್ಡ್ ಪೀರಿಯಡಲ್ಲಿ ಯಾವುದೆಲ್ಲ ಬರುತ್ತೆ? ಮೆಗ್ನೀಷಿಯಂ, ಕ್ಯಾಲ್ಶಿಯಂ. 4th ಪೀರಿಯಡಲ್ಲಿ ಬರುವ ಪೊಟ್ಯಾಷಿಯಂ ಇಸ್ ಹೈಯೆಸ್ಟ್ ಇನ್ ಮೆಟಾಲಿಕ್ ಕ್ಯಾರೆಕ್ಟರ್, ಫಾಲೋಡ್ ಬೈ ಮೆಗ್ನೀಷಿಯಂ, ಫಾಲೋಡ್ ಬೈ ಕ್ಯಾಲ್ಶಿಯಂ, ಬಿಕಾಸ್ ದೀಸ್ ಆರ್ ಮೆಟಲ್ಸ್. ಗ್ಯಾಲಿಯಂ ಇಸ್ ಅ ಮೆಟಲಾಯ್ಡ್. Gallium is also a metal which has a very low melting point, will melt down the moment you keep on your palm alva. So gallium comes next, germanium comes last. So germanium has less metallic character. Germanium is a metalloid also, so that comes last. Next question, why did Mendeleev leave some gaps in the periodic table? Yake? Because he predicted that there are elements which might fit in that empty spaces in future based on the property of the previous element. ಸೊ ಅವರಿಗೆ ಅಲ್ಲಿ ಜಾಗ ಯಾಕೆ ಬಿಡಬೇಕು ಅಂತ ಹೇಳಿ ಗೊತ್ತಾಯಿತು ಅಂದರೆ ಪ್ರೀವಿಯಸ್ ಎಲಿಮೆಂಟ್ಸ್ ದಟ್ ಎ ಇತ್ತು, ಎದು ಪ್ರಾಪರ್ಟಿ ಸ್ಟಡಿ ಮಾಡ್ತಾರೆ ಅಂತ ಹೇಳಿದ್ರೆ ಇದೇ ಥರ ಪ್ರಾಪರ್ಟಿ ತೋರಿಸುವ ಇನ್ನೂ ಒಂದಿಷ್ಟು ಡೆವಲಪ್ಡ್ ಆಗಿರುವಂತಹ ಅಟಾಮಿಕ್ ಸ್ಟ್ರಕ್ಚರ್ ಇರುವಂಥ ಹೊಸ ಎಲಿಮೆಂಟಲ್ಲಿ ಬರಬೇಕು ಅಂತ ಹೇಳಿ ಮೆಂಡಲೀವ್ಗೆ ಅನಿಸುತ್ತೆ. ಸೊ ಹಿ ಲೆಫ್ಟ್ ಗ್ಯಾಪ್ ಫಾರ್ ದಿ ನ್ಯೂಲಿ ಡಿಸ್ಕವರ್ಡ್ ಎಲಿಮೆಂಟ್ಸ್. Okay, and he identified that newly undiscovered elements, ಅಥವಾ ನ್ಯೂ ಡಿಸ್ಕವರ್ ಆಗಿರುವ ಎಲಿಮೆಂಟ್ಸ್ ಪ್ರಾಪರ್ಟಿನ ಅವ್ರು ಹೇಗೆ ಐಡೆಂಟಿಫೈ ಮಾಡಿದ್ರು? ಬೇಸ್ಡ್ ಆನ್ ದ ಸ್ಟಡಿ ಆಫ್ ದ ಪ್ರೀವಿಯಸ್ ಎಲಿಮೆಂಟ್. ಸೊ ಸಿಂಪಲ್. ನೆಕ್ಸ್ಟ್, ರೀಸನ್ ಕೊಡಿ ಅಂತ ಹೇಳಿ ಕೇಳ್ತಾರೆ. ಎಲಿಮೆಂಟ್ಸ್ ಆಫ್ ದ ಗ್ರೂಪ್ ಅನ್ನ 0 ವೇಲೆಂಟ್ ಯಾಕೆ ಕರೀತಾರೆ? ಬಿಕಾಸ್ ಅದು ಸ್ಟೇಬಲ್ ಇದೆ, ಇಟ್ ಡು ನಾಟ್ ಫಾರ್ಮ್ ಕಂಪೌಂಡ್ ವಿತ್ ಯಾವುದೇ ಆ ಥರ ಇತರೆ ಎಲಿಮೆಂಟ್ಸ್ಗಳ ಜೊತೆ ಆಟಮ್ಸ್ಗಳ ಜೊತೆ ಕಂಬೈನ್ ಹಾಕೊಂಡು ಕಂಪೌಂಡ್ ಫಾರ್ಮ್ ಮಾಡಲ್ಲ. ಇಟ್ಸ್ ವ್ಯಾಲೆನ್ಸಿ ಈಸ್ 0, ಸೊ ಇಟ್ ಇಸ್ 0 ವೇಲೆಂಟ್ ಕಂಪೌಂಡ್. Group 17 elements form uninegative anion. Uninegative anion ಯಾಕೆ? They have 7 electrons in the valency shell. Group 17 ಅಲ್ಲಿ 7 ಎಲೆಕ್ಟ್ರಾನ್ಸ್ ಇದೆ ವ್ಯಾಲೆನ್ಸಿ ಶೆಲ್ ಅಲ್ಲಿ. ಓಕೆನಾ? 7 ಎಲೆಕ್ಟ್ರಾನ್ಸ್ ಇದೆ ಅಂತ ಹೇಳಿದ್ರೆ ಅದನ್ನ ಕಂಪ್ಲೀಟ್ ಆಕ್ಟೇಟ್ ಮಾಡ್ಕೊಳ್ಳೋಕೆ ಅದಕ್ಕೆ ಬರೀ ಒಂದೇ ಒಂದು ಬೇಕಾಗಿರೋ. ಸೊ ಇಟ್ ಆಕ್ಸೆಪ್ಟ್ಸ್ ಎಲೆಕ್ಟ್ರಾನ್. ಸೊ ವಿ ಕಾಲ್ ಇಟ್ ಆಸ್ ಯೂನಿನೆಗೆಟಿವ್ ಆನಯಾನ್ ಅಂತ ಹೇಳಿ, ಒಂದು ನೆಗೆಟಿವ್ ಆನಯಾನ್. ನೆಕ್ಸ್ಟ್, ಈಗ ಪೊಸಿಷನ್ ಕೊಟ್ಟಿದ್ದಾರೆ ಅವರು ಗ್ರೂಪ್ ಮತ್ತು ಪೀರಿಯಡ್ ವೈಸ್. ಫಸ್ಟ್ ಪೀರಿಯಡ್, ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್. First, second, 13, 14, 15, 16, 17, 18 group ಇದೆ. So with respect to this, they have placed element A in first group, C in second group, B in the 13th group. So based on this, give reason. Element A is a metal. Yaake element A is a metal? Because it has only 1 electron in its valency shell, can be easily lost, and it is highly electropositive. Why element C has larger size than B? So C is placed in the second group, B is placed in the 13th group. So always the atomic size decreases across the period, or along the not across the period, along the period, because same shell alli electrons add ಮಾಡ್ತೀವಿ, effective nuclear charge ಜಾಸ್ತಿ ಇರುತ್ತೆ. But when we go down the group, new shells are added, effective nuclear charge is lesser. ಹಾಗಾಗಿ
ಬಿಗಿನ್ನೂ ಸಿ ಅಲ್ಲಿ ನಂಬರ್ ಆಫ್ ಶೆಲ್ಸ್ ಆರ್ ಮೋರ್, ಡಿಸ್ಟೆನ್ಸ್ ಇಸ್ ಮೋರ್, lesser effective nuclear charge, lesser ionization, nuclear force of attraction on the outermost electron. So C has atomic size greater than B. Okay. Element B has a valency of 3. Since it belongs to group 13, its valency should be 3. Aita? So that's it about this. Does the metallic character change? How does the metallic character change along the period? Since elements are added in the same shell, okay, atomic radius is not increasing. So tendency of any element along the period to lose electron decreases. Hence, metallic character decreases. Kadime agutte. Next, what is the atomic radius? Atomic radius anta helidre yenu? How does it decreases across the period? Radius is nothing but from the center till that last shell where electrons are occupied. What is the distance? So it is a distance between the center and occupied orbit or occupied shell. So last occupied shell idu distance anna atomic radius anta heli karitevi. So what is atomic radius? Distance between the center of the nucleus and the last orbit up to which electrons are occupied. Okay. Why does atomic radius decreases along the period? Because electrons are being added to the same shell ondu, and due to that effective nuclear charge is more. Radius is not increasing and the nucleus hold on the outermost electron. Since its distance is very smaller, it shrinks. So nucleus is very powerful to control the last electron. This nucleus is powerful to control this electron. Okay, because of that reason, atomic radius is always decreasing along the period in periodic table. Next point, properties of the elements are given below. Kelon properties kodire, we have to predict which element it is. Where would you locate the following elements in the periodic table? So predicting which element is fine, but we also have to locate where they belong to, like which shell, which period and all. Okay. Point number 1, soft metal stored under kerosene belongs to group 1. So which period? Sodium ide, potassium ide. Sodium belongs to group 3, potassium belongs to group 4. Period 3 and period 4. An element with variable more than 1, ಅಂದರೆ ಒಂದಿಗಿಂತ ಜಾಸ್ತಿ ವೇರಿಯಬಲ್ ವ್ಯಾಲೆನ್ಸಿನ ತೋರಿಸುತ್ತೆ, 1, 2, 3, 4 ಅಂತ ಹೇಳಿ. ಸ್ಟೋರ್ಡ್ ಅಂಡರ್ ಕೆರೋಸಿನ್, ಫಾಸ್ಫರಸ್ 15 ಗ್ರೂಪ್ 3rd period. Element which is tetravalent and forms basic of organic compound, carbon 14th group. Element which is inert gas with atomic number 2, helium, 1st period, last group, 18th group. Element whose thin oxide layer is used to make the other elements corrosion resistant by the process of anodizing. It's about aluminium. Aluminium belongs to 13th group and 3rd period. Alva? Next, use Mendeleev's periodic table to see, very important, Mendeleev periodic table basis mele formula bariri anta heli kelbodu. So K belongs to 1st group, so K2O, oxide formula. C anta heluvanthadu yava group? 4th group, so CO2. Si also belongs to 4th group, adradu common formula. 4th group ಅಂದ್ರೆ oxygen ದು charge ಅಲ್ಲಿ 4 ಆಯಿತು, oxygen charge ಯಾವಾಗಲೂ 2 ಇರುತ್ತೆ, ಕಾರ್ಬನ್ ಚಾರ್ಜ್ 4 ಅಂತ ಹೇಳಿ ಕನ್ಸಿಡರ್ ಮಾಡಿ, ಸಿಲಿಕಾನ್ ಚಾರ್ಜ್ 4 ಅಂತ ಹೇಳಿ ಕನ್ಸಿಡರ್ ಮಾಡಿ, ಕಾಮನ್ ತೆಗಿರಿ, 2 1s are 2 2s ಅಂತ ಹೇಳಿ, 2 comes this side, so that's how you bring it down. Okay, so silicon 4th group ಅಂತ ಹೇಳಿದ್ರೆ ಸಿಲಿಕಾನ್ ಕಂಬೈನಿಂಗ್ ಕೆಪಾಸಿಟಿ 4 ಇರುತ್ತೆ, ಆಕ್ಸಿಜನ್ ಕಂಬೈನಿಂಗ್ ಕೆಪಾಸಿಟಿ ಆಲ್ರೆಡಿ 2 ಇರುತ್ತೆ ಅಂತ ಹೇಳಿ ನೀವು ಅನ್ಕೊಳ್ಳಿ. Okay, 2 1s are 2 2s are, cross the charge, it becomes SiO2. ಹಾಗಾಗಿ SiO2 ಫಾರ್ಮುಲಾ ಆಯಿತು. If it is 3rd group, so Mendeleev's periodic table ಅಲ್ಲಿ ಅಲ್ಯೂಮಿನಿಯಂ ಅನ್ನ 3rd ಗ್ರೂಪಿಗೆ ಹಾಕಿದ್ದಾರೆ. ಸೊ ಅಲ್ಯೂಮಿನಿಯಮ್ದು ಕಂಬೈನಿಂಗ್ ಕೆಪಾಸಿಟೀಸ್ 3, ಆಕ್ಸಿಜನ್ ಕಂಬೈನಿಂಗ್ ಕೆಪಾಸಿಟೀಸ್ 2, ಅಲ್ಲಿ ಕಾಮನ್ ತೆಗಿಲಿಕ್ಕೆ ಆಗಲ್ಲ, ಸೊ ಯು ಹ್ಯಾವ್ ಟು ಕ್ರಾಸ್ ದ ಚಾರ್ಜಸ್. ಸೊ 2 comes here, 3 goes this side, formula of aluminium becomes Al2O3. Okay, barium. Barium belongs to 2nd group, combining capacities 2, oxygen is 2 2 2 and cancels, hence the formula BaO. Next, besides gallium na bitre, which other elements have since been discovered that were left by Mendeleev's in his periodic table? They are scandium and germanium. Next, the atomic radii of the first group of elements of the periodic table are as follows: sodium, lithium, rubidium, cesium. An increasing orderly barri anta heli kelile, lithium lesser than sodium. Lithium, what is atomic radius? 152. Idanna ನೀವು ಬಹಳ ಹೊಡ್ಕೊಳ್ಳೋ ಅವಶ್ಯಕತೆ ಇಲ್ಲ.
152 lesser than sodium 186, which is lesser than potassium 231, which is lesser than atomic radius of rubidium 244, and highest is for cesium with the atomic radius in terms of picometer as 262. Okay, next is name the elements which have the smallest and largest. Smallest obviously lithium, largest is cesium at 262 picometer. You don't have to mention, but if you could mention it, it's well and good. How does the atomic size vary as you go down the group? As you go down the group, you're adding extra shells, right? So the distance is more, hence effective nuclear charge on the last electron decreases, so size will increase. Okay, how could modern periodic table removes anomalies of Mendeleev's periodic table? Main agi two. One, position of isotope. Hydrogen position allu illu confusion. So the main point is position of isotope. Isotope alli Mendeleev's periodic table alli separate places kodbekiತ್ತು, because Mendeleev's table was in accordance with increasing order of atomic masses. But modern periodic table defeated that anomaly, athwa it removed that anomaly, because in modern periodic table we place all the elements based on its atomic number. So all the isotopes do have same atomic number. ಅವುಗಳಿಗೆಲ್ಲವುಗಳಿಗೂ ಕೂಡ ಫಿಕ್ಸ್ಡ್ ಪೊಸಿಷನ್ ಸಿಕ್ತು. ಅಲ್ಲಿ ಅದಕ್ಕೆ ಪೊಸಿಷನ್ ಇರಲಿಲ್ಲ, ಇಲ್ಲಿ ಅದಕ್ಕೆ ಪೊಸಿಷನ್ ಸಿಕ್ತು. ದಟ್ಸ್ ಇಟ್. ನೆಕ್ಸ್ಟ್, ಪೊಸಿಷನ್ ಆಫ್ ಅನಾಮಲಸ್ ಪೇರ್ ಲೈಕ್ ಕೊಬಾಲ್ಟ್ ಮತ್ತು ನಿಕ್ಕೆಲ್. ಆಯಿತಾ, ನಾವು ಇವಾಗ ಬರೆಯೋದು ಹೇಗೆ? ಫಸ್ಟ್ ವಿಲ್ ರೈಟ್ ನಿಕ್ಕೆಲ್ ಆ್ಯಂಡ್ ಕೊಬಾಲ್ಟ್. Yes. ಇವಾಗಿಂದು ಅಟಾಮಿಕ್ ಪೀರಿಯಡ್ ಅಲ್ಲಿ ಫಸ್ಟ್ ವಿಲ್ ರೈಟ್ ಕೊಬಾಲ್ಟ್ ಆ್ಯಂಡ್ ನಿಕೆಲ್. ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಈ ಆರ್ಡರ್ ವಾಸ್ ಅ ಮಿಸ್ಟೇಕ್. ಯಾಕೆ? ಕೊಬಾಲ್ಟ್ ಇದು ಅಟಾಮಿಕ್ ಮಾಸ್ ವಾಸ್ ಗ್ರೇಟರ್ ಕಂಪೇರ್ಡ್ ಟು ನಿಕಲ್. ಆದರೆ ನಮಗೆ ಗೊತ್ತಿದೆ ಕೊಬಾಲ್ಟ್ ಇದು ಅಟಾಮಿಕ್ ನಂಬರ್ ಬಂದ್ಬಿಟ್ಟು 27, ನಿಕಲ್ದು ಅಟಾಮಿಕ್ ನಂಬರ್ ಬಂದ್ಬಿಟ್ಟು 28. So modern periodic table is in accordance with what? Increasing atomic number ಅಲ್ವಾ. 27 ಆದಮೇಲೆ ತಾನೇ 28 ಬರಬೇಕು. ಹಾಗಾದರೆ ಕೊಬಾಲ್ಟ್ ಆದಮೇಲೆ ನಿಕ್ಕಲ್ ಬರಬೇಕಲ್ವಾ. ಸೊ ದಿಸ್ ಅನಾಮಲಸ್ ಪೇರ್ ಇದು ಪೊಸಿಷನ್ ಏನು ಮಾಡ್ತು? ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಜಸ್ಟಿಫೈ ಮಾಡ್ತು ಅಂತ ಹೇಳಿ ನಾವು ಹೇಳ್ಬೋದು. ಓಕೆ, ಸೊ ದ್ಯಾಟ್ಸ್ ಆಲ್ ಫ್ರಮ್ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್. ಪಿರಿಯಾಡಿಕ್ ಕ್ಲಾಸಿಫಿಕೇಶನಿಂದ ಅನ್ಪ್ರೆಡಿಕ್ಟಬಲ್ ಯಾವ ಥರದ ಕ್ವೆಶನ್ಸ್ ಬೇಕಾದರೂ ಬರ್ಬೋದು. ಕಾರ್ಬನ್ ಆ್ಯಂಡ್ ಕಂಪೌಂಡ್ಸ್ ಚಾಪ್ಟರಿಂದ ಡೆಫಿನೆಟ್ಲಿ ಐಸೋಮರ್ ಬೇಸ್ಡ್ ಮತ್ತು ಹೋಮೋಲೋಗಸ್ ಕಂಪೌಂಡ್ಸ್ ಬೇಸ್ಡ್, ಸ್ಟ್ರಕ್ಚರಲ್ ಫಾರ್ಮುಲಾ, ಫಂಕ್ಷನಲ್ ಗ್ರೂಪ್ ಬೇಸ್ಡ್ ಕ್ವೆಶನ್ಸ್ ಬಂದೇ ಬರುತ್ತೆ. ಓಕೆ, ಡೈಮಂಡ್, ಗ್ರಾಫೈಟ್ ಇದು ಅಲೋಟ್ರೋಪ್ಸ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಮತ್ತು ವರ್ಸಟೈಲ್ ನೇಚರ್ದು ಕಾರ್ಬನ್, ಕೆಟನೇಷನ್ ಆ್ಯಂಡ್ ಟೆಟ್ರಾವೆಲೆನ್ಸಿ ನೋಡ್ಕೊಳ್ಳಿ. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಲಾಜಿಕಲ್ ರೀಸನಿಂಗ್ ಕ್ವೆಶನ್ಸ್ ಬರುತ್ತೆ. ಸೆಕೆಂಡ್ ಚಾಪ್ಟರಿಂದ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಆ್ಯಂಡ್ ಆಲ್ಸೋ ಇನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಯಾವುದದು? ಕಾಪರ್ ರಿಫೈನಿಂಗ್ ಆಫ್ ಕಾಪರ್, ಎಲೆಕ್ಟ್ರೋಡ್, ಆ್ಯನೋಡ್ ಯಾವುದಿದೆ ಅದು ಆ ಕ್ವೆಶನ್ಸ್ ಬರುತ್ತೆ. ಆ್ಯಂಡ್ ದ ಸೇಮ್ ಚಾಪ್ಟರಿಂದ ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ದ ಮೆಟಲ್ಸ್ ಡಯಾಗ್ರಾಮ್ ಬರುತ್ತೆ. ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ದೆನ್ ಕಮ್ಸ್ ದ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಇನ್ ದ ಸೆಕೆಂಡ್ ಚಾಪ್ಟರ್, zinc granule and sulfuric acid. Then comes the conduction of acid or base, first chapter in the hydrolysis. So idu diagram based questions agirutte. Now let's move on to biology with all the important questions. Okay, all the best, do well in your final examination. Take care. ಹಾಯ್, ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. And also your preparation for your class and board examination is going well. I hope so. ಸೊ ನಿಮ್ಮ ಪ್ರಿಪ್ರೇಷನ್ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಅನ್ಕೊಂಡು ಇವತ್ತಿನ ಸೆಷನ್ನ ಶುರು ಮಾಡೋಣ. ಸೊ ರಿಮೆಂಬರ್, ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆಲ್ ದ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್, ಮೀನ್ಸ್ ಶಾರ್ಟ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್, ಲಾಂಗ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್, 1, 2, 3, 4 ಮಾರ್ಕ್ಸ್ಗೆ ಏನೇನೆಲ್ಲ ಕೇಳ್ತಾರೆ ಅದನ್ನು ತಿಳ್ಕೊಳ್ಳೋಣ. ಅಟ್ ದ ಎಂಡ್ ಆಫ್ ದ ಸೆಷನ್ ಐ ಆಮ್ ಜಸ್ಟ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ವಾಟ್ ಆರ್ ದ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ದೇ ಆರ್ ಗೋಯಿಂಗ್ ಟು ಆಸ್ಕ್. ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ಗಳನ್ನ ಯಾವ ಥರ ಕೇಳ್ತಾರೆ, ಹೇಗೆ ಬರಿಬೇಕು, ಲೇಬಲ್ಸ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ, ಡಯಾಗ್ರಾಮ್ ಯಾವ ಥರ ಇರಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಫಸ್ಟು ಡಿಸ್ಕ್ರಿಪ್ಟಿವ್ ನೋಡೋಣ, ಕ್ವಶನ್ ಅಂಡ್ ಆನ್ಸರ್ಗಳನ್ನು. ಸೊ ಜಸ್ಟ್ ವಾಚ್ ಕಂಪ್ಲೀಟ್ಲಿ ಆ್ಯಂಡ್ ಯು ಕಮ್ ಟು ನೋ ವೆದರ್ ಯು ಹ್ಯಾವ್ ಸ್ಟಡಿಡ್ ಆರ್ ನಾಟ್. ಓಕೆನಾ? ಒಂದು ರಿವಿಷನ್ ಥರ ತೆಗೆದುಕೊಳ್ಳಿ. ಸೊ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿದರೆ ಒಳ್ಳೇದು, ಮಾಡಿಲ್ಲ ಅಂತ ಹೇಳಿದ್ರೆ ಮಾಡಿ. ಓಕೆನಾ? ಸೊ ದ ವೆರಿ ಫಸ್ಟ್ ಲೆಸನ್ ವಿ ನೋ ದಟ್ ದ ಲೈಫ್ ಪ್ರಾಸೆಸಸ್ ಕಾನ್ಸೆಪ್ಟಿಂದ ತುಂಬಾನೇ
ಏನ್ ಮಾಡ್ತಾ ಈ ಚಾಪ್ಟರ್ ಇಂದ ತುಂಬಾನೇ ಕಾನ್ಸೆಪ್ಟ್ಗಳಿದೆ. ಓಕೆ, ಫ್ರಮ್ ದ ಬಿಗಿನಿಂಗ್ ಆಫ್ ದ ಟೈಪ್ಸ್ ಆಫ್ ನ್ಯೂಟ್ರಿಷನ್, ಸ್ಟೆಪ್ಸ್ ಆಫ್ ನ್ಯೂಟ್ರಿಷನ್, ವೆನ್ ಇಟ್ ಕಮ್ಸ್ ಟು ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಅಮೀಬಾದಲ್ಲಿ ನ್ಯೂಟ್ರಿಷನ್ ಯಾವ ತರ ಆಗುತ್ತೆ, ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಯಾವ ತರ ಆಗುತ್ತೆ ಎಲ್ಲ ತಿಳ್ಕೋಬೇಕು. ಸೊ ಅದರಲ್ಲಿ ಫಸ್ಟ್ ಕ್ವಶನ್ ನೋಡೋಣ. ಸೊ ವಿ ಆರ್ ಟೇಕಿಂಗ್ ಜಸ್ಟ್ ಕ್ವಶನ್ ಅಂಡ್ ಆನ್ಸರ್. ಐ ಆಮ್ ಜಸ್ಟ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ ರಿಲೇಟೆಡ್ ಕ್ವಶನ್ ಆಸ್ ವೆಲ್. ಓಕೆ, ನಾ ರಿಲೇಟೆಡ್ ಕ್ವಶನ್ಸ್ಗಳನ್ನು ಕೂಡ ತಿಳ್ಕೊಳ್ಳೋಣ. ಸೊ ಮೆನ್ಷನ್ ಎನಿ ಒನ್ ಪಾಯಿಂಟ್ difference between the pepsin and trypsin. So now we are talking about the digestion of human beings. Digestive system ಬಗ್ಗೆ ತಿಳ್ಕೊಳ್ತಾ ಇದೀವಿ. Digestion of the food, especially remember these two enzymes are being produced from the stomach and the pancreas. We know that pepsin ಅನ್ನೋದು ಪೆಪ್ಸಿನೋಜೆನ್ ಆಗಿರುತ್ತೆ, ಸ್ಟಮಕ್ ಇಂದ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ದಿಸ್ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಫ್ರಮ್ ದ ಸ್ಟಮಕ್ ಅಂಡ್ ಟ್ರಿಪ್ಸಿನ್ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಫ್ರಮ್ ದ ಪ್ಯಾಂಕ್ರಿಯಾಸ್. ಇದು ಪ್ಯಾಂಕ್ರಿಯಾಸ್ ಇಂದ ಸೆಕ್ರೀಟ್ ಆಗುತ್ತೆ. ಓಕೆನಾ? ಸೊ ಎರಡಕ್ಕೂ ಡಿಫರೆನ್ಸ್ ಏನಿರ್ಬೋದು? ಬೋತ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಡೈಜೆಷನ್ ಆಫ್ ದ ಪ್ರೋಟೀನ್. ಎರಡೂ ಪ್ರೋಟೀನ್ ಅನ್ನ ಡೈಜೆಸ್ಟ್ ಮಾಡುತ್ತೆ. ಆದರೆ ದಿಸ್ ಪೆಪ್ಸಿನ್ ದ ಡೈಜೆಸ್ಟ್ ದ ಪ್ರೋಟೀನ್ ಇನ್ ಅಸಿಡಿಕ್ ಮೀಡಿಯಂ because stomach is producing hydrochloric acid. In acidic medium, this pepsin act on the protein and convert that into proteose and also peptide. Okay, peptones galagi convert ಮಾಡುತ್ತೆ. But trypsin, it works and act only during the neutralized state or basic condition. Okay, so ನೋಡೋಣ ಈಗ ಡಿಫರೆನ್ಸ್. Pepsin, it is secreted from the gastric glands of stomach. ಇದು ಸ್ಟಮಕ್ ಅಲ್ಲಿ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಗಳಿಂದ ಪ್ರೊಡ್ಯೂಸ್ ಆಗುತ್ತೆ. ಸೊ ಟ್ರಿಪ್ಸಿನ್ ಇಸ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಫ್ರಮ್ ಆರ್ ಸೆಕ್ರೇಟೆಡ್ ಫ್ರಮ್ ದ ಡಕ್ಟ್ ಗ್ಲ್ಯಾಂಡ್ ಅಂಡ್ ದಟ್ ಈಸ್ ಕಾಲ್ಡ್ ದ ಪ್ಯಾಂಕ್ರಿಯಾಸ್. ಸೊ ಪ್ಯಾಂಕ್ರಿಯಾಸ್ ಇಂದ ಸೆಕ್ರೇಟ್ ಆಗ್ತಾ ಇದೆ. ಓಕೆನಾ? ನೆಕ್ಸ್ಟ್, ಇಟ್ ವರ್ಕ್ಸ್ ಇನ್ ಅಸಿಡಿಕ್ ಮೀಡಿಯಂ. ಪೆಪ್ಸಿನ್ ಅನ್ನೋದು ಅಸಿಡಿಕ್ ಮೀಡಿಯಂ ಅಲ್ಲಿ ವರ್ಕ್ ಆಗುತ್ತೆ. ಸ್ಟಮಕ್ ಅಲ್ಲಿ ಪ್ರೋಟೀನ್ ಅನ್ನ ಪೆಪ್ಟೋನ್ಸ್ ಗಳಾಗಿ ಪ್ರೋಟಿಯೋಸ್ ಗಳಾಗಿ ಕನ್ವರ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಂಡ್ ಇಟ್ ವರ್ಕ್ಸ್ ಇನ್ ಬೇಸಿಕ್ ಮೀಡಿಯಂ ಆರ್ ನ್ಯೂಟ್ರಲ್ ಮೀಡಿಯಂ. ಯಾಕೆಂದ್ರೆ ಬೈಲ್ ಜ್ಯೂಸ್ ದಟ್ ಈಸ್ ಸೆಕ್ರೀಟೆಡ್ ಇನ್ ಟು ದ ಡಿಯೋಡಿನಮ್. ಡಿಯೋಡಿನಮ್ ಅಲ್ಲಿ ಏನಾಗುತ್ತೆ? ದ ಪಾರ್ಷಿಯಲಿ ಡೈಜೆಸ್ಟೆಡ್ ಅಸಿಡಿಕ್ ಫುಡ್ ಕಮಿಂಗ್ ಫ್ರಮ್ ದ ಸ್ಟಮಕ್, ಸೊ ದಟ್ ಗೆಟ್ಸ್ ನ್ಯೂಟ್ರಲೈಸ್ಡ್. ದೆನ್ ಓನ್ಲಿ ದ ಟ್ರಿಪ್ಸಿನ್ ಆಕ್ಟ್ಸ್ ಆನ್ ದ ಫುಡ್. ಆವಾಗ ಟ್ರಿಪ್ಸಿನ್ ಫುಡ್ ಮೇಲೆ ಆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಇಟ್ ವರ್ಕ್ಸ್ ಇನ್ ದ ಬೇಸಿಕ್ ಮೀಡಿಯಂ. ಸೊ ಆಕ್ಟ್ಸ್ ಆನ್ ದ ಪ್ರೋಟೀನ್ಸ್ ಅಂಡ್ ಕನ್ವರ್ಟ್ ದೆಮ್ ಇನ್ ಟು ಪೆಪ್ಟೋನ್ಸ್. ಆಸ್ ಐ ಸೆಡ್, ಪೆಪ್ಟೋನ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ ಹಿಯರ್. ಸೊ ದಟ್ ಆಕ್ಟ್ಸ್ ಆನ್ ದ ಪೆಪ್ಟೋನ್. ಸ್ಟಮಕ್ ಆದ್ಮೇಲೆ ಡಿಯೋಡಿನಮ್ ಬರೋದು. ಹಾಗಾಗಿ ಪೆಪ್ಟೋನ್ಗಳ ಮೇಲೆ ಇದು ಆಕ್ಟ್ ಮಾಡುತ್ತೆ, ಕನ್ವರ್ಟಿಂಗ್ ದೆಮ್ ಇನ್ ಟು ಪಾಲಿಪೆಪ್ಟೈಡ್ಸ್. ಸೊ ಅದಾದ್ಮೇಲೆ ನಿಮ್ಗೆ ಗೊತ್ತಿರುತ್ತೆ ಡೈಪೆಪ್ಟೈಡ್ಸ್, ಮಾನೋಪೆಪ್ಟೈಡ್ಸ್. ಸೊ ಫೈನಲಿ ಅಮೈನೋ ಆಸಿಡ್ಸ್ ಗಳಾಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ದೀಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಪೆಪ್ಸಿನ್ ಅಂಡ್ ಆಲ್ಸೋ ಟ್ರಿಪ್ಸಿನ್. Those are being produced from the stomach and pancreas, helps in the digestion of the protein. Next question. Mention any two components of blood. Now we are talking about the circulatory system. Circulatory system alli ಮೂರು ತರ components ಗಳಿರುತ್ತೆ. Main three components. So those are called heart, blood vessels and the blood. So ಇವಾಗ ಅವ್ರು ಕೇಳ್ತಾ ಇರೋದು mention two components of blood. Blood ಅಲ್ಲಿರೋ ಎರಡು components ಗಳು ಯಾವುದು? So we are writing here. So one is the plasma and second one is the formed elements. Formed elements. Okay. Remember, if you don't know how to write the answer, ಗೊತ್ತಾಗ್ಲಿಲ್ಲ ನನಗೆ ಇವಾಗ. ಓಕೆ, ಅವಾಗ ಏನ್ ಮಾಡಬಹುದು? ರಿಮೆಂಬರ್ ಆಲ್ ದ ಸೆಲ್ಸ್ ಪ್ರೆಸೆಂಟ್ ಇನ್ ದ ಬ್ಲಡ್. ಬ್ಲಡ್ ಅಲ್ಲಿರೋ ಎಲ್ಲ ಕಾಂಪೊನೆಂಟ್ಸ್ ಗಳನ್ನ ನೆನ್ಪಿಡ್ಕೊಂಡ್ಬಿಡಿ. ಓಕೆ, ಸೆಲ್ಸ್ ಗಳನ್ನ. ಈಗ ಪ್ಲಾಸ್ಮಾ ಅಂತ ಹೇಳಿದ್ರೆ 55% ಇರುತ್ತೆ. ರೆಸ್ಟ್ ಆಫ್ ದ 45% ಈಸ್ ಫಾರ್ಮ್ಡ್ ಬೈ ದ ಫಾರ್ಮ್ಡ್ ಎಲಿಮೆಂಟ್ಸ್. These formed elements are called, ಯಾವ್ಯಾವ್ದಿರುತ್ತೆ? We know these are called RBCs, WBCs and the platelets. So the answer, any two of them. ಯಾವ್ದಾದ್ರು ಎರಡು. ಆದ್ರೆ ನೀವೇನಾದ್ರೂ ಕೂಡ 70 out of 70ಗೆ ಏಮ್ ಮಾಡ್ತಿದ್ದೀರಾ ಅಂದ್ರೆ, ಐ ಹೋಪ್ ಸೊ 70ಗೆ ತಾನೇ ಇರೋದು. ಓಕೆ, ಅಲ್ಲ 80ಗೆ ಇರ್ಬೇಕು ಅನ್ಕೊಂತೀನಿ. ಸಾರಿ, 80ಗೆ 80 ನೀವು ಏಮ್ ಮಾಡ್ತಿದ್ದೀರಾ ಅಂದ್ರೆ, just focus the plasma and formed elements. Inside the bracket you can write RBC, WBC and platelets. So and ನೀವು ಒಂದು ಮಾರ್ಕ್ಸು ಹೋಗಬಾರ್ದು ಅಂತ ಇದ್ದಾಗ ಸೊ ಪರ್ಫೆಕ್ಟ್ ಆಗಿ ಬರಿಬೇಕಾಗುತ್ತೆ. ಎಲ್ಲವನ್ನೂ ಬರೀರಿ, ನೋ ಪ್ರಾಬ್ಲಮ್, ದೇ ವಿಲ್ ಕನ್ಸಿಡರ್ ದಟ್. ಸೊ ದಟ್ಸ್ ದ ಆನ್ಸರ್. Two component and also formed elements. So trace the movement of oxygenated blood in the body. Trace the movement ಅಂತ ಕೇಳ್ತಿದ್ದಾರೆ. ಸೊ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅದು? So the oxygenated blood is moving from lungs to heart and heart to other tissues through the aorta. ಹೌದಲ್ವಾ? ಸೊ ಈಗ ಕಾಮನ್ ಆಗಿ ಏನಪ್ಪಾ ಅಂತ ಹೇಳಿದ್ರೆ,
lungs ಇದೆ. Lungs is the organ where the blood purifies. Blood purify ಆಗೋದು ಕಿಡ್ನಿಯಲ್ಲಿ ಅಲ್ವಾ ಸರ್? ಆದರೆ ಇಲ್ಲಿಗೆ ಬಂದ್ರೆ the oxygenated and deoxygenated blood is being formed and so that is being exchanged in the lungs. Lungs ಅಲ್ಲಿ ಚೇಂಜ್ ಆಗೋದು. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಇದು ಕೂಡ ಏನ್ ಮಾಡ್ತಾ ಇದೆ, ಬ್ಲಡ್ ಅನ್ನ ಪ್ಯೂರಿಫೈ ಮಾಡ್ತಾ ಇದೆ. ಸೊ ದೆನ್ ಏನಾಗುತ್ತೆ, ದಟ್ ಗೋಸ್ ಟು ದ ಹಾರ್ಟ್. ಸೊ ಯಾವ್ದ್ರ ಮುಖಾಂತರ? ಸೊ ಥ್ರೂ ದ ಪಲ್ಮೋನರಿ ವೇನ್ಸ್, ಗಳ ಮುಖಾಂತರ. ಅಂಡ್ ವಿ ನೋ ದಟ್. ಸೊ ಹಾರ್ಟ್ ಇಂದ ಎಲ್ಲಿಗೆ ಹೋಗ್ಬೇಕು? ದಿಸ್ ಆಕ್ಸಿಜನೇಟೆಡ್ ಬ್ಲಡ್. ಸೊ ನಾವು ದ ಆಕ್ಸಿಜನೇಟೆಡ್ ಬ್ಲಡ್ ಏನಾಗಬೇಕು? ಸೊ ದಟ್ ಮಸ್ಟ್ ಬಿ ರೀಚ್ ಟು ಅದರ್ ಟಿಶ್ಯೂಸ್ ಥ್ರೂ ದ ಅಯೋರ್ಟಾ. ಸೊ ಅಯೋರ್ಟಾದ ಮುಖಾಂತರ ಬೇರೆ ಬಾಡಿ ಟಿಶ್ಯೂಗಳಿಗೆ ಅದೇನಾಗಬೇಕು, ಹೋಗಬೇಕು. So I am just writing here the aorta. What is this? Oxygen rich blood or oxygenated blood. So that trace the movement of oxygenated blood in the body anta kelidre. So that is moving from lungs to heart and heart to other tissues. So through the aorta or what we can call it as systemic arteries. Next, write the function of valve present in between the atria and ventricle. So we know the diagram of a heart, the structure of a heart. So ಈ ತರ ಇರುತ್ತೆ ಇವಾಗ. ಸೊ ಇಲ್ಲಿ ದೇ ಆರ್ ಆಸ್ಕಿಂಗ್, ವಿ ನೋ 4 ಚೇಂಬರ್ಸ್ ಗಳಿರುತ್ತೆ ಅಲ್ವಾ ಈ ತರ. ಸೊ ಆ ಚೇಂಬರ್ಸ್ ಗಳನ್ನ ಈ ತರ ಸೆಪರೇಟ್ ಮಾಡಿದೀವಿ ಇವಾಗ. ಸೊ ಅಪ್ಪರ್ 2 ಚೇಂಬರ್ಸ್ ಆರ್ ಕಾಲ್ಡ್ atria and these are called ventricles. Remember, these are also called auricles. Atrium singular. Okay, now so these two are the atria, these two are the ventricles. In between them there is a valve. ಅಲ್ಲಿ 2 valves ಗಳಿರುತ್ತೆ. So these valves are called, remember the name as well, these are called bicuspid valve and this one is the tricuspid valve. Now they are asking, what is the function of these 2 valves? So they prevent the backward flow of the blood into the atria. Okay, what is they are doing? They are just preventing the backward flow of the blood. I'm just writing here backward flow of the blood into the atria. So we need to write prevent, avoid. This important word. So ಹಾಗಾಗಿ ಕಾಣಿಸ್ತಿಲ್ಲ ಅಲ್ಲ, I will write it much bigger font. Okay, prevent backward flow of the blood into the atria. So that is the answer. So those valves are called bicuspid and tricuspid valve. Write one structural difference between the composition of the artery and veins. Composition of the artery and veins. We know 3 different types of blood vessels are present. See, ಅದಕ್ಕೆ ಹೇಳಿದ್ದು ನಾನು ಒಂದು ಕ್ವಶನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ರಿಲೇಟೆಡ್ ಆಗಿರೋ ಕ್ವಶನ್ಸ್ ಗಳನ್ನು ಕೂಡ ನಾವು ತಿಳ್ಕೋಬೇಕಾಗುತ್ತೆ. ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ದ ಆರ್ಟರಿ, ವೇನ್ಸ್ ಅಂಡ್ ಕ್ಯಾಪಿಲರೀಸ್ ಅಂತ ಕೇಳಿದಾಗ ಈ ಒಂದು ಎಂಟೈರ್ ಟೇಬಲ್ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾವಾದರೂ ಒಂದು ಡಿಫರೆನ್ಸ್ ಕೇಳಿದರೆ ಸ್ಟ್ರಕ್ಚರಲ್ ಡಿಫರೆನ್ಸ್ ದೇ ಆರ್ ಆಸ್ಕಿಂಗ್. ಓಕೆ, ಯು ಕ್ಯಾನ್ ಸೇ ಯಾವುದು ತಿಕ್ಕಾಗಿರುತ್ತೆ, ಯಾವುದು ತಿನ್ನಾಗಿರುತ್ತೆ, ಎಲ್ಲಿ ವ್ಯಾಲ್ವ್ ಇರುತ್ತೆ, ಎಲ್ಲಿ ವ್ಯಾಲ್ವ್ ಇರಲ್ಲ ಅಂತ ನೀವು ಹೇಳ್ಬೋದು. ಸೊ ದಟ್ ಆರ್ಟ್ರೀಸ್ ಏನ್ ಮಾಡುತ್ತೆ, ದೇ ಕ್ಯಾರಿ ದ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್. ಇದು ಹಾರ್ಟಿನ ಹೊರಗಡೆಗೆ ಏನ್ ಮಾಡುತ್ತೆ, ಬ್ಲಡ್ ಅನ್ನು ತೆಗೆದುಕೊಂಡು ಹೋಗುತ್ತೆ. ಅಯೋರ್ಟಾ, ಪಲ್ಮೋನರಿ ಆರ್ಟರಿ. ಓಕೆ, ದೇ ಆರ್ ಕ್ಯಾರಿಂಗ್ ದ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್. ಸೊ ವೇನ್ಸ್ ಕ್ಯಾರಿ ಬ್ಲಡ್ ಇನ್ ಟು ದ ಹಾರ್ಟ್. ಇದು ಹಾರ್ಟ್ ಒಳಗಡೆಗೆ ಏನ್ ಮಾಡುತ್ತೆ, ಬ್ಲಡ್ ಅನ್ನು ತೆಗೆದುಕೊಂಡು ಹೋಗುತ್ತೆ. ಪಲ್ಮೋನರಿ ವೇನ್ಸ್ ಸುಪೀರಿಯರ್ ವೆನಾ ಕೇವಾ, ಇನ್ಫೀರಿಯರ್ ವೆನಾ ಕೇವಾ. ಸೊ ನೆಕ್ಸ್ಟ್ ಅಲ್ಲಿ ಬೇರೆ ತರ ನಾವು ಹೇಳ್ಬೋದು, ಕ್ಯಾರಿ ಬ್ಲಡ್ ಫ್ರಮ್ ದ ಬಾಡಿ ಆರ್ಗನ್ಸ್ ಟು ದ ಹಾರ್ಟ್, ಇನ್ ಟು ದ ಹಾರ್ಟ್ ಅಂತ. ನೆಕ್ಸ್ಟ್ ಸ್ಟ್ರಕ್ಚರಲ್, ವಿ ನೀಡ್ ಟು ರಿಮೆಂಬರ್ ದಿಸ್. ಆರ್ಟರೀಸ್ ಹ್ಯಾವ್ ಅ ಥಿಕ್ ಅಂಡ್ ಇಲಾಸ್ಟಿಕ್ ವಾಲ್ಸ್. ಇವು ಆರ್ಟರೀಸ್ ಗಳಲ್ಲಿ ವಾಲ್ಸ್ ತುಂಬಾ ಥಿಕ್ ಆಗಿರುತ್ತೆ. ಓಕೆ, ಯಾಕೆಂತ ಹೇಳಿದ್ರೆ ಅಲ್ಲಿ ಸ್ಮೂತ್ ಮಸಲ್ಸ್ಗಳು ಮಧ್ಯದಲ್ಲಿ ಏನಾಗಿರುತ್ತೆ. ಸೊ ದಟ್ ಈಸ್ ಮಚ್ ಲಾರ್ಜ್ ವೆನ್ ಕಂಪೇರ್ ಟು ದ ವೇನ್ಸ್. ಸೊ ವೇನ್ಸ್ ಹ್ಯಾವ್ ಕಂಪ್ಯಾರಿಟಿವ್ಲಿ ಥಿನ್ ವಾಲ್ಸ್. ಇಲ್ಲಿ ವಾಲ್ಸ್ಗಳು ತುಂಬಾ ಥಿನ್ ಆಗಿರುತ್ತೆ ವೆನ್ ಕಂಪೇರ್ ಟು ದ ಆರ್ಟರೀಸ್. ಓಕೆ, ಬಿಕಾಸ್ ಆರ್ಟರೀಸ್ ನೀಡ್ ಟು ಕ್ಯಾರಿ ದ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್. ಸೊ ಇಲ್ಲಿ ಬ್ಲಡ್ ಆಕ್ಟಿವ್ ಆಗಿ ಫೋರ್ಸ್ಫುಲಿ ಮೂವ್ ಆಗ್ತಾ ಇರುತ್ತೆ, ದಟ್ಸ್ ವೈ ದೇ ಆರ್ ಥಿಕ್. ಇಲ್ಲಿ ಬ್ಲಡ್ ಸೊ ಪ್ಯಾಸಿವ್ ಆಗಿ ವಿತೌಟ್ ಎಕ್ಸ್ಪೆಂಡಿಚರ್ ಆಫ್ ಎನರ್ಜಿ ಮೂವ್ ಆಗ್ತಾ ಇರುತ್ತೆ, ಅದಕ್ಕೆ ಥಿನ್ ಆಗಿರುತ್ತೆ ಅದು. ಓಕೆ, ದೀಸ್ ಆರ್ ನೋ ವ್ಯಾಲ್ವ್ಸ್, ಐ ಮೀನ್ ದೇರ್ ಆರ್ ನೋ ವ್ಯಾಲ್ವ್ಸ್ ಇನ್ ದ ಆರ್ಟರೀಸ್. ಯಾವುದೇ ತರ ವ್ಯಾಲ್ವ್ಸ್ಗಳಿರೋದಿಲ್ಲ, ಕವಾಟಗಳಿರೋದಿಲ್ಲ. ಅಂಡ್ ವೆನ್ ಇಟ್ ಕಮ್ಸ್ ಟು ಹಿಯರ್, ದ ವೇನ್ಸ್ ಆರ್ ಹ್ಯಾವಿಂಗ್ ದ ವ್ಯಾಲ್ವ್ಸ್ ಟು ಪ್ರಿವೆಂಟ್ ದ ಬ್ಯಾಕ್ವರ್ಡ್ ಫ್ಲೋ ಆಫ್ ದ ಬ್ಲಡ್. ಅಂಡ್ ಬ್ಲಡ್ ಫ್ಲೋಸ್ ಇನ್ ಅ ಫೋರ್ಸ್, ವಿತ್ ಎ ಫೋರ್ಸ್. ಆರ್ಟರೀಸ್ಗಳಲ್ಲಿ ಫೋರ್ಸ್ ಅಲ್ಲಿ ಏನಾಗುತ್ತೆ, ಬ್ಲಡ್ ಮೂವ್ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ವೇನ್ಸ್, ಬ್ಲಡ್ ಫ್ಲೋಸ್ ವೆರಿ ಸ್ಲೋಲಿ ಅಂಡ್ ವಿತೌಟ್ ಎನಿ ಫೋರ್ಸ್. ಸೊ ರಿಮೆಂಬರ್ ದೀಸ್ ಟು ಪಾಯಿಂಟ್. ನಾವು ಸ್ಟ್ರಕ್ಚರ್ ಅಂತ ಕೇಳಿದಾಗ
2 ಮತ್ತೆ 3 ಪಾಯಿಂಟ್ಸ್ ಸೆಕೆಂಡ್ ಅಂಡ್ ಥರ್ಡ್ ಪಾಯಿಂಟ್ ಅನ್ನ ನೆನ್ಪಿಟ್ಕೊಬೇಕು. ಐ ಹೋಪ್ ಯು ಗಾಟ್ ದಿಸ್. ಕ್ವಶನ್ ಯಾವ ತರ ಕೇಳ್ತಾರೆ ಅಂತ ಗೊತ್ತಾಯ್ತಲ್ಲ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ. ನೆಕ್ಸ್ಟ್ ಕ್ವಶನ್ ಇಸ್ ಹಿಯರ್. ನಾವು ವಿ ಆರ್ ಟಾಕಿಂಗ್ ಅಬೌಟ್ ಎಕ್ಸ್ಕ್ರಿಟರಿ ಸಿಸ್ಟಮ್. ಯಾವುದೇ ಸಿಸ್ಟಮ್ಗಳನ್ನ ಬಿಡ್ತಾ ಇಲ್ಲ, ಎಲ್ಲಾ ಸಿಸ್ಟಮ್ಗಳನ್ನ ಕವರ್ ಮಾಡೋಣ ಯಾವ ತರ ಕೇಳಬಹುದು ಅಂತ. ಓಕೆ, ಎಕ್ಸ್ಕ್ರಿಟರಿ ಸಿಸ್ಟಮ್ ಅಲ್ಲಿ ಡಿಫೈನ್ ಎಕ್ಸ್ಕ್ರೀಷನ್ ಅಂತ ಕೇಳ್ತಿದ್ದಾರೆ. ಡಿಫೈನ್ ಎಕ್ಸ್ಕ್ರೀಷನ್, it's a process or maybe phenomena of removal of nitrogenous waste from our body. So I'm just writing here the process of removal of harmful nitrogenous wastes from the body is called excretion. We know during metabolism, so through the blood ಏನಾಗುತ್ತೆ, that gets filtered in the ಕಿಡ್ನಿಯಲ್ಲಿ ಫಿಲ್ಟರ್ ಆಗುತ್ತೆ, and we are removing the harmful nitrogenous waste, metabolic waste in the form of urine. ಅದು ಯೂರಿಯೋಟೆಲಿಕ್ ಅಂತ ಹೇಳ್ತೀವಿ. That is called excretion, removal of waste. Name the basic filtration unit present in the kidney. ಕಿಡ್ನಿಯಲ್ಲಿರೋ ಬೇಸಿಕ್ filtrate unit ಯಾವುದು? And that filtrate unit is called nephron. What is that? Nephron. Okay, so number of nephrons are present in kidney. They are mainly responsible for the urine formation, or you can say the blood filtration. Next, draw the excretory system in human beings and label the following organs excretory system. So perform the following function. Okay, ಈಗ ಒಂದು ತಿಳ್ಕೊಳ್ಳಿ, ನಮಗೆ 10th ಅಲ್ಲಿ 9 ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ಗಳಿದೆ. ಔಟ್ ಆಫ್ ದಟ್ 6 ಡಯಾಗ್ರಾಮ್ಸ್ನ ಅವರು ಕಾಮನ್ ಆಗಿ 2 or 3 ಮಾರ್ಕ್ಸ್ಗೆ ಕೇಳ್ತಾರೆ. ಎಲ್ಲ 2 ಮಾರ್ಕ್ಸ್ಗೆ ಇರೋದು. ಅದೃಷ್ಟ ಚೆನ್ನಾಗಿದ್ರೆ ನೆಫ್ರಾನ್ ಅನ್ನ ಅಥವಾ ಎಕ್ಸ್ಕ್ರಿಟರಿ ಸಿಸ್ಟಮ್ ಅನ್ನ 3 ಮಾರ್ಕ್ಸ್ ಕೇಳಬಹುದು. ಇಲ್ಲ ಅಂದ್ರೆ ಇನ್ನೂ 3 ಡಯಾಗ್ರಾಮ್ಸ್ಗಳಿದೆ, ಅದನ್ನ 4 ಮಾರ್ಕ್ಸ್ ಕೇಳ್ತಾರೆ. ಕೊನೆಯಲ್ಲಿ ಹೇಳ್ತೀನಿ ಯಾವುದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಎಕ್ಸ್ಕ್ರಿಟರಿ ಸಿಸ್ಟಮ್ ಅನ್ನ ಇವಾಗ 2 ಮಾರ್ಕ್ಸ್ ಕೇಳ್ತಿದ್ದಾರೆ. ದಿಸ್ ಕ್ವಶನ್ ದೇ ಹ್ಯಾವ್ ಆಸ್ಕ್ಡ್ ಫಾರ್ 4 ಮಾರ್ಕ್ಸ್. ನೋಡಿ, 1 mark, 2 mark, and this is for the 2 marks. ಓಕೆನಾ? ಸೊ ಹಾಗಾಗಿ ನೆನ್ಪಿಟ್ಕೊಬೇಕು, ಎಕ್ಸ್ಕ್ರಿಟರಿ ಸಿಸ್ಟಮ್ ಕೇಳ್ತಾ ಇದ್ದಾರೆ. ಫಾರ್ಮ್ ಯೂರಿನ್ ಎಲ್ಲಿ ಫಾರ್ಮ್ ಆಗುತ್ತೆ ಅದನ್ನ ಲೇಬಲ್ ಮಾಡಬೇಕು. ಇಸ್ ಅ ಲಾಂಗ್ ಟ್ಯೂಬ್ ವಿಚ್ ಕಲೆಕ್ಟ್ಸ್ ದ ಯೂರಿನ್ ಫ್ರಮ್ ದ ಕಿಡ್ನಿ. ಸೊ ಲಾಂಗ್ ಟ್ಯೂಬ್ ಅದು ಕಲೆಕ್ಟ್ ಮಾಡೋದು ಯೂರಿನ್ ಅನ್ನ ಕಿಡ್ನಿಯಿಂದ. ಸ್ಟೋರ್ ಯೂರಿನ್ ಅಂಟಿಲ್ ಇಟ್ ಪಾಸಸ್ ಔಟ್. ಮಿಕ್ಚುರೇಷನ್ ಆಗೋ ತನಕ ಸ್ಟೋರ್ ಮಾಡೋದು ಎಲ್ಲಿ ಅಂತ. ಸೊ ಹಾಗಾಗಿ we are writing the diagram. So they have asked to draw the excretory system. Excretory system ಅನ್ನು ಡ್ರಾ ಮಾಡೋದಕ್ಕೆ ಹೇಳಿದ್ದಾರೆ. And you know excretory system of human being having 2 bean shaped kidney. 2 bean shaped kidney ಇರುತ್ತೆ. 2 bilateral ಆಗಿರಬೇಕು. If it is not bilateral, so just focus that. Okay, now so ಇಲ್ಲಿಂದ ಏನಾಗುತ್ತೆ, from the kidney, so 2 elongated tubes have been arised. ಇಲ್ಲಿಂದ 2 ಟ್ಯೂಬ್ಗಳ ರೈಸ್ ಆಗುತ್ತೆ. ಓಕೆ, ವಿ ನೋ ದಟ್. ಸೊ ದೀಸ್ ಟ್ಯೂಬ್ಸ್ ಆರ್ ಕಾಲ್ಡ್ ಯುರೇಟರ್ಸ್. ಇದು ಯುರೇಟರ್ ಆಗಿರುತ್ತೆ. ಅಂಡ್ ದೇ ಗೆಟ್ ಕನೆಕ್ಟೆಡ್ ಟು ದ ಯೂರಿನರಿ ಬ್ಲಾಡರ್. ಯೂರಿನರಿ ಬ್ಲಾಡರ್ಗೆ ಕನೆಕ್ಟ್ ಆಗುತ್ತೆ. ದೇ ಮಸ್ಟ್ ಕನೆಕ್ಟ್ ಹಿಯರ್. ಕನೆಕ್ಟ್ ಆಗಿದೆ ಯೂರಿನರಿ ಬ್ಲಾಡರ್. ಅಂಡ್ ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಸೊ ದ ಅಯೋಟಾ ವಾಟ್ ಎವರ್ ಇಟ್ ಈಸ್, ಇಫ್ ಯು ವಾಂಟ್ ದಟ್ ಯು ಕ್ಯಾನ್ ರೈಟ್ ಹಿಯರ್. ಬರಿಬೇಕಿದ್ದಾರಾ? ಓಕೆ. So and after that one more, the red I am using because one is carrying the blood, one is taking the blood away and into. So ಯಾಕೆಂತ ಹೇಳಿದ್ರೆ ಇಲ್ಲಿ ಫಿಲ್ಟರ್ ಆಗೋ ಬ್ಲಡ್ ಮತ್ತೆ ಫಿಲ್ಟರ್ ಆಗದೇ ಇರೋ ಬ್ಲಡ್ ಎರಡನ್ನೂ ಕೂಡ ಅದು ಕ್ಯಾರಿ ಮಾಡಬೇಕಲ್ಲ. ಸೊ ನೆಕ್ಸ್ಟ್ ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಲೈಕ್ ದಿಸ್. ಓಕೆ, ದೀಸ್ ಆರ್ ಕಾಲ್ಡ್ ರೀನಲ್ ಪಿರಮಿಡ್ಸ್ ಅಂಡ್ ರೀನಲ್ ಪ್ಯಾಪಿಲ್ಲೆ. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ ಇಂದಲ್ಲಿ ಕೊಟ್ಟಿದ್ದಾರೆ. ಓಕೆ, ರಿಮೆಂಬರ್ ದಿಸ್. ಈಗ ಅವ್ರು ಕೇಳಿರೋದು ಎಲ್ಲಿ? ಫಾರ್ಮ್ ಯೂರಿನ್ ಎಲ್ಲಿ ಫಾರ್ಮ್ ಆಗುತ್ತೆ? ಸೊ ದೇ ಆರ್ ನಾಟ್ ಡೈರೆಕ್ಟ್ಲಿ ಆಸ್ಕಿಂಗ್ ಟು ಲೇಬಲ್ ದ ಕಿಡ್ನಿ. ದೇ ಆರ್ ಇಂಡೈರೆಕ್ಟ್ಲಿ ಆಸ್ಕಿಂಗ್ ವೇರ್ ದ ಯೂರಿನ್ is formed. So that is formed in the kidney. First one we should mention A, or you can mention in front of that form urine. Correct ಆಗಿ ಅವ್ರು ಏನು ಕೇಳಿರ್ತಾರೆ ಅಂತ ಬರಿಬೇಕು. Second one, which collects the urine from the kidney, that is called ureter. They are the long tube ureters. They connects to the muscular organ, sac-like structure, that is called urinary bladder. This is what they have asked. So this stores the urine temporarily until it passes out.
So this is called urinary bladder. Urinary bladder. So these are the questions they have asked. Maybe ಈ question ನ 5 marks ಕೂಡ ಕೇಳಿರಬಹುದು. So 1 mark for the diagram and 2 marks for the labeling like that. So ಹಾಗಾಗಿ diagrams ಗಳನ್ನ ಪ್ರಾಕ್ಟೀಸ್ ಮಾಡಿ. I hope you got this 2 kidney and also aorta ದಿಂದ ಬರೋದು systemic aorta ಮತ್ತೆ superior vena cava ದಿಂದ ಬರೋದು inferior vena cava ದಿಂದ, ಜೊತೆಗೆ ಇಲ್ಲಿ ureters, urinary bladder and finally urethra. ಈ ಲೇಬಲ್ ನ ಕೇಳಿಲ್ಲ, ಸೊ ಜಸ್ಟ್ ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಬರೀತಾ ಇಲ್ಲ. ಸೊ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಲ್ಲಿ ಎಕ್ಸ್ಕ್ರೀಷನ್ ಅಂದ್ರೆ ಏನು, ನೆಫ್ರಾನ್, ಫಿಲ್ಟ್ರೇಟಿಂಗ್ ಯೂನಿಟ್, ಡಯಾಗ್ರಾಮ್ ಅಂಡ್ ದ ಲೇಬಲ್ಸ್ ದೇ ಆರ್ ಆಸ್ಕಿಂಗ್ ಇನ್ ಡೈರೆಕ್ಟ್ಲಿ, ನಾಟ್ ಡೈರೆಕ್ಟ್ಲಿ. ಓಕೆ, ಈಗ ಹಾರ್ಟ್ ಅಲ್ಲೂ ಅಷ್ಟೇನೆ ಡೈರೆಕ್ಟ್ ಆಗಿ ನಿಮ್ಗೆ ರೈಟ್ ಏಟ್ರಿಯಾ ಲೇಬಲ್ ಮಾಡಿ ಅಂತ ಕೇಳಲ್ಲ. ಅವಾಗ ಏನ್ ಮಾಡ್ತಾರೆ, ಸೊ ನೇಮ್ ದ ಚೇಂಬರ್ ಆಫ್ ದ ಹಾರ್ಟ್ ವಿಚ್ ರಿಸೀವ್ಸ್ ದ ಡಿಆಕ್ಸಿನೇಟೆಡ್ ಬ್ಲಡ್ ಅಂತ ಕೇಳ್ಬಿಡ್ತಾರೆ. ಸೊ ಅವಾಗ ನೀವು ರೈಟ್ ಏಟ್ರಿಯಂ ಅಂತ ಬರೀಬೇಕು, ಅದನ್ನ ಲೇಬಲ್ ಮಾಡಬೇಕು. ಸೊ ದೇ ಆರ್ ಆಸ್ಕಿಂಗ್ ದ ಫಂಕ್ಷನ್, ಯು ನೀಡ್ ಟು ಲೇಬಲ್ ಇಟ್ ಜಸ್ಟ್ ಬೈ ಐಡೆಂಟಿಫೈಯಿಂಗ್ ಇಟ್. ಸೊ ನೆಕ್ಸ್ಟ್ ಕ್ವಶನ್ ಈಸ್ ಹಿಯರ್, and why there is a difference in the rate of breathing between aquatic organisms and terrestrial organisms? Explain. You know, aquatic and terrestrial organisms, they are quite different because they are present and living in water. We are living on the land. We are using the free oxygen which is abundant. But ನೀರಿನಲ್ಲಿರೋದು aquatic animals, they need to take up the dissolved oxygen which is present in the water, which is a very less in number. ಕಡಿಮೆ ಇರುತ್ತೆ, ಕಡಿಮೆ ಅಮೌಂಟ್ ಇರುತ್ತೆ. So if they want more oxygen, they need to breathe faster and faster. ನಮ್ಮ ಬ್ರೀದಿಂಗ್ ರೇಟ್ ಏನಾಗಿರುತ್ತೆ, ಇಟ್ ಇಸ್ ನಿಯರ್ಲಿ ಅಬೌಟ್ 12 to 15 ಆರ್ 12 to 17 per minute ಅಷ್ಟೇ ಇರುತ್ತೆ. ಓಕೆ, 17 ಮ್ಯಾಕ್ಸಿಮಮ್ ಹೇಳ್ತೀವಿ ನಾವು, 17 per minute. ಆದರೆ ಫಿಶಸ್ಗಳು ನೋಡಿದ್ರೆ ನೀವು ಅಕ್ವೇರಿಯಂ ಅಲ್ಲಿ, ದೇ ಆಲ್ವೇಸ್ ಡೂಯಿಂಗ್ ಲೈಕ್ ದಿಸ್, ಈ ತರ ಬಾಯನ್ನ ಬಿಡ್ತಾನೆ ಇರುತ್ತೆ. Because they need to respire faster when compared to the terrestrial animal, because the amount of oxygen present in the water, dissolved oxygen, is very less. ತುಂಬಾ ಕಡಿಮೆ ಇರುತ್ತೆ. ಸೊ ಇಲ್ಲಿ ಆನ್ಸರ್ ಇದೆ ನೋಡಿ, the amount of dissolved oxygen in water is much lower than the amount of oxygen present in the air. This is called free oxygen. ಎಲ್ಲ ಫ್ರೀನೇನೆ, ಆದರೆ ಫ್ರೀ ಆಕ್ಸಿಜನ್ ಅಂತ ಹೇಳಿದ್ರೆ ಏನಾಗಿರುತ್ತೆ, ಸ್ವಲ್ಪ ಅಬೌಂಡೆಂಟ್ ಆಗಿರುತ್ತೆ. As a result, aquatic organisms must breathe faster than terrestrial organisms in order to obtain more oxygen. If they want more oxygen, they need to breathe more and more to take up the dissolved oxygen from the water. And aquatic organisms such as fishes obtain oxygen from the dissolved state of water. ಅದು dissolved state ಅಲ್ಲಿ ಇರುತ್ತೆ, ಕರಗಿದ ರೂಪದಲ್ಲಿ ಇರುತ್ತೆ. So this is the reason why they are breathing faster when compared to terrestrial animals. Next, write 2 different ways in which glucose is oxidized to provide the energy in human body. Okay, write the products formed in each case. Now we are talking about respiratory system. First digestive system, now discuss ಮಾಡಿದ್ದು. Second circulatory system, then we have discussed about the excretory system. Now we are discussing about the respiratory system. We are not leaving even a single concept. How they are going to ask, ಕೇಳಿದ್ರು ನಾವು ಬರೆಯೋ ತರ ಪ್ರಿಪೇರ್ ಆಗಿರ್ಬೇಕು ಇವಾಗ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಇದ್ದೀವಿ, ಡಿಫರೆಂಟ್ ವೇಸ್ ಇನ್ ವಿಚ್ ದ ಗ್ಲೂಕೋಸ್ ಗೆಟ್ ಆಕ್ಸಿಡೈಸ್ಡ್ ಇನ್ ಹ್ಯೂಮನ್ ಬಾಡಿ. ರಿಮೆಂಬರ್ ಸರ್, ನಾನು ಎಲ್ಲವನ್ನ ಓದ್ಬಿಟ್ಟಿದ್ದೀನಿ, ಈಗ ಟಾಪರ್ ನೀವು. ಕನ್ಸಿಡರಿಂಗ್ ದಟ್ ಯು ಆರ್ ಎ ಟಾಪರ್, ಓಕೆ, you have studied everything and you started to write aerobic and anaerobic, and without writing the lactic acid, okay, without writing the lack of oxygen ಬರೆಯದೆ ನೀವೇನಾದ್ರೂ ಈಥೈಲ್ ಆಲ್ಕೋಹಾಲ್ ಅಂಡ್ ಎನರ್ಜಿ ಅಂತ ಬರೆದು ಬಿಟ್ರೆ ಮಾರ್ಕ್ಸ್ ಕಳ್ಕೋತೀರಾ. ಹ್ಯೂಮನ್ ಬಾಡಿಯಲ್ಲಿ ಅನಏರೋಬಿಕ್ ರೆಸ್ಪಿರೇಷನ್ ಆಗೋದು ಯಾವ ತರ, ಲ್ಯಾಕ್ಟಿಕ್ ಆಸಿಡ್ ಮಾತ್ರ ಪ್ರೊಡ್ಯೂಸ್ ಆಗುತ್ತೆ. ನೀವು ಮೂರನೇದನ್ನ ಬರೆಯೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು, ಆದ್ರೆ ಸೆಕೆಂಡ್ ಒನ್ ಇದೆಯಲ್ಲ ಲ್ಯಾಕ್ಟಿಕ್ ಆಸಿಡ್, ಯು ಮಸ್ಟ್ ರೈಟ್ ಹಿಯರ್. ಓಕೆ, ಸೊ ಹಾಗಾಗಿ ಟಾಪರ್ಸ್ ಯು ಆರ್ ಗೋಯಿಂಗ್ ಟು ಲೂಸ್ ದ ಮಾರ್ಕ್ಸ್ ಹಿಯರ್. ಇಲ್ಲಿ ಲೂಸ್ ಮಾಡ್ಕೊಂತೀರಾ ಮಾರ್ಕ್ಸ್ ಅನ್ನ. ಸೊ ನೋಡಿ ಯಾವ ತರ ಇದೆ ಅಂತ. ಗ್ಲೂಕೋಸ್ ನಾವು ಬರೆದಿರ್ತೀವಿ ಒಂದು ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅನ್ನ. ಸೊ ವೈಲ್ ವಿ ಆರ್ ಎಕ್ಸ್ಪ್ಲೈನಿಂಗ್ ದಟ್ ಆಸ್ ವೆಲ್ ಆಸ್ ಗ್ಲೂಕೋಸ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ದೇ ಹ್ಯಾವ್ ಗಿವನ್ ಗೆಟ್ ಆಕ್ಸಿಡೈಸ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಐ ಆಮ್ ರೈಟಿಂಗ್ ರೈಟ್ ನೌ. ಸೊ ಇಲ್ಲೇನಾಗುತ್ತೆ, ಪೈರುವಿಕ್ ಆಸಿಡ್ ಆರ್ ದ ಪೈರುವೇಟ್, then it is converted into carbon dioxide plus water plus energy. So large amount of energy is being produced during aerobic respiration. That indicates in the presence of oxygen. In the presence of oxygen it is happening.
Glucose, 6 carbon organic molecule is converted into 3 carbon organic molecule. I'm writing 6 carbon organic molecule into 3 carbon organic molecule that occurs in the cytoplasm. Cytoplasm ali agutte. Next, the pyruvic acid, again that breaks down into carbon dioxide, water and energy in the form of ATP. ATP, adenosine triphosphate mukantara adu produce agutte. And remember, this is happening inside the mitochondria. Mitochondria. You know that mitochondria is the site of aerobic respiration, powerhouse of the cell, because it is producing the energy in the form of ATP. Okay na? So next, idu one. What is the product we are getting? Carbon dioxide, water and energy. Second one nodta idivi. So in the lack of oxygen, glucose broken down or break down into pyruvate or pyruvic acid. So convert ಆಗ್ತಾ ಇದೆ. Again, so here you can observe the lactic acid. ಇಲ್ಲಿ lactic acid produce ಆಗುತ್ತೆ. So look at here. Lactic acid is very important. ಯಾವಾಗ you should write the lack of oxygen. Lack of oxygen ಅಂತ ಬರಿಬೇಕು. ಓಕೆನಾ? ಪ್ರಾಡಕ್ಟ್ ಬರಿತಾ ಇದೀವಿ. ನೆಕ್ಸ್ಟ್, ಈಗ ಅವರು ಹ್ಯೂಮನ್ ಅಲ್ಲಿ ಕೇಳಿರೋದ್ರಿಂದ ಇವೆರಡೆ ಬರಿಬೇಕು. ಸೊ ವೇರ್ ಇಟ್ ಅಕರ್ಸ್, ಜಸ್ಟ್ ಟ್ರೈ ಟು ಎಕ್ಸ್ಪ್ಲೈನ್ ದ ಸೇಮ್ ಥಿಂಗ್. If they are asking for 2 marks, 3 marks, you need to explain. Okay? During the lack of oxygen, glucose is, what is that? Incompletely broken down. Glucose is incompletely oxidized to produce the lactic acid. So this will occur in muscle cells. Idu muscles alli agutte. Or you can say muscle cells kalali agutte. I am not writing. So muscle cells kalali agutte anta baribeku. Okay? Muscle cells alli ಈ ತರದ ಲ್ಯಾಕ್ಟಿಕ್ ಆಸಿಡ್ಗಳು ಸ್ಟೋರ್ ಆದರೆ ದಟ್ ಲೀಡ್ಸ್ ಟು ದ ಸ್ಪಾಸ್ಮ್. ಸೊ ಆವಾಗ ಕ್ರ್ಯಾಂಪ್ ಆಗುತ್ತೆ, ಸ್ಪಾಸ್ಮ್ ಆಗುತ್ತೆ, ಸ್ನಾಯು ಸೆಡೆತ ಉಂಟಾಗುತ್ತೆ. ಸೊ ಬಾಡಿ ಮೂವ್ಮೆಂಟ್ ಮಾಡೋದಕ್ಕೆ ಆಗಲ್ಲ. ಸೊ ದಿಸ್ ಇಸ್ ದ ಆನ್ಸರ್. ಅಂಡ್ ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಒನ್ ಮೋರ್, ಬಟ್ ದಟ್ ಡಸಂಟ್ ಅಕರ್ ಇನ್ ಹ್ಯೂಮನ್ ಬೀಯಿಂಗ್ಸ್. ನಮ್ಮ ಬಾಡಿಯಲ್ಲಿ ಆಗಲ್ಲ, ಅದು ಏರೋಬಿಕ್ ರೆಸ್ಪಿರೇಷನ್. ಸೊ ಹಾಗಾಗಿ ಇದೆಲ್ಲ ಆಗುತ್ತೆ ಅನೇರೋಬಿಕ್ ರೆಸ್ಪಿರೇಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಸೊ ಸಮ್ ಬ್ಯಾಕ್ಟೀರಿಯಾ ಅಂಡ್ ಈಸ್ಟ್ಗಳಲ್ಲಿ ಆಗೋದು. ಸೊ ಅವಾಗ ನೀವು ಬರೀತೀರಾ ದ ಸೇಮ್ ಥಿಂಗ್ ಯು ಆರ್ ರೈಟಿಂಗ್ ಅಂಡ್ ದ ಪ್ರಾಡಕ್ಟ್ ವಾಸ್ C2H5OH. Okay, and ethyl alcohol is being produced. This phenomena is also commonly known as fermentation, 𝐒𝐒𝐂𝐈𝐀. So here the large amount of carbon dioxide has been produced. ಗೊತ್ತಿರುತ್ತೆ ನಿಮಗೆ ಯಾಕೆ ಬ್ರೆಡ್ ಮತ್ತೆ ಡಫ್ ಅಂತ ಹೇಳ್ತೀವಿ ನೋಡಿ, ಅದರಿಂದಾನೇ ಬ್ರೆಡ್ ಎಲ್ಲ ಮಾಡ್ತೀವಲ್ಲ. ಸೊ ಅದು ಸ್ಮೂತ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಯಾಕೆ? ಬಿಕಾಸ್ ಲಾರ್ಜ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಬೀಂಗ್ ಪ್ರೊಡ್ಯೂಸ್ಡ್ ಅಂಡ್ ವೈಲ್ ಇಟ್ ಈಸ್ ಎಸ್ಕೇಪಿಂಗ್ ದಟ್ ಮೇಕ್ಸ್ ದ ಹೋಲ್ ಆನ್ ಇಟ್. ಆಗ ಅದು ಸ್ಪಾಂಜಿ ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್, ನೇಮ್ 3 types of blood vessels. Write the structural difference in between them. Mention any one function of each. ಓಕೆ, 3 ಕೇಳಿದ್ದಾರೆ ಇವಾಗ. So arteries, veins and capillaries, as we have discussed, everything is same. And capillaries ನೋಡೋಣ ಇವಾಗ. Arteries carry blood away from the heart. Veins carry blood into the heart, brings the blood into the heart. So ಏನು ಮಾಡುತ್ತೆ? capillaries that supply the blood into the tissues. ಇದು ಟಿಶ್ಯೂಗಳಿಗೆ ಏನು ಮಾಡುತ್ತೆ? ಬ್ಲಡ್ ಅನ್ನು ಸಪ್ಲೈ ಮಾಡುತ್ತೆ. ನೆಕ್ಸ್ಟ್, arteries have thick and elastic walls. These are comparatively thin and these are the thinnest. ತುಂಬಾ ಥಿನ್ ಆಗಿರುತ್ತೆ. ಯು ಕ್ಯಾನ್ ಸೇ ಸ್ಮಾಲೆಸ್ಟ್ ಬ್ಲಡ್ ವೆಸಲ್ಸ್. ಅಂದ್ರೆ ನಿಮ್ಮ ಕಣ್ಣಿನಲ್ಲೂ ಕೂಡ ಇರುತ್ತೆ, ನೋಡಿದಿರಲ್ಲ. ಸೊ ಕಣ್ಣು ಕೆಂಪುಗಾದಾಗ ಮಿರರ್ ಮುಂದೆ ನಿಂತು ಹಾಗೆ ನೋಡ್ಕೊಳ್ಳಿ. ಯು ಕ್ಯಾನ್ ಅಬ್ಸರ್ವ್ ದ ಸ್ಮಾಲ್ ವೈನ್ಸ್. ರೆಡ್ ಕಲರ್ ಇರೋ ವೈನ್ಸ್ ಇರುತ್ತಲ್ಲ, ಆಕ್ಚುಲಿ ನಾವು ವೈನ್ಸ್ ಅಂತ ಹೇಳ್ತಾ ಇದ್ದೀವಿ ಇವಾಗ. ದೋಸ್ ಆರ್ ಕಾಲ್ಡ್ ಕ್ಯಾಪಿಲರೀಸ್. ಓಕೆ, ಅದಕ್ಕಿಂತಲೂ ತುಂಬಾ ಚಿಕ್ಕದಾಗಿರೋ ಕೂಡ ನಮ್ಮ ಬಾಡಿಯಲ್ಲಿದೆ. ಅದು ನೆಫ್ರಾನ್ ಅಲ್ಲಿ ಇರುತ್ತೆ. ಅಂದ್ರೆ ಗ್ಲಾಮೆರುಲಸ್ ಇರುತ್ತಲ್ಲ, ದೋಸ್ ಆರ್ ವೆರಿ ವೆರಿ ಸ್ಮಾಲೆಸ್ಟ್ ಥಿನ್ನೆಸ್ಟ್ ಬ್ಲಡ್ ಕ್ಯಾಪಿಲರೀಸ್ ಇನ್ ಅವರ್ ಬಾಡಿ. ಅಲ್ಲಿ ಯೂರಿನ್ ಫಿಲ್ಟ್ರೇಟ್ ಆಗಬೇಕು, ಬ್ಲಡ್ ಫಿಲ್ಟ್ರೇಷನ್ ಆಗಬೇಕು, ಯೂರಿನ್ ಫಾರ್ಮ್ ಆಗಬೇಕು. ಸೊ ದೇರ್ ಆರ್ ನೋ ವ್ಯಾಲ್ವ್ಸ್ ಅಂಡ್ ಹಿಯರ್ ವ್ಯಾಲ್ವ್ಸ್ ಆರ್ ಪ್ರೆಸೆಂಟ್, ಸೊ ವ್ಯಾಲ್ವ್ಸ್ ಆರ್ ಆಬ್ಸೆಂಟ್. ಸೊ ಹಿಯರ್ ವ್ಯಾಲ್ವ್ಸ್ ಆರ್ ಆಬ್ಸೆಂಟ್. ಏನು ವ್ಯಾಲ್ವ್ಸ್ ಅಂದ್ರೆ ಕವಾಟಗಳು ಇರೋದಿಲ್ಲ, ಟು ಪ್ರಿವೆಂಟ್ ದ ಬ್ಯಾಕ್ವರ್ಡ್ ಫ್ಲೋ ಆಫ್ ದ ಬ್ಲಡ್. ಸೊ ಬ್ಲಡ್ ಫ್ಲೋಸ್ ವಿತ್ ಅ ಫೋರ್ಸ್. ಸೊ ಇಲ್ಲಿ ಯಾವುದೇ ತರ ಫೋರ್ಸ್ ಇರೋದಿಲ್ಲ, ನೋ ಫೋರ್ಸ್, ಯಾವುದೇ ತರ ಫೋರ್ಸ್ ಇರೋದಿಲ್ಲ. ಸೊ ದೇ ಆರ್ ಜಸ್ಟ್ ಮೂವಿಂಗ್ ಪ್ಯಾಸಿವ್ಲಿ. ಸೊ ಈ 3 ಡಿಫರೆನ್ಸ್ಗಳು ಕೂಡ ಗೊತ್ತಿರಬೇಕಂದ್ರೆ 4 ಡಿಫರೆನ್ಸ್ಗಳು ವಿತ್ ಆಲ್ ದೀಸ್ 3 ಬ್ಲಡ್ ಕ್ಯಾಪಿಲರೀಸ್. ಓಕೆ, ಸರ್ಕ್ಯುಲೇಟರಿ ಸಿಸ್ಟಮ್ ಕಾನ್ಸೆಪ್ಟ್ ಅಲ್ಲಿ ಬರೋದು. ನೆಕ್ಸ್ಟ್, a student, now we are talking about the plant.
ಪ್ಲಾಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ಲಾಂಟ್ ಅಲ್ಲೂ ಕೂಡ ಟ್ರಾನ್ಸ್ಪೋರ್ಟೇಷನ್, ಟ್ರಾನ್ಸ್ಲೊಕೇಶನ್, ಟ್ರಾನ್ಸ್ಪಿರೇಷನ್, ಸ್ಟೊಮ್ಯಾಟಾ, ಸ್ಟ್ರಕ್ಚರ್, ದ ಫಂಕ್ಷನ್, ಎವ್ರಿಥಿಂಗ್ ದೇ ಹ್ಯಾವ್ ಗಿವನ್, ರೈಟ್? ಸೊ ಸ್ಟೂಡೆಂಟ್ ಈಸ್ ಅಬ್ಸರ್ವಿಂಗ್ ದ ಟೆಂಪರರಿ ಮೌಂಟ್ ಆಫ್ ಲೀಫ್ ಪೀಲ್ ಅಂಡರ್ ಅ ಮೈಕ್ರೋಸ್ಕೋಪ್. ಒಂದು ಲೀಫ್ ಪೀಲ್ ಅನ್ನ, ಒಂದು ಎಲೆಯನ್ನು ತೆಗೆದುಕೊಂಡು ಅದ್ರ ಮೇಲಿರೋ ಒಂದೇ ಒಂದು ಚಿಕ್ಕದ ಲೇಯರ್ನ ತೆಗೆದುಕೊಂಡು ಮೈಕ್ರೋಸ್ಕೋಪ್ ಕೆಳಗಡೆ ನೋಡ್ತಾ ಇದ್ದಾನೆ. ಡ್ರಾ ಲೇಬಲ್ಡ್ ಡಯಾಗ್ರಾಮ್ ಆಫ್ ದ ಸ್ಟ್ರಕ್ಚರ್ ಆಫ್ ಸ್ಟೊಮ್ಯಾಟಾ ಆಸ್ ಸೀನ್ ಅಂಡರ್ ದ ಮೈಕ್ರೋಸ್ಕೋಪ್. ಓಕೆ, ಆಕ್ಚುಲಿ ಇದು ಇನ್ಕಂಪ್ಲೀಟ್ ಕ್ವಶನ್. ಕೇಳೋ ತರ ಕೇಳಿದಿದ್ರೆ ಡಿಫ್ರೆಂಟ್ ಆಗಿರೋದು. ಯಾವ ತರ? ಈಸ್ ಅಬ್ಸರ್ವಿಂಗ್ ದ ಪೀಲ್ ಆಫ್ ಲೀಫ್ ಅಂಡರ್ ದ ಮೈಕ್ರೋಸ್ಕೋಪ್ ಅಂಡ್ ಈಸ್ ಅಬ್ಸರ್ವಿಂಗ್ ಸಮ್ ಟೈನಿ ಪೋರ್ಸ್. ಓಕೆ, ವಾಟ್ ಆರ್ ದೋಸ್ ಪೋರ್ಸ್ ಅಂಡ್ ರೈಟ್ ದ ಡಯಾಗ್ರಾಮ್ ಆಫ್ ದ ಪೋರ್ ಅಂತ ಕೇಳಿದ್ರೆ ನಿಮಗೆ ಗೊತ್ತಾಗಿರೋದು ನಾವು ಸ್ಟೊಮ್ಯಾಟೋ ಬರಿಬೇಕು ಅಂತ. ಬಟ್ ಡೈರೆಕ್ಟ್ ಆಗಿ ಅವರೇ ಸ್ಟೊಮ್ಯಾಟೋ ಬರೀರಿ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಯು ಕ್ಯಾನ್ ಈಸಿಲಿ ರೈಟ್ ದ ಡಯಾಗ್ರಾಮ್ ಆಫ್ ದ ಸ್ಟೊಮ್ಯಾಟೋ ಬೈ ರೈಟಿಂಗ್ 2 ಬೀನ್ ಶೇಪ್ಡ್ ಗಾರ್ಡ್ ಸೆಲ್. 2 ಬೀನ್ ಶೇಪ್ ಅಲ್ಲಿ ಇರೋ ಗಾರ್ಡ್ ಸೆಲ್ಸ್. ಆ ಗಾರ್ಡ್ ಸೆಲ್ಸ್ ಒಳಭಾಗದಲ್ಲಿ ನಂಬರ್ ಆಫ್ ಕ್ಲೋರೋಪ್ಲಾಸ್ಟ್ ಬಿಕಾಸ್ ದೀಸ್ ಆರ್ ಆಲ್ಸೋ ಪ್ಲಾಂಟ್ ಸೆಲ್ ಅಂಡ್ 2 ನ್ಯೂಕ್ಲಿಯಸ್ ಅಲಾಂಗ್ ವಿತ್ ವ್ಯಾಕ್ಯೂಲ್. ವ್ಯಾಕ್ಯೂಲ್ ಬರೆಯೋದ್ರೆ ಬರೀರಿ. And now there is a pore called stomatal pore and surrounded by the entire stomata is surrounded by the subsidiary cells which are deformed by ಯಾವ್ದ್ರಿಂದ ಆಗಿರುತ್ತೆ? modified epithelial cells, epidermis cells. So I'm just mentioning their label right now. These are called subsidiary cells. Okay, next, and these two are guard cells. These two are guard cells. And next, within that you can mention nucleus as well. And also this is the stomatal pore. Okay, and you can write the chloroplast as well. Chloroplast, and that's it. So here the inner layers, that covers the stomatal pore, they are very thicker when compared to the outer layer. So the thick agirutte, they are guarding, so protecting the pore. Idu pore ana protect ಮಾಡ್ತಾ ಇರುತ್ತೆ. ಓಕೆನಾ? ಸೊ ದಿಸ್ ಇಸ್ ವಾಟ್ ವಿ ನೀಡ್ ಟು ರೈಟ್. ಇದನ್ನ ಕಾಮನ್ ಆಗಿ 2 ಮಾರ್ಕ್ಸ್ ಕೇಳ್ತಾರೆ. ಡಯಾಗ್ರಾಮ್ ಕೇಳಿದ್ರೆ 2 ಮಾರ್ಕ್ಸ್. ಸ್ಟೊಮ್ಯಾಟಾ ತುಂಬಾ ಸಿಂಪಲ್. ಸೊ ಯು ನೀಡ್ ಟು ಮೆನ್ಷನ್ ಎನಿ 2 ಆಫ್ ದೆಮ್. ಲೇಬಲ್ಸ್ ಗಳನ್ನ 2 ಮಾಡಬೇಕಾಗುತ್ತೆ. ಅಂಡ್ ರೆಸ್ಟ್ ಆಫ್ ದಟ್ ಡಯಾಗ್ರಾಮ್ಗೆ 1 ಮಾರ್ಕ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಡಿಫೈನ್ ಫೋಟೋಸಿಂಥೆಸಿಸ್ ವಿತ್ ಅನ್ ಈಕ್ವೇಶನ್. Okay, mention the events occur during the photosynthesis. Photosynthesis ಅಂದ್ರೇನು? It's a very lower question. I mean lower grade ಅಲ್ಲಿ ಕೇಳಿರೋ ಕ್ವಶನ್ ಅದು. ನೀವು 5th ಇಂದನೂ ಕೂಡ ಓದಿರ್ತೀರಾ. It's a phenomenon in which plants make their own food with the help of sunlight and chlorophyll, or you can say by utilizing the carbon dioxide water in the presence of sunlight and chlorophyll. So we are just writing here. So process of making food by the plants. Process of making food by the plants, or you can say by the autotrophs. By the autotrophs or producers. ಎಲ್ಲ ಒಂದೇ, autotrophs, producers, plants. Okay, ಯಾವ್ದ್ರ ಮುಖಾಂತರ? You must write in the presence of. You must write in the presence of what? In the presence of sunlight. Sunlight ಇರಬೇಕು. And also internal factor called chlorophyll. Chlorophyll ಇರಬೇಕು. And also you must write utilization of. So by utilizing, so 2 components, they are called carbon dioxide and water. So idinna photosynthesis anta heltivi. Now we need to remember the equation. So here we know what they are utilizing. Okay, ಏನು utilize ಮಾಡ್ಕೊಳ್ತಾ ಇದೆ? They are utilizing the carbon dioxide and water. And they are producing what? They are producing the food in the form of glucose, C6H12O6, and also oxygen. So look at here, they are utilizing carbon dioxide, water, producing food along with the oxygen. So you need to balance it. Just remember to put the 666 out of all these things. ನೀವೇನಾದ್ರೂ ಕೂಡ H2 ಅನ್ನು ಬರೆದ್ರೆ then you can need to write balance here as well. So ಅವಾಗ ಎಲ್ಲ ವೇರಿ ಆಗುತ್ತೆ, ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. Just write this one. And now, so what are the events that occurs during photosynthesis? 3 events they have given in your textbook, and we are splitting the second event into 2 subunits. Okay, they are called A, B, C, D. I am writing. So you know that first one is absorption of light. Absorption of light by the chlorophyll. Chlorophyll light and absorb ಮಾಡ್ಕೊಳ್ಳುತ್ತೆ. Second one, conversion of the light energy into chemical energy. Chemical energy ಆಗಿ ಕನ್ವರ್ಟ್ ಆಗುತ್ತೆ. This energy is being utilized to split the water into hydrogen and oxygen ion. ಸೊ ಈಗ ಅದೇ ಎನರ್ಜಿಯನ್ನು ಯುಟಿಲೈಸ್ ಮಾಡಿಕೊಂಡು ಏನಾಗುತ್ತೆ?
So hydrogen and oxygen ion produce agate. This oxygen has been released here and coming from what? Coming from the water. Idu water inda barodu nenpitkoli. So not from the carbon dioxide. Finally, the carbon dioxide have been reduced, or the reduction of carbon dioxide into carbohydrate. So carbon assimilation anta helbodu. So that you need to remember all these three events. Trapping of sunlight, conversion of sunlight or light energy into chemical energy, splitting up of water into hydrogen and oxygen, and finally the reduction of carbon dioxide into carbohydrate. So when it comes to draw the diagram showing the schematic sectional view of the human heart and label the following part. So common agi human heart diagram na keltare, and many times I have written. So remember, so ಎರಡು ತರ diagrams ಗಳಿದೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೂಡ they have given. So different types of diagram. ಯಾವುದಾದ್ರೂ ನೀವು ಬರೀಬಹುದು, ಅದು ನಿಮಗೆ ಬಿಟ್ಟಿದ್ದು. So but the structure is very important. Okay, and this is the diagram I am writing. So what is this? So these are the pulmonary artery and the aorta. And here you can mention this is the superior vena cava and this is the inferior vena cava. So let me write the inner structure now. So this is the inner structure I am writing. So here we are just try to mention the next part. What is that? So this is called the pulmonary artery, how it is going. ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ ಅಂತ ಹೇಳಿ. And finally we are completing that just by writing this. If you want you can write the cardiae tendinae which get attaches to these valves. ಇಲ್ಲಿಗೆ ಅಟ್ಯಾಚ್ ಆಗಿರುತ್ತೆ ಅದು. Okay. So here also you can observe one valve. So ಇನ್ನು ಇದೆಯಲ್ಲ ಪಾರ್ಟ್ಸ್ಗಳು, and these two are the left pulmonary veins, and here you can observe the right pulmonary veins. So here it opens and here this opens here. ಇಲ್ಲಿಗೆ ಓಪನ್ ಆಗುತ್ತೆ. ಸೊ ಎಲ್ಲ ಪಾರ್ಟ್ಸು ಕಂಪ್ಲೀಟ್ ಆಗಿದೆ ಅಂತ ಅನ್ಕೊಂಡು ಇವಾಗ ಯಾವ ಪಾರ್ಟ್ಸ್ ಅನ್ನ ಕೇಳಿದ್ದಾರೆ? ದೇ ಆಸ್ಟ್ ಅಯೋಟವನ್ನ. ಸೊ ದಿಸ್ ಇಸ್ ದ ಲಾರ್ಜೆಸ್ಟ್ ಆರ್ಟರಿ ಇನ್ ಅವರ್ ಬಾಡಿ and which is carrying the oxygenated blood away from the heart to the other tissues. So you can mention this is the aorta, this is aorta. And remember, while you are writing your examination, mention the label like this, aorta in one side, and that should be parallel labeling, paralleling ಆಗಿರಬೇಕು. So pulmonary veins, and these two are the pulmonary veins. We are writing pulmonary veins. That's it. ನೆಕ್ಸ್ಟ್ ಈ ವರ್ಷ ಅಕಸ್ಮಾತ್ ಅವರು ಇದನ್ನ ಕೇಳಿದೆ, ಬೇರೆ ಕೇಳಿಬಿಟ್ರೆ, ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ ಎಲ್ಲ ಚೇಂಬರ್ಸ್ಗಳನ್ನು ಕೂಡ. ದ ಚೇಂಬರ್ ವಿಚ್ ರಿಸೀವ್ಸ್ ದಟ್ ಆಕ್ಸಿಜನೇಟೆಡ್ ಬ್ಲಡ್ ಅನ್ನು ರಿಸೀವ್ ಮಾಡ್ಕೊಳ್ಳೋದು ಲೆಫ್ಟ್ ಆರಿಕಲ್, ಡಿಆಕ್ಸಿನೇಟೆಡ್ ಅನ್ನ ರಿಸೀವ್ ಮಾಡ್ಕೊಳ್ಳೋದು ರೈಟ್ ಆರಿಕಲ್, ಅಂಡ್ ಫೈನಲಿ ದೀಸ್ ಆರ್ ಕಾಲ್ಡ್ ವೆಂಟ್ರಿಕಲ್. ಸೊ ವಿ ಆರ್ ರೈಟಿಂಗ್ ರೆಸ್ಪೆಕ್ಟಿವ್ಲಿ. ಸೊ ಬೈಕುಸ್ಪಿಡ್ ಅಂಡ್ ಟ್ರೈಕುಸ್ಪಿಡ್ ವಾಲ್ವ್. ಸೊ ದಿಸ್ ಈಸ್ ದ ಪಲ್ಮೋನರಿ ಆರ್ಟರಿ, and this one is the precaval, are also commonly known as superior vena cava, and this one is the inferior vena cava. Okay, in ಕೆಲವರಿಗೆ ಡೌಟ್ ಇರುತ್ತೆ, ಸರ್ ನಮ್ಮ ಬುಕ್ಕಿನಲ್ಲಿ ಬೇರೆ ಡಯಾಗ್ರಾಮ್ ಇದೆ, ನಾವು ಈ ತರ ಬರೆದ್ರೆ ಕೊಡ್ತಾರ ಮಾರ್ಕ್ಸ್ ಅನ್ನ? ಕಂಪ್ಲೀಟ್ಲಿ ದೇ ಮಸ್ಟ್ ಗಿವ್ ಮಾರ್ಕ್ಸ್, ಕಂಪ್ಲೀಟ್ ಮಾರ್ಕ್ಸ್. ದ ರೀಸನ್ ಇಸ್ ಇಟ್ಸ್ ದ ಪರ್ಫೆಕ್ಟ್ ಡಯಾಗ್ರಾಮ್, ಪರ್ಫೆಕ್ಟ್ ಸ್ಟ್ರಕ್ಚರ್. ಓಕೆನಾ? ನೀವು ನೆಕ್ಸ್ಟ್ ಹೈಯರ್ ಲೆವೆಲ್ ಹೋದಾಗಲೂ ಕೂಡ ಇದೇ ತರ ಡಯಾಗ್ರಾಮ್ಗಳು ಇರುತ್ತೆ. ಸೊ ನೆಕ್ಸ್ಟ್ ನೋಡೋಣ, ವಾಟ್ ಇಸ್ ದ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ವಿಲ್ಲೈ ಅಂಡ್ ಆಲ್ವಿಯೋಲೈ ಇನ್ ಅವರ್ ಬಾಡಿ? ವಿಲ್ಲೈ ಅಂಡ್ ಆಲ್ವಿಯೋಲೈ. ಸೊ ನಿಮಗೆ ಗೊತ್ತು, ವಿಲ್ಲೈ ಮತ್ತೆ ಆಲ್ವಿಯೋಲೈ ಏನ್ ಮಾಡುತ್ತೆ? ದೇರ್ ಮೇನ್ ಫಂಕ್ಷನ್ ಈಸ್, so what is that? Exchange of food and also the gases. So first we are writing villi responsible for the absorption of food, absorption of digested food in the small intestine, okay. So next ade tara alveoli. So these are the primary site of gaseous exchange. So alveoli ಏನಾಗುತ್ತೆ? So alveoli ಅಲ್ಲಿ gaseous exchange will takes place. will takes place. Okay na? ಯಾವ ತರ ಆಗುತ್ತೆ ಅಂತ ಗೊತ್ತಲ್ಲ? So alveoli, these are the sac-like balloon sac-like structure. They are present inside the lungs. So they give the surface for the diffusion of the gases. So ಹಾಗಾಗಿ ಎರಡು. Explain the structure and function of nephron. Structure and function. Nephron having two main parts. So one is the glomerulus
Okay, and the second one is the tubular part. Tubular part. So you know the glomerulus, these are the tuft blood capillaries. So ಬರಿವಾಗ ಕರೆಕ್ಟ್ ಆಗಿ ಬರಿಬೇಕು. Glomerulus are the tuft blood capillaries, or you can say these are the bunch of blood capillaries. Tubular part, it's a tubular part and mean extended from the Bowman's capsule till the end of the collecting duct. So ಇದರಲ್ಲಿ ಕಪ್ ಶೇಪ್ಡ್ Bowman's capsule ಇರುತ್ತೆ. Bowman's capsule, next to PCT, proximal convoluted tubules, Henle loop irutte, Hen's loop, and next DCT is there, distal convoluted tubule, and also there is a collecting duct. Collecting duct. So function kelidare, right? The function of the nephron is to filter the blood and helps in the urine formation. So filtration of blood, okay, and also what is that? The formation of urine. ಅದರ ಮುಖಾಂತರ ಯೂರಿನ್ ಫಾರ್ಮೇಷನ್ಗೆ ಸಹಾಯ ಮಾಡುತ್ತೆ. ಸೊ ಯೂರಿನ್. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್, what is the importance of transpiration in plants? So how does the translocation of material takes place by the phloem tissue? ಹೇಗಾಗುತ್ತೆ? Look at here, transpiration ಅಂದ್ರೆ ಏನು? Loss of water through the stomata in the form of vapors. ಸೊ ಅಲ್ಲಿ ವಾಟರ್ ಲಾಸ್ ಆಗುತ್ತೆ. ಎವಾಪರೇಟಿವ್ ಕೂಲಿಂಗ್ ಗೆ ಸಹಾಯ ಮಾಡುತ್ತೆ. So while the water is losing, so evaporative cool ಆಗುತ್ತೆ, forming the major component of the leaf energy balance. So transpiration also provides the driving force for the transport of water nutrients from the root to the shoot. Water loss ಆಗುವಾಗ that creates the transpiration pull and also suction pressure. So thereby, so it is driving the movement of water from the root to the shoot. Okay, suction pressure ಉಂಟಾಗುತ್ತೆ, ಅದಕ್ಕೆ ಹೆಲ್ಪ್ ಆಗುತ್ತೆ. Materials like a sucrose are the organic substances which is being produced in the leaf, green parts of the plant body, that must be translocated to the other part of the body, okay, through the phloem. Phloem ಮುಖಾಂತರ ಹೋಗುತ್ತೆ. See, increases the osmotic pressure of the tissue, causing the water into it. Phloem ಗೆ ಹೋಗುತ್ತೆ, ATP ಯುಟಿಲೈಸ್ ಮಾಡ್ಕೊಳ್ಳುತ್ತೆ. So ಹಾಗಾಗಿ moves the material into the phloem to the tissue which have less pressure. This allows the phloem to move materials accordingly to the plant's need. ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? Just take the screenshot and practice how the translocation takes place and what is the function of transpiration in plants. ಹೇಗಾಗುತ್ತೆ ಅಂತ. So practice ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. So now we are discussing about how do germ cells receive off of the, sorry, just a minute. This is nearly producing end cell division. Okay, so this comes under, wait a minute, I'm just dragging this to the next slide. This comes under the chapter control and coordination. Control and coordination. ಇಲ್ಲೂ ಕೂಡ ಬರುತ್ತೆ. How do organisms reproduce ಅಲ್ಲಿ, ಮತ್ತೆ ಇನ್ನೊಂದು ಕಾನ್ಸೆಪ್ಟ್ ಅಲ್ಲಿ ಎವಲ್ಯೂಷನ್ ಅಲ್ಲೂ ಬರುತ್ತೆ. ಸೊ ಹಾಗಾಗಿ ಇಲ್ಲೇ ತಿಳ್ಕೊಂಡ್ಬಿಡೋಣ. ಓಕೆ, ಅದೊಂದು ಮಿಸ್ಟೇಕ್ ಆಗಿರೋದ್ರಿಂದ ಸಿಂಪಲ್ ಆಗಿ, how do germ cells receive off of amount of DNA? What is the need of this process? Okay, ಈಗ ಎಲ್ಲಿ germ cells ಅಂತ ಹೇಳಿದ್ರೆ ಗ್ಯಾಮಿಟ್ಸ್, ಮೇಲ್ ಗ್ಯಾಮಿಟ್ ಅಂಡ್ ಫಿಮೇಲ್ ಗ್ಯಾಮಿಟ್. ಹೌ ದೇ ಆರ್ ರಿಸೀವಿಂಗ್ ಆಫ್ ಆಫ್ ದ ಕ್ರೋಮೋಸೋಮ್ಸ್, ಹೇಗೆ ರಿಸೀವ್ ಮಾಡ್ಕೊಳ್ತಾ ಇದೆ? Consistency of the DNA copying important during the reproduction. Why? First take the screenshot. Okay, if you haven't get this kind of answer, just take the screenshot now. This is achieved by the process of cell division called meiosis. See, meiosis anta ಹೇಳಿದ್ರೆ reductional division. So where the myocytes, that is a diploid potential mother cell, dividing into two daughter cells having the haploid number of cell. Idu haploid. Okay, half number of chromosomes is carried to the daughter cell. Meiosis mukantara. Thus, when the germ cells of from two individual combine during the sexual reproduction, ಈಗ ಎರಡು ಇಂಡಿವಿಜುವಲ್ ಇಂದ, ಮೇಲ್ ಮತ್ತು ಫಿಮೇಲ್ ಇಂದ ಕಂಬೈನ್ ಆದಾಗ ಏನಾಗುತ್ತೆ? ದಟ್ ಈಸ್ ರೀಸ್ಟೋರಿಂಗ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ಎನ್ ಆರ್ಗ್ಯಾನಿಸಮ್. ಅವಾಗ ಇಲ್ಲಿ 46 ಕ್ರೋಮೋಸೋಮ್ ಇರುತ್ತೆ. ಮಿಯೋಸಿಸ್ ಆದ್ಮೇಲೆ ಜರ್ಮ್ ಸೆಲ್ಸ್ ಗಳಲ್ಲಿ 23 ಆಗುತ್ತೆ. ಬಟ್ ಆಫ್ಟರ್ ದ ರೀಪ್ರೊಡಕ್ಷನ್, ಸೊ ವೆನ್ ದ ಗ್ಯಾಮೆಟ್ ಕಂಬೈನ್ಸ್ ವಿತ್ ಅನದರ್ ಗ್ಯಾಮೆಟ್ ಆಫ್ ದ ಅನದರ್ ಇಂಡಿವಿಜುವಲ್, that becomes 46 chromosomes, right? 46 chromosomes. So thereby it is restoring. Okay, so this is mainly responsible for the maintaining the same number of chromosomes in a species. So after generation ಹೋಗ್ತಾನೆ ಇರುತ್ತೆ. Next,
ಇಲ್ಲಿ ಕನ್ಸಿಸ್ಟೆನ್ಸಿ ಆಫ್ DNA ಕಾಪಿಂಗ್ ಇಂಪಾರ್ಟೆಂಟ್ ಡ್ಯೂರಿಂಗ್ ದ ರಿಪ್ರೊಡಕ್ಷನ್. ವೈ? ಇಟ್ ಆಲ್ಮೋಸ್ಟ್ ಒಂದೇ ತರ ಇರುತ್ತೆ. ಸೊ ಎನ್ಶೂರ್ ದ ಈಚ್ ಡಾಟರ್ ಸೆಲ್ಸ್ ಟು cell produced at the end of the cell division receives the identical amount of DNA. DNA replication ಅಂತ ಹೇಳಿದ್ರೆ DNA duplicate itself to produce the identical copies. Okay, and to make sure that the offsprings, or you can say the individual new cells, are receiving the same amount of the DNA. ಇದು ಎನ್ಶೂರ್ ಮಾಡುತ್ತೆ, ಡುಪ್ಲಿಕೇಟ್ ಮಾಡುತ್ತೆ. ಸೊ ದೇರ್ ಬೈ ಇಟ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಯಿಂಗ್ ದ ಟ್ರೈಟ್ ಟು ದ ಒನ್ ಜನರೇಷನ್ ಟು ದ ಅನದರ್ ಜನರೇಷನ್, ಸೊ ದಟ್ ಕನ್ಸಿಸ್ಟೆನ್ಸಿ ವಿಲ್ ರಿಮೈನ್, ಹಾಗೆ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಕ್ವಶನ್ ಇಸ್ ಹಿಯರ್. ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ದ ಸ್ಟ್ರಕ್ಚರ್ ಆಫ್ ನ್ಯೂರಾನ್. ಲೇಬಲ್ ದ ಫಾಲೋಯಿಂಗ್ ಪಾರ್ಟ್ಸ್. So part which has the prominent nucleus and the dendrite. So it's very simple structure they are asking to draw. What is that? So we can bend it down later. So, and this is the neuron. So what is this? These are the nerve ending. Okay, you can write like this. And there is a prominent nucleus. So this prominent nucleus is called, that portion is called cyton. Illi cyton irutte. So I'm just writing and making little artifact. Okay, and this is the cyton. They are asking where the prominent nucleus is present is called the cyton nucleus. Now yavudu beda, just cyton. Next, adadu mele they are asking dendrites. So these are the breast like branches arised from the cyton. They are called dendrites. Idu dendrites. That's it. But next we need to mention, complete the diagram. So diagram na complete madana just by writing number of Schwann cells. Illi Schwann cells kalirutte. We are writing that Schwann cells that forms the myelin sheath over the axon. Illi ಒಳಭಾಗದಲ್ಲಿ ಇದೆಯಲ್ಲ thread like structure, this is called the axon and this is called myelin sheath. Myelin sheath ಯಾವ ಲೇಬಲ್ ಕೇಳಿದ್ರು ಬರೆಯೋ ತರ ಇರಬೇಕು. nerve ending, synaptic knob. In between the two neurons there is a gap called synapse irutte anta. So this is the answer. So our kelirodu cyton where the prominent nucleus present and the dendrites breast like structure. Next question. Name the mineral required for the production of thyroxine hormone. So as I said, the answer is iodine. So iodine or iodine is the answer. We know that. So right level of iodine in our diet that influences the production of the thyroxine from the thyroid gland. It's very essential for the metabolism of carbohydrate as well as the fat. Okay, ನಮ್ಮ ಬಾಡಿಗೆ ಇಂಡೈರೆಕ್ಟ್ ಆಗಿ ಇದು ಏನ್ ಮಾಡುತ್ತೆ, ಗ್ರೋತ್ ಅಲ್ಲಿ ಹೆಲ್ಪ್ ಮಾಡುತ್ತೆ ಬೈ ಮೆಟಬಲೈಸಿಂಗ್ ದ ಕಾರ್ಬೋಹೈಡ್ರೇಟ್ ಅಂಡ್ ಫ್ಯಾಟ್. ಹಾಗಾಗಿ ಇದನ್ನ ಪರ್ಸನಾಲಿಟಿ ಹಾರ್ಮೋನ್ ಅಂತಾನೂ ಕೂಡ ಹೇಳ್ತೀವಿ, ಯಾವುದು ಥೈರಾಕ್ಸಿನ್. ಸೊ ಈ ಥೈರಾಕ್ಸಿನ್ ಪ್ರೊಡ್ಯೂಸ್ ಆಗಬೇಕು ಅಂದ್ರೆ ಅಯೋಡಿನ್ ತುಂಬಾ ಇಂಪಾರ್ಟೆಂಟ್. ಸೊ ವಾಟ್ ಇಸ್ ದ ಯೂಸ್ ಆಫ್ ದಿಸ್ ಹಾರ್ಮೋನ್ ಟು ಅವರ್ ಬಾಡಿ? ಸೊ ಈ ಹಾರ್ಮೋನ್ ಏನಿದೆ that is called thyroxine, it is very essential for the, as I said, carbohydrate and fat metabolism. One. And second one, it maintains the body temperature and heat. Body temperature na regulate ಮಾಡುತ್ತೆ. Okay na? Indirectly it is responsible for the growth of our body, hence it is called personality hormone. Physical personality we are talking. Next, when a person is very angry, then the rate of heartbeat and the breathing increases. Name the part of autonomic nervous system that brings these changes into the normal condition. So now they are asking, so ನಮಗೆ ಭಯ ಆದಾಗ the rate of heartbeat as well as the respiration rate have been increased, ಜಾಸ್ತಿ ಆಗುತ್ತೆ. ಇದನ್ನ ನಾರ್ಮಲ್ ಪೊಸಿಷನ್ಗೆ ತೆಗೆದುಕೊಂಡು ಬಂದಿರೋ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಯಾವುದು ಅಂತ ಕೇಳ್ತಿದ್ದಾರೆ. Okay, so we know that the autonomic nervous system has two parts. One is sympathetic and parasympathetic nervous system. Sympathetic nervous system, that usually, so dilation of the pupil increases everything, so that is caused. So hagagi we are writing, so ille barita hogona, that is called sympathetic and also parasympathetic nervous system. Next, how does the adrenal gland brings the chemical coordination in our body? Explain. ಹೇಗೆ adrenal gland ನಮ್ಮ ಬಾಡಿಯಲ್ಲಿ ಕೋಆರ್ಡಿನೇಷನ್ ತಗೊಂಡ್ಬರುತ್ತೆ? Adrenal gland produces a kind of hormone called adrenaline. See here, the key action of adrenaline ಏನ್ ಮಾಡುತ್ತೆ ಇದು?
ಇದು ಆರ್ ಅನ್ನೋದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಏನು ಮಾಡುತ್ತೆ? ಇಟ್ ಇನ್ಕ್ರೀಸಸ್ ದ ಹಾರ್ಟ್ ಬೀಟ್ ರೇಟ್. ಅದು ಕೂಡ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅನ್ನೇ ಏನು ಮಾಡುತ್ತೆ? ಸ್ಟಿಮ್ಯುಲೇಟ್ ಮಾಡಿರುತ್ತೆ. ಸೊ ನಾವು ಡ್ಯೂರಿಂಗ್ ದ ಎಮರ್ಜೆನ್ಸಿ ಸಿಚುಯೇಷನ್ adrenal gland increases the heartbeat rate, increases the blood pressure, so by expanding the air passages of the lungs, air passages ಅನ್ನು ಜಾಸ್ತಿ ಮಾಡುತ್ತೆ. enlarged or the pupil in the eye ಅಲ್ಲಿ redistributing blood to the muscles, and also you can remember altering the body's metabolism. and ಇನ್ನೊಂದು ಏನಂತ ಹೇಳಿದ್ರೆ ಮೇನ್ ಆಗಿ it reduces the supply of blood to the skin as well as the digestive tract. digestive tract ಗೆ skin ಗೆ blood supply ಅನ್ನ ಕಡಿಮೆ ಮಾಡುತ್ತೆ and rest of the muscles ಗೆ ಏನು ಮಾಡುತ್ತೆ? ಜಾಸ್ತಿ ಮಾಡುತ್ತೆ. so thereby it is mainly responsible for controlling the emergency situation. ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. if you want you can take the screenshot. okay, so next question is here. so names the given structure. Is structure ಯಾವುದು? We can easily say the structure they have given is called reflex arc. This is called reflex arc, not the action. Okay, next. What is its general function? The general function is to carry the impulses and give the quick response. So I'm just writing here, carry the impulses and gives quick response. ಓಕೆನಾ? ನೆಕ್ಸ್ಟ್ ಅದಾದ್ಮೇಲೆ ಯಾಕೆಂತ ಹೇಳ್ತಿದ್ರು ರಿಫ್ಲೆಕ್ಸ್ ಆಕ್ಷನ್, ಸಡನ್ ಇನ್ಸ್ಟಂಟೇನಿಯಸ್ ಇನ್ವಾಲಂಟರಿ ರೆಸ್ಪಾನ್ಸ್ ಆಫ್ ಅವರ್ ಬಾಡಿ ಟುವರ್ಡ್ಸ್ ದ ಎಕ್ಸ್ಟರ್ನಲ್ ಸ್ಟಿಮ್ಯುಲಿ ಇಸ್ ಕಾಲ್ಡ್ ರಿಫ್ಲೆಕ್ಸ್ ಆಕ್ಷನ್. ಅದರಲ್ಲಿ ಇನ್ವಾಲ್ವ್ ಆಗಿರೋ ಪಾತ್ವೇ ಇದೆಯಲ್ಲ, ದ ಪಾತ್ವೇ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ದ ನರ್ವ್ ಇಂಪಲ್ಸ್ ಇಸ್ ಕಾಲ್ಡ್ ರಿಫ್ಲೆಕ್ಸ್ ಆರ್ಕ್. ಅದನ್ನೇ ಇಲ್ಲಿ ಕೊಟ್ಟಿರೋದು. ಓಕೆ, ನೆಕ್ಸ್ಟ್ ಇಲ್ಲಿ ಎ ಬಿ ಅನ್ನೋ ಸ್ಟ್ರಕ್ಚರ್ ನ ಕೊಟ್ಟಿದ್ದಾರೆ. ಓಕೆ, ದಟ್ ಈಸ್ ನಥಿಂಗ್ ಬಟ್ ದಿಸ್ ಇಸ್ ದ ಎ ಅಂಡ್ ದಿಸ್ ಇಸ್ ದ ಬಿ. ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಿರುತ್ತೆ. ಈಗ ನಾವು ಇದನ್ನೇ ಎ ಅಂತ ಕನ್ಸಿಡರ್ ಮಾಡೋಣ ಅಂಡ್ ವಿ ಆರ್ ಕನ್ಸಿಡರಿಂಗ್ ದಿಸ್ ಇಸ್ ದ ಬಿ. ಸೊ ವಿ ನೀಡ್ ಟು ಮೆನ್ಷನ್ ವಾಟ್ ಆರ್ ದೇ. ಆದ್ರೆ ಯಾಕೆ ಅದನ್ನೇ ಹೇಳ್ಬಾರ್ದು ಅಂದ್ರೆ ಬೇರೆದು ಕೂಡ ಕೇಳ್ಬೋದಲ್ವಾ? ಹಾಗೆ ಎಲ್ಲ ಪಾರ್ಟ್ಸ್ ನೋಡೋಣ. ದೀಸ್ ಸ್ಟ್ರಕ್ಚರ್ಸ್ ಇನ್ ಅನಿಮಲ್ಸ್ ಆರ್ ಸೆಟ್ ಟು ಬಿ more efficient to give the quick response. Why? Because it is controlled by the spinal cord and give the quick responses during the emergency situation and avoid the damages to our body. ಯಾವುದೇ ಥರ ಡ್ಯಾಮೇಜ್ ಆಗದೆ ಇರೋ ಥರ ಮೇಂಟೈನ್ ಮಾಡ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ಇಟ್ ಇಸ್ ಇನ್ವ್ಯಾಲೆಂಟ್ರಿ. ವ್ಯಾಲೆಂಟ್ರಿ ಆಗಿದ್ರೆ ಇಟ್ ಇಸ್ ಕಂಟ್ರೋಲ್ಡ್ ಬೈ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಬಟ್ ಇದು ಇನ್ವ್ಯಾಲೆಂಟ್ರಿ ಆಗಿರೋದ್ರಿಂದ ಈವನ್ ದೋ ದ ಸ್ಪೈನಲ್ ಕಾರ್ಡ್ ಇಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬಟ್ ಇಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ಸೊ ನೆಕ್ಸ್ಟ್ ಯಾವ್ಯಾವ ಪಾರ್ಟ್ಸ್ ಇರುತ್ತೆ ಅಂತ ಗೊತ್ತಿರಲಿ. ಆ್ಯಂಡ್ ದಿಸ್ ಒನ್ ಯು ನೋ ದ ಅಪ್ಪರ್ ರೂಟ್, ಸೊ ದಟ್ ಇಸ್ ಕಾಲ್ಡ್ ಅಫೆರೆಂಟ್ ಡಾರ್ಸಲ್ ರೂಟ್ ಇಸ್ ಕಾಮನ್ಲಿ ಕಾಲ್ಡ್, ಸೊ ಏನಂತ ಹೇಳ್ಬೋದು, ಸೆನ್ಸರಿ ನ್ಯೂರಾನ್. ಆ್ಯಂಡ್ ದಿಸ್ ಒನ್ ಲೋಯರ್ ರೂಟ್ ಇಸ್ ಕಾಮನ್ಲಿ ಕಾಲ್ಡ್ efferent root, ventral root, this is called motor neuron. Okay, adadmele, so here this one which receives the stimuli, that is called receptor, and which shows the visible response, this is the effector. So you can say A is the sensory neuron which carry the stimuli from the receptor to the spinal cord. Next motor neuron anta helidre which carry the impulses or the response from the spinal cord to the effector anta helidre which shows the visible response like a muscle and gland. So likewise here you can observe the interneuron. So illi interneurons, or you can say the association neuron is present inside the spinal cord. So reflex action, reflex arc, so different components of the reflex arc and also their function. Draw the diagram showing the longitudinal section of the human brain. 4 marks question idu human brain diagram. Common agi keltirtare, so better to remember. And I'm just writing the diagram of the human brain here. So many times we have written. Okay, so here you can observe. So this structure is indicating, sorry, just a minute. This structure is indicating how to draw that. Hege anta helbiಟ್ಟು ಈಸಿ ಇದೆ. ಓಕೆ, ಸಾರಿ, ಹೀಗೆ ಬರೆದು ಇದು ಏನಿದು, ದಿಸ್ ಆರ್ ಕಾಲ್ಡ್ ಪಿಟ್ಯುಟರಿ ಗ್ಲ್ಯಾಂಡ್ ಆ್ಯಂಡ್ ವಿ ಆರ್ ರೈಟಿಂಗ್ ಹಿಯರ್ ಲೈಕ್ ದಿಸ್ ಆ್ಯಂಡ್ ಎಕ್ಸ್ಪ್ಯಾಂಡಿಂಗ್ ದಟ್ ಟು ದ ಡೌನ್ವರ್ಡ್ಸ್ ಆ್ಯಂಡ್ ಅಗೈನ್ ವಿ ಆರ್ ರೈಟಿಂಗ್ ದ ಒನ್ ಮೋರ್ ಲೇಯರ್ ಹಿಯರ್ ಆ್ಯಂಡ್ ಜಸ್ಟ್ ರೈಟಿಂಗ್ ದ ಸ್ಟ್ರಕ್ಚರ್ ಲೈಕ್ ದಿಸ್ ಆ್ಯಂಡ್ ದೀಸ್ ಆರ್ ದ cerebellum part and this is the pons varoli and you are writing the convolutions on it. So these convolutions, so that increases the what intelligence of an organism, itara baribeku.
and here you can observe the midbrain, thalamus and also hypothalamus. So ಈಗ ಲೇಬಲ್ ಮಾಡೋಣ. ಎಲ್ಲ ಲೇಬಲ್ಸ್ಗಳು ಗೊತ್ತಿರಬೇಕು ನಿಮಗೆ. ಸೊ ಅದರಲ್ಲೂ ಕೂಡ ಯಾವಾಗಲೂ ಇದು ಸೆರೆಬ್ರಮ್, ಫೋರ್ ಬ್ರೈನ್, cerebrum or forebrain, corpus callosum which separates the brain into two hemispheres. Separate alla, adu connect ಮಾಡುತ್ತೆ, actually connect ಮಾಡೋದು. So midbrain, now they are asking hypothalamus, that is present here just below the midbrain. So hypothalamus illide. Okay, next medulla. So this is the medulla oblongata. If they have asked cerebellum, you need to mention this is the cerebellum. Okay, and if they are asking to draw the pons spheroli, mention the pons spheroli. This is the pons spheroli. Okay, later you should write, so midbrain, hypothalamus, thalamus here, corpus callosum, pituitary gland. So all labels are here. Okay, 4 marks they will ask, minimum 3 marks irutte. Name the hormones secreted by the following endocrine glands and specify one function of each. ಹಾರ್ಮೋನ್ಗಳು ಯಾವುದು? ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಪ್ರೊಡ್ಯೂಸ್ ಆಗೋದು ಥೈರಾಕ್ಸಿನ್. ವೆರಿ ಸಿಂಪಲ್, ಥೈರಾಕ್ಸಿನ್. ಪಿಟ್ಯುಟರಿ ಗ್ಲ್ಯಾಂಡ್ ಇಂದ ದೇರ್ ಆರ್ ಮೆನಿ ಹಾರ್ಮೋನ್ಸ್ ಆರ್ ಬೀಯಿಂಗ್ ಪ್ರೊಡ್ಯೂಸ್ಡ್. ಸೊ ಅದರಲ್ಲಿ ಯಾವ್ದಾದ್ರು ಒಂದನ್ನ ಕೇಳ್ತಿದ್ದಾರೆ, ವಿ ಕ್ಯಾನ್ ರೈಟ್ ಗ್ರೋತ್ ಹಾರ್ಮೋನ್. ಸೊ ವಿ ಆರ್ ಜಸ್ಟ್ ರೈಟಿಂಗ್ ಗ್ರೋತ್ ಹಾರ್ಮೋನ್ GH. ಅಥವಾ ನೀವು ಬೇರೆದು ಕೂಡ ಬರಿಬಹುದು ಓದಿದ್ರೆ. ಫಾರ್ ಎಕ್ಸಾಂಪಲ್ ಆಕ್ಸಿಟೋಸಿನ್. ಆಕ್ಸಿಟೋಸಿನ್ ಕಾಮನ್ ಆಗಿ ಪ್ರೊಡ್ಯೂಸ್ ಆಗೋದು ಹೈಪೋಥಲಾಮಸ್ ಇಂದ, ಬಟ್ ನೆನ್ಪಿಟ್ಕೊಂಡಿರಿ. ಸೊ ಪಿಟ್ಯುಟರಿ ಗ್ಲ್ಯಾಂಡ್ ಇಂದನೂ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಸೊ ಮೇನ್ ಆಗಿ LH, FSH, MSH and TSH. Luteinizing hormone, follicle stimulating hormone, melanocyte stimulating hormone, thyroid stimulating hormone, growth hormone ಬರ್ದಿದ್ದೀವಿ. ಪ್ಯಾಂಕ್ರಿಯಾಸ್ ಎರಡು ತರ ಆಕ್ಟ್ ಮಾಡುತ್ತೆ, ಎಂಜೈಮ್ಸ್ ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ, ಹಾರ್ಮೋನ್ಸ್ ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹಾರ್ಮೋನ್ಸ್ ಕೇಳಿರೋದ್ರಿಂದ ವಿ ಆರ್ ಜಸ್ಟ್ ರೈಟಿಂಗ್ ಇನ್ಸುಲಿನ್, ನಾಟ್ ರೈಟಿಂಗ್ ದ ಗ್ಲೂಕಾಗಾನ್. ಒಂದು ಕೇಳಿರೋದು. ಸೊ ಎ ಅಂತ ಬರೆದು ಥೈರಾಕ್ಸಿನ್ ಬರಿಬೇಕು, ಅದರ ಮುಂಭಾಗದಲ್ಲಿ ಬರೀತಾ ಇದ್ದೀರಾ. ಸೊ ಕಾರ್ಬೋಹೈಡ್ರೇಟ್ ಅಂಡ್ ಆಲ್ಸೋ ಫ್ಯಾಟ್ ಮೆಟಬಾಲಿಸಮ್. ಕಾರ್ಬೋಹೈಡ್ರೇಟ್ ಅಂಡ್ ಫ್ಯಾಟ್ ಮೆಟಬಾಲಿಸಮ್ಗೆ ಸಹಾಯ ಮಾಡುತ್ತೆ ಒಂದು. ನೆಕ್ಸ್ಟ್ ಅದಾದ ಮೇಲೆ ಯಾವುದು? ಗ್ರೋತ್ ಹಾರ್ಮೋನ್ ದಟ್ increases the growth and development of our body. You can directly say growth and development of our body. Next question, the answer is insulin. So that maintains the regulates the blood sugar level. Regulates blood sugar level. ಓಕೆನಾ? ಸೊ ಯಾವ ಹಾರ್ಮೋನ್ ಏನ್ ಮಾಡುತ್ತೆ ಅಂತ ತಿಳ್ಕೊಂಡಿರ್ಬೇಕು. ಓಕೆ, ಒಂದು ಟೇಬಲ್ ಇದೆ, ಆ ಟೇಬಲ್ ಪೂರ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಿರುತ್ತೆ. ನೆಕ್ಸ್ಟ್ ನೋಡೋಣ. ಹಿಯರ್ ದೇ ಹ್ಯಾವ್ ಗಿವನ್ ಸಮ್ ಪ್ಲಾಂಟ್ ಹಾರ್ಮೋನ್ಸ್. ಸೊ ಪ್ಲಾಂಟ್ ಹಾರ್ಮೋನ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು, ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ಈಗ ಅದಕ್ಕೆ ರಿಲೇಟ್ ಆಗಿರೋ ಕ್ವಶನ್ಸ್ಗಳು. ಎರಡು ತರ ಹಾರ್ಮೋನ್ ಇರುತ್ತೆ, ಪ್ಲಾಂಟ್ ಗ್ರೋತ್ ಪ್ರಮೋಟರ್, ಪ್ಲಾಂಟ್ ಗ್ರೋತ್ ಇನ್ಹಿಬಿಟರ್. MCQ ಕೂಡ ನಾನು ಹೇಳಿದೆ. ಪ್ಲಾಂಟ್ ಗ್ರೋತ್ ಪ್ರಮೋಟರ್, ಸೊ ಅಂದ್ರೆ ಗ್ರೋತ್ ಅನ್ನ ಜಾಸ್ತಿ ಮಾಡೋದು. ಆಕ್ಸಿನ್ಸ್, ಜಿಬರ್ಲಿನ್ಸ್ ಅಂಡ್ ಸೈಟೋಕೈನಿನ್. ಇನ್ಹಿಬಿಟ್ ಮಾಡೋದು, ಕಡಿಮೆ ಮಾಡೋದು ಗ್ರೋತ್ ಅನ್ನ ಮತ್ತೆ ಫಂಕ್ಷನ್ ಅನ್ನ, ಆಕ್ಟಿವಿಟೀಸ್ ಗಳನ್ನ. ಈಥೈಲಿನ್ ಅಂಡ್ ಆಬ್ಸಿಸಿಕ್ ಆಸಿಡ್. ಓಕೆ, ನಾವು ಸೊ ಅದರಲ್ಲಿ ಯಾವುದಿದೆ? ಗ್ರೋತ್ ಆಫ್ ದ ಸ್ಟೆಮ್ಗೆ ರೆಸ್ಪಾನ್ಸಿಬಲ್ ಆಗೋದು ಯಾವುದು? ಆಕ್ಸಿನ್ಸ್ ಮತ್ತೆ ಜಿಬ್ಬೆರಿಲಿನ್ಸ್. ಎರಡು ಕನ್ಫ್ಯೂಷನ್ ಇರುತ್ತೆ. ಯು ಕ್ಯಾನ್ ರೈಟ್ ದ ಜಿಬ್ಬೆರಿಲಿನ್ಸ್. ಓಕೆ, ಜಿಬ್ಬೆರಿಲಿನ್ಸ್ ಯು ಕ್ಯಾನ್ ಸೇ. ಓಕೆ, ಅಂಡ್ ಆಲ್ಸೋ ಸೆಕೆಂಡ್ ಒನ್, ವಾಟ್ ಇಸ್ ದಿಸ್? ಪ್ರಮೋಷನ್ ಆಫ್ ದ ಸೆಲ್ ಡಿವಿಷನ್ ದಟ್ ಈಸ್ ಕಾಸ್ಡ್ ಬೈ ದ ಸೈಟೋಕೈನಿನ್. ಯಾವುದೇ ತರ ಕನ್ಫ್ಯೂಷನ್ ಇರೋದಿಲ್ಲ, ಯಾಕೆಂದ್ರೆ ಸೈಟೋ ಇನ್ ದ ಸೆನ್ಸ್ ಸೆಲ್ಸ್, ಕೈನಿನ್ ಸೆಲ್ ಡಿವಿಷನ್ಗೆ ಹೆಲ್ಪ್ ಮಾಡೋದು ಸೈಟೋಕೈನಿನ್. ಸೊ inhibition of the growth that is called ABA, that's also commonly known as abscisic acid. Abscisic acid anta helbodu, abscisic acid. So elongation of the cell that is caused by the auxins. Elongation, differentiation, enlargement of the cell is caused by the auxin. Okay, stem elongation and also internodally bring madidre growth anna, internodes alli. ಸೊ ಗ್ರೋತ್ ಆದರೆ, ಸ್ಟೆಮ್ ಗ್ರೋತ್ ಆದರೆ ಅದು ಜಿಬ್ಬರ್ಲಿನ್ಸ್. ಪ್ರಮೋಷನ್ ಆಫ್ ದ ಸೆಲ್ ಡಿವಿಷನ್ ಇನ್ಕ್ರೀಸಸ್ ದ ನಂಬರ್ ಆಫ್ ಸೆಲ್, ಸೈಟೋಕೈನಿನ್. ಇನ್ಹಿಬಿಷನ್ ಬಂದರೆ ಆಬ್ಸಿಸಿಕ್ ಆಸಿಡ್. ಫ್ರೂಟ್ಗಳಲ್ಲಿ ಅಥವಾ ಯಾವುದು ಲೀಫ್ಗಳೆಲ್ಲ ಫಾಲ್ ಆಗೋದನ್ನ ತಡೆಯೋದು ಕೂಡ ಆಬ್ಸಿಸಿಕ್ ಆಸಿಡ್ ಮತ್ತೆ ಈಥೈಲಿನ್ ಆಗಿರುತ್ತೆ. ರಿಮೆಂಬರ್ ದಟ್. ಸೊ ನೆಕ್ಸ್ಟ್ ಒನ್, ವೈ ಈಸ್ ಕೆಮಿಕಲ್ ಕೋಆರ್ಡಿನೇಷನ್ ಬೆಟರ್ ದೆನ್ ದ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಆಸ್ ಮೀನ್ಸ್ ಆಫ್ ದ ಕಮ್ಯುನಿಕೇಶನ್ ಬಿಟ್ವೀನ್ ದ ಸೆಲ್ಸ್ ಇನ್ ಮಲ್ಟಿಸೆಲ್ಲರ್ ಆರ್ಗಾನಿಸಮ್ಸ್? ಸೊ ಇನ್ ಅವರ್ ಬಾಡಿ the signals or impulses will carried in the form of two ways: electrical signals and also chemical signals.
Electrical signals carried by the what is that, neuron, and chemical signals that is carried through the endocrine system in the form of hormone. Hence the hormone is called chemical messenger. Okay, ರಸದೂತ ಅಂತ ಹೇಳ್ತೀವಿ ನಾವು ಅದನ್ನು. ಯಾಕೆ ಅಂತ ನೋಡೋಣ ಇವಾಗ. ವೈ ದ ಕೆಮಿಕಲ್ ಕೋಆರ್ಡಿನೇಷನ್ ಇಸ್ ಬೆಟರ್. ಸೊ ಕೆಮಿಕಲ್ ಇಂದ ಹಾಗೂ ಇಂಪಲ್ಸ್ಗಳು ಯಾಕೆ ಬೆಟರ್ ಆಗಿರುತ್ತೆ ಅಂದ್ರೆ, ಕೆಮಿಕಲ್ ಕಮ್ಯುನಿಕೇಶನ್ ಈಸ್ ಕ್ಯಾರಿಡ್ ಔಟ್ ಥ್ರೂ ದ ಹಾರ್ಮೋನ್ಸ್ and the information is transmitted throughout the body. ಅಂದ್ರೆ ಬೈ ದ ಬ್ಲಡ್ ಥ್ರೂಔಟ್ ದ ಬಾಡಿಗೆ ಏನಾಗುತ್ತೆ, ಬ್ಲಡ್ ಮುಖಾಂತರ ಇದು ಕ್ಯಾರಿ ಆಗುತ್ತೆ. ಈವನ್ ದೋ ದ ಕೆಮಿಕಲ್ ಕೆಮಿಕಲ್ ಕಮ್ಯುನಿಕೇಶನ್, ದ ಕೆಮಿಕಲ್ಸ್ ಮುಖಾಂತರ, ಹಾರ್ಮೋನ್ಸ್ ಮುಖಾಂತರ ಆಗೋ ಇನ್ಫಾರ್ಮೇಶನ್ಗಳು ಸ್ಲೋ ಆಗಿದ್ರೂ ಕೂಡ ಸ್ಟಡಿ ಆಗಿರುತ್ತೆ. ದೇ ಆರ್ ಸ್ಲೋ ಬಟ್ ಸ್ಟಡಿ. And also they can easily reach each and every part of the body through the diffusion. ಸೊ ಡಿಫ್ಯೂಷನ್ ಮುಖಾಂತರ ಏನಾಗುತ್ತೆ, ಇಲ್ಲಿ ಇಂಪಲ್ಸ್ಗಳು ಕ್ಯಾರಿ ಆಗುತ್ತೆ ಥ್ರೂ ದ ಡಿಫ್ಯೂಷನ್. ಓಕೆನಾ? ಸೊ ದಟ್ಸ್ ದ ಆನ್ಸರ್. ನೆಕ್ಸ್ಟ್, ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಮೇನ್ ಚಾಪ್ಟರ್ ಇದೆ, ಇದನ್ನು ತಿಳ್ಕೊಳ್ಳೋಣ. ಸೊ ಅದಾದ್ಮೇಲೆ ನೋಡೋಣ ಯಾವ್ಯಾವುದು ಅಂತ. ಎಕ್ಸ್ಪ್ಲೈನ್ ದ ಟರ್ಮ್ ರೀಜನರೇಷನ್ ಆಸ್ ಯೂಸ್ಡ್ ಇನ್ ದ ರಿಲೇಷನ್ to reproduction of the organisms. Describe briefly how regeneration carried out in multicellular organisms. ಈಗ ಹೈಡ್ರಾದಲ್ಲಿ ಕೇಳ್ತಾ ಇದ್ದಾರೆ. ಪ್ಲನೇರಿಯಾ ಒಂದು ಎಕ್ಸಾಂಪಲ್ ತೆಗೆದುಕೊಂಡಿರ್ತೀರ ನೀವು. ಸೊ ಇಲ್ಲೇನಾಗುತ್ತೆ, ಸೊ ಇಫ್ ದ ಬಾಡಿ ಆಫ್ ಎನ್ ಆರ್ಗ್ಯಾನಿಸಮ್ ಕಟ್ ಇನ್ ಟು ಮೆನಿ ಪೀಸಸ್, so that is going to regrow to become an individual organism because of the proliferation of the cells. Remember that word. They have a capacity to produce the entire body cells. So ಹಾಗಾಗಿ ಬರಿಬೇಕು, regeneration is the ability of an organism to give rise the new organism or a individual from their body parts ಗಳಿಂದ ಅರೈಸ್ ಆಗೋದು. ಸೊ ನೆಕ್ಸ್ಟ್, ದ ಬಾಡಿ ಆಫ್ ಹೈಡ್ರಾ ಕಟ್ ಇನ್ ಟು ಮೆನಿ ಪೀಸಸ್ ಅಥವಾ ಪ್ಲನೇರಿಯಾ ಕೇಳಿದಾಗ ಅದನ್ನೇ ಬರಿಬಹುದು. ಸೊ ಈಚ್ ಬಾಡಿ ಪೀಸಸ್ ಆಫ್ ದ ಹೈಡ್ರಾ ಆರ್ ಪ್ಲನೇರಿಯಾ ಕ್ಯಾನ್ ಗ್ರೋ, ಅವ್ರು ಕೇಳಿರೋದು ಹೈಡ್ರಾ ಕ್ಯಾನ್ ಗ್ರೋ ಇನ್ ಟು ಕಂಪ್ಲೀಟ್ ಹೈಡ್ರಾ that is cutting into many pieces. The cells of the cut part divides rapidly. This is called proliferation. Proliferation ಮುಖಾಂತರ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ ಬಾಲ್ ಆಫ್ ಸೆಲ್ಸ್ ಗಳ ಫಾರ್ಮೇಶನ್ ಆಗುತ್ತೆ, ಮಾಸ್ ಆಫ್ ಸೆಲ್ಸ್ ಗಳ ಫಾರ್ಮೇಶನ್ ಆಗುತ್ತೆ. ಸೊ ದಟ್ ಮಾಸ್ ಆಫ್ ಸೆಲ್ is commonly called part of the body. So thereby it is regenerating. Next, draw the diagram showing the germination of pollen over the stigma and label the parts. Okay, ಸೊ ಸ್ಟಿಗ್ಮಾದ ಮೇಲ್ಭಾಗದಲ್ಲಿ ಯಾವ ತರ ಅಲ್ಲಿ ಪೋಲನ್ ಗ್ರೈನ್ಸ್ಗಳು ಜರ್ಮಿನೇಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಅಂಡ್ ದಿಸ್ ಡಯಾಗ್ರಾಮ್ ದೇ ವಿಲ್ ಆಸ್ಕ್ ಫಾರ್ 2 marks. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ 3 marksಗೆ ಕೇಳ್ತಾರೆ. ಅದೃಷ್ಟ ಯಾಕೆ ಚೆನ್ನಾಗಿರ್ಬೇಕು, ಯಾಕೆ ಅಂದ್ರೆ ಇದು ಸಿಂಪಲ್ ಆಗಿರೋ ಡಯಾಗ್ರಾಮ್. ನೆಕ್ಸ್ಟ್ ಇಲ್ಲಿ, ಸೊ ವಿತ್ ಇನ್ ದಿಸ್, ಸೊ ವಿ ಆರ್ ರೈಟಿಂಗ್ ದ ಅನದರ್ ಸ್ಟ್ರಕ್ಚರ್, ಸೊ ದಟ್ ಈಸ್ ಕಾಲ್ಡ್ ದ ಓವ್ಯೂಲ್. ಸೊ ನೌ ವಿ ಆರ್ ರೈಟಿಂಗ್ pollen tube which have been arised from the pollen in the arise agirodu. And finally we know that pollen tube are carrying 2 male germ cells. How many male germ cells? 2 male gametes or germ cells. So mention the parts. Okay, yavade tara parts gal kelilla baritira neevene. So one is the stigma, so where the pollen grains are landed. Next to these are the pollens, and this tube is called pollen tube. And also they are carrying the 2 male germ cells are the male gametes, and this is the ovary and this is the ovule. That's it. Correct agi label ಮಾಡಿ ಅಂದ್ರೆ parallel labeling ಇರಲಿ. I'm just explaining in a express way. Next question is here. What is that? Explain the significant functions of each structure of human male reproductive system. Female reproductive system ಕೇಳ್ತಾರೆ ಅಂತ ಅನ್ಕೊಂಡು ನೀವು ಸ್ಟಡಿ ಮಾಡಬೇಕು. ಸೊ ಹಾಗಿದ್ರೆ ಪಾರ್ಟ್ಸ್ಗಳು ಯಾವ್ಯಾವ್ದು ಇರುತ್ತೆ? ಸೊ ದ ವೆರಿ ಫಸ್ಟ್ ಪಾರ್ಟ್ ವಿ ನೋ ದಟ್ ಈಸ್ ಕಾಲ್ಡ್ ಟೆಸ್ಟಿಸ್. ಓಕೆ, ಆರ್ ಟೆಸ್ಟಿಕಲ್ಸ್. ಅಂಡ್ ಸೆಕೆಂಡ್ ಒನ್ vas deferens, and also you can mention the glands, prostate glands, seminal vesicles, whatever it is, and also a muscular organ called penis. ಈಗ ಯಾವುದಾದ್ರೂ ಎಷ್ಟು ಮಾರ್ಕ್ಸ್ ಕೇಳಿರ್ತಾರೆ ಅದನ್ನ ನೋಡ್ಕೊಂಡು ನೀವು ಆನ್ಸರ್ ಮಾಡಬೇಕು. ಇಫ್ ದೇ ಹ್ಯಾವ್ ಆಸ್ಕ್ಡ್ ಫಾರ್ 2 marks, 2 ಲೇಬಲ್ಗಳು, 2 ಪಾರ್ಟ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಇಫ್ ದೇ ಹ್ಯಾವ್ ಆಸ್ಕ್ಡ್ ಫಾರ್ 4 marks, then you need to explain 4 parts. ಸೊ ಯಾವ್ಯಾವ್ದು ನೋಡಿ, ಟೆಸ್ಟಿಕಲ್ಸ್. ಸೊ ಏನು ಫಂಕ್ಷನ್ ಮಾಡುತ್ತೆ? ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಗ್ಯಾಮೀಟ್ಸ್ ಅಂತ ಹೇಳಿದ್ರೆ ಏನದು ಗ್ಯಾಮೀಟ್ಸು?
ದೇಸ್ ಆರ್ ಕಾಲ್ಡ್ ಸ್ಪರ್ಮ್ಸ್. ಸ್ಪರ್ಮ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಜೊತೆಗೆ ಹಾರ್ಮೋನ್ ಕಾಲ್ಡ್ ಸೊ ಟೆಸ್ಟೋಸ್ಟಿರಾನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ, ಟೆಸ್ಟಿಸ್ ಫಂಕ್ಷನ್ ಅದು. ನೆಕ್ಸ್ಟ್ ವ್ಯಾಸ್ ಡಿಫರೆನ್ಸ್, ಕ್ಯಾರಿ ಸ್ಪರ್ಮ್ ಅನ್ನ ಕ್ಯಾರಿ ಮಾಡುತ್ತೆ. ನೆಕ್ಸ್ಟ್ ಗ್ಲ್ಯಾಂಡ್ಸ್, ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂಡ್ ಸೆಮೆನಲ್ ವೆಸಿಕಲ್ಸ್, ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡ್ಯೂಸಿಂಗ್ ದ ಸೆಮೆನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಸೆಮೆನ್ ಅಂತ ಹೇಳಿದ್ರೆ ಇಟ್ಸ್ ಎ ಪಾರ್ಟ್ ಓನ್ಲಿ, ಆಲ್ಕಲೈನ್ ಫ್ಲೂಯಿಡ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ. ಅದ್ರ ಜೊತೆಗೆ ಫ್ರಕ್ಟೋಸ್, ಲಿಪಿಡ್, citric acid, some enzymes, so everything they are producing all these different types of chemicals, and these are called, penis is nothing but copulatory organ. The function is copulatory organ anta helidrene helps in insemination, means administrating the sperm into the female genital tract during the coitus. So these are the different parts. Female ಕೇಳಿದಾಗ್ಲೂ ಕೂಡ ಇದೇ ತರ ಅದಕ್ಕೆ ರಿಲೇಟೆಡ್ ಆಗಿ ಬರೀಬೇಕು. ಫಾರ್ ಎಕ್ಸಾಂಪಲ್ ಟೆಸ್ಟಿಕಲ್ ಬರ್ದಿದ್ದೀರಾ ಇಲ್ಲಿ, ಫಿಮೇಲ್ ಅಲ್ಲಿ ಓವೆರೀಸ್, ದೇ ಆರ್ ಪ್ರೊಡ್ಯೂಸಿಂಗ್ ದ ಓವಮ್ ಅಂಡ್ ಆಲ್ಸೋ ಪ್ರೊಡ್ಯೂಸಿಂಗ್ ಸಮ್ ಹಾರ್ಮೋನ್ ಕಾಲ್ಡ್ ಪ್ರೊಜೆಸ್ಟಿರಾನ್ ಅಂಡ್ ಈಸ್ಟ್ರೋಜನ್. ವ್ಯಾಸ್ ಡಿಫರೆನ್ಸ್ ಬದಲು ಅಲ್ಲಿ ನೀವು ಫಲೋಪಿಯನ್ ಟ್ಯೂಬ್ ಬರಿಬೇಕು, ಕ್ಯಾರಿ ದ ಓವಮ್ ನಾಟ್ ದ ಸ್ಪರ್ಮ್. ಗ್ಲ್ಯಾಂಡ್ಸ್ಗೆ ಬಂದಾಗ ದೇರ್ ಯು ಕ್ಯಾನ್ ಅಬ್ಸರ್ವ್ ದ ಗ್ಲ್ಯಾಂಡ್ ಕಾಲ್ಡ್ ಮೆಮರಿ ಗ್ಲ್ಯಾಂಡ್, ದಟ್ ಈಸ್ ನಾಟ್ ಅ ಪಾರ್ಟ್ ಆಫ್ ದ ಪ್ಯೂಬಿಕ್, ಆದರೆ ಅದು ಕೂಡ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಗಿರುತ್ತೆ. ಇನ್ನ ವಜೈನಾ ಅಥವಾ ಯೂಟರಸ್ ಇಸ್ ದ ಪ್ಲೇಸ್ ವೇರ್ ದ ಬೇಬಿ ಡೆವಲಪ್ಸ್, ಸೊ ವೇರ್ ದ ಮೆನಿಸ್ಟ್ರಿಯೇಷನ್ ಟೇಕ್ಸ್ ಪ್ಲೇಸ್, ಈ ತರ ಬರಿಬೇಕಾಗತ್ತೆ. and that's the female reproductive part. Explain the structure and functions of important role of the placenta during the pregnancy period. Placenta structure ಏನು? This is the discoid structure. ಎಲ್ಲಿ ಇರುತ್ತೆ? present and embedded in the wall of uterus. ಯುಟರಸ್ ಅಲ್ಲಿ ಇರುತ್ತೆ. ಓಕೆನಾ? ಸೊ ಫಂಕ್ಷನ್ ಏನಾಗಿರ್ಬೋದು? placenta that supplies the oxygen and nutrients. I'm writing here, it supplies the oxygen and nutrients. Supply ಮಾಡುತ್ತೆ. ಇನ್ನು ಎಕ್ಸ್ಟ್ರಾ ಬರಿಬೇಕು ಅಂತ ಹೇಳಿದ್ರೆ, now you are writing, it also removes the carbon dioxide and wastes from ಎಲ್ಲಿಂದ? from the fetus. ಓಕೆನಾ? ಸೊ ಇದು ಟು ದ ಫೀಟಸ್, ನೆಕ್ಸ್ಟ್ ಇದು ಫ್ರಮ್ ದ ಫೀಟಸ್. ಸೊ ಅರ್ಥ ಆಗಿರ್ಬೇಕಲ್ಲ, ಬೆಳೀತಾ ಇರೋ ಮಗುಗೆ ಏನಾಗುತ್ತೆ? ಇದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಆಕ್ಸಿಜನ್ ಅನ್ನ ಮತ್ತೆ ನ್ಯೂಟ್ರಿಯೆಂಟ್ಸ್ ಅನ್ನ ಸಪ್ಲೈ ಮಾಡುತ್ತೆ ಥ್ರೂ ದ ಅಂಬೆಲಿಕಲ್ ಕಾರ್ಡ್, ಕರುಳಬಳ್ಳಿಯ ಮುಖಾಂತರ, ಅಂಡ್ ಆಲ್ಸೋ ರಿಮೂವ್ಸ್ ದ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆಲ್ಸೋ ವೇಸ್ಟ್ ಫ್ರಮ್ ದ ಬೇಬಿ. ನೆಕ್ಸ್ಟ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ತಿಳ್ಕೊಬೇಕಾಗಿರೋದು, ಸೊ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಹೌ ಡಸ್ an egg from the ovary reach the uterus and develops into the fetus, ಹೇಗೆ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ರಿಮೆಂಬರ್ ದಟ್ ಹೌ ಡಸ್ ದ egg from the ovary reach the uterus? that reaches through the fallopian tube ಅಂತ ಹೇಳ್ತೀರಾ. ನೆಕ್ಸ್ಟ್ ಅದಾದ್ಮೇಲೆ in the fallopian tube itself, once it is fertilized, ಅದು ಫರ್ಟಿಲೈಸ್ ಆದ್ರೆ, ಆಫ್ಟರ್ ದ ಫರ್ಟಿಲೈಸೇಷನ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ, ಬರೆಯುವಾಗ ನೀವು ಯಾವ ತರ ಬರಿಬೇಕು ಅಂತ ನಾನು ಹೇಳ್ತಾ ಇದ್ದೀನಿ, ಅದನ್ನೇ ನೀವು ಫಾಲೋ ಮಾಡಬೇಕು. ಓಕೆ, ಸೊ ಆಫ್ಟರ್ ದ ಫರ್ಟಿಲೈಸೇಷನ್ ಇಟ್ ಟ್ರಾವೆಲ್ಸ್ ಟು ಯುಟರಸ್ ಹೋಗುತ್ತೆ. ಓಕೆ, ಯುಟರಸ್ ಅಲ್ಲಿ ಹೋಗುತ್ತೆ. ಯುಟರಸ್ ಅಲ್ಲಿ ಏನಾಗುತ್ತೆ? ಇಟ್ ಈಸ್ ಎಂಬೆಡೆಡ್ ಇನ್ ದ ಯುಟರೈನ್ ವಾಲ್. ಓಕೆ, ಸೊ ಅದನ್ನೇನಂತ ಹೇಳ್ತೀವಿ? ವಿ ಯೂಸ್ ಟು ಕಾಲ್ ಇಟ್ ಆಸ್ implantation ಆಗುತ್ತೆ. So thereby the placenta have been formed. Placenta is formed in between the fetus and the mother's body. So that supplies. ಹಾಗೆ ನೋಡಬೇಕು. So ovum is being produced from the ovary, traveling through the fallopian tube. Inside the fallopian tube, fertilization takes place. Once the fertilization have been taken place, it is traveling towards the uterus and implantation takes place. Embed ಆಗುತ್ತೆ. So then the placenta have been formed and baby has developed. Okay, next structure. What are the changes that occur in the uterus for the development of the fetus? ಯಾವ ತರ ಆಗುತ್ತೆ? So here ಏನಾಗುತ್ತೆ ಅಂದ್ರೆ, so uterus, just writing, uterus becomes thicken. ಇದು thick ಆಗುತ್ತೆ and placenta have been formed.
ಪ್ಲೆಸೆಂಟಾ ಹ್ಯಾವ್ ಬಿನ್ ಫಾರ್ಮ್ಡ್, ಓಕೆ, ಫಾರ್ಮ್ ಆಗುತ್ತೆ. ಜೊತೆಗೆ ದಟ್ ಈ ಸಪ್ಲೈಯಿಂಗ್ ದ ನ್ಯೂಟ್ರಿಯೆಂಟ್ಸ್ ಸೊ ಥ್ರೂ ದ ಕಾರ್ಯಾನಿಕ್ ವಿಲ್ಲೈ, ಅದು ಸುತ್ತ ಒಂದು ವಿಲ್ಲೈ ಫಾರ್ಮ್ ಆಗುತ್ತೆ. ಓಕೆ, ಅಂದ್ರೆ ಈ ತರ ಫೋಲ್ಡ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಸೊ ಥ್ರೂ ದಟ್ ಈಸ್ ಸಪ್ಲೈಯಿಂಗ್ ದ ನ್ಯೂಟ್ರಿಯೆಂಟ್ಸ್. ಸೊ ಇದು ನೆನ್ಪಿಡ್ಕೊಬೇಕು. ದ ಯೂಟರಸ್ ಬಿಕಮ್ ಥಿಕನ್ and also the placenta have been formed in between the fetus and the baby. So by that way it is supplying the nutrients anta. So next question is here. What is the sexual maturation? How does the menstruation occur? What is the function of the placenta during pregnancy? ಯಾವಾಗಲೇ ಹೇಳಿದಾಗೆ placenta function ಒಂದೇ ತರ ಇರುತ್ತೆ. ನೀವು ಎಷ್ಟೇ ಕ್ವೆಶ್ಚನ್ ಕೇಳಿದ್ರು ಅದೇ ಬರೀಬೇಕು. What is sexual maturity? The capability of an organism to reproduce the young one. The capability of an organism to reproduce the young one is called sexual maturity. So next, how does menstruation occur? Menstruation occur when the egg is not fertilized, when the ovum is not fertilized. Avagénagutte, the endometrium wall of, or you can say inner wall, endometrium of the uterus ruptures. Avaga adu rupture agutte. Okay, rupture ಆದಾಗ ಏನಾಗುತ್ತೆ? All the soft tissues and blood vessels get ruptured. Okay, so rupture ಆದಾಗ, okay, along with, I am just writing, continuing that, along with unfertilized egg, so the soft tissues also comes out. ಹೊರಗಡೆ ಬಂದ್ಬಿಡುತ್ತೆ. So comes out. ಏನು along with ಅಂತ ಹೇಳಿದ್ರೆ ಇದ್ರ ಜೊತೆಗೆ ಯಾವುದು? ಸಾಫ್ಟ್ ಟಿಶ್ಯೂಸ್ ಅಂಡ್ ಬ್ಲಡ್ ಹೊರಗಡೆ ಬರುತ್ತೆ. ಅಂಡ್ ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಮೆನ್ಸ್ಟ್ರಿಯೇಷನ್. ಸೊ ನೌ ಯು ಕಮ್ ಟು ನೋ ಸೊ ಹೌ ದ ಮೆನ್ಸ್ಟ್ರಿಯೇಷನ್ ಟೇಕ್ಸ್ ಪ್ಲೇಸ್. ಓಕೆ, ಯಾವ ತರ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್, ವಾಟ್ ಈಸ್ ದ ಫಂಕ್ಷನ್ ಆಫ್ ಪ್ಲೆಸೆಂಟಾ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ಲೆಸೆಂಟಾ ಫಂಕ್ಷನ್ ಏನು? ಇಟ್ ಸಪ್ಲೈಸ್ ದ ಆಕ್ಸಿಜನ್ ಅಂಡ್ ನ್ಯೂಟ್ರಿಯೆಂಟ್ಸ್, ರಿಮೂವ್ಸ್ ದ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆಲ್ಸೋ ದ ವೇಸ್ಟ್ ಫ್ರಮ್ ದ ಬೇಬಿ. It acts as an endocrine gland by producing some hormones ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ. Next question, draw the diagram showing the longitudinal section of the typical flower. So many times we have written, so diagrams ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. So I am just writing a very simple diagram. They are fast. What is this? And this structure is called the placenta. ಅಂದ್ರೆ ಇಲ್ಲಿ ಬರೋದು ಒಳಭಾಗದಲ್ಲಿ. What is that? This is the ovule. Okay, ಈ ತರನೂ ಬರಿಬಹುದು, ಇಲ್ಲಾಂದ್ರೆ ಚಿಕ್ಕದಾಗಿ ಬರಿಬಹುದು. Okay, and this is the placenta where the ovule get attached. Okay, now we are writing few more structure, and this is called, what is this? These are the petals. Okay, simply we have written. And also from here few structure have been arised. Okay, these structures are called stamens ಗಳು ಅರೈಸ್ ಆಗುತ್ತೆ. ಓಕೆನಾ? ಸೊ ನೋಡಿ, ಎಲ್ಲ ಪಾರ್ಟ್ಸ್ಗಳಿದೆಯಲ್ಲ, ಏನೇನು ಬರಿಬಹುದು ಇವಾಗ? ಸೊ ದೀಸ್ ಆರ್ ಕಾಲ್ಡ್ ಆಂಥರ್. ಓಕೆ, ಅಂಡ್ ದಿಸ್ ಇಸ್ ದ ಫಿಲಮೆಂಟ್. ಸೊ ಟುಗೆದರ್ ವಿ ಯೂಸ್ ಟು ಕಾಲ್ ಇಟ್ ಆಸ್ ಅ ಸ್ಟೇಮನ್. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ದಿಸ್ ಇಸ್ ದ ಕರೋಲ್ಲಾ ಆರ್ ದ ಪೆಟಲ್, ಅಂಡ್ ದಿಸ್ ಇಸ್ ದ ಸ್ಟಿಗ್ಮಾ, ಸ್ಟೈಲ್, ಓವಿರಿ ಅಂಡ್ ಸೆಪಲ್ ಆರ್ ಕೇಲಿಕ್ಸ್, ಸ್ಟಾಕ್ ಆರ್ ಪೆಡಿಸೆಲ್. ಸೊ ಯು ಕ್ಯಾನ್ ಮೆನ್ಷನ್ ಲೈಕ್ ದಟ್. ಈ ಎಲ್ಲ ತರದ ಕಾರ್ಪೆಲ್ಸ್ಗಳು ಮತ್ತೆ ಸ್ಟೇಮನ್ಸ್ಗಳನ್ನ ಮೆನ್ಷನ್ ಮಾಡಬಹುದು. ಸಿಂಪಲ್ ಆಗಿ 2 ಮಾರ್ಕ್ಸ್ ಕೇಳ್ತಾರೆ. ಇನ್ನು ಹೆರಿಡಿಟಿ ಅಂಡ್ ಎವಲ್ಯೂಷನ್ ಚಾಪ್ಟರ್ ನೋಡೋಣ ಇವಾಗ. ಫಸ್ಟ್ ಒನ್ ಈಸ್, ವಾಟ್ ಈಸ್ ಸ್ಪೀಶಿಯೇಷನ್? ಸೊ ಸಿಂಪಲ್ ಆಗಿ ಹೇಳ್ಬೋದು, ಫಾರ್ಮೇಷನ್ ಆಫ್ ನ್ಯೂ ಸ್ಪೀಶೀಸ್. ಫಾರ್ಮೇಷನ್ ಆರ್ ದ ಜನರೇಷನ್ ಆಫ್ ನ್ಯೂ ಸ್ಪೀಶೀಸ್. ಹೇಗೆ ಅಂತ ನೀವು ಕಂಟಿನ್ಯೂ ಮಾಡ್ಬೋದು. ಬಿಕಾಸ್ ಆಫ್ ದ ವಾಟ್? ಸೊ ದ ಬ್ಯಾರಿಯರ್ ಆಫ್, I mean isolation, reproductive isolation, geographical isolation, genetic drift, mutation, ಅದನ್ನೆಲ್ಲ ಬರಿಬಹುದು. ಈಗ ಇಲ್ಲೇ ಬರೀತಾ ಹೋಗ್ತೀವಿ. ನೇಮ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಸ್ಪೀಶಿಯೇಷನ್ ಫಾರ್ಮ್ ಆಗೋದಕ್ಕೆ ಏನು ಕಾರಣ? ಹೊಸ ಸ್ಪೀಶೀಸ್ಗಳು ಹೇಗೆ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ, ಒನ್ ಈಸ್ ಜಿಯೋಗ್ರಾಫಿಕಲ್ ಐಸೋಲೇಷನ್, ಅಂಡ್ ಆಲ್ಸೋ ಯು ಕ್ಯಾನ್ ರೈಟ್ ದ reproductive isolation or the barrier, genetic drift, or you can say the mutation, and also the natural selection. Okay, and finally you can say the evolution. ಅಂದ್ರೆ ನಿಧಾನವಾಗಿ ಆಗುತ್ತೆ. ಮ್ಯೂಟೇಷನ್ ಕೂಡ ಬರೀರಿಲಿ, ಮ್ಯೂಟೇಷನ್. ಈ ಎಲ್ಲ ಕಾರಣಗಳಿಂದ ಹೊಸ ಸ್ಪೀಶೀಸ್ಗಳು ಫಾರ್ಮೇಷನ್ ಆಗುತ್ತೆ. ಸೊ ನೀವು ನೋಡಿರ್ತೀರ ಅನ್ಕೊಂತೀವಿ ಪ್ರೀವಿಯಸ್
ಎಲ್ಲ ವಿಡಿಯೋಸ್ಗಳನ್ನು ಕೂಡ ಅಲ್ಲೂ ಕೂಡ 3 times we have explained. What are fossils? So ಡೈರೆಕ್ಟ್ ಆಗಿ ಹೇಳ್ಬೋದು, fossils are the remains of prehistoric plants and animals. We are writing fossils are the remains of prehistoric plants and animals. So ಅಥವಾ dead bodies of plants and animals which are embedded in the petrified rock. ಹಾಗೆ ಬಂಡೆಗಳಲ್ಲಿ ಹುದುಗಿ ಹೋಗಿರುತ್ತೆ ಅದು. ಹಾಗಾಗಿ these are the remains or the impressions of prehistoric plants and animals. ಸೊ ಗತಕಾಲದಲ್ಲಿ ಇದ್ದಂಥ ಪ್ಲಾಂಟ್ ಮತ್ತೆ ಅನಿಮಲ್ಸ್ಗಳಾಗಿರುತ್ತೆ. ಹೌ ಡಸ್ ರಿಲೇಟಿವ್ ಮೆಥಡ್ ಹೆಲ್ಪ್ಸ್ ಟು ಡಿಟರ್ಮೈನ್ ದ ಏಜ್ ಆಫ್ ಫಾಸಿಲ್? ಏಜ್ ಆಫ್ ಫಾಸಿಲ್ನ ನಾವು 2 ಥರ ಫೈಂಡ್ ಔಟ್ ಮಾಡ್ಬೋದು. ಒನ್ ಈಸ್ ರಿಲೇಟಿವ್ ಮೆಥಡ್, ನೆನಪಿರಲಿ ರಿಲೇಟಿವ್ ಮೆಥಡ್, ಅಂಡ್ ಸೆಕೆಂಡ್ ಒನ್ ಈಸ್ ಕಾರ್ಬನ್ ಡೇಟಿಂಗ್ ಆರ್ ಐಸೋಟೋಪ್ ಡೇಟಿಂಗ್. ಕಾರ್ಬನ್ ಆರ್ ಜಸ್ಟ್ ಡೈರೆಕ್ಟ್ ಆಗಿ ಬರೆಯೋಣ ಡೇಟಿಂಗ್. ಇದನ್ನು ನಾವು ಐಸೋಟೋಪ್ ಡೇಟಿಂಗ್ ಅಂತ ಹೇಳೋಣ. ಐಸೋಟೋಪ್ ಡೇಟಿಂಗ್. ಹಿಯರ್ ದೇ ಆರ್ ಯೂಸಿಂಗ್ ದ ಕಾರ್ಬನ್ 12 ಆರ್ 14 ಕಾರ್ಬನ್ 14 ಅನ್ನ ಯೂಸ್ ಮಾಡ್ತಾರೆ, ಐಸೋಟೋಪ್ ಅನ್ನು ಯೂಸ್ ಮಾಡ್ತಾರೆ ಟು ಫೈಂಡ್ ಔಟ್ ದ ಆಕ್ಚುಯಲ್ ಡೇಟ್ ಆಫ್ ದ ಆರ್ ಆಕ್ಚುಯಲ್ ಇಯರ್ ಆಫ್ ದ ಫಾಸಿಲ್ಸ್. ಅದೇ ಇನ್ನೊಂದು ರಿಲೇಟಿವ್ ಮೆಥಡ್ ಅಲ್ಲಿ ಏನ್ ಮಾಡ್ತಾರೆ, ವಿ ಕಮ್ ಟು ನೋ ದಟ್. ಸೊ ಇಲ್ಲಿ ಒಂದೇ ಮೆಥಡ್ ಇರೋದು. ಇಫ್ ದ ಫಾಸಿಲ್ಸ್ ಆರ್ ಕ್ಲೋಸರ್ ಟು ದ ಸಾಯಿಲ್ ಸರ್ಫೇಸ್, ದೋಸ್ ಆರ್ the earliest in the sense the recent one. So we are just writing in the relative method, fossils are closer to the soil surface. So avaga gottagutte they are the recent one. If the fossils are present in the deeper layer of the soil, deeper ಅಲ್ಲಿ ಇದ್ರೆ ಅದು older ಅಂತ ಗೊತ್ತಾಗುತ್ತೆ. ಸೊ 2 ಮೆಥಡ್ ಇರುತ್ತೆ ಫೈಂಡ್ ಔಟ್ ಮಾಡೋದಕ್ಕೆ, ರಿಲೇಟಿವ್ ಮೆಥಡ್ and carbon dating or isotope dating. Relative method alli, if the fossils are closer to the soil surface, they are the recent one. If the fossils are very deeper in the soil surface, they are commonly called older one. Next, distinguish between the acquired traits and inherited traits common agi keltare. Okay, simple agi artha madkoli. Acquired traits anta ಹೇಳಿದ್ರೆ, so which we have acquired in our lifetime. ನಾವು ಬದುಕಿದ್ದಾಗ ನಮಗೆ ಆಗಿರತಕ್ಕಂಥ ಕೆಲವು ಎಕ್ಸ್ಪೀರಿಯನ್ಸ್ಗಳು. ಸೊ ಕೆನ್ ನಾಟ್ ಬಿ ಪಾಸ್ ಟು ದ ಪ್ರೊಜೆನಿ. ಈ ಎಕ್ಸ್ಪೀರಿಯನ್ಸ್ಗಳು, ಟ್ರೈಟ್ಸ್ಗಳು ಪ್ರೊಜೆನರಿಗೆ ಏನಾಗಲ್ಲ, ಪ್ರೊಜೆನಿ ಅಂದ್ರೆ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗಲ್ಲ. ಇನ್ಹೆರಿಟೆಡ್ ಟ್ರೈಟ್ಸ್ ಕೆನ್ ಬಿ ಪಾಸ್ ಟು ದ ನೆಕ್ಸ್ಟ್ ಪ್ರೊಜೆನಿ ಆರ್ ದ ನೆಕ್ಸ್ಟ್ ಜನರೇಷನ್ ಪಾಸ್ ಆಗುತ್ತೆ. ನೆಕ್ಸ್ಟ್, ಡು ನಾಟ್ ಬ್ರಿಂಗ್ ಎನಿ ಚೇಂಜಸ್ ಇನ್ ದ DNA ಆಫ್ ದ ಜರ್ಮ್ ಸೆಲ್ಸ್, ಇನ್ಸ್ಟೆಡ್ ಬ್ರಿಂಗ್ ದ ಚೇಂಜಸ್ ಇನ್ ಸ್ಟೊಮ್ಯಾಟಿಕ್ ಸೆಲ್ಸ್. ನನಗೇನಾದ್ರೂ ಇಲ್ಲಿ ಗಾಯ ಆಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಅಕ್ವೈರ್ಡ್ ಟ್ರೈಟ್. It doesn't bring any changes in the DNA of the gametes like a sperm and ovum. ಯಾವುದೇ ಥರ ಚೇಂಜಸ್ಗಳನ್ನ ತರಲ್ಲ. ಬಟ್ ಇಟ್ bring the changes only in the somatic cells. Somatic cells ಅಂತ ಹೇಳಿದ್ರೆ present all over the body. They are responsible for the cell division and growth. That's it. Next, it occurs due to the changes in the DNA sequence of germ cells. Germ cells ಅಂತ ಹೇಳಿದ್ರೆ ಗ್ಯಾಮಿಟ್ಸ್ಗಳ DNA ಅಲ್ಲಿ ಏನಾದರೂ ಬದಲಾವಣೆ ಆದರೆ ಮಾತ್ರ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗುತ್ತೆ. ಅದು ಇನ್ಹೆರಿಟೆಡ್ ಟ್ರೇಟ್ಸ್, ಟ್ರಾನ್ಸ್ಮಿಷನ್ ಟ್ರೈಟ್ ಅಥವಾ ಹೆರಿಡಿಟಿಗೆ ರೆಸ್ಪಾನ್ಸಿಬಲ್ ಆಗುತ್ತೆ. ಸೊ ಎಕ್ಸಾಂಪಲ್, ನಾಲೆಡ್ಜ್, ಐಡಿಯಾಸ್, ಸ್ಕಿಲ್ ಅಂಡ್ ದ ವೆಯ್ಟ್. ಈಗ ನಾನು ಚೆನ್ನಾಗಿ ತಿನ್ಬಿಟ್ಟು ದಪ್ಪ ಆದರೆ ಅಥವಾ ತಿನ್ನದೆ ಸಣ್ಣ ಆಗಿಬಿಟ್ರೆ, ಸೊ ಇಟ್ ಈಸ್ ನಾಟ್ ಗೋನ್ ಟ್ರಾನ್ಸ್ಮಿಟ್ ದ ನೆಕ್ಸ್ಟ್ ಜನರೇಷನ್. ಸೊ ನಮ್ಮ ಸ್ಕಿಲ್, ಸೊ ಏನಾದರೂ ಕೂಡ ಒಳ್ಳೆ ಸ್ಕಿಲ್ ಇದೆ ಅಂತ ಹೇಳಿದ್ರೆ ಅದು ಕೂಡ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗಲ್ಲ. ಇಫ್ ಇಟ್ ಈಸ್ ಪ್ರೆಸೆಂಟ್, ಇಫ್ ಇಟ್ ಈಸ್ ಬೀಂಗ್ ಚೇಂಜ್ಡ್ ಇನ್ ದ ಜರ್ಮ್ ಸೆಲ್, ಅವಾಗ ಮಾತ್ರ ಅದು ಹೋಗೋದು. ಓಕೆ, ಇವೆಲ್ಲವೂ ಕೂಡ ಅಕ್ವೈರ್ಡ್ ಟ್ರೇಟು. Color of the eyeball, or you can say the pupil or the iris. So the nature of the hair, curly or straight or wavy. So complexion, black, brown or white. ಇದೆಲ್ಲವೂ ಕೂಡ ಏನಾಗುತ್ತೆ, ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗುತ್ತೆ. ಇನ್ನೊಂದು ಕ್ವಶನ್ ಇದೆ, ಎಕ್ಸ್ಪೀರಿಯನ್ಸ್ ಆಫ್ ದ ಇಂಡಿವಿಜುವಲ್ ಡ್ಯೂರಿಂಗ್ ದ ಲೈಫ್ ಟೈಮ್ ಕೆನ್ ನಾಟ್ ಡೈರೆಕ್ಟ್ ಎವಲ್ಯೂಷನ್. ಯಾಕೆ? ಈ ಪಾಯಿಂಟ್ ಅನ್ನ ಬರೀಬೇಕು. ಎನಿ ಎಕ್ಸ್ಪೀರಿಯನ್ಸ್, ಎನಿ ಟ್ರೇಟ್, so if a person is having in his lifetime, that will never bring the changes in the DNA sequence of the germ cells. Okay, so that will never gonna cause the direct evolution. ಯಾವುದೇ ತರ ಎವಲ್ಯೂಷನ್ ಅನ್ನ ಕಾಸ್ ಮಾಡಲ್ಲ ಅಂತ ಎರಡನೇ ಪಾಯಿಂಟ್ ಅನ್ನ ಬರೀಬೇಕು. The plant bearing the round and yellow, so RRYY ಇದೆ. ಸೊ ಸೆಲ್ಫ್ ಪಾಲಿನೇಟ್ ಮಾಡ್ತಾ ಇದ್ದಾರೆ, RRYY ಇದೆ. ನೆಕ್ಸ್ಟ್, so obtain F2 generation and dihybrid cross with the help of checkerboard. Mention the varieties of plants obtained in F2 generation. So ಇದೇ F2 generation ನಾನು ಇವಾಗ ಕ್ರಾಸ್ ಮಾಡಬೇಕು. ನಾನು ಗ್ಯಾಮಿಟ್ಸ್ಗಳು ಬರೀತೀನಿ, then you can make a table and write everything. So same thing we are getting, right?
F1 ಜನರೇಷನ್ ಅಲ್ಲಿ ಇದೇ ಬಂದಿರುತ್ತೆ ಈಗ ನಿಮಗೆ. ಸೊ ಓಕೆ, F1 ಜನರೇಷನ್ ಅಲ್ಲಿ ರೌಂಡ್ ಮತ್ತೆ ಯೆಲ್ಲೋ wrinkle green ಅನ್ನು ತೆಗೆದುಕೊಂಡಾಗ ಸೊ ಓನ್ಲಿ ಒನ್ ಪೇರೆಂಟಲ್ ಕ್ಯಾರೆಕ್ಟರ್ ಹ್ಯಾವ್ ಬಿನ್ ಎಕ್ಸ್ಪ್ರೆಸ್ಡ್, ದಟ್ ಈಸ್ ಕಾಲ್ಡ್ ರೌಂಡ್ ಅಂಡ್ ಯೆಲ್ಲೋ. All are round and yellow. We are self-pollinating in between them. We are getting 4 gametes. They are called RY, small y, small r, big Y, small r, small y. ಇದರ 4 ಗ್ಯಾಮೆಟ್ಸ್ಗಳು ಸಿಕ್ಕಿದೆ. ಇದನ್ನ ಇವಾಗ ಮತ್ತೆ ನಾವು ಫೀಮೇಲ್ ಜೊತೆ ಕಂಪೇರ್ ಮಾಡಿದಾಗ ಅಗೈನ್ ವಿ ಆರ್ ಗೆಟಿಂಗ್ RY. ಸೊ ಕ್ಯಾಪಿಟಲ್ R, ಸ್ಮಾಲ್ y, small r, capital Y, small r, small y. So by putting the checkerboard, so you are getting a 16 progenies. ಆ 16 progenies ಗಳು ಯಾವ ತರ ಇರುತ್ತೆ ಮೆನ್ಷನ್ ಮಾಡಬೇಕು. ಮೆನ್ಷನ್ ದ ವೆರೈಟೀಸ್ ಆಫ್ ಪ್ಲಾಂಟ್ಸ್. ಸೊ ಯು ಆರ್ ಗೆಟಿಂಗ್, ಸೊ ಯಾವ ತರ ಸಿಗುತ್ತೆ ಅಂದ್ರೆ ರೌಂಡ್ ಯೆಲ್ಲೋ ಒಂದು, ಓಕೆನಾ. ಸೆಕೆಂಡ್ ಒನ್ ರೌಂಡ್ ಗ್ರೀನ್, ಸೆಕೆಂಡ್ ಒನ್ ಸಾರಿ ಥರ್ಡ್ ಒನ್ wrinkle yellow, and the last one is wrinkle green. Phenotypic ratio, it is very simple. We know that 9:3:3:1. So 9:3:3:1. So 1 I am not writing. What is that? Checkerboard ಹಾಕೋದು ಹೇಗೆ ಅಂತ ಗೊತ್ತಲ್ಲ. ಸೊ ಮೇಲ್ಭಾಗದಲ್ಲಿ ಫೀಮೇಲ್ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಮೇಲ್, ಅವೆರಡನ್ನು ಕಂಬೈನ್ ಮಾಡಿದಾಗ ನಿಮಗೆ 16 ಪ್ರೊಜೆನಿಸ್ಗಳು ಬರುತ್ತೆ. ಎಲ್ಲ ಸಿಂಗಲ್ ಕ್ಯಾಪಿಟಲ್ ಆರ್ ಇದ್ರೂ ಕೂಡ ಅದು ರೌಂಡ್ ಆಗಿರುತ್ತೆ, ಸಿಂಗಲ್ ಕ್ಯಾಪಿಟಲ್ ವೈ ಇದ್ರೂ ಅದು ಯೆಲ್ಲೋ ಆಗಿರುತ್ತೆ. ಎರಡು ಸ್ಮಾಲ್ ಆರ್ ಆಗಿದ್ರೆ ಮಾತ್ರ ಅದು ರಿಂಕಲ್ ಆಗಿರುತ್ತೆ, ಎರಡೂ ಸ್ಮಾಲ್ ವೈ ಆಗಿದ್ರೆ ಮಾತ್ರ ಅದು ಗ್ರೀನ್ ಆಗಿರುತ್ತೆ. ಸೊ ಆ ಥರ ನೀವು ಮಾಡಬೇಕು. ಸೊ ಫೈನಲ್ ಆಗಿ ನಿಮಗೆ ಒಬ್ಟೈನ್ ಆಗೋದು F2 ಜನರೇಷನ್ 9:3:3:1. These are the varieties of plants we are getting. And remember, checkerboard is very important. I hope you are going to make it. Next, what are homologous organs or the structure? Give examples. Homologous structure, similar in their anatomical structure. ಹೆಸರಲ್ಲಿ ಹೇಳ್ತಾ ಇದೆ. So we are writing, these are the structure or the organs, ಯಾವ ತರ ಇರುತ್ತೆ? Having similar anatomical structure, okay. Next, and similar origin, or you can say same origin, having the same ancestral rock or the origin, ಒಂದೇ ಮೂಲದಲ್ಲಿ ಹುಟ್ಟಿರುತ್ತೆ, ಅದರ ಜೊತೆಗೆ ಡಿಫರ್ ಇನ್ ದೇರ್ ಫಂಕ್ಷನ್ಸ್, ಡಿಫರ್ ಇನ್ ದೇರ್ ಫಂಕ್ಷನ್ಸ್ಗಳು ಬೇರೆ ಇರುತ್ತೆ. 1 ಮಾರ್ಕ್ ಸಿಕ್ತು. ಈಗ ಡಿಫರೆನ್ಸ್ ಬರೀರಿ ಅಂದಾಗ ನೀವು ಇದನ್ನೇ ಬರೀಬಹುದು, ಅನಾಲಾಗಸ್ ಮತ್ತೆ ಹೋಮೋಲಾಗಸ್ ಅಲ್ಲಿ. ಸೊ ದ ಅನಾಟಮಿಕಲ್ ಸ್ಟ್ರಕ್ಚರ್ಸ್ ಆರ್ ಸಿಮಿಲರ್, ಅಲ್ಲಿ ಅನಾಟಮಿಕಲ್ ಸ್ಟ್ರಕ್ಚರ್ಸ್ ಆರ್ ಡಿಫರೆಂಟ್. ಸೊ ನೆಕ್ಸ್ಟ್, ದೇ ಆರ್ ಹ್ಯಾವಿಂಗ್ ದ ಸೇಮ್ ಆರಿಜಿನ್. ಅನಾಲಾಗಸ್ ಅಲ್ಲಿ they are having the different origin, different ancestral rock. So they perform the same different ಫಂಕ್ಷನ್ಸ್ ಗಳನ್ನ ಬೇರೆ ಇರುತ್ತೆ. ಹೋಮೋಲಾಗಸ್ ಅಲ್ಲಿ ಒಂದೇ ಫಂಕ್ಷನ್ ಇರುತ್ತೆ. ಎಕ್ಸಾಂಪಲ್ ಬರೆದ್ರೆ 4 ಡಿಫರೆನ್ಸ್ ಗಳಾಗುತ್ತೆ. ಇಲ್ಲಿ ಡಿಫರೆನ್ಸ್ ನೋಡೋಣ ಇವಾಗ, ಎಕ್ಸಾಂಪಲ್ ಅನ್ನ. ಸೊ ಎಕ್ಸಾಂಪಲ್ 1 is 4 limbs of human, okay, cheetah, next dolphin or the whale, or you can say the bat. ಇವೆಲ್ಲ homologous organs. Okay, all are having the same anatomical structure, humerus, radius, ulna, carpals, metacarpals, phalanges, ಒಂದೇ ತರ ಇರುತ್ತೆ. So next, they are using these organs in a different way. We are using for holding and grasping the hand. So they are using the 4 limbs for running. So dolphins and whale, they are using for swimming. Bat using for the flying. Okay, these are the examples. So that is called homologous organs. So our environment and sustainable management of natural resources ತುಂಬಾನೇ ಲೀಸ್ ಆಗಿ ಕೇಳ್ತಾರೆ. ಬಟ್ ನೆನ್ಪಿಟ್ಕೊಳ್ಳಿ ಯಾವ್ದಾವ್ದನ್ನ ಕೇಳಬಹುದು ಅಂತ ಹೇಳ್ಬಿಟ್ಟು. ಓಕೆ, ಇಲ್ಲಿ ಫುಡ್ ಚೈನ್, ಬಯೋಡಿಗ್ರೇಡಬಲ್, ನಾನ್ ಬಯೋಡಿಗ್ರೇಡಬಲ್, ಫುಡ್ ವೆಬ್, ಸೊ ಮತ್ತೆ ಎನರ್ಜಿ ಫ್ಲೋ, ಇದಕ್ಕೆ ರಿಲೇಟೆಡ್ ಆಗಿರೋ ಕ್ವಶನ್ ಕೇಳ್ತಾರೆ. ಹೌ ಓಝೋನ್ ಲೇಯರ್ is formed in the atmosphere. ಹೇಗೆ ಫಾರ್ಮ್ ಆಗುತ್ತೆ? So we know that. So ozone layer is formed due to the presence of oxygen and nascent oxygen, means combination. So in the presence of ultraviolet radiation, it's very simple. Okay, ozone is formed due to the combination of the free oxygen molecule and the nascent oxygen. So oxygen atom. So in the presence of ultraviolet radiation, ozone is being formed. Okay. So next ಅದಾದ್ಮೇಲೆ forests are called biodiversity hotspots. Why? ಯಾಕೆ ಅಂತ ಹೇಳಿದ್ರೆ, ಸೊ ವೈಡ್ ರೇಂಜ್ ಆಫ್ ಹಿಯರ್ ಇನ್ ದ ಫಾರೆಸ್ಟ್, wide range of, or you can say wide diversive organisms, wide range of
species of plants and animals are present. Species of plants and animals are present. Animals are present. Correct ಅಲ್ಲ? ಒಂದು ಫಾರೆಸ್ಟ್ ಅಂತ ಹೇಳಿದ್ರೆ there you can observe earthworm, bacteria, different kinds of microorganisms, nematodes, plants, animals ಎಲ್ಲ ತರ ಇರುತ್ತೆ. ಹಾಗಾಗಿ ಅದನ್ನ ನೀವು ಎಂತ ಹೇಳ್ಬೋದು, ಬಯೋಡೈವರ್ಸಿಟಿ ಆರಿಸ್ಬೋದು. ಯು ಕ್ಯಾನ್ ಸೇ ಸೊ ಫಾರೆಸ್ಟ್ ಆರ್ ದ ಹೋಸ್ಟ್ ಫಾರ್, ಹೋಸ್ಟ್ ಅಂತ ಹೇಳಿದ್ರೆ ಒಂದು ಜಾಗ ಕೊಡುತ್ತೆ ಅದು. ಇಟ್ಸ್ ಎ ಲೈಕ್ ಆತಿಥ್ಯ ಮಾಡೋದು. ಇಟ್ಸ್ ಎ ಹೋಸ್ಟ್ ಫಾರ್ ದ ವೈಡ್ ರೇಂಜ್ ಆಫ್ ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಓಕೆ, ಎಕ್ಸಾಂಪಲ್ microbes, you can write everything, okay, from all the kingdom. Microorganisms like bacteria, whatever it is, decomposers are present. Then you can jump to the plant as well. All different types of plants from the beginning of what is that, pteridophytes, bryophytes ಎಲ್ಲ ಕೂಡ ಅಲ್ಲಿ ಇರುತ್ತೆ ತೇವಾಂಶ ಪೂರಿತ ಪ್ರದೇಶಗಳಲ್ಲಿ. ಅದಾದ್ಮೇಲೆ ಅನಿಮಲ್ಸ್ಗಳಿಗೆ ಜಂಪ್ ಆಗಿ ಸೊ ಅಲ್ಲಿ ಫಂಗಸ್ಗಳು, ಮೈಕೋಟಾದಿಂದ ಹಿಡಿದು ನಿಮ್ಯಾಟೋಡ್ಗಳು, ಇನ್ವರ್ಟಿಬ್ರೇಟ್ಸ್ ಎಲ್ಲವನ್ನ ಬರಿಬಹುದು ಎಕ್ಸಾಂಪಲ್ಗಳಿಗೆ. ಸೊ ದಟ್ಸ್ ವೈ ದೇ ಆರ್ ಕಾಲ್ಡ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. Mention any two problems caused due to the construction of huge dams. Huge dams ಗಳನ್ನ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಏನಾಗುತ್ತೆ? We know that causes economical problems. Economical problems. So economical problems ಅಂತ ಹೇಳಿದ್ರೆ that consume large amount of public's money. ಸೊ ನಮ್ಮ ಮನಿ ಕೂಡ ಏನಾಗುತ್ತೆ, ಅಲ್ಲಿ ಕೂಡ ಲಾಸ್ಟ್ ಆಗುತ್ತೆ, ತುಂಬಾನೇ ಹಣ ಬೇಕಾಗುತ್ತೆ, ಮೆಗಾ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ದಟ್ಸ್ ದ ರೀಸನ್. ಅಂಡ್ ಸೆಕೆಂಡ್ ಒನ್, you know, social problem ಅಂತ ಹೇಳಿದ್ರೆ you know we need to relocate the people, those who are living in that area. So ಅದ್ರ ಜೊತೆಗೆ environmental problem. So environmental problem ಆಗುತ್ತೆ. So environmental problem ಅಂತ ಹೇಳಿದ್ರೆ ಏನಾಗ್ಬೋದು, so there we need to destruct the forest ನ ಡಿಸ್ಟ್ರಕ್ಟ್ ಮಾಡಬೇಕಾಗುತ್ತೆ, ಡಿಫಾರೆಸ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಸ್ಪೀಶೀಸ್ಗಳು ಡೆಸ್ಟ್ರಾಯ್ ಆಗುತ್ತೆ. ಸೊ ಹಾಗಾಗಿ ಎಕನಾಮಿಕಲ್ ಪ್ರಾಬ್ಲಮ್ ದಟ್ ಕನ್ಸ್ಯೂಮ್ ಲಾರ್ಜ್ ಅಮೌಂಟ್ ಆಫ್ ಪಬ್ಲಿಕ್ಸ್ ಮನಿ, ಸೋಷಿಯಲ್ ಪ್ರಾಬ್ಲಮ್, ಸೊ ವಿ ನೀಡ್ ಟು ರಿಲೋಕೇಟ್ ಮೆನಿ ಪೀಪಲ್ ಅಂಡ್ ಮೋಸ್ಟ್ ಪೀಪಲ್ ದೇ ಬಿಕಮ್ ಆರ್ಫನ್ ಈ ಸಮ್ ಟೈಮ್. ಆರ್ಫನ್ ಆಗೋ ಚಾನ್ಸಸ್ ಇರುತ್ತೆ, ಅಂದ್ರೆ ಕೆಲವು ಸಲ ಅವರಿಗೆ ಕರೆಕ್ಟ್ ಆಗಿ ಕಾಂಪನ್ಸೇಷನ್ ಸಿಗದೇ ಇರಬಹುದು. ನೆಕ್ಸ್ಟ್ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್. So to construct the dam, we need to destruct many large forest area. So that leads to endangered of the species endangered kuda agbodu. So remember all these points. Next, as energy moves progressively through the various trophic level food chain, the no longer is available to the previous level. Give reason. Yake andre we know that we need to write all the points. First point ಏನಂತ ಹೇಳಿದ್ರೆ, every food chain having maximum ಎಷ್ಟಿರುತ್ತೆ, ಮ್ಯಾಕ್ಸ್ ಅಂತ ಹೇಳಿದ್ರೆ 3 to 4 ಟ್ರಾಫಿಕ್ ಲೆವೆಲ್ಸ್ ಮಾತ್ರ ಇರುತ್ತೆ. ಇಲ್ಲಿಂದ ಬರೀತೀರಾ, ಟ್ರಾಫಿಕ್ ಲೆವೆಲ್ಸ್ ಇರುತ್ತೆ. ಓಕೆ, ಸೊ ಇನ್ ದ ಸಕ್ಸೆಸಿವ್ ಟ್ರಾಫಿಕ್ ಲೆವೆಲ್ only 10% of energy will be transferred to the next traffic level. will be transferred ಅಷ್ಟು ಮಾತ್ರ ಏನಾಗುತ್ತೆ, ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ನೆಕ್ಸ್ಟ್, ದ ಫ್ಲೋ ಆಫ್ ಎನರ್ಜಿ ಇನ್ ಎನ್ ಎಕೋಸಿಸ್ಟಮ್ ಇಟ್ ಇಸ್ ಆಲ್ವೇಸ್ ಯೂನಿಡೈರೆಕ್ಷನಲ್ ಅಂದ್ರೆ ಒಂದು ಕಡೆ ಮಾತ್ರ ಮೂವ್ ಆಗುತ್ತೆ. ದಟ್ ವಿಲ್ ನೆವರ್ ರಿವರ್ಟ್ ಬ್ಯಾಕ್ ಟು ದ ಪ್ರೀವಿಯಸ್ ಟ್ರಾಫಿಕ್ ಲೆವೆಲ್, ಮತ್ತೆ ಹಿಂದಕ್ಕೆ ಬರೋಲ್ಲ. ಫಾರ್ ಎಕ್ಸಾಂಪಲ್, ಆಟೋಟ್ರೋಫ್ಸ್ ಆರ್ ಗೆಟಿಂಗ್ ಎನರ್ಜಿ ಫ್ರಮ್ ದ ಸನ್ಲೈಟ್. ಓಕೆ, ಸೊ ದಟ್ ಎನರ್ಜಿ ವಿಲ್ ನೆವರ್ ಗೋ ಬ್ಯಾಕ್ ಟು ದ ಸನ್, ಮತ್ತೆ ಹೋಗಲ್ಲ. ಸೊ ಪ್ಲಾಂಟ್ಸ್ ಟು ಹರ್ಬಿವೋರ್ಸ್ ಟು ಕಾರ್ನಿವೋರ್ಸ್, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಕನ್ಸ್ಯೂಮರ್ಸ್, ಹೀಗೆ ಹೋಗುತ್ತೆ. ಸೊ ಹಾಗಾಗಿ ಇಟ್ ವಿಲ್ ನೆವರ್ ರಿವರ್ಟ್ ಬ್ಯಾಕ್, ಮತ್ತೆ ಹಿಂದೆ ಹೋಗಲ್ಲ, ಬರಿಬೇಕಾಗುತ್ತೆ ಅದನ್ನ. ನೆಕ್ಸ್ಟ್ ಅದಾದ್ಮೇಲೆ ಲಿಸ್ಟ್ ಟು ಹ್ಯೂಮನ್ ಮೇಡ್ ಎಕೋಸಿಸ್ಟಮ್, ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ಅಂತ ಕೇಳ್ತಿದ್ದಾರೆ. ಸೊ ವಿ ಆರ್ ಜಸ್ಟ್ ರೈಟಿಂಗ್ ಟು, ರೈಟ್? ಸೊ ಫಸ್ಟ್ ಒನ್ ಇಟ್ಸ್ ನಥಿಂಗ್ ಬಟ್ ದ ಕ್ರಾಪ್ ಫೀಲ್ಡ್, ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಅಕ್ವೇರಿಯಂ, ಅಂಡ್ ಆಲ್ಸೋ ಯು ಕ್ಯಾನ್ ರೈಟ್ ದ ಪಾಂಡ್. ಎರಡು ತರ ಪಾಂಡ್ ಇರುತ್ತೆ. ಸೊ ವಿ ನೋ ದಟ್ ಏನದು ನ್ಯಾಚುರಲ್ ಪಾಂಡ್ ಮತ್ತೆ ಆರ್ಟಿಫಿಷಿಯಲ್ ಪಾಂಡ್ ಅನ್ನು ನಾವು ಹೇಳ್ತಾ ಇರೋದಿಲ್ಲಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ಝೂಯಾಲಜಿಕಲ್ ಪಾರ್ಕ್ ಅಂಡ್ ಆಲ್ಸೋ ಬೊಟಾನಿಕಲ್ ಗಾರ್ಡನ್ ಇವೆಲ್ಲವೂ ಕೂಡ ಎಕ್ಸಾಂಪಲ್ ಆಗ್ಬೋದು ಇದಕ್ಕೆ. ಓಕೆ, ಯಾಕೆ ಅಂತ ಹೇಳಿದ್ರೆ ವಿ ಹ್ಯಾವ್ ಮೇಡ್ ಇಟ್, ನಾವೇ ಕನ್ಸ್ಟ್ರಕ್ಟ್ ಮಾಡಿರೋದು. ಇವನ್ ದೋ ದ ಪ್ಲಾಂಟ್ಸ್ ಆರ್ ನ್ಯಾಚುರಲ್, ನಾವು ಸುಮ್ಮನೆ ಅದನ್ನ ಏನ್ ಮಾಡಿದೀವಿ, ಅಲ್ಲಿ ಹಾಕಿದೀವಿ ಅಷ್ಟೇನೆ. ಸೊ ವಿ ಹ್ಯಾವ್ ಮೇಡ್ ಇಟ್. ಅಕ್ವೇರಿಯಂ, ಸೊ ಕ್ರಾಪ್ ಫೀಲ್ಡ್, pond, zoological park, botanical garden, where you can observe all different types of biotic and abiotic components. ಅದಕ್ಕೋಸ್ಕರ ಇದು ಎಕೋಸಿಸ್ಟಮ್ ಆಗಿರುತ್ತೆ.
So we do not clean the pond in the same manner as we do in the aquarium. Why? Pond ಅನ್ನ ಕ್ಲೀನ್ ಮಾಡೋದಕ್ಕಾಗಲ್ಲ. ಯಾಕೆ? So if you clean the pond every time, we know. So the main thing is, so decomposers are removed. If you clean the pond, the decomposers have been removed. So decomposers in the role ಬರಿಬೇಕು ಇವಾಗ. They are very very helpful. They perform vital role in the nutrients recycling. So they are helps in the nutrients recycling help ಮಾಡುತ್ತೆ, and also energy flow ಅಲ್ಲಿ help ಮಾಡುತ್ತೆ ಅದು. ಹಾಗಾಗಿ we can't clean as just like aquarium. So define an ecosystem ಅಂತ ಹೇಳಿದ್ರೆ ಏನು? So it's a continuous interdependence between biotic and abiotic factors. Okay, or you can say the continuous interaction between the living organisms with their physical environment. We are writing the interaction between the living organisms with their physical environment, environment. So that is nothing but the ecosystem. Draw the block diagram to show the energy flow ಅನ್ನು ಬರೆಯೋದಕ್ಕೆ ಬ್ಲಾಕ್ ಡಯಾಗ್ರಾಮ್ ಕೇಳಿದ್ದಾರೆ. ಸೊ ಯು ಶುಡ್ ರೈಟ್ ಲೈಕ್ ದಿಸ್, ಈ ತರ ಬರಿಬೇಕು. ಎಲ್ಲಿ ಇದನ್ನ ನೀವು ಪ್ರೊಡ್ಯೂಸರ್ ಅಂತ ಕನ್ಸಿಡರ್ ಮಾಡಿ. ಅಂಡ್ ದಿಸ್ ಇಸ್ ದ ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್ and tertiary consumer. You can say herbivores, carnivores, top carnivores. Now the energy for the producers that is coming from the sun, okay, you can say just 5000. Even the example ತಗೊಳ್ಳಿ, 5000 joules. Next primary consumer energy ಹೋಗ್ತಾ ಇದೆ and they are getting only 10% of it, that is nothing but 500. It becomes 50, it becomes 5. So ಈ ತರ ಏನಾಗುತ್ತೆ, ಕ್ಯಾರಿ ಆಗುತ್ತೆ. Okay na? So block diagram. Aquarium is an ecosystem. Justify the statement. Simple. Aquarium ಅಲ್ಲಿ ಏನಿರುತ್ತೆ? Aquarium having both abiotic and biotic components. Example ಬರೀರಿ. Biotic components like fishes, small plants are present. Abiotic components known as water, stone, light, soil. If you have put ಅಂದ್ರೆ soil ಅಂತ ಹೇಳಿದ್ರೆ sand ಹಾಕಿದ್ರೆ ಅದು ಕೂಡ ಇರುತ್ತೆ. So without abiotic components there are no fishes ಇರೋದಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ there is a continuous interaction in between them, hence the aquarium is commonly called ಏನಂತ ಹೇಳ್ಬೋದು, aquarium is a ecosystem ಅಂತ ಹೇಳ್ಬೋದು. This we have explained in the previous lesson as well. Next ಅದೇ ತರ ಇಲ್ಲಿ ನೋಡಿ ಇವಾಗ, what are stakeholders of the forest? Local people, all the stakeholders of the forest. Sources explain. Stakeholders of forest 4 ಜನ, ಅಂದ್ರೆ 4 ತರ ಇರ್ತಾರೆ. So ಒಂದು, the people those who are living in and around the forest. Second one, the government of India or the forest department. And third one, industrialists, means those who depends on forest for the timbers and to make the furniture. Next, wildlife and nature enthusiasts, NGOs. So those who are protecting them. Okay, so ಇಷ್ಟು ಆದ್ಮೇಲೆ ಕೊನೆಯಲ್ಲಿ ಕ್ವಶನ್ ನೋಡಿ ಇಲ್ಲಿ, local people are also stakeholders. Why? They depends on forest for their firewood, small timbers, thatches, bamboo to make the baskets and to store the food material and fruit. So hence they are also the stakeholders ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಈಗ 2 marks ಡಯಾಗ್ರಾಮ್ಗಳನ್ನ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ಸೊ 2 marks ಡಯಾಗ್ರಾಮ್ಸ್ಗಳು ಯಾವ ತರ ಕೇಳ್ಬೋದು, ಯಾವ ತರ ಇದೆ. ಸೊ ದೇರ್ ಆರ್ ಅಬೌಟ್ 9 ಡಯಾಗ್ರಾಮ್ಸ್, ಯು ನೋ. 2 to 3 marks ಯಾವ್ದನ್ನ ಕೇಳ್ಬೋದು. ಸೊ ವೆರಿ ಫಸ್ಟ್ ಚಾಪ್ಟರ್ ಇಂದ ಕಾಮನ್ ಆಗಿ ನೆಫ್ರಾನ್ ಅನ್ನ ಕೇಳ್ಬೋದು, ನೆಫ್ರಾನ್ ಕೇಳ್ತಾರೆ. ಸೊ ನೆಕ್ಸ್ಟ್ ಸ್ಟೊಮ್ಯಾಟಾ ಇದೆ. Okay, stomata they will ask, and also neuron they will ask. Excretory system they will ask. Okay, and also few very very simple, for example flower as well. Flower na kuda ನೀವು ತೆಗೆದುಕೊಳ್ಳಬಹುದು, flower diagram. And also pollen germination. Okay na? So ನೋಡಿ, nephron 2 to 3 marks ಕೇಳ್ತಾರೆ, ಸ್ಟೊಮ್ಯಾಟಾ 2 marks, ನ್ಯೂರಾನ್ 2 marks, ಎಕ್ಸ್ಕ್ರೀಟರಿ 2 to 3 marks. ಸೊ ಫ್ಲವರ್ 2 marks, ಪೋಲನ್ ಜರ್ಮಿನೇಷನ್ 2 marks. ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದಾಗ ಸರ್ ಇದು ರಿಸ್ಟ್ರಿಕ್ಷನ್ ಇರುತ್ತಾ 2ಗೆನೆ, 3 marksಗೂ ಕೇಳ್ಬೋದು ಯಾವುದಾದ್ರೂ ಕೂಡ, ಬಟ್ ಮೇನ್ ಆಗಿ 2 marks ಕೇಳ್ತಾರೆ. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ 2 marks ಅಲ್ಲಿ 2 ಡಯಾಗ್ರಾಮ್ನ ಕೇಳ್ತಾರೆ.
ಸೊ ನೆಕ್ಸ್ಟ್ ಅದೇ ತರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೋಡ್ಕೊಂಬಿಡಿ. ಸೊ 4 ಮಾರ್ಕ್ಸ್ ಡಯಾಗ್ರಾಮ್ಸ್ಗಳು 3 ಇದಾವೆ ಮೇಯ್ನ್ ಆಗಿ. ಸೊ ಒನ್ ಈಸ್ ದ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಕಾಮನ್ ಆಗಿ ಕೇಳೋದು, ತುಂಬಾ ಸಿಂಪಲ್ ಆಗಿರೋದು. ಸ್ಟ್ರಕ್ಚರ್ ಅಷ್ಟೇ ಇಂಪಾರ್ಟೆಂಟು, ನಿಮ್ಮ ಶೇಪ್ ಹೇಗಾದ್ರೂ ಇರಲಿ. ಓಕೆ, ಡೈಜೆಸ್ಟಿವ್ ಸಿಸ್ಟಮ್ ಲೇಬಲ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ತರ ಹ್ಯೂಮನ್ ಹಾರ್ಟ್ ಓಕೆ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ಫೈನಲಿ ದ ಸೆಕ್ಷನ್ ಆಫ್ ಹ್ಯೂಮನ್ ಬ್ರೈನ್. ಓಕೆ, ಸೊ ಇದಿಷ್ಟು ಕಾಮನ್ ಆಗಿ 4 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆ, ಹಾಗಾಗಿ ಟ್ರೈ ಟು ರಿಮೆಂಬರ್. ಸೊ ಸರ್ ಡಯಾಗ್ರಾಮ್ಸ್ಗಳನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಕೇಳ್ಬಿಟ್ರೆ, ವಿ ಹ್ಯಾವ್ ಮೇಡ್ ಒನ್ ಮೋರ್ ವಿಡಿಯೋ ಫಾರ್ ದ್ಯಾಟ್. ಸೊ ಹಿಂದೆ ನೀವು ಹೋಗಿ ನೋಡಿದ್ರೆ ನಮ್ಮ ಚಾನಲಲ್ಲಿ ಅಲ್ಲಿ ವಿಡಿಯೋ ಇದೆ. ಓಕೆ, ಹೌ ಟು ಡ್ರಾ ಆ್ಯಂಡ್ ಡಿಸ್ಕ್ರೈಬ್ ದ ಡಯಾಗ್ರಾಮ್ಸ್ ಕ್ಲಾಸ್ 10 ಸೈನ್ಸ್ ಬಯಾಲಜಿ ಅಂತ ಹೇಳ್ಬಿಟ್ಟು. ಸೊ ಆ ವಿಡಿಯೋನ ಮತ್ತೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಆನ್ಸರ್ ಬರೀಬೇಕು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಗಳನ್ನ ಕೇಳಿದ್ರೆ. ಮತ್ತೆ ಹೌ ಟು ಡ್ರಾ ಆಲ್ ದಿಸ್ ಡಯಾಗ್ರಾಮ್ ಎಲ್ಲ ಶಾರ್ಟ್ ವಿಡಿಯೋಸ್ಗಳಿದೆ. ಆ ಎಲ್ಲ ಶಾರ್ಟ್ ವಿಡಿಯೋಗಳನ್ನ ಮತ್ತೆ ನೋಡಿ. ಅದ್ರ ಜೊತೆಗೆ ಆ ವಿಡಿಯೋದಲ್ಲೂ ಕೂಡ ಡ್ರಾ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಓಕೆ, ಆ್ಯಂಡ್ ಆಫ್ಟರ್ ದಾಟ್ ಇಫ್ ಯು ಹ್ಯಾವ್ ಎನಿ ಕ್ವೈರೀಸ್ ಯು ನೋ ದ್ಯಾಟ್. ಸೊ ಮತ್ತೆ ಓದಬೇಕಾಗತ್ತೆ, ಮತ್ತೆ ಈ ವಿಡಿಯೋಗಳನ್ನ ನೋಡಬೇಕಾಗತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ ಎವ್ರಿ ಒನ್.